ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕತೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಕುಂಗ್ ಫು ಪಾಂಡಾ ಒಂದು ಮೂವಿನ. ಇದನ್ನ ನೀವು ಕಾರ್ಟೂನ್ ಅಂತ ವಿಡಿಯೋ ಬಿಟ್ಟು ಹೋಗಬೇಡಿ, ಯಾಕಂದ್ರೆ ಇದರಲ್ಲಿ ಆಕ್ಷನ್, ಕಾಮಿಡಿ, ಸಸ್ಪೆನ್ಸ್, ಅಡ್ವೆಂಚರ್ ಎಲ್ಲ ನೋಡೋಕ್ ಸಿಗುತ್ತೆ. ಮತ್ತೆ ಈ ಮೂವಿಯ ಇನ್ನು 2 ಪಾರ್ಟ್ಸ್ ಇದೆ ಅಂಡ್ ಅವು ಕೂಡ ಹಿಟ್ ಆಗಿದೆ. ಅಂದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಕುಂಗ್ ಫು ಪಾಂಡಾ ಎಷ್ಟು ಚೆನ್ನಾಗಿರ್ಬೋದು ಅಂತ. ಸೊ ಅದೇ ಮೂವಿನ ನಾನು ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂಡ್ ಕಥೆನ ಸ್ಟಾರ್ಟ್ ಮಾಡ್ತೀನಿ. The battle will be legendary. ಸೊ ಬಹಳ ವರ್ಷಗಳ ಹಿಂದೆ ಕುಂಗ್ ಫು ವಾರಿಯರ್ ಅಂದ್ರೆ ಯೋಧ ಹಲವಾರು ಜಾಗಗಳನ್ನ ಸುತ್ತಿ ಶಕ್ತಿಶಾಲಿ ಎದುರಾಳಿಗಳನ್ನ ಹುಡುಕಿ ಸೋಲ್ಸ್ತಾ ಇದ್ದ. ಅವನು ಎಷ್ಟು ಪವರ್ಫುಲ್ ಇದ್ದ ಅಂದ್ರೆ ಅವನ ವಿರುದ್ಧ ಯಾರೇನಿದ್ರು ಅವರು ಸೋಲ್ತಾ ಇದ್ರು. ಅವನ ಮುಂದೆ ಚೀನಾದ ಅತ್ಯಂತ ಶಕ್ತಿಶಾಲಿ ಯೋಧರು ಫ್ಯೂರಿಯಸ್ 5 ತಲೆಬಾಗಿ ಅವನ ಜೊತೆ ಸೇರ್ಕೊಂಡ್ರು ಅಂಡ್ ಒಂದಿನ ಈ ಜಗತ್ತಿನ 10,000 ಡಿಮನ್ಸ್ ನಿಂದ ಕಾಪಾಡೋಕೆ ಅವರ ವಿರುದ್ಧ ಹೋರಾಡಿದ್ರು. ಅವನು ಒಬ್ಬ ಡ್ರ್ಯಾಗನ್ ವಾರಿಯರ್ ಆಗಿದ್ದ. ಬಟ್ ಅದೇ ಟೈಮ್ ನಲ್ಲಿ ಪೋ ಎದ್ಬಿಟ್ಟ. ಇಲ್ಲಿವರೆಗೂ ನೀವೇನ್ ನೋಡಿದ್ರು ಅದು ಈ ಹಂದಿ ರೀತಿ ಕಾಣಿಸೋ ಪಾಂಡನ ಕನ್ಸಾಗಿತ್ತು ಅಂಡ್ ಇವನ್ ಹೆಸರು ಪೋ ಅಂತ. ಮತ್ತೆ ಇವನೇ ನಮ್ಮ ಮೇನ್ ಕ್ಯಾರೆಕ್ಟರ್ ಅಂದ್ರೆ ಹೀರೋ. ಮತ್ತೆ ಪೋನ ಅಪ್ಪ ಇವನೇ. ಇವರು ನೂಡಲ್ ರೆಸ್ಟೋರೆಂಟ್ ನ ನಡೆಸ್ತಾರೆ. ಬಟ್ ವೇಟ್ ಗಾಯ್ಸ್, ಪೋ ಒಬ್ಬ ಪಾಂಡ ಆದ್ರೆ ಅವನಪ್ಪ ಬಾತುಕೋಳಿ ರೀತಿಯಾಗಿ ಕಾಣ್ತಾ ಇದ್ದಾನೆ. ಇಲ್ಲಿ ಏನೋ ಸಮಸ್ಯೆ ಇದೆ. ಎನಿವೇಸ್ ಪೋನ ಅಪ್ಪನ ಪೂರ್ವಜರು ಪೂರ್ತಿ ಈ ನೂಡಲ್ಸ್ ರೆಸ್ಟೋರೆಂಟ್ ನ ನೋಡ್ಕೊಳ್ತಾ ಬಂದಿದೆ ಅಂಡ್ ಪೋನ ಅಪ್ಪ ಈ ರೆಸ್ಟೋರೆಂಟ್ ನ ಮುಂದೆ ಪೋಗೆ ಕೊಡ್ಬೇಕು ಅಂತ ಇದ್ದಾನೆ. ಬಟ್ ಪೋನ ಕನಸು ಬೇರೆದೇನೋ ಇದೆ, ಈ ರೆಸ್ಟೋರೆಂಟ್ ಗಿಂತ ದೊಡ್ಡ ಕನಸು. ಅಂಡ್ ಈ ಪರ್ವತದಲ್ಲೇ ಫ್ಯೂರಿಯಸ್ 5 ಮತ್ತೆ ಅವರ ಮಾಸ್ಟರ್ ಇರೋದು. ಇವಳ ಹೆಸರು ಟೈಗ್ರಸ್ ಅಂತ, ಇವನ ಹೆಸರು ಮಂಕಿ, ಇವನು ಕ್ರೇನ್, ಇದು ವೈಪರ್, ಮತ್ತೆ ಇವನು ಮ್ಯಾಂಟಿಸ್ ಅಂತ. ಅಂಡ್ ಇವರೆಲ್ಲರ ಮಾಸ್ಟರ್ ಶಿಫು ಅಂತ. ಇಲ್ಲಿ ಝ್ಯಾಂಗ್ ಅನ್ನೋ ಮೆಸೆಂಜರ್ ಬಂದು ಶಿಫುಗೆ ಹೇಳ್ತಾರೆ ಮಾಸ್ಟರ್ ಊಗ್ವೆ ನಿಮ್ಮನ್ನ ಟೆಂಪಲ್ ಗೆ ಕರೀತಿದ್ದಾರೆ ಅಂತ. ಮತ್ತೆ ಶಿಫು ಅಲ್ಲಿಗೆ ಓಡಿ ಬರ್ತಾರೆ ಅಂಡ್ ಇವರೇ ಮಾಸ್ಟರ್ ಊಗ್ವೆ, ಎಲ್ಲರಿಗಿಂತ ಪವರ್ಫುಲ್ ಮತ್ತೆ ಈ ಟೆಂಪಲ್ ನ ಮಾಸ್ಟರ್. ಶಿಫುನ ಮಾಸ್ಟರ್ ಊಗ್ವೆನೆ ಕರೆಸಿದ್ದು. ಶಿಫು ಮಾಸ್ಟರ್ ಊಗ್ವೆಗೆ ಏನಾಯ್ತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಟೈಲಂಗ್ ಮತ್ತೆ ವಾಪಸ್ ಬರ್ತಾ ಇದ್ದಾನೆ ಅಂತ. ಟೈಲಂಗ್ ಅನ್ನೋನು ಜೈಲ್ ನಲ್ಲಿ ಇದ್ದಾನೆ ಮತ್ತೆ ಇವನೆಷ್ಟು ಪವರ್ಫುಲ್ ಅಂಡ್ ಡೇಂಜರಸ್ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಇದನ್ನ ಕೇಳಿ ಶಿಫು ಗಾಬರಿ ಆಗ್ತಾನೆ ಮತ್ತೆ ಝಂಗೆ ಹೇಳ್ತಾನೆ ಚೋರ್ಗಾಮ್ ನ ಪ್ರಿಸನ್ ಅಂದ್ರೆ ಟೈಲಂಗ್ ಇರೋ ಜೈಲ್ ನಲ್ಲಿ ಗಾರ್ಡ್ಸ್ ಮತ್ತೆ ಪ್ರಿಸನ್ ನ ಡಬಲ್ ಮಾಡೋಕೆ ಹೇಳು ಅಂತ ಹೇಳ್ತಾನೆ. ಮಾಸ್ಟರ್ ಊಗ್ವೆ ಹೇಳ್ತಾನೆ ವ್ಯಕ್ತಿ ಯಾವ ದಾರಿನ ಬೇಡ ಅಂತ ಬೇರೆ ದಾರಿನ ಆರಿಸ್ತಾನೋ ಆ ಬೇರೆ ದಾರಿಯಲ್ಲಿ ತನ್ನ ಅದೃಷ್ಟ ಅಥವಾ ದುರದೃಷ್ಟನ ತಲುಪ್ತಾನೆ ಅಂತ. ಶಿಫು ಹೇಳ್ತಾನೆ ಈಗ ನಾವ್ ಏನ್ ಮಾಡೋದು, ಟೈಲಂಗ್ ಮತ್ತೆ ಬಂದ್ಬಿಟ್ರೆ ಎಲ್ಲ ಮುಗಿಯುತ್ತ ಅಂತ ಹೇಳ್ತಾ ಇರ್ಬೇಕಾದ್ರೆ ಮಾಸ್ಟರ್ ಊಗ್ವೆ ಶಿಫುಗೆ ಹೇಳ್ತಾರೆ ಮನಸ್ಸು ನೀರಿನ ತರ, ಅದನ್ನ ಕ್ಲೀನ್ ಆಗಿ ಇಟ್ಕೊಂಡ್ರೆ ಉತ್ತರ ಕ್ಲಿಯರ್ ಆಗಿ ಕಾಣಿಸುತ್ತೆ. ಮತ್ತೆ ನಮ್ಗೆ ಮೇಲೆ ತೋರಿಸ್ತಾರೆ ಡ್ರ್ಯಾಗನ್ ನ ಬಾಯಲ್ಲಿರೋ ಡ್ರ್ಯಾಗನ್ ಸ್ಕ್ರೋಲ್ ನ. ಮತ್ತೆ ಅದರಲ್ಲಿ ಅನಂತ ಶಕ್ತಿ ಇದೆ, ಲಿಮಿಟ್ಲೆಸ್ ಪವರ್. ಅದನ್ನ ಯಾರೇ ಪಡ್ಕೊಂಡ್ರು ಅವರು ತುಂಬಾ ಪವರ್ಫುಲ್ ಆಗ್ಬಿಡ್ತಾರೆ. ಆದ್ರೆ ಅದನ್ನ ಬರೀ ಡ್ರ್ಯಾಗನ್ ವಾರಿಯರ್ ಮಾತ್ರ ಪಡ್ಕೊಳಕ್ ಆಗೋದು. ಆದ್ರೆ ಯಾರು ಡ್ರ್ಯಾಗನ್ ವಾರಿಯರ್ ಆಗೋಕೆ ಯೋಗ್ಯರು ಅದು ಯಾರಿಗೂ ಗೊತ್ತೇ ಇಲ್ಲ. ಬಿಕಾಸ್ ಡ್ರ್ಯಾಗನ್ ವಾರಿಯರ್ ನ ಇವರು ಬರೀ ಕಥೆಗಳಲ್ಲಷ್ಟೇ ಕೇಳಿರೋದು. ನಿಜವಾಗ್ಲೂ ಆ ಡ್ರ್ಯಾಗನ್ ವಾರಿಯರ್ ಎಲ್ಲಿದ್ದಾನೆ ಮತ್ತೆ ಯಾರು ಅಂತ ಏನು ಯಾರಿಗೂ ಗೊತ್ತೇ ಇಲ್ಲ. ಅಂಡ್ ಇಲ್ಲಿ ಪೋ ತನ್ನ ರೆಸ್ಟೋರೆಂಟ್ ನಲ್ಲಿ ಜನಕ್ಕೆ ಸರ್ವ್ ಮಾಡ್ತಾ ಇರ್ತಾನೆ. ಬಟ್ ಅಲ್ಲಿ ಅವನಿಗೆ ಗೋಡೆ ಮೇಲಿರೋ ಪೋಸ್ಟರ್ ಕಾಣಿಸುತ್ತೆ. ಅಲ್ಲಿ ಬರ್ದಿರುತ್ತೆ ಜೇಟ್ ಪ್ಯಾಲೇಸ್ ನಲ್ಲಿ ಇವತ್ತು ಡ್ರ್ಯಾಗನ್ ವಾರಿಯರ್ ನ ಆರಿಸ್ತಾ ಇದೀವಿ ಅಂತ. ಇದನ್ನ ನೋಡಿ ಪೋ ರೆಸ್ಟೋರೆಂಟ್ ನಿಂದ ಎಲ್ಲರಿಗೂ ಹೋಗೋಕೆ ಹೇಳ್ತಾನೆ. ಮತ್ತೆ ಅವನು ತುಂಬಾನೇ ಖುಷಿ ಆಗ್ಬಿಡ್ತಾನೆ. ಅವನು ಕೂಡ ಅಲ್ಲಿಗೆ ಹೋಗೋಕೆ ತಯಾರಾಗ್ತಾನೆ. ಆದ್ರೆ ಅವನಪ್ಪ ನೀನ್ ಅಲ್ಲಿ ಹೋಗ್ತಾ ಇದೀಯ ಅಂದ್ರೆ ಈ ಸ್ಟಾಲ್ ಕೂಡ ತಗೊಂಡೋಗು, ಹೇಗಿದ್ರು ಅಲ್ಲಿ ತುಂಬಾ ಜನ ಬರ್ತಾರೆ, ನೀನ್ ಅಲ್ಲಿ ಚೆನ್ನಾಗಿ ಮಾರಾಟ ಮಾಡಬಹುದು ಅಂತ. ಅಂಡ್ ಪೋಗೆ ಇದು ಇಷ್ಟ ಇಲ್ದಿದ್ರು ಕೂಡ ಒಪ್ಕೊಳ್ತಾನೆ. ಬಟ್ ಇಲ್ಲಿ ಬಂದ್ ನೋಡಿದ್ರೆ ಇದು ತುಂಬಾನೇ ಉದ್ದ ಪರ್ವತ ಮತ್ತೆ ಅದರ ಟಾಪ್ ಅಲ್ಲಿ ಜೇಟ್ ಪ್ಯಾಲೇಸ್ ಇರೋದು. ಅಂಡ್ ಪೋ ಇದರ ಬಾಟಮ್ ನಲ್ಲಿ ಇದ್ದಾನೆ. ಮತ್ತೆ ಹೋಗ್ತಾ ಹೋಗ್ತಾ ಸಂಜೆ ಆಯ್ತು. ಬಟ್ ಪೋ ಸ್ಟಾಲ್ ನ ಅಲ್ಲೇ ಬಿಟ್ಟು ಮುಂದೆ ಹೋಗ್ತಾನೆ. ಇಲ್ಲಿ ಜೇಟ್ ಪ್ಯಾಲೇಸ್ ನಲ್ಲಿ ಶಿಫು ಅಂಡ್ ಮಾಸ್ಟರ್ ಊಗ್ವೆ ಕೂಡ ತಯಾರಾಗಿದ್ದಾರೆ ಈ ದಿನಕ್ಕೆ. ಬಿಕಾಸ್ ಇವತ್ತು ಡ್ರ್ಯಾಗನ್ ವಾರಿಯರ್ ಸೆಲೆಕ್ಟ್ ಆಗ್ತಾರೆ. ಮತ್ತೆ ಫೈನಲಿ ಟಾಪ್ ಗೆ ಬಂದ್ ಮುಟ್ದ. ಅವನ್ಗೆ ಮೇಲೆ ಬರ್ತಾ ಬರ್ತಾ ತುಂಬಾ ಸುಸ್ತಾಗಿರುತ್ತೆ, ಅದಕ್ಕೆ ಮಲ್ಕೊಂಡ್ಬಿಟ್ಟ. ಆದ್ರೆ ಅದೇ ಟೈಮ್ ನಲ್ಲಿ ಬಾಗ್ಲು ಕೂಡ ಕ್ಲೋಸ್ ಆಗೋಯ್ತು ಮತ್ತೆ ಅವನ್ಗೆ ಅದನ್ನ ತೆರೆಯೋಕು ಆಗ್ಲಿಲ್ಲ. ಅಂಡ್ ಇಲ್ಲಿ ಫ್ಯೂರಿಯಸ್ 5 ಸ್ಟೇಜ್ ಗೆ ಬರ್ತಾರೆ. ಇವ್ರ 5 ಜನರಲ್ಲೇ ಯಾರೋ ಡ್ರ್ಯಾಗನ್ ವಾರಿಯರ್ ಆಗಿ ಸೆಲೆಕ್ಟ್ ಆಗ್ತಾರೆ. ಮತ್ತೆ ಇಲ್ಲಿ ಪೋ ಅವ್ರನ್ನ ನೋಡೋಕೆ ಏನೇನೋ ಸರ್ಕಸ್ ಮಾಡ್ತಾ ಇದ್ದಾನೆ. ಬಟ್ ಎಲ್ಲ ಫೇಲ್ ಆಗ್ತಿದೆ. ಅಂಡ್ ಇಲ್ಲಿ ಮಾಸ್ಟರ್ ಊಗ್ವೆ ಹೇಳ್ತಾರೆ ಡ್ರ್ಯಾಗನ್ ವಾರಿಯರ್ ಎಲ್ಲೋ ಹತ್ರದಲ್ಲೇ ಇದ್ದಾನೆ, ನನ್ಗೆ ಸೆನ್ಸ್ ಆಗ್ತಾ ಇದೆ ಅಂತ. ಮತ್ತೆ ಶಿಫು ಅನೌನ್ಸ್ ಮಾಡ್ತಾನೆ ಮಾಸ್ಟರ್ ಊಗ್ವೆ ಈಗ ಡ್ರ್ಯಾಗನ್ ವಾರಿಯರ್ ನ ಆರಿಸ್ತಾರೆ. ಅಂಡ್ ಇಲ್ಲಿ ಹೊರಗಡೆ ಪೋ ಚೇರ್ ಗೆ ದಿವಾಲಿ ರಾಕೆಟ್ಸ್ ನ ಕಟ್ಟಿ ಬೆಂಕಿ ಹಚ್ತಾನೆ. ಬಿಕಾಸ್ ಅವನು ಅದರಿಂದ ಮೇಲೆ ಹಾರಿ ಸ್ಟೇಜ್ ನ ಕಾಣಬಹುದು ಅಂತ. ಆದ್ರೆ ನೀವು ಇದನ್ನ ಮನೆ ಟ್ರೈ ಮಾಡೋಕ್ ಹೋಗ್ಬೇಡಿ, ಬಿಕಾಸ್ ಇದರಿಂದ ನೀವು ಮೇಲ್ ಹಾರಲ್ಲ, ಬದಲಾಗಿ ಸೀದಾ ಮೇಲ್ ಹೋಗ್ತೀರಾ ಅದಕ್ಕೆ. ಮತ್ತೆ ಅದೇ ಟೈಮ್ ನಲ್ಲಿ ಪೋನ ಅಪ್ಪ ಮೇಲೆ ಬಂದ್ಬಿಟ್ಟ. ಪೋನ ಅಪ್ಪ ಕೇಳ್ತಾನೆ ನೀನು ನೂಡಲ್ ಮಾರೋದ್ ಬಿಟ್ಟು ಚೇರ್ ಮೇಲೆ ಏನ್ ಮಾಡ್ತಾ ಇದೀಯ ಅಂತ. ಬಟ್ ಪೋ ಧೈರ್ಯ ಮಾಡಿ ಹೇಳ್ತಾನೆ ನನ್ಗೆ ನೂಡಲ್ಸ್ ಮಾರೋದು ಇಷ್ಟ ಇಲ್ಲ, ನನ್ಗೆ ಕುಂಗ್ ಫು ಇಷ್ಟ ಅಂತ. ಅಂಡ್ ಆ ರಾಕೆಟ್ಸ್ ಲಾಂಚ್ ಆಗ್ಲೇ ಇಲ್ಲ. ಮತ್ತೆ ಪೋ ಎಗ್ರಿ ಬಿದ್ಬಿಟ್ಟ. ಪೋನ ಅಪ್ಪ ಹೇಳ್ತಾನೆ ನೀನ್ ಇವೆಲ್ಲ ಮಾಡೋದ್ ಬಿಟ್ಟು ಮನೆಗ್ ಬಂದ್ಬಿಡು ಅಂತ. ಅಂಡ್ ಪೋನು ಕೂಡ ಬೇಜಾರಾಗಿ
ಸರಿ ಅಂತ ಹೇಳಿ ಹೇಳ್ತಾನೆ. ಆದ್ರೆ ಅದೇ ಟೈಮ್ ನಲ್ಲಿ ರಾಕೆಟ್ಸ್ ಫೈರ್ ಆಗುತ್ತೆ ಮತ್ತೆ ಪೋ ಗೋಡೆಗೆ ಹೋಗಿ ಬಡಿತಾನೆ ಅಂಡ್ ಮೇಲೆ ಹಾರ್ತಾನೆ ಮತ್ತೆ ಸೀದಾ ಕೆಳಗ್ ಬಿದ್ಬಿಟ್ಟ. ಮತ್ತೆ ಅವನು ಪ್ರಜ್ಞೆ ತಪ್ಪಿ ಕಣ್ ತರ್ದಾಗ ಮಾಸ್ಟರ್ ಉಗ್ವೆ ಪೋನ ಎದುರು ಬೆರಳು ಮಾಡಿದ್ರು. ಪೋ ಸಾರಿ ಅಂತ ಹಿಂದೆ ಬರ್ತಾನೆ. ಟೈಗ್ರೆಸ್ ಕೇಳ್ತಾಳೆ, ಮಾಸ್ಟರ್ ನೀವು ನನ್ಗೆ ಪಾಯಿಂಟ್ ಮಾಡಿದ್ರ ಅಂತ. ಬಟ್ ಉಗು ಹೇಳ್ತಾರೆ, ಇಲ್ಲ, ಈ ಬ್ರಹ್ಮಾಂಡ ನಮ್ಗೆ ಡ್ರ್ಯಾಗನ್ ವಾರಿಯರ್ ನ ತಂದು ಕೊಟ್ಟಿದೆ ಅಂತ ಹೇಳಿ ಪೋನ ಕೈನ ಮೇಲೆತ್ತಾರೆ. ಪೋ ಮತ್ತೆ ಬಾಕಿ ಎಲ್ಲಾ ಜನ ಶಾಕ್ ಆಗ್ತಾರೆ ಅಂಡ್ ಶಿಫು ಕೆಳಗೆ ಬಂದು ಮಾಸ್ಟರ್ ಉಗ್ವೆ ಹತ್ರ ಕೇಳ್ತಾನೆ, ನೀವು ಟೈಗ್ರೆಸ್ ನ ಆರಿಸಿದ್ದು ಅಂಡ್ ಅವನು ಮೇಲಿಂದ ಕೆಳಗೆ ಬಿದ್ಬಿಟ್ಟ, ನಿಮ್ಗೆ ಅನ್ಸುತ್ತಾ ಆ ದಪ್ಪ ಪಾಂಡ ಡ್ರ್ಯಾಗನ್ ವಾರಿಯರ್ ಆಗೋಕೆ ಯೋಗ್ಯ ಅಂತ. ಅಂಡ್ ಇಲ್ಲಿ ಪೋ ಅಂತೂ ದಿಬ್ಬಣಾನೆ ಮುರಿದ್ಬಿಟ್ಟ ಬಿಕಾಸ್ ಅವನು ತುಂಬಾ ವೇಟ್ ಇದ್ದಾನೆ. ಫ್ಯೂರಿಯಸ್ 5 ಕೈ ಜೋಡಿಸ್ತಾರೆ ಮತ್ತೆ ಶಿಫುಗೆ ಕ್ಷಮೆ ಕೇಳ್ತಾರೆ, ಯಾಕಂದ್ರೆ ಅವರಲ್ಲಿ ಯಾರು ಡ್ರ್ಯಾಗನ್ ವಾರಿಯರ್ ಆಗೋಕೆ ಯೋಗ್ಯರಲ್ಲ ಅಂತ. ಅಂಡ್ ಇಲ್ಲಿ ಝೆಂಗ್ ಚೋರ್ ಗಾಂಗ್ ಪ್ರಿಸನ್ ಗೆ ಬಂದ್ಬಿಟ್ಟ ಮತ್ತೆ ಅಲ್ಲಿ ಲೀಡರ್ ಗೆ ಅವನು ಶಿಫುನ ಲೆಟರ್ ನ ಕೊಡ್ತಾನೆ. ಅದರಲ್ಲಿ ಶಿಫು ಬರ್ದಿದ್ದ, ನಿಮ್ಮ ಗಾರ್ಡ್ಸ್ ಮತ್ತೆ ಸೆಕ್ಯೂರಿಟಿನ ಡಬಲ್ ಮಾಡ್ಕೊಳ್ಳಿ, ಯಾಕಂದ್ರೆ ಟೈಲಂಗ್ ವಾಪಸ್ ಬರೋ ಸಾಧ್ಯತೆ ಇದೆ ಅಂತ. ಆದ್ರೆ ಲೀಡರ್ ನಗಾಡ್ತಾನೆ ಮತ್ತೆ ಹೇಳ್ತಾನೆ, ನಮ್ಮ ಗಾರ್ಡ್ಸ್ ಮತ್ತೆ ಸೆಕ್ಯೂರಿಟಿ ಮೇಲೆ ನಿಮ್ಮ ಮಾಸ್ಟರ್ ಶಿಫುಗೆ ಅಷ್ಟು ನಂಬಿಕೆನೇ ಇಲ್ವಾ ಅಂತ. ಸರಿ ಬಾ, ಹಾಗಿದ್ರೆ ನಾನ್ ತೋರಿಸ್ತೀನಿ ಈ ಪ್ರಿಸನ್ ಎಂತದ್ದು ಅಂತ. ಝೆಂಗ್ ಪೂರ್ತಿ ಹೆದರ್ಕೊಂಡಿದ್ದಾನೆ ಅಂಡ್ ಇದೇ ನೋಡಿ ಪ್ರಿಸನ್, ಜೈಲ್ ತುಂಬಾ ವಿಶಾಲ ಅಂಡ್ ಪೂರ್ತಿ 1000 ಗಾರ್ಡ್ಸ್ ಇದ್ದಾರೆ ಮತ್ತೆ ಒಬ್ಬ ಕೈದಿ ಮಾತ್ರ ಅಂಡ್ ಅದೇ ಟೈಲಂಗ್. ಲೀಡರ್ ಝ್ಯಾಂಗ್ ನ ಟೈಲಂಗ್ ಬಂದಿಯಾಗಿರೋ ಕಡೆ ಕರ್ಕೊಂಡ್ ಬರ್ತಾನೆ. ಲೀಡರ್ ಟೈಲಂಗ್ ನ ಹತ್ರ ಬಂದು ಅವನ ಬಾಲನ ಮೆಟ್ಟಿ ಹೇಳ್ತಾನೆ, ನೀನು ಡ್ರ್ಯಾಗನ್ ವಾರಿಯರ್ ಆಗೋಕೆ ಆಗಲ್ಲ, ಇವತ್ತು ಡ್ರ್ಯಾಗನ್ ವಾರಿಯರ್ ಆಯ್ಕೆ ಆಗ್ತಾನೆ, ಪಾಪ ನೀನು ಇಲ್ಲಿ ಬಂದಿಯಾಗಿ ಸಾಯ್ತೀಯ ಅಂತ. ಮತ್ತೆ ಝಂಗ್ ಭಯದಲ್ಲಿ ನಡುಕ್ತಾ ಇದ್ದಾನೆ ಅಂಡ್ ಹೇಳ್ತಾನೆ, ನನ್ಗೆ ಇಲ್ಲಿಂದ ಹೋಗೋಕ್ ಬಿಡಿ, ನಾವಿಲ್ಲಿಂದ ಹೋಗ್ಬಿಡೋಣ, ನಾನ್ ವಾಪಸ್ ಹೋಗ್ಬೇಕು ಅಂತ. ಅಂಡ್ ಹಾಗೆ ಲೀಡರ್ ಅವನನ್ನ ಮೇಲೆ ಕರ್ಕೊಂಡು ಹೋಗ್ತಾನೆ. ಮತ್ತೆ ಇಲ್ಲಿ ಟೈಲಂಗ್ ಕಣ್ಣನ್ನ ತರ್ದ, ಅಂದ್ರೆ ಟೈಲಂಗ್ ನಿಜವಾಗ್ಲೂ ಏನೋ ಮಾಡೋಕೆ ತಯಾರಾಗಿದ್ದಾನೆ ಮತ್ತೆ ಅವನು ಬದ್ಕೊಂಡಿದ್ದಾನೆ. ಮತ್ತೆ ಇಲ್ಲಿ ಗಾರ್ಡ್ಸ್ ಎಲ್ಲ ಪೋನ ಪ್ಯಾಲೇಸ್ ನ ಹಾಲ್ ಗೆ ತಂದ್ಬಿಟ್ರು. ಈ ಹಾಲ್ ನ ನೋಡಿ ಪೋಗಂತೂ ತುಂಬಾನೇ ಖುಷಿ ಆಯ್ತು. ಈ ಆರ್ಮರ್, ಸ್ವೋರ್ಡ್ ಹಾಗೆ ತುಂಬಾ ವಸ್ತುಗಳು, ಇವೆಲ್ಲ ಅವನು ಬರೀ ಚಿತ್ರ ಮತ್ತೆ ಕಥೆಗಳಲ್ಲಿ ಮಾತ್ರ ನೋಡಿದ. ಸೊ ಅವನು ತುಂಬಾ ಖುಷಿಯಾಗಿದ್ದಾನೆ. ಮತ್ತೆ ಅವನು ಈ ಪ್ರಾಚೀನ ಪಾಟ್ ಹತ್ರ ಬರ್ತಾನೆ. ಬಟ್ ಅದನ್ನ ಮುಟ್ಟೋಗೋಗಿ ಅವನು ಕೆಳಗೆ ಬೀಳಿಸ್ಬಿಟ್ಟ ಅಂಡ್ ಅದು ಒಡೆದೋಯ್ತು. ಮತ್ತೆ ಅಲ್ಲಿಗೆ ಅದೇ ಟೈಮ್ ನಲ್ಲಿ ಮಾಸ್ಟರ್ ಶಿಫು ಕೂಡ ಬಂದು ನೋಡಿದ್ರು. ಅವರು ಪೋಗೆ ಹೇಳ್ತಾರೆ, ಮಾಸ್ಟರ್ ಉಗ್ವೆಗೆ ಅದ್ಯಾವ ಆಂಗಲ್ ಇಂದ ನೀನು ಡ್ರ್ಯಾಗನ್ ವಾರಿಯರ್ ನ ತರ ಕಾಣಿಸ್ತೀಯ ಗೊತ್ತಿಲ್ಲ, ಬಟ್ ನಿನ್ನ ನಾನೇ ಟ್ರೈನ್ ಮಾಡೋದು, ನೆನ್ಪಿಟ್ಕೋ, ನಿನ್ಗೆ ಆ ಡ್ರ್ಯಾಗನ್ ಸ್ಕ್ರೋಲ್ ಅಷ್ಟು ಈಸಿಯಾಗಿ ಸಿಗಲ್ಲ. ನೀನ್ ಕುಂಗ್ಫುನ ಹೈಯೆಸ್ಟ್ ಲೆವೆಲ್ ನ ತಲುಪಿದ್ರೆ ಮಾತ್ರ ನೀನ್ ಅದನ್ನ ಪಡ್ಕೊಳ್ಬಹುದು. ಅಂಡ್ ಶಿಫು ಪೋನ ಟ್ರೈನಿಂಗ್ ಹಾಲ್ ಗೆ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಫ್ಯೂರಿಯಸ್ 5 ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಅವರ ಟ್ರೈನಿಂಗ್ ನ ನೋಡಿನೇ ಪೋಗೆ ಭಯ ಆಗುತ್ತೆ. ಪೋ ಹೇಳ್ತಾನೆ, ನನ್ಗೆ ಇವೆಲ್ಲ ಒಂದೇ ದಿನಕ್ಕೆ ಮಾಡೋಕ್ ಆಗಲ್ಲ. ಬಟ್ ಶಿಫು ಹೇಳ್ತಾರೆ, ಎಲ್ಲಿವರೆಗೂ ನೀನ್ ಟ್ರೈ ಮಾಡಲು ಅಲ್ಲಿವರೆಗೂ ನೀನ್ ಹೇಗೆ ಹೇಳ್ತೀಯ, ನಿನ್ಗೆ ಮಾಡೋಕ್ ಆಗಲ್ಲ ಅಂತ. ಮತ್ತೆ ಹೇಗಿದ್ರು ನೀನು ಡ್ರ್ಯಾಗನ್ ವಾರಿಯರ್, ಮಾಸ್ಟರ್ ಉಗ್ವೆ ಸೆಲೆಕ್ಟ್ ಮಾಡಿದಾರೆ, ನೋಡೋಣ ನಿನ್ನಲ್ಲಿ ಎಷ್ಟು ದಮ್ ಇದೆ ಅಂತ. ಪೋ ಹೇಳ್ತಾನೆ, ಬೇಕಿದ್ರೆ ನಾನು ಈ ಡಾಲ್ ನ ಜೊತೆ ಟ್ರೈನಿಂಗ್ ಮಾಡ್ತೀನಿ ಅಂತ. ಶಿಫು ಹೇಳ್ತಾರೆ, ಇದನ್ನ ನಾವು ಚಿಕ್ಕ ಮಕ್ಕಳಿಗೆ ಕುಂಗ್ಫು ಕಲ್ಸೋಕೆ ಯೂಸ್ ಮಾಡೋದು. ಸರಿ, ಹಾಗಿದ್ರೆ ನೀನ್ ತೋರ್ಸು, ನಿನ್ಗೆ ಏನ್ ಮಾಡೋಕ್ ಬರುತ್ತೆ ಅಂತ. ಅಲ್ಲಿಗೆ ಫ್ಯೂರಿಯಸ್ 5 ಕೂಡ ಮುಂದೆ ಬಂದ್ರು. ನೋಡೋಣ ಈ ಪಾಂಡಗೆ ಅಂತದ್ದೇನು ಬರುತ್ತೆ ಅಂತ ನೋಡೋಕೋಸ್ಕರ. ಶಿಫು ಹೇಳ್ತಾರೆ, ಆ ಡಾಲ್ ಗೆ ಪಂಚ್ ಮಾಡಿ ತೋರ್ಸು. ಪೋ ಹೇಳ್ತಾನೆ, ನಾನು ಇವಾಗ ಅಷ್ಟೇ ತಿಂದಿದ್ದು, ಸೊ ಸ್ವಲ್ಪ ವಾರ್ಮ್ ಅಪ್ ಮಾಡಿ ಪಂಚ್ ಮಾಡ್ತೀನಿ ಅಂತ. ಶಿಫು ಕೂಗ್ತಾರೆ, ಪಂಚ್ ಮಾಡು ಆ ಡಾಲ್ ಗೆ. ಅಂಡ್ ಪೋ ಪಂಚ್ ಮಾಡ್ತಾನೆ ಮತ್ತೆ ಅದು ತಿರ್ಗಾ ಅವನನ್ನೇ ಆಚೆ ತಳ್ಳಿಬಿಡುತ್ತೆ ಟ್ರೈನಿಂಗ್ ಏರಿಯಾ ಹತ್ರ. ಅಂಡ್ ಪೋಗಂತೂ ಕಂಟ್ರೋಲೇ ಆಗ್ತಾ ಇಲ್ಲ. ಅವನು ಉಲ್ಟಾ ಸೀದಾ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅಲ್ಲಿರೋ ವಸ್ತುಗಳಿಂದ ಹೊಡೆತ ತಿನ್ಸ್ಕೊಳ್ತಾ ಇದ್ದಾನೆ. ಮತ್ತೆ ಕೆಳಗ್ ಬಿದ್ದು ಇಲ್ಲೂ ಕೂಡ ಸರಿಯಾಗಿ ಹೊಡೆತ ತಿನ್ಸ್ಕೊಳ್ತಾನೆ. ಬಟ್ ಅದು ಅವನನ್ನ ಮುಂದೆ ತಳ್ಳುತ್ತೆ. ಅಂಡ್ ಇಲ್ಲಿ ಬೆಂಕಿ ಕೂಡ ಅವನ್ಗೆ ತಾಗುತ್ತೆ. ಮತ್ತೆ ಫೈನಲಿ ಅದನ್ನ ದಾಟದ ನಂತರ ಪೋ ಹರಿತಾ ಮುಂದೆ ಬರ್ತಾನೆ. ಮಾಸ್ಟರ್ ಶಿಫು ಹೇಳ್ತಾರೆ, ಇವಾಗ ನಾನ್ ನಿನ್ಗೆ ಸ್ಟಾರ್ಟಿಂಗ್ ನಿಂದ ಕಲಿಸ್ತೀನಿ ಕುಂಗ್ಫೂನ ಅಂತ. ಅಂಡ್ ಹಾಗೆ ರಾತ್ರಿ ಕೂಡ ಆಗುತ್ತೆ. ಇಲ್ಲಿ ಫ್ಯೂರಿಯಸ್ 5 ತನ್ನ ಟೆಂಪಲ್ ಗೆ ಹೋಗ್ತಾ ಇದ್ದಾರೆ. ಅವರು ದಾರಿಲಿ ಮಾತಾಡ್ಕೊಳ್ತಾರೆ, ಏನಂದ್ರೆ ಗೊತ್ತಿಲ್ಲ ಮಾಸ್ಟರ್ ಉಗ್ವೆ ಅವನನ್ನ ಯಾಕೆ ಆರಿಸಿದ್ರು ಅಂತ. ಅವನ್ಗಂತೂ ಕುಂಗ್ಫೂನ ಕೆ ಕೂಡ ಬರಲ್ಲ. ಅಷ್ಟೇನು ತನ್ನ ಕಾಲ್ನ ಕೂಡ ಅವನ್ಗೆ ಬಗ್ಗೆ ನೋಡ್ಕೊಳಕ್ ಆಗಲ್ಲ. ಅವನು ಟ್ರೈನಿಂಗ್ ನಿಂದ ಸಾಯ್ತಾ ಇದ್ರೆ ಸಾಕು ಅಂತ. ಮತ್ತೆ ಅವ್ರ ಮಾತನ್ನ ಪೋ ಕೇಳಿಸ್ಕೊಂಡಿರ್ತಾನೆ ಹಿಂದಿಂದ. ಪೋ ನೂಡಲ್ಸ್ ನ ತಿಂದು ನಿಜವಾಗ್ಲೂ ದಪ್ಪ ಆಗ್ಬಿಟ್ಟಿದ್ದಾನೆ. ಸೊ ನೀವು ನೂಡಲ್ಸ್ ನ ತಿನ್ನೋಕ್ ಹೋಗ್ಬೇಡಿ. ಅಂಡ್ ಪೋ ನಿಧಾನಕ್ಕೆ ಟೆಂಪಲ್ ಗೆ ಬರ್ತಾನೆ, ಏನು ಸದ್ದಾಗದೆ ಇದ್ದಂಗೆ. ಮತ್ತೆ ಅವ್ನ ವೇಟ್ ಇಂದ ಫ್ಲೋರ್ ಹೊಡೆದೋಗುತ್ತೆ. ಅಂಡ್ ಅವನು ಓಡ್ತಾ ಒಂದ್ ರೂಮ್ ನ ಡೋರ್ ನ ಓಪನ್ ಮಾಡ್ತಾನೆ. ಅಂಡ್ ಇದು ಕ್ರೇನ್ ನ ರೂಮ್ ಆಗಿತ್ತು. ಪೋ ಹೇಳ್ತಾನೆ, ನಾನ್ ನಿಮ್ಮ ತುಂಬಾ ದೊಡ್ಡ ಫ್ಯಾನ್. ಮತ್ತೆ ನೀವು ಸಾವಿರಾರು ಡೀಮನ್ಸ್ ನ ಅದೇಗೆ ಸೋಲ್ಸಿದ್ರಿ, ನನ್ಗೂ ಕುಂಗ್ಫು ಅಂದ್ರೆ ಇಷ್ಟ ಅಂತ ಹೇಳ್ತಾನೆ. ಕ್ರೇನ್ ಹೇಳ್ತಾನೆ, ಈ ರೂಮ್ ನಿನ್ಗೆ ಸೇರಿದ್ದಲ್ಲ, ಅಂದ್ರೆ ಈ ರೂಮ್ ನಂದು, ನಿನ್ ರೂಮ್ ಬೇರೆ ಕಡೆ ಇದೆ, ಅಲ್ಲೇ ಹೋಗು, ನನ್ಗೆ ಏನಿದ್ರೆ ಬರ್ತಾ ಇದೆ ಅಂತ ಹೇಳ್ತಾನೆ. ಸೊ ಪೋ ಗುಡ್ ನೈಟ್ ಅಂತ ಹೇಳಿ ಮುಂದಿನ ರೂಮ್ ಗೆ ಹೋಗ್ತಾನೆ. ಟೈಗ್ರೆಸ್ ಡೋರ್ ನ ಓಪನ್ ಮಾಡಿ ಪೋನ ಮುಖದ ಮುಂದೆನೆ ಹೇಳ್ತಾಳೆ, ಈ ಜೇಟ್ ಪ್ಯಾಲೇಸ್ ಗೆ ನೀನ್ ಸೇರಲ್ಲ, ನಾಳೆ ಬೆಳಿಗ್ಗೆ ಆಗೋ ಅಷ್ಟರಲ್ಲಿ ಹೋಗ್ಬಿಡು ಇಲ್ಲಿಂದ ಅಂತ. ಮತ್ತೆ ಬಾಗ್ಲನ್ನ ಕ್ಲೋಸ್ ಮಾಡ್ಬಿಡ್ತಾಳೆ. ಪೋ ಅಂತೂ ಎಲ್ಲ ಕಡೆ ಡಿಸಪಾಯಿಂಟ್ಮೆಂಟ್ ನ ಫೇಸ್ ಮಾಡ್ತಾ ಇದ್ದಾನೆ ಗುರು. ಅಂಡ್ ಆ ಜಾಗನ ಬಿಟ್ಟು ಎಲ್ಲ ಮುಗಿದ ನಂತರ ಅವನು ಹೊರಗಡೆ ಬಂದಿರ್ತಾನೆ. ಅಲ್ಲಿಗೆ ಮಾಸ್ಟರ್ ಉಗ್ವೆ ಕೂಡ ಬಂದು ಹೇಳ್ತಾರೆ, ಈ ಮರ ತುಂಬಾ ಸ್ಪೆಷಲ್ ಅಂತ. ಇಲ್ಲಿ ಪೋ ಅಂತೂ ಆ ಮರದ ಹಣ್ಣನ್ನ ತುಂಬ್ಕೊಂಡು ಇಟ್ಕೊಂಡಿದ್ದಾನೆ ಬಾಯಲ್ಲಿ. ಅವ್ನು ಹೇಳ್ತಾನೆ, ಸಾರಿ ನನಗೆ ಗೊತ್ತಾಗ್ಲಿಲ್ಲ, ನಾನು ಇದನ್ನ ಯಾವ್ದೋ
ನಾರ್ಮಲ್ ಮರ ಅನ್ಕೊಂಡಿದ್ದೆ. ಮೇ ಬಿ ನೀನ್ ಬೇಜಾರಾಗಿದ್ಯಾ, ಬೇಜಾರಾಗಿದ್ದಾಗ ಮನುಷ್ಯ ತಿನ್ನೋಕ್ ಹೋಗ್ತಾನೆ ಅಂತ. ಬಟ್ ಪೋ ಕೇಳ್ತಾನೆ, ನೋ ಹಾಗೇನು ಇಲ್ಲ, ನಿಮ್ಗೆ ಯಾಕೆ ಹಾಗನ್ಸುತ್ತೆ ಅಂತ. ಮಾಸ್ಟರ್ ಉಗ್ವೆ ಕೇಳ್ತಾರೆ, ಹಾಗಿದ್ರೆ ನೀನ್ ಯಾಕೆ ಬೇಜಾರಾಗಿದ್ಯಾ ಅಂತ. ಮತ್ತೆ ನಿಮ್ಗಂತೂ ಗೊತ್ತು, ಪೋ ಹೇಳ್ತಾನೆ ಫ್ಯೂರಿಯಸ್ 5 ಅಲ್ಲಿ ಯಾರು ನನ್ನ ಇಷ್ಟಪಡಲ್ಲ, ಮತ್ತೆ ಗೊತ್ತಿಲ್ಲ ಶೀಫು ಹೇಗೆ ನನ್ನ ಡ್ರ್ಯಾಗನ್ ವಾರಿಯರ್ ಆಗಿ ಮಾಡ್ತಾರೆ ಅಂತ. ಫ್ಯೂರಿಯಸ್ 5 ನ ತರ ನನ್ನ ಹತ್ರ ಯಾವ್ದೋ ಸ್ಕಿಲ್ ಇಲ್ಲ, ಮತ್ತೆ ಅಬಿಲಿಟಿ ಕೂಡ ಇಲ್ಲ. ಮೇ ಬಿ ನಾನ್ ಕುಂಗ್ಫುನ ಬಿಟ್ಟು ನೂಡಲ್ ಮಾಡ್ಬೇಕು ಅಂತ ಹೇಳ್ತಾನೆ. ಮಾಸ್ಟರ್ ಉಗ್ವೆ ಹೇಳ್ತಾರೆ, ನೀ ನೂಡಲ್ಸ್ ನ ಮಾಡ್ತೀಯೋ ಅಥವಾ ಕುಂಗ್ಫು ಮಾಡ್ತೀಯೋ, ಆದ್ರೆ ನೆನ್ಪಿಟ್ಕೋ, ನಿನ್ನೆ ಒಂದು ಇತಿಹಾಸ ಆಗಿದೆ, ನಾಳೆ ಇನ್ನೂ ರಹಸ್ಯವಾಗೇ ಇದೆ, ಅಂಡ್ ಇವತ್ತು ನಿಂದೆ ಆಗಿದೆ, ಬಾಕಿ ನೀನ್ ಅದನ್ನ ಹೇಗ್ ಬಳಸ್ಕೊಳ್ತೀಯೋ ಅದು ನಿನ್ಗೆ ಬಿಟ್ಟಿದ್ದು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇಲ್ಲಿ ಚೋರ್ಗಾಂವ್ ಪ್ರಿಸನ್ ಅಲ್ಲಿ ಟೈಲಂಗ್ ಎಚ್ಚರಾದ ಅಂಡ್ ಅವನು ಆ ಶೀಲ್ಡ್ ನ ಮುರ್ದಾಕ್ತಾನೆ. ನೋಡಿ ಗೈಸ್, ಇದೆ ಟೈಲಂಗ್. ಮತ್ತೆ ಇಲ್ಲಿ ಲೀಡರ್ ಹೇಳ್ತಾರೆ ಅವನ್ನ ಟ್ರ್ಯಾಪ್ ಮಾಡೋಕೆ, ಮತ್ತೆ ಗಾರ್ಡ್ಸ್ ಆರೋನ ಶೂಟ್ ಮಾಡ್ತಾರೆ. ಆದ್ರೆ ಟೈಲಂಗ್ ಅವೆಲ್ಲದ್ರಿಂದ ಪಾರಾಗಿ ಬಾಣದಿಂದನೇ ವೇಡಿನ ಬಿಡಿಸ್ಕೊಳ್ತಾನೆ ಅಂಡ್ ಅಲ್ಲಿರೋ ಬಾಣಗಳನ್ನ ಗೋಡೆಗೆ ಶೂಟ್ ಮಾಡ್ತಾನೆ, ಮತ್ತೆ ಅದ್ರ ಮೇಲೆ ಹತ್ತಾನೆ ಎಸ್ಕೇಪ್ ಆಗೋಕೆ. ಬಟ್ ಲೀಡರ್ ಕೂಡ ಆರ್ಕರ್ಸ್ ಗೆ ಬಾಣಗಳನ್ನ ಮೇಲಿಂದ ಶೂಟ್ ಮಾಡೋಕೆ ಹೇಳ್ತಾನೆ. ಟೈಲಂಗ್ ಅಲ್ಲಿರೋ ಈ ಕಟ್ಟಿಗೆ ಲಿಫ್ಟ್ ನ ಡಿಫೆನ್ಸ್ ಗೋಸ್ಕರ ಯೂಸ್ ಮಾಡ್ತಾನೆ, ಮತ್ತೆ ಆರೋಸ್ ಎಲ್ಲ ಅದಕ್ಕೆ ತಾಗುತ್ತೆ ಅಂಡ್ ಇಲ್ಲಿ ಗಾರ್ಡ್ ಸರ್ಪಲಿನ ಮುರ್ದಾಕ್ತಾನೆ. ಇದರಿಂದ ಈ ಕಟ್ಟಿಗೆ ಲಿಫ್ಟ್ ಕೆಳಗೆ ಬಾಣದ ರಾಶಿಯಲ್ಲಿ ಬೀಳುತ್ತೆ. ಆದ್ರೆ ಟೈಲಂಗ್ ಮೇಲೆ ಬಂದ ಮತ್ತೆ ಸರ್ಪಲಿನ ಯೂಸ್ ಮಾಡಿ ಮೇಲಿನ ಫ್ಲೋರ್ ಗೆ ಬರ್ತಾನೆ, ಮತ್ತೆ ಅಲ್ಲಿರೋ ಗಾರ್ಡ್ಸ್ ನ ಹೊಡೆದಾಕ್ತಾನೆ. ಇದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ ಟೈಲಂಗ್ ಎಷ್ಟು ಪವರ್ಫುಲ್ ಅಂಡ್ ಡೇಂಜರಸ್ ಅಂತ. ಅಂಡ್ ಹಂಗೆ ಎಲ್ಲ ಗಾರ್ಡ್ಸ್ ನು ಫೈಟ್ ಮಾಡ್ತಾ ಅವನು ಲಾಸ್ಟ್ ಫ್ಲೋರ್ ಗೆ ಬರ್ತಾನೆ. ಇಲ್ಲಿ ಝೆಂಗ್ ಅಂತೂ ಹೆದರ್ಕೊಂಡಿದ್ದಾನೆ. ಲೀಡರ್ ಗಾರ್ಡ್ಸ್ ಗೆ ಕಮಾಂಡ್ ಮಾಡ್ತಾನೆ, ಮತ್ತೆ ಅವರ ಮೇಲಿರೋ ಕಲ್ಲುಗಳಿಗೆ ಬಾಣನ ಶೂಟ್ ಮಾಡಿ ಕೆಳಗೆ ಬೀಳಿಸ್ತಾರೆ. ಇದರಿಂದ ಬ್ರಿಡ್ಜ್ ಒಡೆದೋಗುತ್ತೆ, ಮತ್ತೆ ಟೈಲಂಗ್ ಕೆಳಗೆ ಬೀಳ್ತಾನೆ. ಬಟ್ ಅವನು ಕೆಳಗಡೆ ಬೀಳ್ತಾ ಇರೋ ಕಲ್ಲುಗಳ ಮೇಲೆ ಜಿಗಿದು ಮೇಲೆ ಇರ್ತಾನೆ. ಹಾಗೆ ಮೇಲೆ ಬರ್ತಾ ಒಂದು ಕಲ್ಲನ್ನ ಹಿಡಿತಾನೆ. ಆದ್ರೆ ಅವನ್ ಹಿಡ್ದಿರೋ ಕಲ್ಲಿಗೆ ಬಾಂಬ್ ನ ಫಿಕ್ಸ್ ಮಾಡಿದ್ರು. ಬಟ್ ಟೈಲಂಗ್ ಕೂಡ ಬುದ್ಧಿವಂತ, ಅವನು ಬಾಂಬ್ ನ ಫ್ಯೂಸ್ ನ ಎಳೆದು ಮೇಲೆ ಬರ್ತಾನೆ. ಇವಾಗಂತೂ ಲೀಡರು ಹೆದರೋದ, ಮತ್ತೆ ಟೈಲಂಗ್ ಅವರ ಮೇಲೆನೆ ಆ ಬಾಂಬ್ ನ ಎಸದ್ ಬಿಡ್ತಾನೆ. ಅಂಡ್ ಬೂಮ್, ಬಾಗ್ಲು ಒಡೆದೋಯ್ತು. ಝೆಂಗ್ ಇನ್ನು ಬದ್ಕೊಂಡಿದ್ದಾನೆ. ಎಲ್ಲಾ ಗಾರ್ಡ್ಸ್ ಕೂಡ ಸತ್ತೋದ್ರು ಅನ್ಸುತ್ತೆ. ಇಲ್ಲಿ ಟೈಲಂಗ್ ಬಂದು ಝೆಂಗ್ ನ ಮೇಲೆತ್ತಿ ಹೇಳ್ತಾನೆ, ಆ ಶೀಪು ನಿನ್ನ ಕಳಿಸಿದ್ದು ಒಳ್ಳೇದಾಯ್ತು, ಅವನ್ಗೆ ಹೇಳ್ಬಿಡು ಇತಿಹಾಸದ ನಿಜವಾದ ಡ್ರ್ಯಾಗನ್ ವಾರಿಯರ್ ಬರ್ತಾ ಇದ್ದಾನೆ ಮನೆಗೆ ಅಂತ. ಮತ್ತೆ ಝೆಂಗ್ ನ ಬಿಡ್ತಾನೆ ಮೇಲೆ. ಅಂಡ್ ಇಲ್ಲಿ ಟೆಂಪಲ್ ನಲ್ಲಿ ಬೆಳಿಗ್ಗೆ ಆಯ್ತು. ಶೀಫು ಟೆಂಪಲ್ ಗೆ ಬರ್ತಾನೆ. ಫ್ಯೂರಿಯಸ್ 5 ಆಲ್ರೆಡಿ ಎದ್ದಿದ್ದಾರೆ. ಬಟ್ ಶೀಫು ಪೋನ ರೂಮ್ ಗೆ ಬಂದು ನೋಡಿದ್ರೆ ಅವನಲ್ಲಿ ಇಲ್ವೇ ಇಲ್ಲ. ಅವ್ರು ಅನ್ಕೊಂಡ್ರು ಅವನು ಓಡೋದ ಅಂತ. ಸೊ ಅವರು ಟ್ರೈನಿಂಗ್ ಗ್ರೌಂಡ್ ಗೆ ಹೋಗ್ತಾ ಇರ್ತಾರೆ. ಅಂಡ್ ಮುಂದೆ ನೋಡಿದ್ರೆ ಪೋ ಸಿಕ್ಕಾಕೊಂಡ್ ಬಿದ್ದಾನೆ. ಪ್ರಾಕ್ಟೀಸ್ ಮಾಡೋಕ್ ಹೋಗಿ ಕ್ರೇನ್ ಬಂದು ಪೋನ ಈಚೆ ಎಳಿತಾನೆ. ಶೀಫು ಹೇಳ್ತಾರೆ, ನೀನ್ ಏನ್ ಪ್ರಾಕ್ಟೀಸ್ ಮಾಡ್ತಾ ಇದೆಯೋ ಅದನ್ನ ಕಲಿಯೋಕೆ ವರ್ಷ ಹಿಡಿಯುತ್ತೆ, ನೀನೇನ್ ಅನ್ಕೊಂಡೆ ಅದನ್ನ ಬೆಳಗ್ಗೆ ಮಾಡ್ಬಿಡ್ಬೋದು ಅಂತಾನೆ. ನೋ ವೇ, ಚಾನ್ಸೇ ಇಲ್ಲ. ಪೋ ಹೇಳ್ತಾನೆ, ನೀವು ನನ್ಗೆ ಕುಂಗ್ಫುನ ಕಲ್ಸೋಕೆ ಸ್ಟಾರ್ಟ್ ಮಾಡಿ ಅಂತ. ಅಂಡ್ ಪೋ ಹೇಳಿದ್ದೆ ತಪ್ಪಾಯ್ತು, ಯಾಕಂದ್ರೆ ಈ ಟ್ರೈನಿಂಗ್ ನಲ್ಲಿ ಪೋ ಬರೀ ಹೊಡ್ತಾನೆ ತಿನ್ಸ್ಕೊಳ್ತಾ ಇದ್ದಾನೆ. ಅಂಡ್ ಮಾಸ್ಟರ್ ಶೀಫು ಅಂತೂ ಟ್ರೈನಿಂಗ್ ನಲ್ಲಿ ಪೋಗೆ ತುಂಬಾನೇ ಬಡಿತಾ ಇದ್ದಾರೆ. ಪಾಪ ಗುರು ಪೋ. ಸೊ ಹೀಗೆ ರಾತ್ರಿ ಆಗುತ್ತೆ. ಮತ್ತೆ ಇಲ್ಲಿ ಮ್ಯಾಂಟಿಸ್ ಅಂಡ್ ವೈಪರ್ ಪೋಗೆ ಆಕ್ಯುಪಂಕ್ಚರ್ ನಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಬಾಡಿ ಹೀಲ್ ಆಗ್ಲಿ ಅಂತ. ಪೋ ಹೇಳ್ತಾನೆ, ಮೇ ಬಿ ಮಾಸ್ಟರ್ ಶೀಫು ನನ್ನನ್ನ ಆಚೆ ಹಾಕ್ಬೇಕಂತ ಇದ್ದಾರೆ, ಅದಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ ಅಂತ. ಬಟ್ ಮ್ಯಾಂಟಿಸ್ ಹೇಳ್ತಾನೆ, ಹಾಗೇನು ಇಲ್ಲ, ಮಾಸ್ಟರ್ ಶೀಫು ಸ್ವಲ್ಪ ಕಠೋರ ಆಗಿರ್ಬಹುದು, ಆದ್ರೆ ಅವರು ಯಾವತ್ತೂ ಹಾಗೆ ಇರ್ಲಿಲ್ಲ. ವೈಪರ್ ಹೇಳುತ್ತೆ, ಒಂದ್ ಕಾಲ ಇತ್ತು ಅವರು ಕೂಡ ನಗಾಡ್ತಾ ಇದ್ರು. ಅದೇ ಟೈಮ್ ನಲ್ಲಿ ರೂಮ್ ಗೆ ಟೈಗ್ರೆಸ್ ಬರ್ತಾಳೆ. ಕ್ರೇನ್ ಬ್ಯಾಕ್ ಗ್ರೌಂಡ್ ನಲ್ಲಿ ಹೇಳ್ತಾನೆ, ನಾವು ಟೈಲಂಗ್ ನ ವಿಷಯನ ಅವನ್ಗೆ ಹೇಳೋಕ್ ಹೋಗ್ಬಾರ್ದು ಅಂತ. ಬಟ್ ಟೈಗ್ರೆಸ್ ಹೇಳ್ತಾಳೆ, ಒಂದ್ ವೇಳೆ ಅವನು ಇಲ್ಲೇ ಇರ್ತಾನೆ ಅಂದ್ರೆ ಅವನ್ಗೆ ಈ ವಿಷಯ ಗೊತ್ತಿರ್ಲೇಬೇಕು. ಪೋ ಹೇಳ್ತಾನೆ, ನನ್ಗೆ ಟೈಲಂಗ್ ನ ಬಗ್ಗೆ ಗೊತ್ತು, ಅವನು ಇಲ್ಲಿನ ಸ್ಟೂಡೆಂಟ್ ಆಗಿದ್ದ, ಮತ್ತೆ ಇತಿಹಾಸದಲ್ಲೇ ಮೊದಲು 1000 ಸ್ಕ್ರೋಲ್ಸ್ ನ ಕುಂಗ್ಫುನ ಕಲ್ತಿದ್ದ ಅಂತ. ಬಟ್ ಟೈಗ್ರೆಸ್ ಹೇಳ್ತಾಳೆ, ಅವನು ಬರೀ ಸ್ಟೂಡೆಂಟ್ ಆಗಿರ್ಲಿಲ್ಲ, ಅವನು ಶೀಫುಗೆ ಮಗು ಇದ್ದಾಗ ಸಿಕ್ಕಿದ್ದ. ನಂತರ ಶೀಫು ಟೈಲಂಗ್ ನ ಮಗನ್ ರೀತಿ ಬೆಳೆಸ್ದ. ಟೈಲಂಗ್ ಗೆ ಕುಂಗ್ಫು ಅಲ್ಲಿ ಟ್ಯಾಲೆಂಟ್ ಇತ್ತು, ಮತ್ತೆ ಶೀಫು ಅವನನ್ನ ಟ್ರೈನ್ ಮಾಡ್ದ. ಅವನು ತುಂಬಾನೇ ಶಕ್ತಿಶಾಲಿ ಆದ. ಆದ್ರೆ ಅವನ್ಗಂತೂ ಡ್ರ್ಯಾಗನ್ ಸ್ಕ್ರೋಲ್ ಬೇಕಿತ್ತು. ಉಗ್ವೆಗೆ ಗೊತ್ತಾಯ್ತು ಟೈಲಂಗ್ ಅದನ್ನ ದುರುಪಯೋಗ ಪಡಿಸ್ಕೊಳ್ತಾನೆ ಅಂತ. ಹೀಗಾಗಿ ಅವರು ಡ್ರ್ಯಾಗನ್ ಸ್ಕ್ರೋಲ್ ನ ಟೈಲಂಗ್ ಗೆ ಕೊಡ್ಲೇ ಇಲ್ಲ. ಮತ್ತೆ ಟೈಲಂಗ್ ಪೂರ್ತಿ ವ್ಯಾಲೆ ಅಂದ್ರೆ ಊರನ್ನ ಹಾಳು ಮಾಡೋಕ್ ಹೋದ. ಅಂಡ್ ಡ್ರ್ಯಾಗನ್ ಸ್ಕ್ರೋಲ್ ನ ಬಲವಂತವಾಗಿ ಪಡ್ಕೊಳ್ಳೋಕ್ ಬಂದ. ಆ ಸಂದರ್ಭದಲ್ಲಿ ಶೀಫು ಏನನ್ನ ಕಟ್ಟಿದ್ನೋ ಅದನ್ನೇ ಹೊಡಿಬೇಕಾಗಿತ್ತು. ಆದ್ರೆ ಶೀಫುಗೆ ಟೈಲಂಗ್ ನ ಕೊಲ್ಲೋಕಾಗಿಲ್ಲ. ಚಿಕ್ಕಂದಿನಿಂದ ಸಾಕಿದ್ದ, ಹೇಗಾಗತ್ತೆ ಕೊಲ್ಲೋಕೆ. ಸೊ ಉಗ್ವೆ ಅವನನ್ನ ಪ್ರಜ್ಞೆ ತಪ್ಪಿಸ್ಬಿಟ್ರು. ಮತ್ತೆ ನಂತರ ಟೈಲಂಗ್ ನ ಜೈಲ್ಗೆ ಹಾಕಿದ್ರು. ಸುಮಾರು 20 ವರ್ಷ ಆಗಿದೆ. ಟೈಲಂಗ್ ಇನ್ನೂ ಅದೇ ಜೈಲ್ ನಲ್ಲಿದ್ದಾನೆ. ಶೀಫು ಟೈಲಂಗ್ ನ ಎಷ್ಟು ಪ್ರೀತಿಸಿದ್ನೋ ಅಷ್ಟು ಯಾರನ್ನು ಪ್ರೀತಿಸಲೇ ಇಲ್ಲ. ಮತ್ತೆ ಶೀಫು ಈಗ ಅದನ್ನೇ ಸರಿ ಮಾಡ್ಬೇಕು ಅಂತ ಇದ್ದಾರೆ. ನಿಜವಾದ ಡ್ರ್ಯಾಗನ್ ವಾರಿಯರ್ ನ ಟ್ರೈನ್ ಮಾಡೋದು. ಆದ್ರೆ ಅವರು ನಿನ್ ಜೊತೆ ಸಿಕ್ಬಿದ್ದಿದ್ದಾರೆ, ಒಂದು ದಪ್ಪ ಪಾಂಡ ಅಂತ. ಮತ್ತೆ ಇಲ್ಲಿ ಪೋ ಎಕ್ಸ್ಪ್ರೆಷನ್ ಬದಲಾಗುತ್ತೆ. ಟೈಗ್ರೆಸ್ ಹೊಡೆಯೋಕ್ ಹೋಗ್ತಾಳೆ. ಬಟ್ ಮ್ಯಾಂಟಿಸ್ ಹೇಳ್ತಾನೆ, ನಾನ್ ತಪ್ಪಾಗಿರೋ ಜಾಗಕ್ಕೆ ಚುಚ್ಬಿಟ್ಟಿದ್ದೆ, ಸಾರಿ ಅಂತ. ರಾಂಗ್ ಟೈಮ್ ನಲ್ಲೂ ನಗಾಡೋ ಹ್ಯಾಬಿಟ್ ನನ್ಗೂ ಇದೆ ಗುರು. ಇಲ್ಲಿ ಶೀಫು ಧ್ಯಾನ ಮಾಡ್ತಾ ಇದ್ದಾಗ ಝೆಂಗ್ ಬರ್ತಾನೆ. ಶೀಫು ಕೇಳ್ತಾನೆ, ಏನಾದ್ರೂ ಗುಡ್ ನ್ಯೂಸ್ ಇದ್ರೆ ಹೇಳು ಅಂತ. ಆದ್ರೆ ನಿಮ್ಗಂತೂ ಗೊತ್ತೇ ಇದೆ, ಝೆಂಗ್ ಹೇಳ್ತಾನೆ ಟೈಲಂಗ್ ತಪ್ಸ್ಕೊಂಡ್ಬಿಟ್ಟ ಜೈಲ್ ನಿಂದ ಅಂತ. ಅಂಡ್ ಶೀಫು ಬಂದ್ ಹೇಳ್ತಾನೆ ಉಗ್ವೆಗೆ. ಉಗ್ವೆ ಹೇಳ್ತಾರೆ, ಇದು ಖಂಡಿತ ಬ್ಯಾಡ್ ನ್ಯೂಸ್, ನೀನ್ ಇವಾಗ ಪೋನ ಡ್ರ್ಯಾಗನ್ ವಾರಿಯರ್ ಮಾಡ್ಲೇಬೇಕು ಅಂತ. ಬಟ್ ಶೀಫು ಹೇಳ್ತಾರೆ, ಆ ಪಾಂಡ ಮೇಲಿಂದ ಬಿದ್ದಿದ್ದು, ಕೋಇನ್ಸಿಡೆಂಟ್ಲಿ ಅವನು ಡ್ರ್ಯಾಗನ್ ವಾರಿಯರ್ ಆಗೋಕೆ ಸಾಧ್ಯನೇ ಇಲ್ಲ. ಬಟ್ ಉಗ್ವೆ ಹೇಳ್ತಾರೆ, ಶೀಫು ಈ ಮರನ ನೋಡು, ನಾನ್ ಕಾಯಿಗಳನ್ನ ಹಣ್ಣಾಗಿ ಮಾಡೋಕಾಗಲ್ಲ, ಮತ್ತೆ ಹೂಗಳನ್ನು ಕೂಡ ಅರಳಿಸೋಕಾಗಲ್ಲ, ಸಮಯಕ್ಕೋಸ್ಕರ ಕಾಯಿ
ಕಾಯ್ಬೇಕು ಅಷ್ಟೇ. ಆದ್ರೆ ಶೀಫುನು ಹೇಳ್ತಾರೆ ಕೆಲವೊಂದು ನಮ್ಮ ಕೈಲಿರುತ್ತೆ, ನಾನು ಈ ಮರದ ಹಣ್ಣುಗಳನ್ನ ಬೇಕಾದಾಗ ಕೀಳ್ಬೋದು, ಮತ್ತೆ ಅದ್ರ ಬೀಜನ ಎಲ್ಲಿ ಹೂತಾಕ್ಬೇಕೋ ಅಲ್ಲಿ ಹೂತಾಕ್ಬೋದು ಅಂತ. ಆದ್ರೆ ಹೂಗು ಹೇಳ್ತಾರೆ ನೀನೇನೇ ಮಾಡಿದ್ರು ಆ ಬೀಜ ಮುಂದೆ ಮಾವಿನ ಹಣ್ಣೆ ಆಗೋದು, ಬಾಕಿ ನೀನು ಸೇಬುನ ಬೇಡ್ಕೊಳ್ತೀಯೋ ಅಥವಾ ಕಿತ್ತಳೆನ ಅದು ಬದ್ಲಾಗಲ್ಲ. ಶೀಫು ಹೇಳ್ತಾರೆ ಮಾವಿನ ಹಣ್ಣು ಟೈಲಂಗ್ ನ ಸೋಲ್ಸೋಕ್ ಆಗಲ್ಲ, ಬಟ್ ಹೂಗು ಹೇಳ್ತಾರೆ ಮೇ ಬಿ ಆಗುತ್ತೆ ಒಂದ್ ವೇಳೆ ನೀನು ಅದನ್ನ ಸರಿಯಾಗಿ ಬೆಳೆಸಿದ್ರೆ. ಕೊನೆಗೆ ಹೂಗುವೆ ಶೀಫುಗೆ ಹೇಳ್ತಾರೆ ನೀನು ನಂಬು ಎಲ್ಲ ಸರಿ ಹೋಗುತ್ತೆ, ಮತ್ತೆ ನೀನೀಗ ನಿನ್ನ ಯಾತ್ರೆನ ನಾನಿಲ್ದೆ ಮುಂದುವರ್ಸು. ಅಂಡ್ ಹೂಗುವೆ ಗುಡ್ ಬೈ ಹೇಳ್ತಾರೆ, ಅಂದ್ರೆ ಹೂಗುವೆ ಪ್ರಾಣ ಬಿಡ್ತಾರೆ ಅದೇ ಟೈಮ್ ನಲ್ಲಿ. ಅಂಡ್ ಇಲ್ಲಿ ಪೋ ಡಿನ್ನರ್ ನಲ್ಲಿ ತಮಾಷೆ ಮಾಡ್ತಾ ಟೈಮ್ ಪಾಸ್ ಮಾಡ್ಕೊಂಡು ಎಲ್ಲ ನಗಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿಗೆ ಶೀಫು ಬಂದ್ ಹೇಳ್ತಾರೆ ಟೈಲಂಗ್ ಅಲ್ಲಿ ಎಸ್ಕೇಪ್ ಆಗಿದ್ದಾನೆ, ಮತ್ತೆ ನೀವ್ ಇಲ್ಲಿ ಮಕ್ಳಿ ರೀತಿ ನಗಾಡ್ತಾ ಇದ್ದೀರಾ, ಇನ್ನು ಟೈಲಂಗ್ ನ ತಡೆಯೋಕಾಗೋದು ಡ್ರ್ಯಾಗನ್ ವಾರಿಯರ್ ಗೆ ಮಾತ್ರ. ಬಟ್ ಪೋ ಹೇಳ್ತಾನೆ ಟೈಲಂಗ್ ನ ನಾನ್ ತಡೆಯೋದ. ಟೈಗ್ರೆಸ್ ಹೇಳ್ತಾಳೆ ಮಾಸ್ಟರ್ ನಾವು ಟೈಲಂಗ್ ನ ತಡಿತೀವಿ, ಅವನನ್ನ ಸೋಲ್ಸಿವಿ, ಇಷ್ಟ ದಿನ ನೀವು ಟ್ರೈನಿಂಗ್ ಮಾಡಿದ್ಯಾಕೆ ನಮ್ಮನ್ನ. ಬಟ್ ಶೀಫು ಹೇಳ್ತಾರೆ ಟೈಲಂಗ್ ನ ಸೋಲ್ಸೋದು ನೀವಲ್ಲ, ಅದು ಡ್ರ್ಯಾಗನ್ ವಾರಿಯರ್ ಅಂದ್ರೆ ಈ ಪಾಂಡ. ಬಟ್ ಪೋ ಇದಕ್ಕಿದ್ದಂಗೆ ಓಡೋದ ಗುರು ಟೈಲಂಗ್ ನ ಹೆಸರು ಕೇಳ್ತಾನೆ. ಆದ್ರೆ ಶೀಫು ಬಂದು ಪೋನ ತಡಿತಾರೆ. ಪೋ ಹೇಳ್ತಾನೆ ನಾನ್ ಡ್ರ್ಯಾಗನ್ ವಾರಿಯರ್ ಅಲ್ಲ, ನೀವು ಮೊದ್ಲು ನನ್ನ ಇಲ್ಲಿಂದ ಆಚೆ ಹಾಕೋಕೆ ಟ್ರೈ ಮಾಡಿದ್ರಿ, ಮತ್ತೆ ನನ್ನ ಯಾರು ನಂಬಲೇ ಇಲ್ಲ. ಬಟ್ ಶೀಫು ಹೇಳ್ತಾರೆ ಹೌದು, ಆದ್ರೆ ನೀನೇ ಡ್ರ್ಯಾಗನ್ ವಾರಿಯರ್, ಮತ್ತೆ ನನ್ಗೆ ನನ್ ಮೇಲೆ ನಂಬಿಕೆ ಇದೆ, ಸೊ ನೀನು ನನ್ನನ್ನ ನಂಬು. ಪೋ ಹೇಳ್ತಾನೆ ನಾನ್ ಡ್ರ್ಯಾಗನ್ ವಾರಿಯರ್ ಅಲ್ಲ, ಮತ್ತೆ ನೀನ್ ನನ್ ಮಾಸ್ಟರ್ ಕೂಡ ಅಲ್ಲ. ಶೀಫು ಕೇಳ್ತಾನೆ ಹಾಗಿದ್ರೆ ನೀನ್ ಇಲ್ಲಿಂದ ಹೋಗ್ಬೇಕಿತ್ತು ಮೊದ್ಲೆ, ಯಾಕೆ ಇನ್ನು ಇಲ್ಲಿ ಇದ್ದೀಯಾ ಅಂತ. ಪೋ ಹೇಳ್ತಾನೆ ನಾನ್ ಇಲ್ಲೇ ಇದ್ದೆ, ಯಾಕಂದ್ರೆ ನಾನ್ ಅನ್ಕೊಂಡಿದ್ದೆ ನನ್ನನ್ನ ನೀನು ಬದಲಾಯಿಸಬಹುದು ಅಂತ. ಆ ಜೀವನಕ್ಕಿಂತ ಇಲ್ಲಿ ಜೀವನ ಚೆನ್ನಾಗಿದೆ, ನಾನಾಗಿರೋಕೆ ಇಷ್ಟ ಇಲ್ಲ ಅದಕ್ಕೆ, ಮತ್ತೆ ನೀನು ಚೀನಾದಲ್ಲೇ ಗ್ರೇಟೆಸ್ಟ್ ಕುಂಗ್ ಫು ಟೀಚರ್, ನೀ ನನ್ನ ಬದಲಾಯಿಸೋಕಾಗಲ್ವಾ ಅಂತ. ಶೀಫು ಹೇಳ್ತಾರೆ ನಾನಂತೂ ನಿನ್ನ ಡ್ರ್ಯಾಗನ್ ವಾರಿಯರ್ ಆಗಿ ಮಾಡೇ ಮಾಡ್ತೀನಿ. ಪೋ ಹೇಳ್ತಾನೆ ನೀ ನನ್ನಂತವನನ್ನ ಡ್ರ್ಯಾಗನ್ ವಾರಿಯರ್ ಆಗಿ ಅದ್ ಹೇಗೆ ಚೇಂಜ್ ಮಾಡ್ತೀಯ ಅಂತ. ಟೈಲಂಗ್ ಅಲ್ಲೇ ಎಲ್ಲೋ ಹತ್ರದಲ್ಲೇ ಇದ್ದಾನೆ, ಮತ್ತೆ ನಮ್ಮ ಹತ್ರ ಬಂದೇ ಬರ್ತಾನೆ. ಹಂಗೆ ಬರೋಕ್ 100 ವರ್ಷ ತಗೊಂಡ್ರು ಕೂಡ ನನ್ನನ್ನ ನೀನು ಡ್ರ್ಯಾಗನ್ ವಾರಿಯರ್ ಆಗಿ ಹೇಗ್ ಮಾಡ್ತೀಯಾ, ಹೇಗೆ ನನ್ಗೂ ಗೊತ್ತಿಲ್ಲ. ಇಲ್ಲಿ ಮೇಲೆ ಟೈಗ್ರೆಸ್ ಇವೆಲ್ಲ ಕೇಳಿಸ್ಕೊಂಡಿದ್ಲು. ಅವಳು ಇವಾಗ ಟೌನ್ ನ ಬಳಿ ಹೋಗ್ತಾಳೆ. ಅಲ್ಲಿಗೆ ವೈಪರ್, ಮ್ಯಾಂಟಿಸ್, ಮಂಕಿ, ಕ್ರೇನ್ ಕೂಡ ಬಂದ್ರು, ನಾವು ಬರ್ತೀವಿ ಅಂತ ಹೆಲ್ಪ್ ಮಾಡೋಕೆ. ಇವಾಗ ನೋಡ್ಬೇಕು ಫ್ಯೂರಿಯಸ್ 5 ಟೈಲಂಗ್ ನ ಅದೇಗೆ ಸೋಲ್ಸುತ್ತೆ ಅಂತ. ಅಂಡ್ ಹಾಗೆ ಬೆಳಿಗ್ಗೆ ಆಗುತ್ತೆ. ಇಲ್ಲಿ ಶೀಫುಗೆ ಏನೋ ಸದ್ ಕೇಳಿಸ್ತಾ ಇದೆ. ಸೊ ಅವರು ಅಲ್ಲಿ ಬಂದು ಒಳಗೆ ನೋಡಿದ್ರೆ ಇದಂತೂ ಪೋ ಅಲ್ಲಿರೋ ಸ್ನಾಕ್ಸ್ ಎಲ್ಲ ತಿಂತಾ ಇದ್ದಾನೆ. ನಿಜವಾಗ್ಲೂ ತಿಂಡಿ ಪೋತ ಗುರು ಪೋ. ಬಟ್ ಶೀಫುಗೆ ಇದನ್ನ ನೋಡಿ ಒಂದು ಲೆಜೆಂಡರಿ ಐಡಿಯಾ ಬರುತ್ತೆ. ಒಂದ್ ವೇಳೆ ಪೋಗೆ ತಿನ್ನೋದಿಷ್ಟ ಅಂದ್ರೆ ಅವನ್ಗೆ ತಿನ್ನೋ ಕೊಡದೆ ಟ್ರೈನ್ ಮಾಡಿಸಬಹುದು ಅಂತ. ಸೊ ಶೀಫು ಪೋನ ಈ ಬೆಟ್ಟಕ್ಕೆ ಕರ್ಕೊಂಡ್ ಬರ್ತಾರೆ. ಶೀಫು ಮುಂದೆ ಬರ್ತಾರೆ ಮತ್ತೆ ಹೇಳ್ತಾರೆ ಪೋ ಇದು ನಾರ್ಮಲ್ ನದಿ ಅಲ್ಲ, ಇದು ತುಂಬಾ ಪವಿತ್ರವಾದ ಸ್ಥಳ, ಇಲ್ಲೇ ಕುಂಗ್ಫುನ ಉಗಮ ಆಗಿದ್ದು. ಎಸ್ ಗಾಯ್ಸ್, ಇಲ್ಲೇ ಮಾಸ್ಟರ್ ಉಗ್ವೆ ಕುಂಗ್ಫುನ ಕಲ್ತಿದ್ದು. ಶೀಫು ಕೇಳ್ತಾರೆ ಪಾಂಡ ನೀನ್ ಕುಂಗ್ಫು ಕಲಿಯೋಕೆ ತಯಾರಾಗಿದ್ಯಾ? ಹೌದು ಅಂದ್ರೆ ನನ್ನನ್ನ ನೀನು ಮಾಸ್ಟರ್ ಅಂತ ತಿಳ್ಕೊ. ಪೋ ಒಪ್ಕೊಳ್ತಾನೆ. ಸೊ ಶೀಫು ಹೇಳ್ತಾರೆ ನಾನ್ ಫ್ಯೂರಿಯಸ್ 5 ಗೆ ಕಲ್ಸಿರೋ ರೀತಿ ನಿನ್ಗೆ ಕಲ್ಸೋಕ್ ಆಗಲ್ಲ. ಬಟ್ ಶೀಫು ಹತ್ರ ಡಿಫ್ರೆಂಟ್ ಐಡಿಯಾ ಇದೆ. ಏನಂದ್ರೆ ಪೋಗೆ ಅವರು ಹೇಳ್ತಾರೆ ನೀನ್ ಕಷ್ಟಪಟ್ರೆ ಮಾತ್ರ ನಿನ್ಗೆ ತಿನ್ನೋಕ್ ಸಿಗೋದು, ಇಲ್ದೇ ಇದ್ರೆ ನಾನ್ ನಿನ್ಗೆ ಕೊಡಲ್ಲ ಅಂತ. ಸೊ ಇನ್ನೇನು ಶೀಫು ಟ್ರೈನ್ ಮಾಡಿಸ್ತಾರೆ ಪೋನ. ಶೀಫು ಅಂತೂ ಎಲ್ಲ ರೀತಿಯಿಂದ ಪೋಗೆ ಟ್ರೈನಿಂಗ್ ಮಾಡಿಸ್ತಾ ಇದ್ದಾರೆ. ಮರದ ಮೇಲೆ ವರ್ಕೌಟ್ ಮಾಡೋದು, ನೂಡಲ್ ಬೌಲ್ ನ ಬೀಳದೆ ಇದ್ದಂಗ್ ನೋಡ್ಕೊಳ್ಳೋದು, ಪುಷಪ್ಸ್ ಮಾಡೋದು, ಬಟ್ ಮಧ್ಯ ಬೆಂಕಿ ಇಟ್ಟು, ಇದು ನಿಜ ಟ್ರೈನಿಂಗ್ ಗುರು. ಮತ್ತೆ ಯಾವಾಗ ಪೋ ಅಡುಗೆನ ಕದ್ದು ತಿನ್ನೋಕ್ ಬರ್ತಾನೋ ಶೀಫು ಬಂದು ಕೋಲಿಂದ ಸರಿಯಾಗಿ ಹೊಡಿತಾರೆ. ಬಿಕಾಸ್ ಟ್ರೈನಿಂಗ್ ಸೆಷನ್ ನ ಮಿಸ್ ಮಾಡಬಾರ್ದು ಅದಕ್ಕೆ. ಹೀಗೆ ಸಮಯ ಕಲಿಯುತ್ತೆ, ಟ್ರೈನಿಂಗ್ ನಡೀತಾನೆ ಇರುತ್ತೆ. ಪೋ ಎಲ್ಲರಿಗಿಂತ ಸ್ವಲ್ಪ ಬೇಗ ಕಲಿತಾ ಇದ್ದಾನೆ. ಅಂಡ್ ಇವಾಗ ಶೀಫು ಹೇಳ್ತಾರೆ ಆರಾಮಾಗಿ ತಿನ್ನು, ಬಟ್ ಇದು ಕೂಡ ಟ್ರೈನಿಂಗ್. ಆ ಒಂದು ಡಂಪ್ಲಿಂಗ್ ನ ಚಾಪ್ ಸ್ಟಿಕ್ಸ್ ನಿಂದ ಹಿಡಿದು ತಿನ್ಬೇಕು. ಸೊ ಅವರಿಬ್ರು ಮಧ್ಯ ಫೈಟ್ ಸ್ಟಾರ್ಟ್ ಆಗುತ್ತೆ, ಯಾರ್ ಡಂಪ್ಲಿಂಗ್ ನ ತಿಂತಾರೆ ಅಂತ. ಪೋ ಶೀಫು ಕೈಯಿಂದ ಮತ್ತೆ ಶೀಫು ಪೋನ ಬಾಯಿಂದ ಡಂಪ್ಲಿಂಗ್ ನ ಕಸಿತಾ ಇದ್ದಾರೆ. ಗೊತ್ತಿಲ್ಲ ಕೊನೆಯಲ್ಲಿ ಯಾರಿಗೆ ಸಿಗುತ್ತೆ ಅದು ಅಂತ. ಅಂಡ್ ಹೀಗೆ ಬರ್ತಾ ಬರ್ತಾ ಪೋಗೆ ಡಂಪ್ಲಿಂಗ್ ಸಿಕ್ಬಿಡುತ್ತೆ. ಶೀಫು ಸ್ಮೈಲ್ ಮಾಡ್ತಾರೆ, ಬಟ್ ಪೋ ಅದನ್ನ ತಿನ್ನಲ್ಲ. ಅಂಡ್ ಶೀಫುಗೆ ಕೊಡ್ತಾನೆ. ಪೋ ಹೇಳ್ತಾನೆ ನನ್ಗೆ ಹಸುವಿಲ್ಲ ಮಾಸ್ಟರ್ ಅಂತ ಕೈ ಜೋಡಿಸ್ತಾನೆ. ಮತ್ತೆ ಇಲ್ಲಿ ಫ್ಯೂರಿಯಸ್ 5 ತಲುಪ್ತಾರೆ ಬ್ರಿಡ್ಜ್ ನ ಕಡೆ. ಇದು ಊರನ್ನ ಎಂಟರ್ ಆಗೋ ಗೇಟ್ ರೀತಿ, ಇಲ್ಲಿಂದ ಮಾತ್ರ ನೀವು ಊರಿಗೆ ತಲುಪಬಹುದು. ಅಂಡ್ ಅಲ್ಗೆ ಟೈಲಂಗ್ ಕೂಡ ಬಂದ್ಬಿಟ್ಟಿದ್ದ. ಮತ್ತೆ ಟೈಲಂಗ್ ಬರ್ತಾ ಇದ್ದಂಗೆ ಅವರು ಸೇರ್ಕೊಂಡು ಬ್ರಿಡ್ಜ್ ನ ಹಗ್ಗನ ಕಟ್ ಮಾಡ್ಬಿಡ್ತಾರೆ. ಅಂಡ್ ಬ್ರಿಡ್ಜ್ ಮುರಿದ್ ಬೀಳೋಕಾಗುತ್ತೆ. ಆದ್ರೆ ಟೈಲಂಗ್ ಜಂಪ್ ಮಾಡ್ತಾನೆ, ಬಟ್ ಅಲ್ಗೆ ಟೈಗ್ರೆಸ್ ಕೂಡ ಅವನ್ಗೆ ಕಿಕ್ ಮಾಡ್ತಾಳೆ. ಮತ್ತೆ ಮಂಕಿ, ಕ್ರೇನ್, ಮ್ಯಾಂಟಿಸ್ ಬಳ್ಳಿನ ಹಿಡಿತಾರೆ. ಬಿಕಾಸ್ ಟೈಗ್ರೆಸ್ ಬ್ರಿಡ್ಜ್ ನ ಮೇಲೆ ಇದ್ದಾಳೆ. ಟೈಲಂಗ್ ಕೇಳ್ತಾನೆ ನಿಮ್ಮ ಡ್ರ್ಯಾಗನ್ ವಾರಿಯರ್ ಎಲ್ಲಿ? ಬಟ್ ಟೈಗ್ರೆಸ್ ಹೇಳ್ತಾಳೆ ನಾನೇ ಡ್ರ್ಯಾಗನ್ ವಾರಿಯರ್ ಅಂತ. ಆದ್ರೆ ಟೈಲಂಗ್ ಹೇಳ್ತಾನೆ ನಾನು ಹುಲಿ, ಮಂಗ ಅಲ್ಲ, ನನ್ನನ್ನ ಮಂಗ ಮಾಡೋಕೆ ನನಗ್ ಗೊತ್ತು, ನೀನ್ ಡ್ರ್ಯಾಗನ್ ವಾರಿಯರ್ ಅಲ್ಲ, ಮತ್ತೆ ನಿಮ್ಮಲ್ಲಿ ಯಾರು ಅಲ್ಲ. ನಾನ್ ಕೇಳಿದವನು ಆಕಾಶದಿಂದ ಕೆಳಗೆ ಬಿದ್ದ, ಅವನಂತ ವಾರಿಯರ್ ನ ಯಾರು ಕಾಣ್ಲೇ ಇಲ್ಲ. ಇಲ್ಲಿ ಮಂಕಿ ಪೋನ ಹೆಸರನ್ನ ಹೇಳ್ತಾನೆ. ಟೈಲಂಗ್ ಹೇಳ್ತಾನೆ ಅಂತೂ ಒಬ್ಬ ಯೋಗ್ಯ ವ್ಯಕ್ತಿ ಸಿಕ್ದ, ನೋಡೋಣ ಯಾರ್ ಗೆಲ್ತಾರೆ ಅಂತ. ಅಂಡ್ ಟೈಲಂಗ್ ಮತ್ತೆ ಟೈಗ್ರೆಸ್ ವಿರುದ್ಧ ಫೈಟ್ ಸ್ಟಾರ್ಟ್ ಆಗುತ್ತೆ. ಅವ್ರು ಫೈಟ್ ಮಾಡ್ತಾ ಇದಾರೆ. ಬ್ರಿಡ್ಜ್ ಅಂತೂ ಮುರಿದೋಗ್ತಾ ಇದೆ. ಅಂಡ್ ಇಲ್ಲಿ ಇವರು ಬ್ರಿಡ್ಜ್ ನ ಬಳಿನ ಹಿಡ್ಕೊಂಡಿದ್ದಾರೆ. ಬಟ್ ಟೈಗ್ರೆಸ್ ಸೋಲ್ತಾ ಇದ್ದಾಳೆ. ಟೈಲಂಗ್ ಟೈಗ್ರೆಸ್ ನ ಒದ್ ಹೊಡ್ತಕ್ಕೆ ಪೂರ್ತಿ ಬ್ರಿಡ್ಜ್ ನ ಕಟ್ಟಿಗೆಗಳು ಒಡೆದೋಗುತ್ತೆ. ಅಲ್ಲಿಗೆ ವೈಪರ್ ಬರ್ತಾಳೆ ಫೈಟ್ ಮಾಡೋಕೆ. ಬಟ್ ಇಲ್ಲಿ ಟೈಗ್ರೆಸ್ ಕೆಳಗ್ ಬಿದ್ಬಿಡ್ತಾಳೆ. ಆದ್ರೆ ಕ್ರೇನ್ ಬಂದವಳನ್ನ ಮೇಲೆತ್ತಾನೆ. ಇಲ್ಲಿ ವೈಪರ್ ಟೈಲಂಗ್ ನ ಜೊತೆ ಫೈಟ್ ಮಾಡ್ತಾ ಇದ್ದಾಳೆ. ಅಂಡ್ ಮಂಕಿ ಕೂಡ ಹೋಗ್ತಾನೆ ಫೈಟ್ ಮಾಡೋಕೆ. ಮ್ಯಾಂಟಿಸ್ ಒಬ್ಬನು ಹಿಡ್ಕೊಂಡಿದ್ದಾನೆ ಪೂರ್ತಿ ಬ್ರಿಡ್ಜ್ ನ. ಅಂಡ್ ಮಂಕಿ ಬಂದು ಟೈಲಂಗ್ ನ ಸರಿಯಾಗಿ ಕಿಕ್ ಮಾಡ್ತಾನೆ. ಮತ್ತೆ ಮ್ಯಾಂಟಿಸ್ ಬ್ರಿಡ್ಜ್ ನ ಅಲ್ಲಾಡ್ಸುತ್ತೆ. ಇಲ್ಲಿ ಟೈಲಂಗ್ ನ ಬ್ಯಾಲೆನ್ಸ್ ತಪ್ಪುತ್ತೆ.
ಹೋಗುತ್ತೆ. ಮತ್ತೆ ಈಗ ಎಲ್ಲರೂ ಸೇರಿ ಅಟ್ಯಾಕ್ ಮಾಡ್ತಾರೆ ಟೈಲಂಗ್ ನ ಮೇಲೆ. ಅಂಡ್ ಅಲ್ಲಿಗೆ ಕ್ರೇನ್ ಬಂದು ಬಳ್ಳಿಯಿಂದ ಟೈಲಂಗ್ ನ ಟ್ರ್ಯಾಪ್ ಮಾಡ್ತಾನೆ. ಮತ್ತೆ ಟೈಗ್ರೆಸ್ ಬಂದು ಪಂಚ್ ಮಾಡಿ ಬ್ರಿಡ್ಜ್ ನ ಹರಿತಾಳೆ. ಅಂಡ್ ಟೈಲಂಗ್ ಕೆಳಗೆ ಬೀಳ್ತಾನೆ. ಮತ್ತೆ ಇವರೆಲ್ಲ ಬೀಳ್ತಾ ಇರ್ತಾರೆ. ಆದ್ರೆ ಮೆಂಟಿಸ್ ಬಳ್ಳಿಯಿಂದ ಇವ್ರನ್ನೆಲ್ಲ ಮೇಲೆ ಎತ್ತಾನೆ. ಅಂತೂ ಟೈಲಂಗ್ ಹೋದ ಗುರು ಅಂತ ಅನ್ಕೊಳ್ತಿರೋ ಟೈಮ್ ನಲ್ಲೇ ಏನೋ ಸದ್ ಬರುತ್ತೆ. ಅಂಡ್ ಟೈಲಂಗ್ ಅವ್ರ ಹಿಂದೆ ಬಂದ್ಬಿಟ್ಟ ಮತ್ತೆ ಹೇಳ್ತಾನೆ, ಶೀಫು ನಿಮ್ಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಆದ್ರೆ ಎಲ್ಲ ಹೇಳ್ಕೊಟ್ಟಿಲ್ಲ. ಮತ್ತೆ ಇವ್ರನ್ನೆಲ್ಲ ಪ್ರಜ್ಞೆ ತಪ್ಪಿಸ್ತಾನೆ. ಅಂಡ್ ಇಲ್ಲಿ ಶೀಫು ಅಂಡ್ ಪಾಂಡಾ ಬೆಟ್ಟದಿಂದ ವಾಪಸ್ ಟೆಂಪಲ್ ಗೆ ಬರ್ತಾರೆ. ಶೀಫು ಹೇಳ್ತಾನೆ, ನೀನ್ ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ಯಾ ಇವತ್ತು ಅಂತ. ಮತ್ತೆ ಅವ್ರು ಮಾತಾಡ್ತಿರೋ ಟೈಮ್ ನಲ್ಲಿ ಫ್ಯೂರಿಯಸ್ 5 ನ ಬಾಡೀಸ್ ಕೂಡ ಬರುತ್ತೆ. ಅವ್ರನ್ನ ಕ್ರೇನ್ ಎತ್ಕೊಂಡ್ ಬಂದಿದ್ದ. ಇವರು ಪ್ರಜ್ಞೆ ತಪ್ಪು ಹೋಗಿದ್ರು ಟೈಲಂಗ್ ನ ಟೆಕ್ನಿಕ್ ಇಂದ. ಇವ್ರು ಹೇಳ್ತಾರೆ ಟೈಲಂಗ್ ತುಂಬಾನೇ ಪವರ್ಫುಲ್ ಆಗಿದ್ದಾನೆ, ಅವನನ್ನ ಯಾರು ತಡೆಯೋದು. ಅಂಡ್ ಇಲ್ಲಿ ಶೀಫು ಟೆಂಪಲ್ ಗೆ ಬಂದು ಪೋ ಹತ್ರ ಹೇಳ್ತಾನೆ, ಬಹುಶಃ ಈಗ ಸಮಯ ಬಂದಿದೆ ನಿಮ್ಗೆ ಡ್ರ್ಯಾಗನ್ ಸ್ಕ್ರೋಲ್ ನ ಕೊಡೋಕೆ. ಮತ್ತೆ ಶೀಫು ರಿಚುವಲ್ಸ್ ನ ಪರ್ಫಾರ್ಮ್ ಮಾಡಿ ಡ್ರ್ಯಾಗನ್ ಸ್ಕ್ರೋಲ್ ನ ಕೆಳಗೆ ತರ್ತಾನೆ. ಶಿಫು ಅದನ್ನ ಪೋಗೆ ಕೊಟ್ಟು ಹೇಳ್ತಾರೆ, ಈ ಡ್ರ್ಯಾಗನ್ ಸ್ಕ್ರೋಲ್ ತುಂಬಾ ಪವಿತ್ರವಾದದ್ದು, ಪೂರ್ತಿ ಬ್ರಹ್ಮಾಂಡ ನಿನ್ ಕೈಲಿ ಇರೋ ಹಾಗೆ ಅನ್ಸುತ್ತೆ, ಸರಿಯಾಗಿ ಓಪನ್ ಮಾಡುವಂತ. ಅಂಡ್ ಓಪನ್ ಮಾಡಿ ನೋಡಿದ್ರೆ ಇದಂತೂ ಬ್ಲಾಂಕ್ ಆಗಿದೆ, ಅಂದ್ರೆ ಅದರಲ್ಲಿ ಏನೂ ಇಲ್ಲ, ಖಾಲಿ ಸ್ಕ್ರೋಲ್ ಅದು. ವಾಟ್? ಪೋ ಹೇಳ್ತಾನೆ, ಅಂತೂ ನಾನು ಡ್ರ್ಯಾಗನ್ ವಾರಿಯರ್ ಅಲ್ಲ ಅಂತ. ಫ್ಯೂರಿಯಸ್ 5 ಕೇಳ್ತಾರೆ, ಇವಾಗ ಆ ಟೈಲಂಗ್ ನ ಯಾರು ತಡೀತಾರೆ? ಶಿಫು ಹೇಳ್ತಾನೆ, ಊರಿನ ಜನನ ಸೇಫ್ ಆಗಿರೋ ಜಾಗಕ್ಕೆ ಕಳಿಸು, ಟೈಲಂಗ್ ನ ವಿರುದ್ಧ ನಾನ್ ಹೋರಾಡ್ತೀನಿ ಅಂತ. ಬಟ್ ಇದರಿಂದ ಶಿಫು ಅಂತೂ ಸಾಯ್ತಾರೆ ಗುರು. ಶಿಫು ಹೇಳ್ತಾರೆ, ಮೇ ಬಿ ನಾನ್ ಸಾಯ್ಬೋದು, ಆದ್ರೆ ಊರಿನ ಜನರು ಎಸ್ಕೇಪ್ ಆಗುವವರೆಗೂ ನಾನು ಅವನ ಜೊತೆ ಫೈಟ್ ಮಾಡ್ಬೋದು ಅಂತ. ಸೊ ಹೀಗೆ ರಾತ್ರಿ ಆಗುತ್ತೆ. ಇಲ್ಲಿ ಎಲ್ಲ ಜನ ಹೋಗ್ತಾ ಇದಾರೆ. ರಾತ್ರಿ ಆಗಿದೆ. ಫ್ಯೂರಿಯಸ್ 5 ಎಲ್ಲ ನೋಡ್ಕೊಳ್ತಾ ಇದಾರೆ. ಅಂಡ್ ಇಲ್ಲಿ ಪೋ ಕೂಡ ಮನೆಗೆ ಬರ್ತಾನೆ ಅಪ್ಪನ ಹತ್ರ. ಇಲ್ಲಿ ಅಪ್ಪ ಪೋಗೆ ಸಮಾಧಾನ ಮಾಡ್ತಾರೆ, ನೀನ್ ಬೇಜಾರ್ ಮಾಡ್ಕೊಡ್ಬೇಡ, ಮೇ ಬಿ ಭವಿಷ್ಯ ಬೇರೆದೇನೋ ಇದೆ, ನೀನ್ ಡ್ರ್ಯಾಗನ್ ವಾರಿಯರ್ ಅಲ್ದೇ ಇರ್ಬೋದು, ಆದ್ರೆ ನನ್ ಮಗ ನೀನೆ. ಇಲ್ಲಿ ಪೋ ಹೇಳ್ತಾನೆ, ಕೆಲವೊಂದ್ಸಲ ನನ್ಗೆ ನಾನ್ ನಿಮ್ ಮಗ ಅಂತ ಅನ್ಸಲ್ಲ ಅಂತ. ಇದಕ್ಕೆ ಪೋನ ಅಪ್ಪ ಹೇಳ್ತಾರೆ, ಈಗ ನಾನ್ ನಿನ್ಗೆ ಒಂದ್ ವಿಷಯನ ಹೇಳ್ತೀನಿ, ಇಷ್ಟ ದಿನ ನಿನ್ನಿಂದ ಅದನ್ನ ಮುಚ್ಚಿಟ್ಟಿದ್ದೆ. ಪೋ ಕೇಳ್ತಾನೆ, ಅದೆಂತ ಸೀಕ್ರೆಟ್ ಅಂತ. ಪೋನ ಅಪ್ಪ ಹೇಳ್ತಾರೆ, ಏನಂದ್ರೆ ನನ್ ಸ್ಪೆಷಲ್ ನೂಡಲ್ ರೆಸಿಪಿಯ ಸ್ಪೆಷಲ್ ಇಂಗ್ರೀಡಿಯಂಟ್ ಏನೋ ಇಲ್ವೇ ಇಲ್ಲ, ಕೆಲವೊಂದ್ಸಲ ನೀನ್ ಏನನ್ನ ವಿಶೇಷ ಅಂತ ಅನ್ಕೊಳ್ತೀಯೋ ಅದು ವಿಶೇಷ ಆಗ್ಬಿಡುತ್ತೆ. ಇದನ್ನ ಕೇಳಿ ಪೋಗೆ ರಿಯಲೈಸ್ ಆಯ್ತು. ಈ ಡ್ರ್ಯಾಗನ್ ಸ್ಕ್ರೋಲ್ ನ ಅವನು ಓಪನ್ ಮಾಡ್ತಾನೆ, ಇದು ಕೂಡ ಒಂದು ವಿಶೇಷ ವಸ್ತುನೇ. ಅಂಡ್ ಇಲ್ಲಿ ಶೀಫು ವೇಟ್ ಮಾಡ್ತಾ ಇದ್ದಾರೆ ಟೆಂಪಲ್ ನಲ್ಲಿ ಟೈಲಂಗ್ ಗೋಸ್ಕರ. ಮತ್ತೆ ಮಿಂಚು ಬಡಿತಾ ಇದ್ದಂಗೆ ಟೈಲಂಗ್ ಮುಂದೆ ಇರ್ತಾನೆ. ಟೈಲಂಗ್ ಹೇಳ್ತಾನೆ, ಮಾಸ್ಟರ್ ನಾನ್ ಮನೆಗೆ ಬಂದಾಯ್ತು. ಬಟ್ ಶೀಫು ಹೇಳ್ತಾರೆ, ನಾನ್ ನಿನ್ ಮಾಸ್ಟರ್ ಅಲ್ಲ, ಮತ್ತೆ ಇದ್ ನಿನ್ ಮನೇನೂ ಅಲ್ಲ. ಟೈಲಂಗ್ ಹೇಳ್ತಾನೆ, ಓಹಾ ನಿಮ್ಗೆ ಈಗ ಹೊಸ ಸ್ಟೂಡೆಂಟ್ ಇದ್ದಾನೆ, ಓ ಅಲ್ವಾ ಅವನ ಹೆಸರು, ಹೇಳಿ ಅವನ್ ಎಲ್ಲಿ ಓಡೋದ, ಹೆದ್ರಿ ಓಡೋದ್ನ ಅಂತ. ಶಿಫು ಹೇಳ್ತಾರೆ, ಇದು ನನ್ನ ನಿನ್ನ ಮಧ್ಯದ ಯುದ್ಧ, ಅವನನ್ನ ತರಬೇಡ ಮಧ್ಯ ಅಂತ. ಅಂಡ್ ಇನ್ನೇನು ಫೈಟ್ ಸ್ಟಾರ್ಟ್ ಆಗುತ್ತೆ ಅವರಿಬ್ರು ಮಧ್ಯ. ಇದು ಮಾಸ್ಟರ್ ಮತ್ತೆ ಸ್ಟೂಡೆಂಟ್ ನ ವಿರುದ್ಧದ ಯುದ್ಧ. ಮಾಸ್ಟರ್ ಗೆಲ್ತಾನ ಅಥವಾ ಸ್ಟೂಡೆಂಟ್ ಗೆಲ್ತಾನ ಅಂತ ನೋಡ್ಬೇಕು. ಟೈಲಂಗ್ ಹೇಳ್ತಾನೆ, ನಾನಲ್ಲಿ 20 ವರ್ಷ ಜೈಲಲ್ಲಿ ಕೊಳ್ತೆ ನಿಮ್ಮಿಂದಾಗಿ. ಇದನ್ನ ಕೇಳಿ ಶಿಫು ಹೇಳ್ತಾರೆ, ಇದು ನನ್ ತಪ್ಪಲ್ಲ, ನೀನ್ ಡ್ರ್ಯಾಗನ್ ವಾರಿಯರ್ ಅಲ್ವೇ ಅಲ್ಲ. ಟೈಲಂಗ್ ಹೇಳ್ತಾನೆ, ನಿಮಗ್ ಗೊತ್ತಿತ್ತು ನಾನೇ ಡ್ರ್ಯಾಗನ್ ವಾರಿಯರ್ ಅಂತ, ಆದ್ರೆ ಊಗುವೆ ಅಲ್ಲ ಅಂದಿದ್ದಕ್ಕೆ ನೀವೇನು ಮಾಡ್ಲೇ ಇಲ್ಲ. ಶಿಫು ಹೇಳ್ತಾರೆ, ಇದು ನನ್ ತಪ್ಪಲ್ವೇ ಅಲ್ಲ, ನೀನು ಡ್ರ್ಯಾಗನ್ ವಾರಿಯರ್ ಆಗೋಕೆ ಯೋಗ್ಯ ಅಲ್ಲ ಅಂತ. ಬಟ್ ಟೈಲಂಗ್ ಹೇಳ್ತಾನೆ, ಹಾಗಾದ್ರೆ ನನ್ ತಲೆಯಲ್ಲಿ ಆ ಕನ್ಸನ್ನ ಯಾರು ತುಂಬಿದ್ದು, ನನ್ನ ಅದೃಷ್ಟನ ಯಾರು ಕಿತ್ಕೊಂಡಿದ್ದು? ನೀವೇ. ಇಲ್ಲಿ ಟೈಲಂಗ್ ಶಿಫುನ ಕತ್ತಲ್ಲಿ ಉಗುವೆನ ವೆಪನ್ ಇಟ್ಟು ಕೇಳ್ತಾನೆ, ನನ್ಗ ಆ ಡ್ರ್ಯಾಗನ್ ಸ್ಕ್ರೋಲ್ ನ ಕೊಟ್ಬಿಡಿ ಅಂತ. ಬಟ್ ಶಿಫು ಸತ್ರು ಕೂಡ ಡ್ರ್ಯಾಗನ್ ಸ್ಕ್ರೋಲ್ ನ ಅವನ್ಗೆ ಕೊಡೋದೇ ಇಲ್ಲ. ಇವರು ಸರಿಯಾಗಿ ಕೈಕಾಲ್ ಮುರ್ಕೊಳ್ತಾ ಇದಾರೆ. ಫೈನಲಿ ಶಿಫುನ ಕೆಳಗೆ ಎಸ್ದ ಟೈಲಂಗ್ ಕೇಳ್ತಾನೆ, ನಾನ್ ಯಾವತ್ತು ನಿಮ್ಮ ಹೆಮ್ಮೆಗೋಸ್ಕರನೇ ಬದುಕ್ತಾ ಇದ್ದೆ, ಹೇಳು ಶಿಫು ನಿನ್ಗೆ ಇವಾಗ ನನ್ ಮೇಲೆ ಹೆಮ್ಮೆ ಇದೆಯಾ ಅಂತ. ಶಿಫು ಹೇಳ್ತಾರೆ, ಹಾ ಹೆಮ್ಮೆ ಅಂತೂ ಯಾವತ್ತೂ ಇತ್ತು, ಆದ್ರೆ ನಿನ್ನನ್ನ ತುಂಬಾ ಹೆಚ್ಚು ಪ್ರೀತಿಸ್ಬಿಟ್ಟೆ, ನಿನ್ನನ್ನ ಈ ರೀತಿ ಮಾಡೋಕೆ ಇಷ್ಟ ಇರ್ಲಿಲ್ಲ, ನನ್ನನ್ನ ಕ್ಷಮಿಸು ಟೈಲಂಗ್. ಬಟ್ ಟೈಲಂಗ್ ಅಂತೂ ಡ್ರ್ಯಾಗನ್ ಸ್ಕ್ರೋಲ್ ಬೇಕು, ಆದ್ರೆ ಅದು ಅಲ್ಲಿ ಇಲ್ವೇ ಇಲ್ಲ. ಅಂಡ್ ಅದೇ ಟೈಮ್ ನಲ್ಲಿ ಪೋ ಬಂದ್ಬಿಟ್ಟ ಹಿಂದ್ಗಡೆ ಬಾಗ್ಲದ ಹತ್ರ. ಟೈಲಂಗ್ ಕೇಳ್ತಾನೆ, ನೀನ್ ಯಾರು? ಪೋ ಹೇಳ್ತಾನೆ, ನಾನೇ ಡ್ರ್ಯಾಗನ್ ವಾರಿಯರ್, ಮತ್ತೆ ಈ ಡ್ರ್ಯಾಗನ್ ಸ್ಕ್ರೋಲ್ ನನ್ನ ಹತ್ರನೇ ಇದೆ, ಬೇಕಾದ್ರೆ ಬಂದ್ ತಗೋ ಅಂತ. ಇಲ್ಲಿ ಟೈಲಂಗ್ ಸೀದಾ ಪೋಗೆ ಅಟ್ಯಾಕ್ ಮಾಡ್ತಾನೆ. ಬಟ್ ಪೋಗು ಕೂಡ ಫೈಟ್ ಮಾಡೋಕೆ ಬರುತ್ತೆ. ಒಟ್ನಲ್ಲಿ ಇಬ್ರು ಸ್ಕ್ರೋಲ್ಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. ಇಲ್ಲಿ ಪೋ ಹೇಳ್ತಾನೆ, ಕಂಡಿಡಿ ಎಲ್ಲಿ ಸ್ಕ್ರೋಲ್ ಇದೆ ಅಂತ. ಬಟ್ ಟೈಲಂಗ್ ಎಲ್ಲ ಹಾರ್ಸಾಗ್ತಾನೆ. ಆದ್ರೂ ಪೋ ಸರಿಯಾಗಿ ಟಕ್ಕರ್ ಕೊಡ್ತಾ ಇದ್ದಾನೆ ಟೈಲಂಗ್ಗೆ. ಬಟ್ ಟೈಲಂಗ್ ಪೋನ ಆಚೆ ಎಸ್ದು ಮುಂದೆ ಹೋಗ್ತಾನೆ. ಆದ್ರೆ ಪೋ ಪೂರ್ತಿ ಅಂಗಡಿನೇ ಹಾರ್ಸ್ಕೊಂಡ್ ಬರ್ತಾನೆ. ಆದ್ರೆ ಗೋಡೆ ಮುಖ ಬಡ್ಕೊಂಡ. ಅಂಡ್ ಪೂರ್ತಿ ಮನೆನೇ ಒಡೆದೋಗುತ್ತೆ. ಅಂಡ್ ಪೋ ಮೇಲೆ ಹಾಡ್ತಾನೆ. ಮತ್ತೆ ಟೈಲಂಗ್ ಕೂಡ ಮೇಲೆ ಬಂದು ಪೋಗೆ ಹೊದಿತಾನೆ. ಅಂಡ್ ಕೊನೆಗೆ ಪೋಗೆ ಸರಿಯಾಗಿ ಹೊಡೆದು ಡ್ರ್ಯಾಗನ್ ಸ್ಕ್ರೋಲ್ ನ ತಗೊಂಡ್ಬಿಟ್ಟ ಟೈಲಂಗ್. ಬಟ್ ಅದನ್ನ ಅವನು ಓಪನ್ ಮಾಡ್ತಾನೆ. ಮತ್ತೆ ಸರ್ಪ್ರೈಸ್, ಅದ್ರಲ್ಲಿ ಏನು ಇಲ್ವೇ ಇಲ್ಲ. ಪೋ ಹೇಳ್ತಾನೆ, ಅದ್ರಲ್ಲಿ ಏನು ಇಲ್ವೇ ಇಲ್ಲ, ಅಲ್ಲಿರೋದು ನೀನಷ್ಟೇ, ನೀನ್ ನಿನ್ ಶಕ್ತಿನ ಬಳಸ್ಬೇಕು, ನೀನ್ ನಿನ್ನ ನಂಬೇಕು ಅಂತ. ಜೀವನದಲ್ಲಿ ಯಾವ್ದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇರಲ್ಲ, ನೀನ್ ಏನನ್ನ ವಿಶೇಷ ಅಂತ ಅನ್ಕೊಳ್ತೀಯೋ ಅದು ವಿಶೇಷ ಆಗ್ಬಿಡುತ್ತೆ. ಅಂಡ್ ಪೋಗೆ ಡ್ರ್ಯಾಗನ್ ಸ್ಕ್ರೋಲ್ ನ ಶಕ್ತಿ ಆಲ್ರೆಡಿ ಬಂದಾಗಿದೆ. ಸೊ ಅವನು ಟೈಲಂಗ್ ಗೆ ಸರಿಯಾಗಿ ಹೊಡಿತಾನೆ ತನ್ನ ಶಕ್ತಿನ ಬಳಸ್ಕೊಂಡು. ಮತ್ತೆ ಟೈಲಂಗ್ ನ ಆಕಾಶಕ್ಕೆ ಕಳಿಸ್ತಾನೆ. ಟೈಲಂಗ್ ಹೇಳ್ತಾನೆ, ಇದು ಸಾಧ್ಯನೇ ಇಲ್ಲ, ನಾನ್ ಸೋಲೋಕೆ ಸಾಧ್ಯನೇ ಇಲ್ಲ, ನಾನ್ ನಿನ್ನ ಸೋಲ್ಸ್ತೀನಿ ಅಂತ. ನೀನು ಒಂದು ಜಸ್ಟ್ ಪಾಂಡ, ದಪ್ಪ ಪಾಂಡ ಅಂತ. ಬಟ್ ಪೋ ಹೇಳ್ತಾನೆ, ನಾನು ಜಸ್ಟ್ ಪಾಂಡ ಅಲ್ಲ, ನಾನು ಒಂದು ದೊಡ್ಡ ದಪ್ಪ ಪಾಂಡ ಅಂತ. ಅಂಡ್ ಅವನು ಒಂದು ಟೆಕ್ನಿಕ್ ನ ಯೂಸ್ ಮಾಡಿ ಟೈಲಂಗ್ ನ ಸೀಲ್ ಮಾಡ್ತಾನೆ, ಅಂದ್ರೆ ವ್ಯಾನಿಶ್ ಮಾಡ್ತಾನೆ, ಮಾಯ ಮಾಡ್ತಾನೆ.
ಅಂಡ್ ಈ ವಿಸ್ಫೋಟನ ನೋಡಿ ಊರ್ನವರು ಊರ್ಗೆ ಬರ್ತಾರೆ ಮತ್ತೆ ಪೋ ಗೆದ್ದಿರೋದನ್ನ ನೋಡ್ತಾರೆ. ಹಾಗೆ ಫ್ಯೂರಿಯಸ್ 5 ಕೂಡ ಮುಂದೆ ಬಂದು ಕೈ ಜೋಡಿಸ್ತಾರೆ. ಅಂದ್ರೆ ಅವರು ಪೋನ ಒಪ್ಕೊಂಡ್ರು ಡ್ರ್ಯಾಗನ್ ವಾರಿಯರ್ ಮತ್ತೆ ಅವರ ಮಾಸ್ಟರ್ ಅಂದ ತಕ್ಷಣ ಪೋಗೆ ಶೀಫುನ ನೆನಪಾಗುತ್ತೆ. ಇಲ್ಲಿ ಪೋ ಶೀಫು ಹತ್ರ ಬರ್ತಾನೆ ಮತ್ತೆ ಶೀಫು ಬದುಕಿದ್ದಾರೆ ಇನ್ನು. ಅಂಡ್ ಶೀಫು ಹೇಳ್ತಾರೆ ಅಂತೂ ಉಗ್ವೆ ಹೇಳಿದ್ದು ಸರಿ ಇತ್ತು ಪೋ, ನೀನೇ ಡ್ರ್ಯಾಗನ್ ವಾರಿಯರ್. ಅಂಡ್ ಹೀಗೆ ಶಾಂತಿ ಬರ್ತಾಳೆ. ಐ ಮೀನ್ ಶಾಂತಿ ಬರುತ್ತೆ. ಟ್ಯಾಲಂಗ್ ಸತ್ತೋದ್ನ ಯಾರಿಗೂ ಗೊತ್ತಿಲ್ಲ, ಬಟ್ ಅವನು ಇಲ್ಲ ಅನ್ನೋದೊಂದೇ ನನ್ಗೆ ಗೊತ್ತು. ಮತ್ತೆ ಇದ್ರ ಇನ್ನು 2 ಪಾರ್ಟ್ಸ್ ಇದೆ guys. ಇದು ಜಸ್ಟ್ ಕುಂಗ್ ಫು ಪಾಂಡಾ 1 ಆಗಿತ್ತು ಮತ್ತೆ ಅದು ಮುಗೀತು. ಈ ಕತೆ ಹೇಗಂತ ಬಹಳ ವರ್ಷಗಳ ಹಿಂದೆ ಚೀನಾದಲ್ಲಿ ನವಿಲುಗಳು ರಾಜ್ಯಭಾರ ಮಾಡ್ತಿದ್ರು. ಅದರಿಂದಾಗಿ ಚೀನಾದಲ್ಲಿ ಖುಷಿ ಮತ್ತೆ ಸಂಪತ್ತು ತುಂಬಿತ್ತು. ಒಂದಿನ ಅಲ್ಲಿನ ರಾಜ ಇದನ್ನ ನೋಡಿ ಉತ್ಸವನ ಏರ್ಪಡಿಸಿದ. ಆದ್ರೆ ರಾಜನ ಮಗ ರಾಜಕುಮಾರ ಶೆನ್ ಅವನ ಶಕ್ತಿಗಳನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದ. ಶೆನ್ನ ದುರಾಸೆಯನ್ನ ನೋಡಿ ಅವನ ತಂದೆ ತಾಯಿ ಸೂಟ್ಸೇಯರ್ನ ಬಳಿ ಸಲಹೆನ ಕೇಳಿದ್ರು. ಇದಕ್ಕೆ ಸೂಟ್ಸೇಯರ್ ಹೇಳಿದ್ರು, ಒಂದ್ ವೇಳೆ ಶೆನ್ ಇದೇ ದಾರಿಲಿ ಮುಂದುವರೆದ್ರೆ ಒಂದಿನ ಅವನನ್ನ ಕಪ್ಪು ಮತ್ತೆ ಬಿಳಿ ವಾರಿಯರ್ ಬಂದು ಸೋಲ್ಸಾಕ್ತಾನೆ ಅಂತ. ಇದನ್ನ ಶೆನ್ ಕೇಳಿಸ್ಕೊಂಡಿದ್ದ ಮತ್ತೆ ಅವನ ಹಣೆ ಬರಹನ ಬದಲಾಯಿಸೋಗೋಸ್ಕರ ಮುಂದೆ ಹೋದ. ಮತ್ತೆ ಅವನು ಎಲ್ಲಾ ಪಾಂಡಗಳನ್ನು ಕೊಂದಾಕ್ಬಿಟ್ಟ. ಇದರಿಂದ ಅವನ ಹಣೆ ಬರಹ ಬದಲಾಗಿ ಅದಕ್ಕೆ ಬೀಗ ಬಿದ್ದೋಯ್ತು. ಇಷ್ಟೆಲ್ಲ ಮುಗಿದ ನಂತರ ಶೆನ್ ಗರ್ವದಿಂದ ತನ್ನ ಅರಮನೆಗೆ ಬಂದ. ಆದ್ರೆ ಅವನ ತಂದೆ ತಾಯಿಗಳಿಗೆ ಅವನ ಮುಖದಲ್ಲಿ ಬರೀ ಕ್ರೂರತೆನೆ ಕಾಣಿಸ್ತು. ಹೀಗಾಗಿ ಅವನನ್ನ ರಾಜ್ಯದಿಂದ ಆಚೆ ಹಾಕ್ಬಿಟ್ರು. ಆದ್ರೆ ಶೆನ್ ಹೋಗೋ ಮುಂಚೆ ಹೇಳಿದ, ನಾನ್ ಮತ್ತೆ ವಾಪಸ್ ಬರ್ತೀನಿ ಅಂಡ್ ವಾಪಸ್ ಬಂದಾಗ ಪೂರ್ತಿ ಚೀನಾ ನನ್ನ ಮುಂದೆ ತಲೆಬಾಗತ್ತೆ ಅಂತ. ಹಾಗೆ ಶೆನ್ ಅಲ್ಲಿಂದ ಹೋಗ್ಬಿಟ್ಟ. ಮತ್ತೆ ಇನ್ನು ಶೆನ್ ತನ್ನ ಸೇನೆಯ ಜೊತೆ ಸಿದ್ಧಪಡಿಸ್ತಾ ಇದ್ದಾನೆ ತುಂಬಾ ಭಯಾನಕ ಅಸ್ತ್ರಗಳನ್ನ. ಅಂಡ್ ಅವನ ಗುರಿ ಚೀನಾನ ವಶಪಡಿಸಿಕೊಳ್ಳೋದು. ಅಂಡ್ ಗಾಯ್ಸ್, ಇಲ್ಲಿಗೆ ಕುಂಗ್ ಫು ಪಾಂಡಾ 2 ಶುರುವಾಗುತ್ತೆ. ಹೇಗಿತ್ತು ಕತೆ? ಸೊ ಮುಂದುವರಿಸ್ತೀನಿ. ಮತ್ತೆ ಸೀನ್ ಬರುತ್ತೆ ಟೆಂಪಲ್ಗೆ. ಇಲ್ಲಿ ಟೆಂಪಲ್ ನಲ್ಲಿ ಫ್ಯೂರಿಯಸ್ 5 ಪೋನ ಟ್ರೈನ್ ಮಾಡಿಸ್ತಾ ಇದೆ. ನಿಮ್ಗಂತೂ ಗೊತ್ತೇ ಇದೆ ಪೋನ ಟ್ರೈನಿಂಗ್ ಏನು ಅಂತ. ಅವನು ತಿಂತಾ ಇದ್ದಾನೆ ಬಾಯೆಲ್ಲ ತುಂಬಿಕೊಂಡು. ಮತ್ತೆ ಗಾಯ್ಸ್, ನಿಮ್ಗೆ ಫ್ಯೂರಿಯಸ್ 5 ಅಂಡ್ ಪೋನ ಬಗ್ಗೆ ಅಂತ ಗೊತ್ತಿರ್ಬೋದು. ಪಾರ್ಟ್ 1 ನೋಡಿದ್ರೆ ನೋಡ್ಕೊಂಡ್ ಬನ್ನಿ ಅಂತ ಅದಕ್ಕೆ ಹೇಳಿದ್ದು. ಸೊ ಪೋ ಅಂತೂ ಬಾಯಿ ತುಂಬಾ ತುಂಬಿಕೊಂಡಿರ್ತಾನೆ ಹಣ್ಣುಗಳನ್ನ, ಬಟ್ ಅದನ್ನ ಬಿಸಾಕ್ ಬಿಡ್ತಾನೆ, ಉಗಿದ್ ಬಿಡ್ತಾನೆ. ಯಾಕಂದ್ರೆ ಬಾಯಿ ಅಂತೂ ಫುಲ್ ಆಗಿ ಹೋಗಿತ್ತು. ಇದು ಕೂಡ ಅವನ ಟ್ರೈನಿಂಗ್ ನ ಪಾರ್ಟ್ ಆಗಿತ್ತು. ಅಂಡ್ ಅಲ್ಲಿಗೆ ಪೋ ಹೋಗ್ತಾನೆ ಮಾಸ್ಟರ್ ಶೀಫುನ ಹತ್ರ. ಮತ್ತೆ ಇಲ್ಲಿ ಬೆಟ್ಟದಲ್ಲಿ ಶೀಫು ಇನ್ನರ್ ಪೀಸ್ ನ ಮೆಡಿಟೇಟ್ ಮಾಡ್ತಾ ಇದ್ರು, ಅಂದ್ರೆ ಧ್ಯಾನ ಮಾಡ್ತಾ ಇದ್ರು. ಮತ್ತೆ ಅಲ್ಲಿ ಪೋ ಬಂದು ಹೇಳ್ತಾನೆ, ಇವತ್ತು ನನ್ ಮಿಷನ್ ಏನು, ಇಲ್ಲಿ ಇವತ್ತು ಎಲ್ಲಿ ಹೋಗಿ ಯಾರನ್ನ ಹೊಡಿಬೇಕು ಅಂತ ಕೇಳ್ತಾನೆ. ಮತ್ತೆ ಪೋ ಕೇಳ್ತಾನೆ, ನೀವು ಇಲ್ಲಿ ಕೂತ್ಕೊಂಡು ನಿದ್ರೆ ಮಾಡ್ತಾ ಇದ್ದೀರಾ ಅಂತ. ಬಟ್ ಶೀಫು ಹೇಳ್ತಾರೆ, ನಾನ್ ನಿದ್ದೆ ಮಾಡ್ತಾ ಇಲ್ಲ, ನಾನ್ ಧ್ಯಾನ ಮಾಡ್ತಾ ಇದ್ದೀನಿ, ನಾನು ಇನ್ನರ್ ಪೀಸ್ ನ ಹುಡ್ಕೊಳ್ತಾ ಇದ್ದೀನಿ. ಪೋ ಕೇಳ್ತಾನೆ, ಈ ಇನ್ನರ್ ಪೀಸ್ ಅಂದ್ರೆ ಏನು ಅಂತ. ಮತ್ತೆ ಶೀಫು ಹೇಳ್ತಾರೆ, ಇದು ಮಾಸ್ಟರ್ ಉಗ್ವೆ ನನ್ಗೆ ಕಲಿಸಿದ್ದು. ಇನ್ನರ್ ಪೀಸ್ ಅಂದ್ರೆ ಅಂತರಾಳದ ಶಾಂತಿ. ನೀನ್ ಇದನ್ನ ಪಡ್ಕೊಂಡ್ರೆ ನೀನು ಕುಂಗ್ಫುನ ಹೈಯೆಸ್ಟ್ ಲೆವೆಲ್ ನ ಮುಟ್ತೀಯ. ಈ ಇನ್ನರ್ ಪೀಸ್ ಎಷ್ಟು ಪವರ್ಫುಲ್ ಅಂದ್ರೆ ಮೇಲಿಂದ ಬಿದ್ದಿರೋ ನೀರಿನ ಹನಿ ಕೂಡ ಶೀಫು ಕೈಯಲ್ಲಿ ಹಿಡಿದು ಗಿಡಕ್ಕೆ ಹಾಕ್ತಾನೆ. ಸೊ ಪೋ ಹೇಳ್ತಾನೆ, ಇದನ್ನ ನನಗೂ ಕಲ್ಸ್ಕೊಡಿ ಅಂತ. ಆದ್ರೆ ಶೀಫು ಹೇಳ್ತಾರೆ, ಇದನ್ನ ಕಲಿಯೋದು ಅಷ್ಟು ಸುಲಭ ಅಲ್ಲ. ಕೆಲವೊಬ್ರು ಇದನ್ನ 50 ವರ್ಷ ಗುಹೆಯಲ್ಲಿ ಎದ್ದು ಧ್ಯಾನ ಮಾಡ್ಕೊಂಡು ಪಡ್ಕೊಳ್ತಾರೆ. ಇನ್ ಕೆಲವೊಬ್ರು ನೀರು ಊಟ ಏನು ಇಲ್ಲದೆ ಇರ್ತಾರೆ. ಮತ್ತೆ ಕೆಲವೊಬ್ರು ತುಂಬಾ ನೋವಿನಿಂದ ಇದನ್ನ ಪಡ್ಕೊಳ್ತಾರೆ. ಹೇಗೆ ನಾನ್ ಪಡ್ಕೊಂಡೋ ಅದೇ ರೀತಿ. ನೀನ್ ಯಾವಾಗ ಡ್ರ್ಯಾಗನ್ ವಾರಿಯರ್ ಅಂತ ಗೊತ್ತಾಯ್ತು, ನನ್ಗಂತೂ ತುಂಬಾ ನೋವಾಯ್ತು. ಆ ದಿನ ತುಂಬಾ ಕೆಟ್ಟದಾಗಿತ್ತು ಅಂತ. ಸೊ ಇಲ್ಲಿ ಶೀಫು ಜೋಕ್ ಮಾಡ್ತಾ ಇದ್ದಾರೆ ಪೋನ ಮೇಲೆ. ಅಂಡ್ ಅಲ್ಲಿಗೆ ಟೈಗ್ರೆಸ್ ಬರ್ತಾಳೆ. ಟೈಗ್ರೆಸ್ ಹೇಳ್ತಾರೆ, ಹತ್ರದಲ್ಲಿರೋ ಊರಲ್ಲಿ ಡಕೇತಿಗಳು ಬಂದಿದ್ದಾರೆ, ನಾವು ಹೋಗ್ಲೇಬೇಕು ಅಂತ. ಮತ್ತೆ ಪೋ ಹೇಳ್ತಾರೆ, ಫೈನಲಿ ಏನಾದ್ರು ಆಕ್ಷನ್ ಸಿಕ್ತು ಅಂತ. ಅಂಡ್ ಟೈಗ್ರೆಸ್ ಹೇಳ್ತಾರೆ, ಮಧ್ಯಾಹ್ನ ತಿನ್ನೋಕೇನೋ ನಿಲ್ಬೇಡ ಅಂತ. ಅಂಡ್ ಅವರಿಬ್ರು ಹೋಗ್ತಾರೆ. ಅಂಡ್ ಇಲ್ಲಿ ಊರಲ್ಲಿ ಈ ತೋಳಗಳೆಲ್ಲ ಬಂದು ಧಾತುಗಳನ್ನ ಕಲೆಕ್ಟ್ ಮಾಡ್ತಾ ಇದಾವೆ. ಧಾತುಗಳು ಅಂದ್ರೆ ಈ ಕಬ್ಣಗಳನ್ನ ಇವರನ್ನ ಕಳಿಸಿದ್ದು ಶೆನ್ ಆಗಿದ್ದ. ಶೆನ್ಗೆ ಧಾತುಗಳು ಬೇಕಾಗಿದೆ, ಯಾಕಂದ್ರೆ ಅವನೊಂದು ವೆಪನ್ ನ ರೆಡಿ ಮಾಡ್ತಾ ಇದ್ದಾನೆ ಅಂತ ನಾನು ನಿಮ್ಗೆ ಮೊದ್ಲೇ ಹೇಳಿದ್ದೀನಿ. ಬಟ್ ಅಲ್ಲಿಗೆ ಬರ್ತಾರೆ ನಮ್ಮ ಫ್ಯೂರಿಯಸ್ 5 ಅಂಡ್ ಪೋ ಬೀಳೋಕ್ ಆಗ್ತಾನೆ. ಬಟ್ ಕ್ರೇನ್ ಅವನನ್ನ ಮೇಲೆ ಎತ್ತುತ್ತೆ. ಅಂಡ್ ಅವರೆಲ್ಲ ಬರ್ತಾರೆ ಮುಂದೆ ತೋಳಗಳ ಹತ್ರ. ಅಂಡ್ ಇನ್ನೇನು ಫೈಟ್ ಸ್ಟಾರ್ಟ್ ಆಗುತ್ತೆ. ಪೋ ಟ್ರೈನಿಂಗ್ ಮಾಡಿದ್ದಾನೆ, ಸೊ ಅವನಿಗೆ ಕುಂಫು ಬರುತ್ತೆ. ಮತ್ತೆ ಅವನು ಕೂಡ ಒಳ್ಳೆ ಫೈಟ್ ಮಾಡ್ತಾ ಇದ್ದಾನೆ. ಇಲ್ಲಿ ಫ್ಯೂರಿಯಸ್ 5 ನ ಕೋಆರ್ಡಿನೇಷನ್ ಕೂಡ ಚೆನ್ನಾಗಿದೆ. ಫ್ಯೂರಿಯಸ್ 5 ಮತ್ತೆ ಪೋ ಒಳ್ಳೆ ಟೀಮ್ಮೇಟ್ಸ್ ಆಗಿದ್ದಾರೆ. ಮತ್ತೆ ಇಲ್ಲಿ ತೋಳಗಳೆಲ್ಲ ಸೋಲ್ತಾ ಇದ್ದಾರೆ. ಅಂಡ್ ಅವರು ಹಾಗೆ ಫೈಟ್ ಮಾಡ್ತಾ ತೋಳಗಳನ್ನ ಸೋಲ್ಸ್ತಾರೆ. ಬಟ್ ಅದೇ ಟೈಮ್ ನಲ್ಲಿ ಈ ಎಲ್ಲಾ ತೋಳಗಳ ಲೀಡರ್ ಕೂಗ್ತಾನೆ. ಅಂಡ್ ಬೆಟ್ಟದ ಮೇಲಿದ್ರಲ್ಲ ಅವರೆಲ್ಲ ಬಳ್ಳಿಯನ್ನ ಎಳಿತಾರೆ. ಮತ್ತೆ ಆ ಧಾತುಗಳನ್ನ ಮೇಲೆತ್ತಾರೆ. ಅಂಡ್ ಪೋ ಹೇಳ್ತಾನೆ ಕ್ರೇನ್ ಗೆ ಹೋಗೋಕೆ. ಅಂಡ್ ಕ್ರೇನ್ ಮೇಲೆ ಹೋಗಿ ಆ ಬಳ್ಳಿಗಳನ್ನ ಕಟ್ ಮಾಡ್ಬಿಡ್ತಾನೆ. ಮತ್ತೆ ಇದರಿಂದ ಆ ಧಾತುಗಳು ಕೆಳಗೆ ಬೀಳೋಕ್ ಸ್ಟಾರ್ಟ್ ಆಗುತ್ತೆ. ಪೋ ಹೋಗ್ತಾನೆ, ಜಂಪ್ ಮಾಡ್ತಾನೆ. ಪೋನ ಕಾಲನ್ನ ವೈಪರ್ ಹಿಡಿತಾಳೆ. ಅಂಡ್ ವೈಪರ್ ನ ಮಂಕಿ ಹಿಡಿತಾನೆ. ಮಂಕಿನ ಬಾಲನ್ನ ಟೈಗರ್ಸ್ ಹಿಡಿತಾಳೆ. ಮತ್ತೆ ಟೈಗರ್ಸ್ ಎಲ್ಲಾನು ಮೇಲೆತ್ತಾಳೆ. ಅಂಡ್ ಅವರು ಮೇಲೆ ಬಂದ್ಬಿಟ್ರು ಬೆಂಕಿ ಗುರು. ಬಟ್ ಆ ಲೀಡರ್ ಬದುಕಿದ್ದ, ಸೊ ಅವನು ಮೇಲೆ ಬರ್ತಾನೆ. ಅಂಡ್ ಪೋಗೆ ಅವನು ವೆಪನ್ ಇಂದ ಹೊಡೆಯೋಕ್ ಬರ್ತಾನೆ. ಬಟ್ ಪೋಗೆ ಆ ತೋಳದ ಕೈಯಲ್ಲಿರೋ ಸಿಂಬಲ್ ನ ಕಂಡು ಏನೋ ನೆನಪಾಗುತ್ತೆ. ನಾವಿಲ್ಲಿ ನೋಡ್ತೀವಿ
ನೋಡ್ತೀವಿ ಪೋನ ಯಾರೋ ಬಿಟ್ಟು ಹೋಗಿದ್ರು ಅಂಡ್ ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಮತ್ತೆ ಪೋ ಸೀದಾ ನಿಟ್ ಬಿಡ್ತಾನೆ ಅಂಡ್ ಆ ತೋಳ ಸುತ್ತಿಗೆಯಿಂದ ಅವನನ್ನ ಹೊಡೆದ್ ಬಿಡುತ್ತೆ. ಆದ್ರೆ ಪೋನ ಟೈಗ್ರೆಸ್ ಬಂದು ಹಿಡಿತಾಳೆ. ಫ್ಯೂರಿಯಸ್ 5 ಪೋಗೆ ಕೇಳ್ತಾರೆ ನಿನ್ಗೆ ಏನಾಯ್ತು ಅಂತ. ಮತ್ತೆ ಪೋ ಏನು ಇಲ್ಲ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ. ಮತ್ತೆ ಪೋ ಬರ್ತಾನೆ ಅಪ್ಪನ ಸ್ಟಾಲ್ ನ ಹತ್ರ. ಸೊ ಪೋ ಅಪ್ಪನ ಹತ್ರ ಹೇಳ್ತಾನೆ ನಿಮ್ ಜೊತೆ ಏನೋ ಮಾತಾಡ್ಬೇಕು, ಸೊ ನೀವು ಒಳಗೆ ಬನ್ನಿ ಅಂತ. ಅಂಡ್ ಪೋ ಒಳಗೆ ಬಂದು ಕೇಳ್ತಾನೆ ನಾವು ಡಕೇತಿಗಳ ಜೊತೆ ಫೈಟ್ ಮಾಡ್ತಾ ಇದ್ವಿ, ಅದೇ ಟೈಮ್ ನಲ್ಲಿ ನನ್ಗೆ ನಮ್ಮ ಅಮ್ಮನ್ ನೆನ್ಪಾಯ್ತು. ಡ್ಯಾಡ್ ನೀವ್ ಹೇಳಿ ನಾನ್ ಎಲ್ಲಿಂದ ಬಂದಿದ್ದು ಅಂತ, ನಾನ್ ಎಲ್ಲಾದ್ರೂ ನಿಮ್ಗೆ ಸಿಕ್ಕಿದ್ನ ಅಂತ. ಪೋನ ಅಪ್ಪ ಹೇಳ್ತಾರೆ ಇವಾಗ ಮೇ ಬಿ ನಿನ್ಗೆ ಸತ್ಯ ಹೇಳೋ ಸಮಯ ಬಂದಿದೆ. ನಾನ್ ನಿನ್ಗೆ ಸತ್ಯ ಹೇಳ್ತೀನಿ, ಹೇಳ್ಬೇಕಂದ್ರೆ ನೀ ನನ್ ಮಗ ಅಲ್ಲ, ನಾನ್ ನಿನ್ನ ಬೇರೆ ಕಡೆಯಿಂದ ತಗೊಂಡ್ ಬಂದಿದ್ದು. ಪೋ ಹೇಳ್ತಾನೆ ನನ್ಗೆ ಗೊತ್ತಿತ್ತು ಅಂತ. ಪೋ ಕೇಳ್ತಾನೆ ನಾನ್ ನಿಮ್ಗೆ ಎಲ್ ಸಿಕ್ಕಿದ್ದೀನಿ ಹೇಳಿ ಅಂತ. ಪೋನ ಅಪ್ಪ ಮುಂದೆ ಬಂದು ಅಲ್ಲಿರೋ ಒಂದು ಬುಟ್ಟಿನ ತೆಗಿತಾನೆ. ಮತ್ತೆ ಅವರು ಹೇಳ್ತಾರೆ ಇದ್ರಲ್ಲೇ ನೀನು ನನ್ಗೆ ಸಿಕ್ಕಿದ್ದೆ, ನೀನು ಆಗ ತುಂಬಾನೇ ಚಿಕ್ಕವನಾಗಿದ್ದೆ. ಪೋನ ಅಪ್ಪ ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾರೆ. ಪೋನ ಅಪ್ಪ ನೂಡಲ್ಸ್ ಮಾಡ್ತಾ ಇದ್ರು ಅಂತ ನಿಮ್ಗೆ ಗೊತ್ತು, ಅದು ಕೂಡ ಒಂದು ಸಾಮಾನ್ಯ ದಿನ ಆಗಿತ್ತು. ಪೋನ ಅಪ್ಪ ತನ್ನ ತರಕಾರಿ ಇಟ್ಟಿರೋ ಬುಟ್ಟಿಗಳ ಹತ್ರ ಬರ್ತಾರೆ. ಆದ್ರೆ ಆ ಬುಟ್ಟಿಗಳಲ್ಲಿ ತರಕಾರಿಗಳ ಬದಲು ಒಂದು ಪಾಂಡ ಇತ್ತು. ಮೇ ಬಿ ಆ ತರಕಾರಿಗಳನ್ನ ನೀನೆ ತಿನ್ಬಿಟ್ಟಿದ ಅನ್ಸುತ್ತೆ. ಅಲ್ಲಿ ಯಾವ್ದು ನೋಟ್ ಅಥವಾ ಪೇಪರ್ ಕೂಡ ಇರ್ಲಿಲ್ಲ ನಿನ್ನ ಯಾಕೆ ಬಿಟ್ಟೋದ್ರು ಅಂತ. ನಾನು ಕೂಡ ಸುಮ್ನೆ ಹೋಗೋಕೆ ಟ್ರೈ ಮಾಡ್ದೆ, ಆದ್ರೆ ನೀ ನನ್ನ ಹಿಂದೆ ಬರ್ತಾ ಹೋದೆ. ಅದಕ್ಕೆ ನಾನ್ ನಿನ್ನ ನನ್ನ ಮನೆವರೆಗೂ ಕರ್ಕೊಂಡ್ ಬಂದೆ. ನಂತರ ನಾನ್ ನಿನ್ಗೆ ಸ್ನಾನ ಮಾಡಿಸ್ದೆ, ತಿಂಡಿ ತಿನ್ಸ್ದೆ, ಮತ್ತೆ ನಿನ್ನ ಮಗನ್ ಹಾಗೆ ಬೆಳೆಸ್ದೆ. ಅಂಡ್ ಹಾಗೆ ನಿನ್ಗೆ ಹೆಸರು ಕೊಟ್ಟೆ ಕ್ಷಿಯೋ ಪೋ ಅಂತ. ನಿನ್ ಹೆಸರು ಪೋ ಆಗಿತ್ತು. ಆದ್ರೆ ನಿನ್ಗೆ ಚಡ್ಡಿ ಹಾಕೋಕ್ ಟ್ರೈ ಮಾಡಿದಾಗ ನೀನ್ ಹಾಕೊಂತಾನೆ ಇರ್ಲಿಲ್ಲ, ಆಚೆ ಈಚೆ ಓಡ್ತಾ ಇರ್ತಿದ್ದೆ, ಮತ್ತೆ ಅಂಗಡಿಲಿರೋ ಎಲ್ಲ ಸಾಮಾನುಗಳನ್ನ ಬೀಳಿಸ್ತಾ ಇರ್ತಿದ್ದೆ. ಗೊತ್ತಿಲ್ಲ ನಿನಗೆ ಚಡ್ಡಿ ಯಾಕೆ ಇಷ್ಟ ಇರ್ಲಿಲ್ಲ ಅಂತ. ಅಂಡ್ ಇಲ್ಲಿಗೆ ಕತೆ ಮುಗೀತು. ಪೋ ಕೇಳ್ತಾನೆ ಬರೀ ಇಷ್ಟೇನ ಇರೋದು, ಏನಾದ್ರೂ ಇರ್ಲೇಬೇಕು, ನಾನ್ ಯಾರು ಅಂತ ನನ್ಗೆ ಗೊತ್ತಿಲ್ಲ ಅಂತ. ಆದ್ರೆ ಪೋನ ಅಪ್ಪ ಹೇಳ್ತಾರೆ ಹೌದು ನಿನ್ ಕಥೆಯ ಪ್ರಾರಂಭ ಅಷ್ಟು ಚೆನ್ನಾಗಿರ್ಲಿಲ್ಲ, ಆದ್ರೆ ನೀನ್ ನೋಡು ಇವಾಗ ಡ್ರ್ಯಾಗನ್ ವಾರಿಯರ್ ಆಗಿದ್ಯಾ, ಕುಂಗ್ಫು ಸಿಕ್ಕಿದೆ, ಮತ್ತೆ ನೂಡಲ್ಸ್ ಕೂಡ ತಿಂತಾ ಇದ್ಯಾ ನಂದು ಅಂತ. ಬಟ್ ಗಾಯ್ಸ್ ಪೋನ ಮನ್ಸಲ್ಲಂತೂ ಇನ್ನೂ ಪ್ರಶ್ನೆಗಳು ಓಡ್ತಾನೆ ಇವೆ. ಅವನ್ ಯಾರು, ಅವನ್ ಎಲ್ಲಿಂದ ಬಂದಿದ್ದು, ಅವನ ಅಪ್ಪ ಅಮ್ಮ ಯಾರು, ಮತ್ತೆ ಅವನ್ಗೆ ಈ ಚಡ್ಡಿ ಯಾಕೆ ಇಷ್ಟ ಇರ್ಲಿಲ್ಲ ಅಂತ. ಅಂಡ್ ಇಲ್ಗೆ ಸೀನ್ ಕಟ್ ಆಗುತ್ತೆ. ಮತ್ತೆ ಸೀನ್ ಬರುತ್ತೆ ಗಾಂಗ್ಮೆನ್ ಸಿಟಿಗೆ. ಈ ಗಾಂಗ್ಮೆನ್ ನಗರದಲ್ಲೇ ನವಿಲುಗಳು ರಾಜ್ಯಭಾರ ಮಾಡೋದು. ಅಂಡ್ ಅಲ್ಲಿಗೆ ಶನ್ ಬರ್ತಾನೆ. ಶನ್ ಬಿಟ್ಟೋಗಿದ್ನಲ್ಲ ಅವನೇ ಇವಾಗ ಮತ್ತೆ ವಾಪಸ್ ಬಂದಿದ್ದಾನೆ. ಮತ್ತೆ ಅಲ್ಲಿ ಸೂತ್ ಸೇಯರ್ ಕೂಡ ಇದ್ಲು. ಶನ್ ಸೂತ್ ಸೇಯರ್ನ ಹತ್ರ ಬಂದು ಹೇಳ್ತಾನೆ ನಿನ್ ಭವಿಷ್ಯ ಸರಿ ಆಗ್ಲೇ ಇಲ್ಲ, ನಾನ್ ಇನ್ನು ಬದುಕಿದೀನಿ ಅಂತ. ಸೂತ್ ಸೇಯರ್ ಹೇಳ್ತಾರೆ ನೋಡೋಣ ಎಷ್ಟ್ ದಿನದವರೆಗೂ ಬದುಕಿರ್ತೀಯ ಅಂತ. ಗಾರ್ಡ್ ಕೇಳ್ತಾನೆ ನಿನ್ಗೇನ್ ಬೇಕು ಶನ್ ಅಂತ. ಶನ್ ಹೇಳ್ತಾನೆ ನನ್ನ ಅಧಿಕಾರ, ಈ ನಗರನ ನನಗ್ ಕೊಟ್ಬಿಡಿ ಅಂತ. ಆದ್ರೆ ಗಾರ್ಡ್ ಹೇಳ್ತಾನೆ ಈ ನಗರ ನಮ್ಮ ಮಾಸ್ಟರ್ ಕೌನ್ಸಿಲ್ ಆಗಿದೆ, ಇದು ಬರೀ ಅವ್ರ ಹತ್ರನೇ ಇರುತ್ತೆ, ನಿನ್ಗೆ ಇದ್ರ ಮೇಲೆ ಯಾವ್ದೇ ಅಧಿಕಾರ ಇಲ್ಲ ಅಂತ. ಮತ್ತೆ ನಾವು ನಮ್ಮ ನಗರನ ನಿನ್ಗೆ ಬಿಟ್ಕೊಡಲ್ಲ ಅಂತ ಹೇಳ್ತಾರೆ. ಅಂಡ್ ಶನ್ ನಗಾಡ್ತಾನೆ. ಸೊ ಶನ್ ಹೇಳ್ತಾನೆ ನನ್ ಗೊತ್ತಿತ್ತು ನೀನ್ ಬಿಟ್ಕೊಡಲ್ಲ ಅಂತ, ಅದಕ್ಕೆ ನಾನು ಇದನ್ನ ತಂದಿದ್ದೀನಿ. ಗಾರ್ಡ್ ಕೇಳ್ತಾನೆ ಏನದು ಅಂತ. ಮತ್ತೆ ಶನ್ ಹೇಳ್ತಾನೆ ಇದು ನಿಮ್ಗೋಸ್ಕರ ತಂದಿರೋ ಬಹುಮಾನ, ಈ ಬಹುಮಾನನ ನೋಡಿದ್ಮೇಲೆ ನೀವು ಬದುಕಿರಲ್ಲ, ಬಿಕಾಸ್ ನಿಮ್ಮ ಶರೀರದ ಭಾಗಗಳು ಅಲ್ಲಿ ಇಲ್ಲಿ ಬಿದ್ದಿರುತ್ತೆ. ಸೊ ಯೋಚನೆ ಮಾಡಿ ನೀವೇನ್ ಮಾಡ್ತೀರಾ ಅಂತ. ಅಂಡ್ ಇದನ್ನ ಕೇಳಿದ ತಕ್ಷಣ ಗಾರ್ಡ್ಸ್ ಎಲ್ಲ ಶನ್ ನ ವಿರುದ್ಧ ಹೋಗ್ತಾರೆ. ಬಟ್ ಶನ್ ಕೂಡ ಒಳ್ಳೆ ಕುಂಗ್ಫು ಫೈಟರ್, ಮತ್ತೆ ಅವನು ಕೂಡ ಚೆನ್ನಾಗಿ ಫೈಟ್ ಮಾಡ್ತಾನೆ. ಬಟ್ ಇಲ್ಲಿ ಲೀಡರ್ ಬಂದು ಅವನನ್ನ ಸೋಲ್ಸ್ತಾನೆ. ಶನ್ಗೆ ಆ ಲೀಡರ್ ನ ಸೋಲ್ಸೋಕ್ ಆಗಲ್ಲ. ಗಾರ್ಡ್ ಹೇಳ್ತಾನೆ ಸುಮ್ನೆ ಇಲ್ಲಿಂದ ಹೋಗ್ಬಿಡು, ನಮ್ ಕುಂಗ್ಫುನ ನೀನು ಸೋಲ್ಸೋಕ್ ಆಗಲ್ಲ ಅಂತ. ಶನ್ ಹೇಳ್ತಾನೆ ಗೊತ್ತು ನಾನ್ ಸೋಲ್ಸಕ್ ಆಗಲ್ಲ, ಆದ್ರೆ ಇದು ಸೋಲ್ಸ್ಬಹುದು ನಿಮ್ಮನ್ನ ಅಂತ. ಅಂಡ್ ಶನ್ ಮೇಲೆ ಹೋಗ್ತಾನೆ. ಮತ್ತೆ ಈ ಗಿಫ್ಟ್ ನಲ್ಲಿ ಒಂದು ದೊಡ್ಡ ಕ್ಯಾನನ್ ಇತ್ತು. ಕ್ಯಾನನ್ ಅಂದ್ರೆ ನೀವು ಇಲ್ಲಿ ಬೆಂಕಿ ಹಚ್ಚಿದ ನಂತರ ಬಾಂಬ್ ಶೂಟ್ ಆಗುತ್ತೆ. ಅಂಡ್ ಶನ್ ಅದನ್ನ ಫೈರ್ ಮಾಡ್ಬಿಡ್ತಾನೆ. ಮತ್ತೆ ಸೀನ್ ಕಟ್ ಆಗುತ್ತೆ. ಅಂಡ್ ಸೀನ್ ಟೆಂಪಲ್ ಗೆ ಬರುತ್ತೆ. ಅಂಡ್ ಥಂಡರಿಂಗ್ ರೈನೋ ಅಂದ್ರೆ ಇವಾಗಷ್ಟೇ ಆ ಗಾರ್ಡ್ ಸತ್ತೋಗಿದ್ನಲ್ಲ, ಅವ್ನ್ ಸತ್ತೋಗಿರೋ ಸುದ್ದಿ ಇಲ್ಲಿ ಮಾಸ್ಟರ್ ಶೀಫ್ ವರ್ಗೂ ಬಂದ್ಬಿಟ್ಟುತ್ತೆ. ಫ್ಯೂರಿಯಸ್ 5 ಗೂ ಆಶ್ಚರ್ಯ ಆಗುತ್ತೆ. ಟೈಗ್ರೆಸ್ ಹೇಳ್ತಾಳೆ ಯಾವುದೇ ಟೆಕ್ನಿಕ್ ಕೂಡ ಮಾಸ್ಟರ್ ರೈನೋನ ಸೋಲ್ಸೋಕ್ ಆಗಲ್ಲ ಅಂತ. ಬಟ್ ಶೀಫ್ ಹೇಳ್ತಾರೆ ಇದು ಯಾವ್ದೋ ಟೆಕ್ನಿಕ್ ಅಲ್ಲ, ಲಾರ್ಡ್ ಶನ್ ಯಾವ್ದೋ ಒಂದು ವೆಪನ್ ನ ಮಾಡಿದಾನೆ, ಇದರಿಂದಾನೆ ಅವರು ಅವನನ್ನ ಸೋಲ್ಸಿದ್ದು ಅಂತ. ಲಾರ್ಡ್ ಶನ್ ಆ ವೆಪನ್ ಬೆಂಕಿನ ನುಂಗಿ ಧಾತುನ ಫೈರ್ ಮಾಡುತ್ತೆ. ಒಂದ್ ವೇಳೆ ಅವನನ್ನ ತಡೆದೇ ಇದ್ರೆ ಕುಂಗ್ಫುನ ಅಂತ್ಯ ಆಗುತ್ತೆ. ಬಟ್ ಪೋ ಹೇಳ್ತಾನೆ ನಂತೂ ಈಗಷ್ಟೇ ಕುಂಗ್ಫುನ ಕಲ್ತಿದ್ದು, ನಾನು ಅವನನ್ನ ಹೇಗ್ ತಡೆಯೋಕಾಗುತ್ತೆ ಅಂತ. ಶೀಫು ಹೇಳ್ತಾರೆ ನೀನ್ ಕುಂಗ್ಫುನ ಈಗಷ್ಟೇ ಕಲ್ತಿದ್ದು, ಅದಕ್ಕೋಸ್ಕರ ಇವಾಗ ನೀನ್ ಅದನ್ನ ಉಳಿಸು ಅಂತ. ಮತ್ತೆ ಶೀಫು ಕಮಾಂಡ್ ಮಾಡ್ತಾರೆ ನೀವು ಈಗ ಹೋಗಿ ಲಾರ್ಡ್ ಶನ್ ನ ತಡೀರಿ ಮತ್ತೆ ಕುಂಗ್ಫುನ ಉಳಿಸಿ ಅಂತ. ಬಟ್ ಪೋ ಕೇಳ್ತಾನೆ ನಾನು ಕುಂಗ್ಫು ಇಂದ ಅದನ್ನ ಹೇಗೆ ತಡೆಯಲಿ, ಯಾವ್ದು ಕುಂಗ್ಫುನೇ ತಡೆಯುತ್ತೆ ಅಂತ. ಬಟ್ ಶೀಫು ಕೇಳ್ತಾರೆ ನೆನ್ಪಿಟ್ಕೋ ಇನ್ನರ್ ಪೀಸ್, ಅಂತರಾಳದ ಶಾಂತಿ, ಇದ್ರಿಂದ ನೀನು ಎಲ್ಲವನ್ನು ಸಾಧಿಸಬಹುದು ಅಂತ. ಅಂಡ್ ಅವರೆಲ್ಲ ಹೊರಡ್ತಾರೆ ಲಾರ್ಡ್ ಶನ್ ನ ತಡೆಯೋಕೆ. ಪೋನ ಅಪ್ಪ ಬಂದು ಪೋಗೆ ಹೇಳ್ತಾರೆ ನೀನು ಸಾಯ್ಬೇಡ, ಅಲ್ಲಿ ಹೋಗಿ ಬೇಗ ಬಂದ್ಬಿಡು, ಅಲ್ಲಿರೋನ್ನೆಲ್ಲ ಮುಗಿಸ್ಬಿಡು ಅಂತ. ಮತ್ತೆ ಪೋ ಕೂಡ ಸರಿ ನಾನ್ ಬಂದೇ ಬರ್ತೀನಿ ಅಂತ ಹೇಳ್ತಾನೆ. ಟೈಗ್ರೆಸ್ ಪೋನ ಅಪ್ಪಂಗೆ ಹೇಳ್ತಾರೆ ನೀವು ಹೆದರಬೇಡಿ, ಪೋಗೆ ಏನು ಆಗಲ್ಲ, ನಾವು ಅವನನ್ನ ನೋಡ್ಕೊಳ್ತೀವಿ ಅಂತ. ಅಂಡ್ ಅವರು ಅಲ್ಲಿಂದ ಹೋಗ್ತಾರೆ. ಸೊ ಈಗ ಅವರು ಹೋಗ್ತಾರೆ ಬೆಟ್ಟ ಗುಡ್ಡ ಪರ್ವತ ಮಂಜು ಮರುಭೂಮಿ ಎಲ್ಲ ದಾಟ್ಕೊಂಡು. ಮತ್ತೆ ಇಲ್ಲಿ ಶನ್ ಕೂಡ ಎಲ್ಲ ಸಿದ್ಧತೆ ಪಡಿಸ್ಕೊಳ್ತಾ ಇದ್ದಾನೆ. ಅವನ್ ಗುರಿ ಪೂರ್ತಿ ಚೀನಾ ಹಾಗೂ ಜಗತ್ತನ್ನ ವಶಪಡಿಸಿಕೊಳ್ಳೋದು ತನ್ನ ವೆಪನ್ಸ್ ನಿಂದ. ಹಾಗೆ ಇಲ್ಲಿ ನದಿಯಲ್ಲಿ ಅವರು ಬೋಟ್ ನ ಮೂಲಕ ಹೋಗ್ತಾ ಇದ್ರು. ರಾತ್ರಿ ಆಗಿದೆ, ಮತ್ತೆ ಇಲ್ಲಿ ಎಲ್ಲ ಮಲ್ಕೊಂಡಿದ್ದಾರೆ. ಆದ್ರೆ ಪೋ ಎಚ್ಚರ ಇದ್ದಾನೆ, ಯಾಕಂದ್ರೆ ಅವನ್ಗೆ ನಿದ್ರೆ ಬರ್ತಾ ಇಲ್ಲ. ಅವನ್ಗೆ ಕನ್ಸು ಬೀಳ್ತಾ ಇದೆ ಅಪ್ಪ ಅಮ್ಮಂದು, ತುಂಬಾ ವಿಚಿತ್ರ ಕನ್ಸು ಬೀಳ್ತಾ ಇದೆ, ಅಪ್ಪ ಅಮ್ಮ ಬಿಟ್ಟೋಗಿರೋ ಕನ್ಸು. ಮತ್ತೆ ಅವನು ಎಚ್ಚರ ಆಗ್ಬಿಡ್ತಾನೆ. ಅಂಡ್ ಹಾಗೆ ಹೊರಗ್ ಬರ್ತಾನೆ. ಮತ್ತೆ ಪೋ ಬೋಟ್ ನ ಹೊರಗ್ ಬಂದು ಅಲ್ಲಿರೋ ಕಟ್ಟಿಗೆಗೆ ಹೊಡಿತಾ ಇದ್ದಾನೆ.
ಇದ್ದಾನೆ. ಮತ್ತೆ ಇನ್ನರ್ ಪೀಸ್ ನ ಅಂದ್ರೆ ಅಂತರಾಳದ ಶಾಂತಿಯನ್ನ ಪಡ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ದಾನೆ. ಮತ್ತೆ ಅಲ್ಲಿಗೆ ಟೈಗ್ರೆಸ್ ಬರ್ತಾಳೆ. ಅವಳು ಹೇಳ್ತಾಳೆ, ಈ ಬೋಟ್ ಒಂದು ಒಳ್ಳೆ ಅಪೋನೆಂಟ್ ಅಲ್ಲ, ಆದ್ರೆ ನಾನು ಹೌದು, ನನ್ಗೆ ಪಂಚ್ ಮಾಡಿ ತೋರ್ಸು, ಈ ಕೈಗೆ ಪಂಚ್ ಮಾಡು ಅಂತ. ಮತ್ತೆ ಸೀದಾ ಪಂಚ್ ಮಾಡ್ತಾನೆ ಅಂಡ್ ಅವನ್ಗೆ ನೋವಾಗುತ್ತೆ ತುಂಬಾ. ಟೈಗ್ರೆಸ್ ಹೇಳ್ತಾಳೆ, ನಿನ್ಗೆ ನೋವಾಯ್ತು ಅನ್ಸುತ್ತೆ, ಸಾರಿ, ಯಾಕಂದ್ರೆ ನಾನು ಕಬ್ಬಿಣದ ಮರಗಳಿಗೆ ಕೈಗಳಿಂದ ಪಂಚ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಅದಕ್ಕೆ ಇಷ್ಟು ಗಟ್ಟಿಯಾಗಿದೆ ಅಂತ. ಪೋ ಕೇಳ್ತಾನೆ, ಎಲ್ಲಿವರೆಗೂ ನೀನ್ ಇದನ್ನ ಪ್ರಾಕ್ಟೀಸ್ ಮಾಡ್ದೆ ಅಂತ. ಮತ್ತೆ ಟೈಗ್ರೆಸ್ ಇದನ್ನ ಪೂರ್ತಿ 20 ವರ್ಷ ಟ್ರೈನಿಂಗ್ ಮಾಡಿದ್ಲು. ಪೋ ಕೇಳ್ತಾನೆ, ಯಾವ್ದು ಫಾಸ್ಟ್ ವೇ ಇಲ್ವಾ ಇದನ್ನ ಪಡ್ಕೊಳ್ಳೋಕೆ ಅಂತ. ಆದ್ರೆ ಟೈಗ್ರೆಸ್ ಹೇಳ್ತಾಳೆ, ಯಾವ್ದು ಫಾಸ್ಟ್ ವೇ ಇಲ್ಲ, ನೀನ್ ಟ್ರೈನ್ ಮಾಡ್ಬೇಕು ವರ್ಷಗಟ್ಲೆ, ಮತ್ತೆ ಹೇಗಿದ್ರು ನಿನ್ಗೆ ಇವೆಲ್ಲ ಮಾಡೋಕ್ ಆಗಲ್ಲ ಅಂತ. ಟೈಗ್ರೆಸ್ ಪೋನ ಕೇಳ್ತಾಳೆ, ನೀನ್ ಇಲ್ಲಿ ಯಾಕೆ ಬಂದೆ, ನಿನ್ ಗುರಿ ಏನು ಅಂತ. ಪೋ ಹೇಳ್ತಾನೆ, ಯಾಕಂದ್ರೆ ನಾನು ನನ್ನ ಅಪ್ಪ ಅಮ್ಮನ್ನ ಹುಡುಕ್ಬೇಕು, ನಾನು ಯಾರು ಮತ್ತೆ ನಾನು ಎಲ್ಲಿಂದ ಬಂದಿದ್ದು ಅಂತ ತಿಳ್ಕೊಳ್ಬೇಕು ಅಂತ. ವೈಪರ್ ಹೇಳ್ತಾಳೆ, ಮೇ ಬಿ ಪೋಗೆ ಅಪ್ಪ ನೆನಪು ಆಗ್ತಾ ಇದೆ ಅಂತ. ಬಟ್ ಪೋ ಹೇಳ್ತಾನೆ, ಇಲ್ಲ, ನನ್ಗೆ ಅವೆಲ್ಲ ಏನು ಆಗ್ತಾ ಇಲ್ಲ, ನಾನ್ ಸರಿನೇ ಇದ್ದೀನಿ ಅಂತ. ಅಂಡ್ ಅಲ್ಲಿಗೆ ಅವರು ಬಂದ್ಬಿಡ್ತಾರೆ ಗಾಂಗ್ ಮೆನ್ ಸಿಟಿಗೆ. ಇದು ಆ ಸಿಟಿಯ ಎಂಟ್ರೆನ್ಸ್ ಆಗಿತ್ತು. ಇಲ್ಲಿ ಶನ್ ಅರಮನೆ ಹತ್ರ ಬಂದು ಈ ರಾಜಸಿಂಹಾಸನವನ್ನ ಆಚೆ ಎಸ್ದು ತನ್ನ ವೆಪನ್ ನ ಇಟ್ಕೊಳ್ತಾನೆ. ಮತ್ತೆ ಅದ್ರ ಬಂದು ಮುಂದೆ ಹೇಳ್ತಾನೆ, ಈ ಚೀನಾ ನನ್ನ ಮುಂದೆ ತಲೆ ಬಾಗುತ್ತೆ, ಮತ್ತೆ ಪೂರ್ತಿ ಜಗತ್ತು ನಂದಾಗುತ್ತೆ ಅಂತ. ಅಂಡ್ ಅವನು ಸೂಟ್ ಸೇರ್ನ ಹತ್ರ ಬಂದು ಹೇಳ್ತಾನೆ, ನನ್ನ ಭವಿಷ್ಯನ ಹೇಳು, ಮುಂದೆ ಏನಾಗತ್ತೆ, ಆ ಪಾಂಡ ನಿಜವಾಗ್ಲೂ ನನ್ನ ಸೋಲ್ಸೋಕೆ ಬರ್ತಾನ ಅಂತ. ಸೂಟ್ ಸೇರ್ ಹೇಳ್ತಾಳೆ, ಹೌದು, ಹಾಗೆ ಆಗತ್ತೆ, ಭಾಗ್ಯದಲ್ಲಿ ಯಾವ್ದು ಬದಲಾವಣೆ ಆಗಲ್ಲ, ನೀನು ಹೀಗೆ ಮಾಡ್ತಾ ಇದ್ರೆ ನಿನ್ನ ಯೋಧ ಬಂದು ಸೋಲ್ಸ್ತಾನೆ ಅಂತ. ಬಟ್ ಶನ್ ಆ ಬೌಲ್ ಅನ್ನ ಬಿಡ್ತಾನೆ. ಮತ್ತೆ ಹೇಳ್ತಾನೆ, ನೀನ್ ಹೇಳಿರೋದೆಲ್ಲ ಸುಳ್ಳು, ಇದು ಸಾಧ್ಯನೇ ಇಲ್ಲ ಅಂತ. ಅಲ್ಲಿಗೆ ಆ ತೋಳ ಬರ್ತಾನೆ. ಶನ್ ಕೇಳ್ತಾನೆ, ಏನಾಯ್ತು ಅಂತ. ನಾವು ಧಾತುಗಳನ್ನ ಪಡ್ಕೊಳ್ಳೋಕೋಸ್ಕರ ಊರ್ಗ್ ಹೋದಾಗ ಒಬ್ಬ ಪಾಂಡ ನಮ್ಮನ್ನ ಸೋಲ್ಸ್ದ. ಅವನು ಕುಂಫು ವಾರಿಯರ್ ಆಗಿದ್ದ, ಅವನು ದಪ್ಪ ಇದ್ದ, ಬಿಳಿ ಇದ್ದ, ಮತ್ತೆ ಕಪ್ಪು ಕೂಡ ಇದ್ದ, ಅವನ್ ಮೈ ಪೂರ್ತಿ ಕೂದಲು ತುಂಬಿತ್ತು ಅಂತ. ಶನ್ಗೆ ಆಶ್ಚರ್ಯ ಆಗುತ್ತೆ. ಶನ್ ಹೇಳ್ತಾನೆ, ಏನಾದ್ರೂ ಆಗ್ಲಿ, ಹೋಗಿ ಅವನನ್ನ ಹಿಡ್ಕೊಂಡ್ ಬನ್ನಿ ಅಂತ. ಮತ್ತೆ ಶನ್ ಸೂತ್ಸೆಯರ್ ಹತ್ರ ಹೇಳ್ತಾನೆ, ಬರೀ ಒಂದ್ ಪಾಂಡ ಬದ್ಕುಳಿದ್ರೆ ಏನಾಗಲ್ಲ, ನಾನು ಅವನನ್ನ ಸೋಲ್ಸಾಕ್ತೀನಿ ಅಂತ. ಆದ್ರೆ ಸೂತ್ಸೆಯರ್ ಹೇಳ್ತಾರೆ, ನೀನ್ ಹೇಳಿದ್ದು ಸರಿಯಾಗಿರ್ಬಹುದು, ಹಾಗಂತ ನಾನ್ ಹೇಳಿದ್ದು ಕೂಡ ತಪ್ಪಾಗಿರಲ್ಲ ಅಂತ. ಮತ್ತೆ ಇಲ್ಲಿ ನಮ್ಮ ಫ್ಯೂರಿಯಸ್ ಫೈ ಅಂಡ್ ಪೋ ಕೂಡ ಗಾಂಗ್ ಮೆನ್ ಸಿಟಿಗೆ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಅವರು ಅಡ್ಕೊಂಡಿದ್ದಾರೆ, ಯಾಕಂದ್ರೆ ಕೆಳಗೆ ಪೂರ್ತಿ ಶನ್ ನ ಸೋಲ್ಜರ್ಸ್ ತುಂಬಿಕೊಂಡಿದ್ದಾರೆ, ಅದಕ್ಕೆ. ಸೊ ಇವರು ಪ್ಲಾನ್ ಮಾಡ್ತಾರೆ, ಏನಂದ್ರೆ ಅವರು ಅಡ್ಕೊಂಡು ಮೆಹಲ್ ನವರೆಗೂ ಹೋಗ್ಬಿಡ್ತಾರೆ ಅಂಡ್ ಶನ್ ನ ಎದುರಿಸ್ತಾರೆ ಅಂತ. ಅಂಡ್ ಪ್ಲಾನ್ ಪ್ರಕಾರ ಪೋ ಕೂಡ ಹಾಗೆ ಅಡ್ಕೊಂಡು ಹೋಗ್ತಾ ಇದ್ದಾನೆ. ಪೋ ಇದ್ರ ಒಳಗೆ ಅಡ್ಕೊಂಡು ಹೋಗ್ತಾ ಇದ್ದ ಅಂಡ್ ಅಲ್ಲಿಗೆ ಫ್ಯೂರಿಯಸ್ 5 ಕೂಡ ಒಳಗೆ ಬಂದ್ಬಿಡ್ತಾರೆ. ಸೊ ಅವರು ಎಲ್ಲ ಇದ್ರಲ್ಲಿ ಇದಾರೆ, ಯಾರಿಗೂ ಗೊತ್ತಾಗಲ್ಲ, ತೊಳಗಳಿಗೆ ಮತ್ತೆ ಸೋಲ್ಜರ್ಸ್ ಗೆ. ಅಂಡ್ ಅಲ್ಲಿಗೆ ಅವರು ಈ ಶೀಪ್ ನ ಹೆಲ್ಪ್ ಅನ್ನು ಕೇಳಿದ್ರು. ಇವಳು ಹೇಳ್ತಾಳೆ, ಮಾಸ್ಟರ್ ಆಕ್ಸ್ ಮತ್ತೆ ಕ್ರಾಕ್ ಗಾಂಗ್ ಮೆನ್ ಜೈಲ್ ನಲ್ಲಿ ಇದ್ದಾರೆ, ನೀವು ಅಲ್ಲಿ ಹೋದ್ರೆ ನಿಮ್ಗೆ ಏನಾದ್ರು ಸಹಾಯ ಸಿಗ್ಬಹುದು ಅಂತ. ಈ ಮಾಸ್ಟರ್ ಆಕ್ಸ್ ಮತ್ತೆ ಕ್ರಾಕ್ ನೀವು ಮೊದಲು ಶನ್ ನ ಫೈಟ್ ನಲ್ಲಿ ನೋಡಿದ್ರಲ್ಲ, ಅವರೇ ಇಬ್ರು. ಬಟ್ ಪೋ ಮತ್ತೆ ಫ್ಯೂರಿಯಸ್ 5 ಸಿಕ್ಕಾಕೊಂಡ್ ಬೀಳ್ತಾರೆ ಅಂಡ್ ಅವರು ಓಡ್ತಾರೆ. ಇಲ್ಲಿ ಸೋಲ್ಜರ್ಸ್ ಕೂಡ ಅವ್ರ ಹಿಂದೆ ಬೆನ್ ಹಿಂದೆ ಬಿದ್ದಿದೆ. ಬಟ್ ಅವರು ಓಡ್ತಾ ಮತ್ತೆ ಸೋಲ್ಜರ್ಸ್ ನ ಆ ಕಾಸ್ಟ್ಯೂಮ್ ಅಲ್ಲಿ ಇದ್ದ ಫೈಟ್ ಮಾಡಿದ್ರು. ಅಂಡ್ ಫೈನಲಿ ಅವ್ರು ಬಂದ್ಬಿಡ್ತಾರೆ ಗಾಂಗ್ ಮೆನ್ ಜೈಲ್ ನ ಕಡೆಗೆ. ಮತ್ತೆ ಅವರು ಜೈಲ್ ನ ಎಂಟರ್ ಆಗ್ತಾರೆ ಅಂಡ್ ಅಲ್ಗೆ ಮುಂದೆ ಜೈಲ್ ನಲ್ಲಿ ಸಿಗ್ತಾರೆ ಮಾಸ್ಟರ್ ಆಕ್ಸ್ ಅಂಡ್ ಕ್ರಾಕ್. ಟೈಗ್ರೆಸ್ ಜೈಲ್ ನ ಹೊಡಿತಾಳೆ. ಬಟ್ ಇವರು ಪೋನ ಜೊತೆ ಬರೋಕೆ ತಯಾರಿಲ್ಲ. ಪೋ ಕೇಳ್ತಾನೆ, ನಿಮ್ಗೆ ಗಾಂಗ್ ಮೆನ್ ಸಿಟಿನ ಪಡ್ಕೊಳ್ಳೋಕೆ ಇಷ್ಟ ಇಲ್ವಾ, ನಿಮ್ ಸಿಟಿಗೋಸ್ಕರ ನೀವು ಹೋರಾಡಲ್ವಾ ಅಂತ. ಮತ್ತೆ ಮಾಸ್ಟರ್ ಆಕ್ಸ್ ಹೇಳ್ತಾರೆ, ನಮ್ ಸಿಟಿ ಅಂತೂ ಬೇಕು, ಆದ್ರೆ ಶನ್ ಹತ್ರ ಇರೋ ವೆಪನ್ ನ ವಿರುದ್ಧ ಯಾರು ನಿಲ್ಲೋಕಾಗಲ್ಲ, ಅವನು ನಮ್ಮೆಲ್ಲರನ್ನು ಕೊಂದಾಕ್ಬಿಡ್ತಾನೆ ಅಂತ. ಪೋ ಅವ್ರನ್ನ ಒಪ್ಸೋಕೆ ಟ್ರೈ ಮಾಡ್ತಾನೆ, ತನ್ನ ಜೊತೆ ಕರ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾನೆ, ಆದ್ರೆ ಅವರು ಬರ್ತಾ ಇಲ್ಲ. ಅಂಡ್ ಫೈನಲಿ ಅವರು ಜೈಲ್ಗೆ ಹೋಗ್ತಾರೆ ವಾಪಸ್. ಅವ್ರು ಹೇಳ್ತಾರೆ, ಕುಂಫು ಸತ್ ಹೋಗಿದೆ, ಇನ್ನು ಶನ್ನ ಯಾರು ಸೋಲ್ಸೋಕೆ ಆಗಲ್ಲ, ನೀನು ಕೂಡ ಏನು ಮಾಡೋಕ್ಕಾಗಲ್ಲ ಅಂತ. ಪೋ ಹೇಳ್ತಾನೆ, ಹೌದಾ, ಕುಂಫು ಸತ್ತೋಗಿದ್ಯಾ, ಸರಿ, ಹಾಗಿದ್ರೆ ನಾನು ಕುಂಫುನ ಮತ್ತೆ ಬದುಕಿಸ್ತೀನಿ, ಆ ಶನ್ನ ನಾನು ಸೋಲ್ಸಿನಿ, ಈ ಅನ್ಯಾಯನ ನಾನು ತಡಿತೀನಿ ಅಂತ. ಅಂಡ್ ಅಲ್ಲಿಗೆ ಗಾರ್ಡ್ಸ್ ಬಂದ್ಬಿಟ್ರು. ಬಟ್ ಕ್ರೇನ್ ಮತ್ತೆ ಮಂಕೆ ಅವರಿಬ್ರು ಹೊಡೆದಾಕ್ತಾರೆ ಅಂಡ್ ಒಬ್ಬ ಗಾರ್ಡ್ ಅಲ್ಲಿಂದ ಓಡೋಗ್ತಾನೆ. ಆದ್ರೆ ಇವರೆಲ್ಲ ಸೇರಿ ಅವನು ಹಿಂಬಾಲಿಸ್ತಾರೆ. ಇಲ್ಲಿ ಫ್ಯೂರಿಯಸ್ 5 ಹೋಗ್ತಾ ಇದೆ ಅವ್ರನ್ನ ಹಿಡಿಯೋಕೆ. ಅಂಡ್ ಇಲ್ಲಿ ಪೋ ಕೂಡ ವೆಹಿಕಲ್ ನ ತಕೊಂಡು ಮುಂದೆ ಓಡ್ತಾ ಇದ್ದಾನೆ. ಬಿಕಾಸ್ ನಿಮ್ಗೂ ಗೊತ್ತಿದೆ, ಪೋಗೆ ಓಡಕ್ಕಾಗಲ್ಲ, ಹಾರೋಕ್ಕಾಗಲ್ಲ. ಸೊ ಅವನು ವೆಹಿಕಲ್ ನ ತಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ಗಾರ್ಡ್ಸ್ ಜೊತೆ ಫೈಟ್ ಮಾಡ್ತಾ ಫಾಲೋ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಗಾರ್ಡ್ ಅವ್ರ ಮೇಲೆ ವಸ್ತುಗಳನ್ನ ಬಿಸಾಕ್ತಾನೆ. ಇದರಿಂದ ಫ್ಯೂರಿಯಸ್ 5 ಸ್ಟಾಪ್ ಆಗ್ಬಿಡ್ತಾರೆ ಅಂಡ್ ಪೋ ಆದ್ರೂ ಕೂಡ ಮುಂದೆ ಹೋಗ್ತಾ ಇದ್ದಾನೆ. ಫೈನಲಿ ಅವನು ಕೆಳಗೆ ಬರ್ತಾನೆ. ಇವಾಗ ಅವ್ನ ವೆಹಿಕಲ್ ಎಲ್ಲ ಒಡೆದೋಗಿದೆ, ಇರೋದು ಒಂದ್ ಟೈರ್ ಮಾತ್ರ. ಪೋ ಹೇಳ್ತಾನೆ ಟೈಗ್ರೆಸ್ ಗೆ ಪುಷ್ ಮಾಡೋಕೆ ಅಂಡ್ ಟೈಗ್ರೆಸ್ ಬಂದು ಪೋನ ಪುಷ್ ಮಾಡ್ತಾಳೆ. ಮತ್ತೆ ಅವನು ಸೂಪರ್ ಸ್ಪೀಡ್ ಇಂದ ಮುಂದೆ ಹೋಗ್ತಾನೆ ಅಂಡ್ ಫೈನಲಿ ಗಾರ್ಡ್ ನ ಹಿಡಿದ್ಬಿಟ್ಟ. ಅಂಡ್ ಅವರು ವೆಹಿಕಲ್ ಮೇಲೆ ಫೈಟ್ ಮಾಡ್ತಾ ಇದ್ದಾರೆ. ಮತ್ತೆ ಹಾಗೆ ಹೋಗ್ತಾ ಅವರು ಮೇಲೆ ಹಾರ್ತಾರೆ ಅಂಡ್ ಸೀದಾ ಕೆಳಗೆ ಬಂದು ಮುಟ್ತಾರೆ. ಮತ್ತೆ ಆ ಗಾರ್ಡ್ ಫೈನಲಿ ಸೋತ್ ಹೋದ ಅಂಡ್ ಫ್ಯೂರಿಯಸ್ 5 ಕೂಡ ಬಂದ್ರು. ಪೋ ಹೇಳ್ತಾನೆ, ನೆನ್ಪಿಟ್ಕೋ, ಇನ್ನೊಂದ್ಸಲ ಯಾವ್ದು ಪಾಂಡಾಗೆ ಹೊಡೆಯೋಗ್ ಬರ್ಬೇಡ ಅಂತ. ಅಂಡ್ ಮುಂದೆ ನೋಡಿದ್ರೆ ಇಲ್ಲಂತೂ ತುಂಬಾನೇ ಗಾರ್ಡ್ಸ್ ಇದ್ದಾರೆ. ಇವರು ಸೀದಾ ಶನ್ನ ಮೆಹಲ್ಗೆ ಬಂದಿದ್ದಾರೆ ಅಂಡ್ ಎಲ್ಲಾ ಗಾರ್ಡ್ಸ್ ಬಂದು ಅವ್ರನ್ನ ಸುತ್ತುವರಿತಾರೆ. ಪೋ ಹೇಳ್ತಾನೆ, ನಾವು ಸರೆಂಡರ್ ಆಗ್ತೀವಿ ಅಂತ. ಮತ್ತೆ ಅವ್ರ ಕೈಗಳಿಗೆ ಬೇಡಿಗಳನ್ನ ಹಾಕ್ತಾರೆ. ಕ್ರೇನ್ ಹೇಳ್ತಾನೆ, ನೀನ್ ನನ್ನ ಕಟ್ಬೋದು, ಆದ್ರೆ ನನ್ನ ಜೋಶ್ನ ಅಲ್ಲ ಅಂತ. ಇಲ್ಲಿ ಸೀನ್ ಕಟ್ ಆಗುತ್ತೆ. ಮತ್ತೆ ಶನ್ ಮಹಲ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಪೋನ ಹೇಗ್ ಮೀಟ್ ಆಗ್ಬೇಕು ಅಂತ. ಅಂದ್ರೆ ಪೋಗೋಸ್ಕರ ಅವನು ಕಾಯ್ತಾ ಇದ್ದಾನೆ ಅವನ ಸೋಲ್ಸೋಕೆ. ಸೂಟ್ ಸೇರ್ ಹೇಳ್ತಾರೆ, ಮೇ ಬಿ ನೀನು ಹೆದರ್ಕೊಂಡಿದ್ಯಾ, ಅದಕ್ಕೆ ಈ ರೀತಿ ಮಾಡ್ತಾ ಇದೀಯಾ ಅಂತ. ಶನ್ ಹೇಳ್ತಾನೆ, ಆ ಪಾಂಡ ನನ್ನ ಸೋಲ್ಸೋಕಾಗಲ್ಲ, ಅವನ್ಗೆ ಬೇಡಿಗಳು ಕಟ್ಕೊಂಡಿರುತ್ತೆ, ಅವ್ನ್ ಹೇಗೆ ನನ್ನ ಸೋಲ್ಸ್ತಾನೆ ಅಂತ. ಅಂಡ್ ಫೈನಲಿ ಪೋನ ಮೇಲ್ ಕರ್ಕೊಂಡ್ ಬಂದ್ರು. ಅಲ್ಲಿಗೆ ಸೂಟ್ ಸೇರ್ ಪೋನ ಹತ್ರ ಬರ್ತಾರೆ. ಮತ್ತೆ ಹೇಳ್ತಾರೆ, ನೀನ್ ತುಂಬಾ ದೊಡ್ಡವನಾಗಿದ್ಯಾ, ಮತ್ತೆ ಗಟ್ಟಿ ಕೂಡ ಆಗಿದ್ಯಾ ಅನ್ಸುತ್ತೆ. ಪೋ ಹೇಳ್ತಾನೆ, ಅಂಕಲ್ ನೀನ್ ಹಿಂದೆ ಇರು, ನೀನ್ ಯಾರು ಅಂತ ನನ್ಗೆ ಗೊತ್ತೇ ಇಲ್ಲ ಅಂತ. ವೈಪರ್ ಹೇಳ್ತಾಳೆ, ಅದು ಅಂಕಲ್ ಅಲ್ಲ ಆಂಟಿ ಅಂತ. ಪೋ ಹೇಳ್ತಾನೆ,
ಹೇಳ್ತಾನೆ ನಾನ್ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿದ್ದೆ ಎನಿವೇ ಮತ್ತೆ ಪೋ ಸೀದಾ ಹೋಗ್ತಾನೆ ಅಂಡ್ ಇಲ್ಲಿರೋ ವೆಪನ್ ನ ಮುರ್ದಾಕ್ ಬಿಡ್ತಾನೆ. ಬಟ್ ಮುಂದೆ ನೋಡಿದ್ರೆ ಇನ್ನೂ ದೊಡ್ಡ ಕ್ಯಾನನ್ ಇದೆ. ಹೌದು ಗಾಯ್ಸ್, ಅದು ಬರೀ ಬ್ಲೂ ಪ್ರಿಂಟ್ ಆಗಿತ್ತು ಅಷ್ಟೇ. ಶನ್ ಕೆಳಗಿಳಿದು ಹೇಳ್ತಾನೆ, ಸೂಟ್ ಸೇಯರ್ ನಿನ್ಗೆ ನಿಜವಾಗ್ಲೂ ಅನ್ಸತ್ತಾ ಈ ಪಾಂಡ ನನ್ನನ್ನ ಸೋಲ್ಸೋಕಾಗತ್ತೆ ಅಂತ? ನೀನ್ ಇಲ್ಲಿ ನಿನ್ ಸೇಡನ್ನ ತೀರ್ಸ್ಕೊಳ್ಳೋಕೆ ಬಂದಿರಬಹುದು, ಆದ್ರೆ ನಿನ್ಗೇನ್ ಅನ್ಸುತ್ತೆ ನೀನ್ ನನ್ನನ್ನ ಸೋಲ್ಸ್ಬಿಡ್ತೀಯ ಅಂತ? ಇವಾಗ ನೀನಂತೂ ಇಲ್ಲಿ ಬೇಡಿ ಹಾಕೊಂಡು ಕೂತಿದ್ಯಾ ಅಂತ. ಆದ್ರೆ ಪೋಗೆ ಇದು ಅರ್ಥ ಆಗಲ್ಲ, ಯಾಕಂದ್ರೆ ಅವನ್ ಇಲ್ಲಿ ಬಂದಿದ್ದು ಶನ್ ನ ಸೋಲ್ಸೋಕೆ. ಸೂಟ್ ಸೇಯರ್ ಪೋಗೆ ಕೇಳ್ತಾಳೆ, ನಿನ್ಗೆ ನಿಜವಾಗ್ಲೂ ಏನು ನೆನ್ಪೇ ಇಲ್ವಾ? ಚಿಕ್ಕವನಿರುವಾಗ ನಿನ್ ಜೊತೆ ಏನಾಗಿತ್ತು ಅನ್ನೋದು ನಿನ್ಗೆ ನೆನ್ಪೇ ಇಲ್ವಾ ಅಂತ. ಮತ್ತೆ ಪೋಗೆ ಆಕ್ಚುಲಿ ಏನು ನೆನ್ಪೇ ಇಲ್ಲ. ಮತ್ತೆ ಶನ್ ಹೇಳ್ತಾನೆ ಅವ್ರನ್ನ ಮುಗಿಸ್ಬಿಡಿ ಅಂತ. ಅಂಡ್ ಕ್ಯಾನನ್ ನ ಏಮ್ ಮಾಡ್ತಾರೆ, ಇಲ್ಲಿ ಬೆಂಕಿ ಹಚ್ತಾರೆ, ಮತ್ತೆ ಇವಾಗ ಇವರೆಲ್ಲ ಸಾಯ್ತಾರೆ. ಅಂಡ್ ಫೈರ್, ಬಟ್ ಏನು ಫೈರ್ ಆಗ್ತಾ ಇಲ್ಲ, ಯಾಕಂದ್ರೆ ಗಾಯ್ಸ್ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಮ್ಯಾಂಟಿಸ್ ಬಂದು ಬೆಂಕಿನ ನಂದಿಸ್ತಾ ಇದೆ, ಬೆಂಕಿ ಹಚ್ಚೋಕೆ ಬಿಡ್ತಾನೆ ಇಲ್ಲ. ಇಲ್ಲಿ ವೈಪರ್ ನಿಧಾನಕ್ಕೆ ಬೇಡಿಗಳನ್ನ ಬಿಡಿಸ್ತಾಳೆ ಅಂಡ್ ಟೈಗ್ರೆಸ್ ಎಲ್ಲರ ಬೇಡಿಗಳನ್ನು ಬಿಡಿಸ್ಬಿಡ್ತಾಳೆ. ಅಂಡ್ ಫ್ಯೂರಿಯಸ್ 5 ಮತ್ತೆ ಪೋ ವರ್ಸಸ್ ಶನ್ ಅಂಡ್ ಗಾಡ್ ಸ್ಟಾರ್ಟ್ ಆಗುತ್ತೆ. ಟೈಗ್ರೆಸ್ ಬಂದು ಆ ವೆಪನ್ ನ ಮೇಲೆ ಹರಿಸ್ತಾಳೆ, ಮತ್ತೆ ಅದು ಕೆಳಗನ್ ಫ್ಲೋರ್ ಗೆ ಹೋಗುತ್ತೆ. ಇಲ್ಲಿ ಪೋ ಬಂದು ಶನ್ ನ ಹಿಡಿತಾನೆ, ಬಟ್ ಪೋಗೆ ಶನ್ ನ ಮೇಲಿರೋ ಸಿಂಬಲ್ ನ ನೋಡಿ ಮತ್ತೆ ಅದೇ ಚೈಲ್ಡ್ಹುಡ್ ನೆನಪಾಗುತ್ತೆ. ಅಂಡ್ ಪೋ ಕೇಳ್ತಾನೆ, ನೀನು ಅಲ್ಲೇ ಇದ್ಯಾ ಅಂತ. ಶನ್ ಹೇಳ್ತಾನೆ, ಹೌದು ನಾನು ಅಲ್ಲೇ ಇದ್ದೆ. ಮತ್ತೆ ಶನ್ ಅಲ್ಲಿಂದ ಹಾರೋಗ್ತಾನೆ ಬೇರೆ ಕಡೆ. ಇಲ್ಲಿ ಫ್ಯೂರಿಯಸ್ 5 ಬಂದು ಹೇಳ್ತಾರೆ, ನೀನ್ ಯಾಕೆ ಅವನನ್ನ ಹೋಗೋಗ್ಬಿಟ್ಟೆ? ಪರವಾಗಿಲ್ಲ, ಅವರು ಅಟ್ ಲೀಸ್ಟ್ ಅವನ ವೆಪನ್ ಅಂತೂ ಹೊಡೆದಾಕ್ಬಿಟ್ರು ಅಂತ ಅನ್ಕೊಂಡಿದ್ದೀರಾ ಗಾಯ್ಸ್? ನೋ, ಶನ್ ಹತ್ರ ಇನ್ನೂ ಅಂತದೇ ತುಂಬಾ ವೆಪನ್ ಗಳಿವೆ. ಸೊ ಅವನು ಫೈರ್ ಮಾಡ್ತಾನೆ ಮೆಹಲ್ ನ ಕಡೆ, ಮತ್ತೆ ಇವರೆಲ್ಲ ಓಡ್ತಾರೆ. ಆ ಬ್ಲಾಸ್ಟ್ ಗೆ ಮೇಲಿನ ಫ್ಲೋರ್ ಡಿಸ್ಟ್ರಾಯ್ ಆಗ್ತಾ ಇದೆ. ಸೊ ಅವರೆಲ್ಲ ಕೆಳಗಿನ ಫ್ಲೋರ್ ಗೆ ಹಾರ್ತಾರೆ ಅಂಡ್ ಅವರು ಫಸ್ಟ್ ಫ್ಲೋರ್ ಗೆ ಬಂದು ಆಚೆ ಬರ್ತಾರೆ. ಬಟ್ ಆಚೆ ಬಂದು ನೋಡಿದ್ರೆ ಇಲ್ಲಿ ಗಾರ್ಡ್ಸ್ ಎಲ್ಲ ಬಾಣಗಳಿಂದ ಅವ್ರಿಗೆ ಅಟ್ಯಾಕ್ ಮಾಡುತ್ತೆ. ಬಟ್ ಅವರು ಎಲ್ಲ ಬಾಣಗಳಿಂದ ಪಾರಾಗ್ತಾರೆ. ಮತ್ತೆ ಟೈಗ್ರೆಸ್ ಕೂಡ ಈಚೆ ಬರ್ತಾಳೆ. ಟೈಗ್ರೆಸ್ ಹೇಳ್ತಾಳೆ, ಬದುಕುಳಿಯೋಕೆ ಒಂದೇ ದಾರಿ ಇರೋದು ಮೇಲಿನ ಫ್ಲೋರ್ ಗೆ ಹೋಗೋದು. ಅಂಡ್ ಅವರೆಲ್ಲ ಮೇಲೆ ಹತ್ತೋಕೆ ಸ್ಟಾರ್ಟ್ ಮಾಡ್ತಾರೆ, ಬಿಕಾಸ್ ಮಹಲ್ ಬೀಳ್ತಾ ಇದೆ ಕೆಳಗೆ. ಅಂಡ್ ಅವರು ಮೇಲ್ ಹೋಗಿ ಹಾರ್ತಾರೆ ಮುಂದೆ. ಮತ್ತೆ ಅವರೆಲ್ಲ ಸೇಫ್ ಆಗಿ ಕೆಳಗಿಳಿತಾರೆ ಅಂಡ್ ಮಹಲ್ ಪೂರ್ತಿ ಧ್ವಂಸ ಆಯ್ತು. ಇಲ್ಲಿ ಶನ್ ಕಮಾಂಡ್ ಮಾಡ್ತಾನೆ, ಎಲ್ಲಾ ಹಡಗುಗಳನ್ನ ತಯಾರಿಸಿ, ಇವತ್ತಿನಿಂದ ಈ ಪೂರ್ತಿ ಜಗತ್ತು ನಂದಾಗುತ್ತೆ ಅಂತ. ಮತ್ತೆ ಇಲ್ಲಿ ಫ್ಯೂರಿಯಸ್ 5 ಅಂಡ್ ಪೋ ಓಡ್ತಾ ಈ ಜೈಲ್ಗೆ ವಾಪಸ್ ಬಂದ್ರು, ಗೌರ್ಮೆಂಟ್ ಜೈಲ್ಗೆ. ಮಾಸ್ಟರ್ ರಾಕ್ಸ್ ಕೇಳ್ತಾರೆ, ನೀವ್ ಅಂತದ್ ಏನ್ ಮಾಡಿದ್ರಿ? ಮೇಲೆ ಪೂರ್ತಿ ಗಲಭೆನೆ ಎದ್ದಿದೆ ಅಂತ. ಟೈಗ್ರೆಸ್ ಕೇಳ್ತಾಳೆ, ಶನ್ ನಿನ್ ಕೈಲಿ ಸಿಕ್ ಬಿದ್ದಿದ್ದ, ಆದ್ರೆ ನೀನ್ ಅವನನ್ನ ಹೋಗೋಗ್ಬಿಟ್ಟೆ, ಸೊ ನೀನ್ ಇಲ್ಲಿ ಸೇಫ್ ಆಗಿರ್ತೀಯ. ನಾವು ಹೊರಗೋಗಿ ನಾವೊಬ್ರೆ ಫೈಟ್ ಮಾಡ್ತೀವಿ, ನೀನ್ ಇಲ್ಲೇ ಸೇಫ್ ಆಗಿರೋ ಅಂತ. ಪೋ ಹೇಳ್ತಾನೆ, ಇಲ್ಲ, ಅದು ನಾನು ಹಿಡಿಬೇಕು ಅಂತ ಇದ್ದೆ, ನಾನು ಶನ್ ನ ಸೋಲ್ಸ್ಬೇಕು ಅಂತ ಇದ್ದೆ, ಆದ್ರೆ ಅವನು ಹೋಗ್ಬಿಟ್ಟ. ಟೈಗ್ರೆಸ್ ಹೇಳ್ತಾಳೆ, ಏನೇ ಆಗ್ಲಿ ನೀನ್ ಇಲ್ಲೇ ಇರು ಅಂತ. ಬಟ್ ಪೋ ಹೇಳ್ತಾನೆ, ನಾನ್ ಬಂದೇ ಬರ್ತೀನಿ. ಬಟ್ ಟೈಗ್ರೆಸ್ ಅವನನ್ನ ತಡಿತಾ ಇದ್ದಾಳೆ. ಪೋನು ಕೂಡ ಬಿಡ್ತಾ ಇಲ್ಲ. ಪೋನು ಬರ್ತೀನಿ ಅಂತ ಹೇಳ್ತಾನೆ ಇದ್ದಾನೆ. ಟೈಗ್ರೆಸ್ ಕೇಳ್ತಾನೆ, ನೀನ್ ಯಾಕೆ ಬರ್ಬೇಕು, ನಿನ್ ಗುರಿ ಏನು ಅಂತ. ಅಂಡ್ ಪೋ ಹೇಳ್ತಾನೆ, ಸರಿ ಹಾಗಿದ್ರೆ ಕೇಳು. ಅಂಡ್ ಪೋ ಹೇಳ್ತಾನೆ, ಯಾವಾಗ ನಾನ್ ಶನ್ ನ ಕಣ್ಣು ಅವಾಗ ನನ್ಗೆ ನನ್ ಚೈಲ್ಡ್ಹುಡ್ ನೆನ್ಪಾಯ್ತು. ಅವನು ಅಲ್ಲೇ ಇದ್ದ, ನಾನು ಅವನನ್ನ ಕಂಡಿದ್ದೀನಿ ಮೊದ್ಲು. ನಾನ್ ಯಾರು, ನನ್ನ ಅಪ್ಪ ಅಮ್ಮ ಯಾರು, ನಾನ್ ಎಲ್ಲಿಂದ ಬಂದಿರೋದು, ಇದೆಲ್ಲ ನನ್ಗೆ ಗೊತ್ತೇ ಇಲ್ಲ. ಮತ್ತೆ ನಾನು ಇದೆಲ್ಲ ತಿಳ್ಕೊಳ್ಳೇಬೇಕು ಅಂತ. ನಿಮ್ಮಂತ ಗಟ್ಟಿ ಜನಕ್ಕೆ ಇವೆಲ್ಲ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತಾನೆ. ಮತ್ತೆ ಟೈಗ್ರೆಸ್ ಗೆ ಫೀಲ್ ಆಗುತ್ತೆ ಅಂಡ್ ಅವಳು ಅಟ್ಯಾಕ್ ಮಾಡಕ್ ಹೋಗ್ತಾಳೆ ಅಂತ ಅನ್ಕೊಂಡ್ರ? ನೋ ಗಾಯ್, ಟೈಗ್ರೆಸ್ ಪೋನ ಹಗ್ ಮಾಡಿದ್ಲು. ಟೈಗ್ರೆಸ್ ಹೇಳ್ತಾಳೆ, ನನ್ಗೂ ಅರ್ಥ ಆಗುತ್ತೆ, ಗಟ್ಟಿ ಜನಕ್ಕೂ ಅರ್ಥ ಆಗುತ್ತೆ ಅಂತ. ಬಟ್ ಅವಳು ಹೇಳ್ತಾಳೆ, ನಾನು ಇನ್ನ ಸಾವನ್ನ ನೋಡಕ್ ಆಗಲ್ಲ, ಅದಕ್ಕೆ ಇಲ್ಲೇ ಇರು ಅಂತ ಹೇಳ್ತಾಳೆ. ಮತ್ತೆ ಫ್ಯೂರಿಯಸ್ 5 ಅಲ್ಲಿಂದ ಹೋಗುತ್ತೆ. ಇಲ್ಲಿ ಶನ್ ಎಲ್ಲ ಪ್ರಿಪೇರ್ ಮಾಡ್ಕೊಂತಾ ಇದ್ದ. ಅವ್ನು ಹೇಳ್ತಾನೆ, ನೋಡ್ದ್ಯಾ ಸೂಟ್ ಸೇಯರ್, ನಿನ್ನ ಪ್ಯಾಂಡ ಇನ್ನೂ ಬರ್ಲೇ ಇಲ್ಲ, ಈ ರಾತ್ರಿ ನನ್ನ ಗೆಲುವಾಗತ್ತೆ ಅಂತ. ಬಟ್ ಸೂಟ್ ಸೇಯರ್ ಹೇಳ್ತಾಳೆ, ಏನ್ ಮಾಡ್ತೀಯ ಈ ಪೂರ್ತಿ ಜಗತ್ತನ್ನ ವಶಪಡಿಸ್ಕೊಂಡು? ನೀನ್ ಯಾವ ಮಡ್ಕೆನ ತುಂಬಿಸ್ಬೇಕು ಅಂತ ಇದೆಯೋ ಅದು ಕೆಳಗಿಂದ ಒಡೆದು ಹೋಗಿದೆ. ನೀನ್ ಈ ರೀತಿ ಮಾಡೋದನ್ನ ಕಂಡು ನಿಮ್ಮ ಅಪ್ಪ ಅಮ್ಮ ಸ್ವರ್ಗದಲ್ಲಿ ಖುಷಿಯಾಗಿರಲ್ಲ ಅಂತ. ಆದ್ರೆ ಶನ್ ಹೇಳ್ತಾನೆ, ಅವ್ರಿಗೆ ನಾನಂದ್ರೆ ಇಷ್ಟ ಇರ್ಲಿಲ್ಲ, ಸೊ ನೀನು ಸುಮ್ನಿರು ಅಂತ. ಬಟ್ ಸೂಟ್ ಸೇಯರ್ ಹೇಳ್ತಾಳೆ, ನಿನ್ನ ಯಾವಾಗ ಅವರು ಮನೆಯಿಂದ ಆಚೆ ಹಾಕ್ರೋ ಆವಾಗ್ಲಿಂದ ಅವರು ಬರೀ ನಿಂದೆ ನೆನಪಲ್ಲಿದ್ರು, ಮತ್ತೆ ಅವರ ಸಾವಾಯ್ತು. ಶನ್ ಹೇಳ್ತಾನೆ, ಹಿಂದೆ ಏನಾಗಿತ್ತು ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ, ನಾನು ಇವಾಗ ಭವಿಷ್ಯನ ಕಟ್ತೀನಿ ಅಂತ. ಮತ್ತೆ ಶನ್ ಕಮಾಂಡ್ ಮಾಡ್ತಾನೆ ಸೂಟ್ ಸೇಯರ್ ಅನ್ನ ಬಿಡುಗಡೆ ಮಾಡೋಕೆ ಅಂಡ್ ಅವಳನ್ನ ಆಚೆ ಹಾಕ್ತಾರೆ. ಅಂದ್ರೆ ಶನ್ ಅಲ್ಲಿ ಇನ್ನು ಸ್ವಲ್ಪ ದಯೆ ಇದೆ, ಆದ್ರೆ ಅದು ಅವನ ದುರಾಸೆಯಿಂದ ಮುಚ್ಚೋಗಿದೆ. ಇಲ್ಲಿ ಫ್ಯೂರಿಯಸ್ 5 ನಿಧಾನಕ್ಕೆ ಶನ್ ಇರೋ ಕಡೆ ಬರ್ತಾರೆ. ಮತ್ತೆ ಅಲ್ಲೇ ಪೋ ಕೂಡ ಬಂದಿದ್ದಾನೆ, ಆದ್ರೆ ಅವನು ಜೈಲಿಂದ ಎಸ್ಕೇಪ್ ಆಗಿ ಇಲ್ಲಿ ಬಂದ್ಬಿಟ್ಟಿದ್ದಾನೆ. ಅಂಡ್ ಅವನು ಗಾರ್ಡ್ಸ್ ಗೆ ಗೊತ್ತಾಗದೆ ಇದ್ದಂಗೆ ಸೀದಾ ಎಂಟರ್ ಆಗ್ಬಿಟ್ಟ ಒಳಗೆ. ಮತ್ತೆ ಇದೇ ನೋಡಿ, ಇಲ್ಲಿ ತುಂಬಾ ಗಾರ್ಡ್ಸ್ ಕೆಲಸ ಮಾಡ್ತಾ ಇದ್ದಾರೆ ವೆಪನ್ ನ ಮೇಲೆ. ಬಟ್ ಪೋ ಹಾಗೆ ಆಡ್ಕೊಂಡು ಹೋಗ್ತಾನೆ ಇರ್ತಾನೆ ಅಂಡ್ ಶನ್ ಬಂದು ಅವನನ್ನ ತಡಿತಾನೆ. ಶನ್ ಅವನನ್ನ ಹಿಡಿದ್ ಬಿಡ್ತಾನೆ. ಪೋ ಕೇಳ್ತಾನೆ, ಹೇಳು ಆ ರಾತ್ರಿ ಏನಾಯ್ತು, ನನ್ಗೆ ಇದು ಗೊತ್ತಾಗ್ಲೇಬೇಕು ಅಂತ. ಮತ್ತೆ ಶನ್ ಹೇಳ್ತಾನೆ, ಹೌದು, ನಾನು ಆ ರಾತ್ರಿ ಅಲ್ಲೇ ಇದ್ದೆ, ನಿನ್ನ ಅಪ್ಪ ಅಮ್ಮ ನಿನ್ನ ಹಾಗೆ ಬಿಟ್ಟು ಹೋಗ್ಬಿಟ್ರು, ತುಂಬಾ ಮುಗ್ಧ ನೀನು ಅಂತ. ಮತ್ತೆ ಶನ್ ಸರುಪಳಿನ ಕಟ್ ಮಾಡ್ಬಿಡ್ತಾನೆ ಅಂಡ್ ಬ್ರಿಡ್ಜ್ ಮುರಿದು ಹೋಗುತ್ತೆ. ಮತ್ತೆ ಪೋ ಅಲ್ಲಿ ನೇತಾಡ್ತಾ ಇದ್ದಾನೆ. ಇಲ್ಲಿ ಫ್ಯೂರಿಯಸ್ 5 ಬರ್ತಾರೆ ಒಳಗೆ, ಮತ್ತೆ ಬಾಂಬ್ಸ್ ನ ಹಾಕ್ಬಿಡ್ತಾರೆ. ಬಿಕಾಸ್ ಅವರು ಈ ಬೇಸ್ಮೆಂಟ್ ನ ಡಿಸ್ಟ್ರಾಯ್ ಮಾಡೋಕೆ ಬಂದಿರೋದು, ಅವ್ರಿಗೆ ಗೊತ್ತಿಲ್ಲ ಪೋ ಇಲ್ಲಿ ಇರೋದು. ಸೊ ಅವರು ಬಾಂಬ್ಸ್ ನ ನನ್ಸೋಕ್ ಬರ್ತಾರೆ. ಮತ್ತೆ ಗಾರ್ಡ್ಸ್ ಜೊತೆನೂ ಫೈಟ್ ಮಾಡ್ಬೇಕಾಯ್ತು. ಮತ್ತೆ ಪೋ ಹೇಗೋ ಮೇಲ್ ಬರ್ತಾನೆ, ಆದ್ರೆ ಅವನು ಶನ್ ಅಟ್ಯಾಕ್ ಮಾಡೋಕ್ ಹೋಗಿ ತಾನೇ ಕೆಳಗೆ ಬಿದ್ಬಿಟ್ಟ. ಮತ್ತೆ ಅಂಡ್ ಇವಾಗ ಮುಂದೆ ಹೋದ್ರೆ ಲಾವಾ ಇದೆ ಅಂಡ್ ಪೋ ಬೀಳೋಕ್ ಆಗ್ತಾನೆ. ಫ್ಯೂರಿಯಸ್ 5 ಎಲ್ಲ ಗಾರ್ಡ್ಸ್ ಜೊತೆನೂ ಫೈಟ್ ಮಾಡ್ತಾ ಬರ್ತಾ ಇತ್ತು ಪೋನ ಸೇವ್ ಮಾಡೋಕೆ. ಬಟ್ ಇಲ್ಲಿ ಪೋ ಸೀದಾ ಕೆಳಗಡೆ ಬಿದ್ಬಿಟ್ಟ, ಆದ್ರೆ ಅವನು ಸತ್ತೋದ್ನ? ನೋ, ಅವನು ಬದುಕಿತಾನೆ. ಅಂಡ್ ಪೋ ಮೇಲೆ ಬರ್ತಾನೆ, ಮತ್ತೆ ಶನ್ ನ ಜೊತೆ ಫೈಟ್ ಮಾಡ್ತಾನೆ ಅಂಡ್ ಫೈನಲಿ ಶನ್ ನ ಸಿಕ್ಕಾಕ್ಸ್ಬಿಡ್ತಾನೆ. ಶನ್ ಕೇಳ್ತಾನೆ, ನಿನ್ಗೆ ಅಂತದ್ದು ಏನ್ ಬೇಕು ಅಂತ. ಪೋ ಹೇಳ್ತಾನೆ, ನನ್ಗೆ ಉತ್ತರ ಬೇಕು, ಹೇಳು ಏನಾಗಿತ್ತು
ಆಯ್ತು ಆ ದಿನ ಅಂತ. ಮತ್ತೆ ಶನ್ ಹೇಳ್ತಾನೆ ಆ ದಿನ ನಿನ್ನ ಅಪ್ಪ ಅಮ್ಮ ನಿನ್ನ ಬಿಟ್ಟು ಹೋಗಿದ್ರು, ಅವ್ರಿಗೆ ನಿನ್ ಮೇಲೆ ಒಂಚೂರು ಪ್ರೀತಿ ಇರ್ಲಿಲ್ಲ ಅಂಡ್ ನಾನು ಇವಾಗ ಅದನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಶನ್ ಮೇಲೆ ಹತ್ತಾನೆ ಮತ್ತೆ ಕ್ಯಾನ್ ಅನ್ನ ಶೂಟ್ ಮಾಡ್ಬಿಡ್ತಾನೆ ಅಂಡ್ ಪೋಗೆ ಸೀದಾ ಕ್ಯಾನ್ ಅಂತ ಆಗುತ್ತೆ ಅಂಡ್ ಅವನು ತುಂಬಾ ದೂರ ಹೋಗಿ ಬೀಳ್ತಾನೆ. ಇಲ್ಲಿ ಶಿಫು ಧ್ಯಾನ ಮಾಡ್ತಿದ್ರು ಮತ್ತೆ ಅವ್ರಿಗೂ ಕೂಡ ಎಚ್ಚರ ಆಯ್ತು, ಅವ್ರಿಗೆ ಗಾಬರಿ ಆಗ್ತಾ ಇದೆ ಇದಕ್ಕಿದ್ದಂಗೆ ಅಂಡ್ ಇಲ್ಲಿ ದೂರದಲ್ಲೆಲ್ಲ ಪೋ ನದಿಯಲ್ಲಿ ತೇಲಾಡ್ತಾ ಇದ್ದಾನೆ ಮತ್ತೆ ಅವನು ಎಚ್ಚರ ಆಗ್ಬಿಡ್ತಾನೆ. ಎಚ್ಚರ ಆಗ್ತಿದ್ದಂಗೆ ಅವನು ನೋಡ್ತಾನೆ ಏನಂದ್ರೆ ಮುಂದೆ ಸೇರ್ ಹೇಳ್ತಾಳೆ ನಾನೇ ನಿನ್ನ ಇಲ್ಲಿ ತಂದು ಬದುಕಿಸಿದ್ದು, ನಾನೇ ನಿನ್ಗೆ ಇದೆಲ್ಲ ಬ್ಯಾಂಡೇಜ್ ಮಾಡಿದ್ದು ಅಂತ. ಪೋ ಕೇಳ್ತಾನೆ ನೀವು ನನ್ನನ್ನ ಯಾಕೆ ಬದುಕಿಸಿಟ್ರಿ ಮತ್ತೆ ನಾನ್ ಯಾರು ಅಂತ ನಿಮ್ಗೆ ಗೊತ್ತಾ ಅಂಡ್ ನಾವು ಎಲ್ಲಿದ್ದೀವಿ ಅಂತ ಕೇಳ್ತಾನೆ. ಸೂತ್ ಸೇರ್ ಹೇಳ್ತಾಳೆ ಇದು ತುಂಬಾ ಸುಂದರ ಊರಾಗಿತ್ತು, ಆ ದಿನ ಶನ್ ಈ ಗೌರ್ಮೆಂಟ್ ಸಿಟಿಯ ರಾಜ ಆಗ್ತಿದ್ದ, ಆದ್ರೆ ಅವನ ಆಸೆ ಬೇರೆದೇನೋ ಇತ್ತು ಮತ್ತೆ ನಾನು ಭವಿಷ್ಯ ಹೇಳ್ದೆ ಏನಂದ್ರೆ ಅವನ ಒಬ್ಬ ಪಾಂಡ ಸೋಲ್ಸ್ತಾನೆ ಅಂತ, ಆದ್ರೆ ನನ್ಗೆ ಗೊತ್ತಿರ್ಲಿಲ್ಲ ಇದ್ರ ನಂತರ ಏನಾಗ್ತಿತ್ತು ಅಂತ. ಆ ಭವಿಷ್ಯವಾಣಿನ ಕೇಳ್ಕೊಂಡು ಶನ್ ಸೀದಾ ಪಾಂಡಗಳ ಊರಿಗೆ ಹೋದ. ಶನ್ ಮತ್ತೆ ಅವನ ಸೋಲ್ಜರ್ ಎಲ್ಲಾ ಪಾಂಡಗಳನ್ನು ಕೊಂದ್ಬಿಟ್ರು, ಆದ್ರೆ ಅವರು ಒಂದು ಚಿಕ್ಕ ಪಾಂಡನ ಕೊಲ್ಲೋಕೆ ಬರ್ತಾ ಇದ್ದಂಗೆ ಆ ಪಾಂಡನ ಅಪ್ಪ ಬಂದು ಅವನನ್ನ ಕಾಪಾಡ್ತಾನೆ ಮತ್ತೆ ಆ ಸೋಲ್ಜರ್ಸ್ ನ ವಿರುದ್ಧ ಹೋರಾಡ್ತಾನೆ ಅಂಡ್ ಅವನ ಅಮ್ಮ ಆ ಪಾಂಡನ ದೂರ ಬಿಟ್ಬಿಡ್ತಾಳೆ, ಅವನು ಸೇಫ್ ಆಗಿರ್ಲಿ ಅಂತ, ಸರ್ವೈವ್ ಮಾಡ್ಲಿ ಅಂತ. ಮತ್ತೆ ಅವನೇ ಪೋ ಡ್ರ್ಯಾಗನ್ ವಾರಿಯರ್. ಇಲ್ಲಿ ಪೋಗೆ ರಿಯಲೈಸ್ ಆಗುತ್ತೆ ಮತ್ತೆ ಅವನು ಶಿಫು ಹೇಳ್ಕೊಟ್ಟಿರೋ ಇನ್ನರ್ ಪೀಸ್ ನ ಪ್ರಾಕ್ಟೀಸ್ ಮಾಡ್ತಾನೆ ಅಂಡ್ ಮಳೆ ಬರ್ತಾ ಇರುತ್ತಲ್ಲ ಆ ಮಳೆಯ ಹನಿಯನ್ನ ಕೈಲಿ ಹಿಡಿತಾನೆ ಮತ್ತೆ ಅವನು ನಿಧಾನಕ್ಕೆ ಅದನ್ನ ಗಿಡದಲ್ಲಿ ಹಾಕ್ತಾನೆ ಆ ಹನಿಯನ್ನ. ಅಂದ್ರೆ ಅವನು ಇನ್ನರ್ ಪೀಸ್ ನ ಪಡ್ಕೊಂಡ. ಪೋ ನಿಜವಾಗ್ಲೂ ಒಂದು ಡ್ರ್ಯಾಗನ್ ವಾರಿಯರ್. ಪೋನ ಜೀವನದ ಕಥೆಯ ಪ್ರಾರಂಭ ಅಷ್ಟು ಚೆನ್ನಾಗಿಲ್ದೇ ಇರ್ಬೋದು, ಆದ್ರೆ ಇದು ಅವನ ಭವಿಷ್ಯನ ನಿರ್ಧರಿಸಲ್ಲ. ಅವನು ಇವಾಗ ಏನ್ ಡಿಸೈಡ್ ಮಾಡ್ತಾನೋ ಅದು ಅವನ ಭವಿಷ್ಯನ ನಿರ್ಧರಿಸುತ್ತೆ, ಯಾಕಂದ್ರೆ ಅವನು ಪೋ. ಸೊ ಇಲ್ಲಿ ಫ್ಯೂರಿಯಸ್ 5 ನ ಕಟ್ಟಾಕಿಟ್ಟಿದ್ದಾರೆ ಎಲ್ಲ ಸೋಲ್ಜರ್ಸ್ ಸೇರ್ಕೊಂಡು ಮತ್ತೆ ಶನ್ ತನ್ನ ವೆಪನ್ಸ್ ನ ತಕೊಂಡು ಹೋಗೋದ್ರಲ್ಲಿ ಇದ್ದಾನೆ ಅಂಡ್ ಅವ್ರಿಗೆ ಬಿಡಿಸ್ಕೊಳ್ಳೋಕು ಕೂಡ ಆಗ್ತಾ ಇಲ್ಲ. ಆದ್ರೆ ಅದೇ ಟೈಮ್ ನಲ್ಲಿ ಮೇಲೆ ಬರ್ತಾನೆ ಪೋ. ಶನ್ ಕೇಳ್ತಾನೆ ಅಲ್ಲ ನಾನ್ ನಿನ್ನನ್ನ ಎಷ್ಟ್ ಸಲ ಕೊಲ್ಬೇಕು ಅಂತ, ಬಟ್ ಪೋ ಹೇಳ್ತಾನೆ ಶನ್ ನಾನೇ ನಿನ್ನ ಸೋಲ್ಸೋದು, ಇವಾಗ ನಿನ್ನ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ, ನಿನ್ನ ಗುರಿನ ನಾನೇ ತಡೆಯೋದು ಅಂತ. ಅಂಡ್ ಅವನು ಟೋಪಿನ ಒಗಿತಾನೆ ಬಟ್ ಅದಂತೂ ಹಾರ್ಲೇ ಇಲ್ಲ. ಅವನು ಚೈನ್ ನ ಒಡೆಯೋಕ್ ಟ್ರೈ ಮಾಡಿದ ಬಟ್ ಅದು ಆಗ್ಲೇ ಇಲ್ಲ. ಶನ್ ಇವಾಗ ಪೋಗೆ ಶೂಟ್ ಮಾಡೋಕ್ ಹೇಳ್ತಾನೆ ಗಾರ್ಡ್ಸ್ ಹತ್ರ, ಬಟ್ ಪೋ ಹೇಗೋ ಅಲ್ಲಿಂದ ಓಡಿ ಪಾರ್ ಆಗ್ತಾ ಬಂದ್ಬಿಡ್ತಾನೆ ಅಂಡ್ ಗಾರ್ಡ್ಸ್ ಜೊತೆ ಫೈಟ್ ಮಾಡಿ ಫ್ಯೂರಿಯಸ್ 5 ಗೆ ವೆಪನ್ ನ ಪಾಸ್ ಮಾಡ್ತಾನೆ ಮತ್ತೆ ಅವರು ಬೇಡಿಗಳನ್ನ ಬಿಡಿಸ್ಕೊಂಡು ಕೆಳಗ್ ಬರ್ತಾರೆ. ಮತ್ತೆ ಇವಾಗ ಫ್ಯೂರಿಯಸ್ 5 ಅಂಡ್ ಡ್ರ್ಯಾಗನ್ ವಾರಿಯರ್ ಜೊತೆಯಾಗ್ಬಿಟ್ರು. ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಶನ್ ನ ತಡೆಯೋದು. ಮತ್ತೆ ಅವರು ಫೈಟ್ ಮಾಡ್ತಾ ಇರ್ತಾರೆ ಸೋಲ್ಜರ್ಸ್ ನ ಹತ್ರ ಅಂಡ್ ಅದೇ ಟೈಮ್ ಅಲ್ಲಿ ಮಾಸ್ಟರ್ ಆಕ್ಸ್ ಅಂಡ್ ಕ್ರಾಕ್ ಕೂಡ ಬರ್ತಾರೆ. ಪೋ ಕೇಳ್ತಾರೆ ನೀವೆಲ್ಲ ಯಾಕೆ ಬಂದ್ರಿ ಅಂಡ್ ಅವ್ರು ಹೇಳ್ತಾರೆ ಹಿಂದೆ ಮಾಸ್ಟರ್ ಶೀಫು ಕೂಡ ಬರ್ತಾ ಇದಾರೆ ಅಂತ. ಅಂಡ್ ಎಂತ ಎಂಟ್ರಿ ಗುರು, ಮಾಸ್ಟರ್ ಶೀಫು ಕೂಡ ಬಂದ್ಬಿಟ್ರು. ಸೊ ಇವಾಗ ನಮ್ ಟೀಮ್ ಅಂತೂ ಪೂರ್ತಿ ಪವರ್ಫುಲ್ ಆಗಿದೆ ಅಂಡ್ ಅವರು ಶನ್ ನ ಹಡಗುಗಳನ್ನ ತಡೆಯೋಕೆ ಹೋಗ್ತಾರೆ ಮತ್ತೆ ಅವರು ಫೈಟ್ ಮಾಡ್ತಾ ಇದ್ದಾರೆ ಸೋಲ್ಜರ್ಸ್ ನ ಹತ್ರ. ಶನ್ ಅಂತೂ ಪೂರ್ತಿ ಇಲ್ಲಿ ದಂಗಾಗೋಗಿದ್ದಾನೆ. ಶನ್ ಹೇಳ್ತಾನೆ ಕ್ಯಾನ್ ಅನ್ನ ಶೂಟ್ ಮಾಡುವಂತ, ಬಟ್ ಇವನ್ ಹೇಳ್ತಾನೆ ಒಂದ್ ವೇಳೆ ನಾವು ಶೂಟ್ ಮಾಡ್ಬಿಟ್ರೆ ನಮ್ ಟೀಮ್ಮೇಟ್ಸ್ ಕೂಡ ಸಾಯ್ತಾರೆ ಅಲ್ಲಿ ಅಂತ. ಆದ್ರೆ ಶನ್ ಸೀದಾ ಗಾರ್ಡ್ ನ ಕೊಂದು ಮುಂದೆ ಬಂದು ಕ್ಯಾನ್ ಅನ್ನ ಶೂಟ್ ಮಾಡ್ಬಿಡ್ತಾನೆ ಅಂಡ್ ಎಲ್ಲ ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಅಂದ್ರೆ ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ ಶನ್ ಗೆಲ್ಲೋಗೋಸ್ಕರ ತನ್ನ ಟೀಮ್ಮೇಟ್ಸ್ ನ ಕೂಡ ಮುಗಿಸಾಕ್ತಾನೆ. ಬಟ್ ನಮ್ ಟೀಮ್ ಇನ್ನೂ ಜೀವಂತ ಇದೆ ಅಂಡ್ ಶನ್ ತನ್ನ ಹಡಗನ್ನ ಹೊರಡಿಸ್ತಾನೆ. ಪ್ರತಿ ಹಡಗುಗೂ ಅಂತದ್ದೇ ವೆಪನ್ ಇವೆ, ಗೊತ್ತಿಲ್ಲ ಇವಾಗ ನಮ್ ಟೀಮ್ ಅದನ್ನ ಹೇಗೆ ತಡೆಯುತ್ತೆ ಅಂತ. ಬಟ್ ಪೋ ಸೀದಾ ಟೈಗ್ರಸ್ ನ ಹತ್ರ ಬರ್ತಾನೆ ಮತ್ತೆ ಅಲ್ಲಿಂದ ಹೋಗಿ ಕಟ್ಟಿಗೆ ಮೇಲೆ ನಿಂತ್ಕೊಳ್ತಾನೆ. ಶನ್ ಹೇಳ್ತಾನೆ ಸರಿ ಹಾಗಿದ್ರೆ ನಿನಗ್ ಸಾಯೋಕ್ ಇಷ್ಟ ಇದ್ರೆ ತೊಂದ್ರೆ ಇಲ್ಲ, ಫೈರ್ ಅಂತ ಹೇಳ್ತಾನೆ. ಬಟ್ ಇಲ್ಲಿ ಪೋ ಇನ್ನರ್ ಪೀಸ್ ನ ಪ್ರಾಕ್ಟೀಸ್ ಮಾಡ್ತಾನೆ ಅಂಡ್ ಅವರು ಕ್ಯಾನ್ ಅನ್ನ ಶೂಟ್ ಮಾಡ್ತಾನೆ. ಆದ್ರೆ ಪೋಗೆ ಅದು ನೀರಿನ ಹನಿ ತರ. ಹೌದು ಗಾಯ್ಸ್, ಇವಾಗ ಅವನು ತನ್ನ ಕೈಯಿಂದ ಆ ಬುಲೆಟ್ ನ ತಿರುಗಿಸಿ ಅವ್ರ ಕಡೆನೆ ಹಾಕ್ಬಿಡ್ತಾನೆ. ಬಟ್ ಅವನ ಕೈಗೂ ಬೆಂಕಿ ಹತ್ಕೊಳ್ತು. ಅಂದ್ರೆ ಇವಾಗ ಪೋ ಇನ್ನರ್ ಪೀಸ್ ಇಂದ ಕಂಟ್ರೋಲ್ ಮಾಡ್ಕೊಳ್ಬಹುದು ಎಲ್ಲದನ್ನು. ಮತ್ತೆ ಶನ್ ಅಂತೂ ತುಂಬಾ ಸಲ ಫೈರ್ ಮಾಡಿಸ್ತಾನೆ, ಆದ್ರೆ ಅವ್ರು ಹಾಕಿದ್ದಲ್ಲ ಅವ್ರಿಗೆ ಬಂದ್ಬೀಳುತ್ತೆ ಮತ್ತೆ ಅವ್ರ ಹಡಗುಗಳು ನಾಶ ಆಗ್ತಾ ಇವೆ. ಅಂಡ್ ಲಾಸ್ಟ್ ಫೈರ್ ನ ಅವನು ಸೀದಾ ಹಿಡ್ಕೊಂಡು ಶನ್ ಇರೋ ಕಡೆ ಹಾಕ್ತಾನೆ, ಸ್ಕ್ಯಾಡಾಶ್ ಅಂಡ್ ಬೂಮ್. ಮತ್ತೆ ಇಲ್ಲಿ ಒಡೆದೋಗಿರೋ ಹಡಗನ ಮೇಲೆ ಶನ್ ಬಿದ್ಕೊಂಡಿದ್ದ ಅಂಡ್ ಪೋ ಕೂಡ ಅಲ್ಲಿಗೆ ಬರ್ತಾನೆ ಶನ್ ನ ಹತ್ರ. ಶನ್ ಕೇಳ್ತಾನೆ ನೀನ್ ಇವೆಲ್ಲ ಹೇಗ್ ಮಾಡ್ದೆ? ಪೋ ಕೇಳ್ತಾನೆ ನಾನ್ ಮಾಡ್ಬೇಕಾಗಿರೋದನ್ನ ಮಾಡ್ದೆ ಅಂತ. ಶನ್ ಕೇಳ್ತಾನೆ ನಾನ್ ನಿನ್ನಿಂದ ಎಲ್ಲಾನು ಕಿತ್ಕೊಂಡೆ, ಅಪ್ಪ ಅಮ್ಮ ಮತ್ತೆ ನಿನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ ಅಂತ, ಆದ್ರೂ ನೀನು ಹೇಗೆ ಶಾಂತವಾಗಿದ್ಯಾ? ಬಟ್ ಪೋ ಹೇಳ್ತಾನೆ ಇದೇ ವಿಷಯ, ಕಲೆಗಳು ತುಂಬಿಡುತ್ತವೆ. ಶನ್ ಹೇಳ್ತಾನೆ ಕಲೆಗಳಲ್ಲ ಗಾಯಗಳು ತುಂಬೋದು, ಕಲೆಗಳು ಯಾವತ್ತೂ ತುಂಬಲ್ಲ. ಪೋ ಹೇಳ್ತಾನೆ ನೀನ್ ಮೊದ್ಲು ಏನ್ ಮಾಡಿದ್ಯೋ ಅದನ್ನ ಮರ್ತ್ ಬಿಡು, ಈ ಕ್ಷಣ ನೀನೇನಾಗ್ಬೇಕೋ ಅದು ನಿನ್ನ ಫ್ಯೂಚರ್ ಡಿಸೈಡ್ ಮಾಡುತ್ತೆ. ಹೇಳು ಶನ್ ನೀನ್ ಇವಾಗ ಏನ್ ಮಾಡ್ತೀಯ ಅಂತ. ಶನ್ ಹೇಳ್ತಾನೆ ನಾನ್ ಏನ್ ಮಾಡ್ಬೇಕಾ, ನಾನ್ ಇನ್ನ ಕೊಲ್ಬೇಕು ಅಂತ. ಅಂಡ್ ಅವನು ಅಟ್ಯಾಕ್ ಮಾಡ್ಬಿಡ್ತಾನೆ. ಪೋ ಕೂಡ ಅವನ ಜೊತೆ ಫೈಟ್ ಮಾಡ್ತಾನೆ. ಆದ್ರೆ ಕೊನೆಗೆ ಅವನು ಅಟ್ಯಾಕ್ ಮಾಡ್ತಾ ಮಾಡ್ತಾ ಅವನ ಮೇಲೆ ಅವನ ವೆಪನ್ ಬಿದ್ ಬಿಡುತ್ತೆ ಮತ್ತೆ ಅವನು ಸಾಯ್ತಾನೆ. ಅಂಡ್ ಪೋ ಬದುಕುಳಿತಾನೆ ಯಾಕಂದ್ರೆ ಅವನು ನದಿಗೆ ಹರಿತ. ಕರ್ಮ ಗಾಯ್ಸ್, ಶನ್ ಯಾವ ಆಯುಧನ ಸೃಷ್ಟಿಸಿದ್ನೋ ಈ ಜಗತ್ತನ್ನ ಆಳೋಕೆ, ಅದ್ರಿಂದಾನೆ ಅವನ ಸಾವಾಯ್ತು. ಅಂಡ್ ಟೈಗ್ರೆಸ್ ಪೋಗೆ ಕೈ ಕೊಡ್ತಾಳೆ ಮತ್ತೆ ಮೇಲಿಡ್ತಾಳೆ ಅಂಡ್ ಹೇಳ್ತಾಳೆ ನೀನ್ ಮಾಡಿರೋ ಕೆಲಸ ತುಂಬಾ ಹಾರ್ಡ್ ಕೋರ್ ಅಂತ. ಅಂಡ್ ಅವನು ಟೈಗ್ರೆಸ್ ನ ಹಗ್ ಮಾಡ್ಕೊಳ್ತಾನೆ. ಮತ್ತೆ ಹೀಗೆ ಶೀಫು ಕೂಡ ಬರ್ತಾನೆ
ಅಂಡ್ ಹಾಗೆ ಸೆಲೆಬ್ರೇಟ್ ಮಾಡ್ತಾರೆ ಗೆಲುವನ್ನ ಪಟಾಕಿ ಆಡ್ಸೋದ್ರಿಂದ. ಬಟ್ ವೇಟ್ ಗಾಯ್ಸ್, ಇದೆ ಅಂತ್ಯನಾ? ನೋ. ಪೋ ವಾಪಸ್ ಬಂದ ಮನೆಗೆ ಅಂಡ್ ಅವನ ಅಪ್ಪ ಕೂಡ ಶಾಪ್ ಅಲ್ಲೇ ಇದ್ರು. ಪೋ ತನ್ನ ಕತೆ ಎಲ್ಲ ವಿವರಿಸ್ತಾನೆ ಮತ್ತೆ ಹೇಳ್ತಾನೆ, ನನ್ಗೆ ಗೊತ್ತಾಯ್ತು ನಾನ್ ಯಾರಂತ. ಅವ್ರು ಕೇಳ್ತಾರೆ, ಹೌದಾ, ಯಾರು ನೀನು ಅಂತ. ಅಂಡ್ ಪೋ ಹೇಳ್ತಾನೆ, ನಾನು ನಿಮ್ಮ ಮಗ ಅಂತ. ಹಾಗೆ ಅವರಿಬ್ರು ಶಾಪ್ ಗೆ ಹೋಗ್ತಾರೆ ಅಂಡ್ ಅಲ್ಲೇ ದೂರದಲ್ಲೆಲ್ಲೋ ಒಬ್ಬನು ಕೂತ್ಕೊಂಡಿದ್ದಾನೆ ಟೆಂಪಲ್ ನಲ್ಲಿ. ಮತ್ತೆ ನೋಡಕ್ ಹೋದ್ರೆ ಅದು ಪೋನ ಅಪ್ಪ. ಅಂದ್ರೆ ಪೋನ ಅಪ್ಪನ ಜೊತೆ ಹಾಗೆ ತುಂಬಾ ಪಾಂಡಗಳು ಇಲ್ಲಿ ಬದುಕಿದಾವೆ. ತುಂಬಾ ದೂರದಲ್ಲೆಲ್ಲೋ ತನ್ನ ಜೀವನನ ಕಟ್ಕೊಂಡಿದ್ದಾರೆ. ಅಂಡ್ ಇಲ್ಲಿಗೆ ಕಥೆ ಮುಗೀತು. ಕಥೆಯ ಸ್ಟಾರ್ಟಿಂಗ್ ನಲ್ಲಿ ನಾವು ನೋಡ್ತೀವಿ ಉಗ್ವೆನ. ಬಟ್ ಇವರಂತೂ ಫಸ್ಟ್ ಪಾರ್ಟ್ ನಲ್ಲೇ ಸತ್ತೋಗಿದ್ರು. ನೋ ಗಾಯ್ಸ್, ಯಾಕಂದ್ರೆ ಇದು ಭೂಮಿ ಅಲ್ಲ, ಅವ್ರಿರೋದು ಸ್ಪಿರಿಟ್ ರಿಯಲ್ ನಲ್ಲಿ. ಅಂದ್ರೆ ಸತ್ ಮೇಲೆ ಆತ್ಮಗಳು ಹೋಗೋ ಜಾಗ. ನಮ್ ಕಡೆ ಸ್ವರ್ಗ ನರಕ ಇಲ್ವಾ, ಅದೇ ರೀತಿ. ಬಟ್ ಸಡನ್ಲಿ ಯಾರೋ ಅಟ್ಯಾಕ್ ಮಾಡ್ತಾರೆ ಅಂಡ್ ನೋಡಕ್ ಹೋದ್ರೆ ಇವನು ಕಾಯ್, ನಮ್ಮ ವಿಲನ್. ಈ ಕಾಯ್ ಅನ್ನೋನ ಉಗ್ವೆ 500 ವರ್ಷದ ಹಿಂದೆನೆ ಸೋಲ್ಸಿದ್ರು. ಬಟ್ ಇವನು ಸ್ಪಿರಿಟ್ ರಿಯಲ್ ನಲ್ಲೇ ಇದ್ದ. ಮತ್ತೆ ಇವನ ಪವರ್ ಏನಂದ್ರೆ ಇವನು ಬೇರೆಯವರ ಪವರ್ ನ ಅಬ್ಸಾರ್ಬ್ ಮಾಡಬಹುದು. ಮತ್ತೆ ಅವನು ಈ ಸ್ಪಿರಿಟ್ ರಿಯಲ್ ನಲ್ಲಿರೋ ಎಲ್ಲಾ ಮಾಸ್ಟರ್ಸ್ ನ ಸೀಲ್ ಮಾಡ್ಕೊಂಡಿದ್ದಾನೆ. ಅಂಡ್ ಇವಾಗ ಉಗ್ವೆನ ಸರದಿ. ಬಟ್ ಉಗ್ವೆ ಹೇಳ್ತಾರೆ, ನೀನ್ ಎಷ್ಟು ಕಿತ್ಕೊಳ್ತೀಯೋ ಅಷ್ಟೇ ಕಡಿಮೆ ಸಿಗುತ್ತೆ ಅಂತ. ಆಮೆ ವರ್ಸಸ್ ಎಮ್ಮೆ ಯಾರ್ ಗೆಲ್ತಾರೆ ಗಾಯ್ಸ್? ಆಫ್ ಕೋರ್ಸ್ ಎಮ್ಮೆ ಗೆಲ್ಲುತ್ತೆ. ಬ್ರೋ, ಉಗ್ವೆ ಹೇಳ್ತಾರೆ, ನಿನ್ನ ನಾನಲ್ಲ ಇನ್ನೊಬ್ಬವನು ತಡೆಯೋದು ಅಂತ. ಮತ್ತೆ ಕಾಯ್ ಉಗ್ವೆನು ಕೂಡ ಸೀಲ್ ಮಾಡ್ಕೊಂಡ್ಬಿಟ್ಟ. ಹೌದಾ, ಹಾಗಿದ್ರೆ ನಾನು ಅವನ್ ಶಕ್ತಿನೂ ಕೂಡ ಕಿತ್ಕೊಳ್ತೀನಿ ಅಂತ ಕಾಯ್ ಹೇಳ್ತಾನೆ. ಅಂಡ್ ಹಾಗೆ ಸೀನ್ ಕಟ್ ಆಗುತ್ತೆ. ಇಲ್ಲಿ ನಮ್ಮ ಫ್ಯೂರಿಯಸ್ 5 ಅಂಡ್ ಪೋ ಬರ್ತಾರೆ ಟ್ರೈನಿಂಗ್ ಗ್ರೌಂಡ್ ಗೆ. ಮತ್ತೆ ಮ್ಯಾಟರ್ ಏನಂದ್ರೆ ಶಿಫು ಪೋಗೆ ಹೇಳ್ತಾರೆ, ಇವತ್ತು ಅವರ ಲಾಸ್ಟ್ ಕ್ಲಾಸ್ ಅಂತ. ಯಾಕೆ ಶಿಫುಗೆ ಜ್ವರ ಬಂದಿದ್ಯಾ? ನೋ, ಯಾಕಂದ್ರೆ ಶಿಫು ತನಗೆ ಗೊತ್ತಿರೋ ಎಲ್ಲವನ್ನು ಕಲ್ಸಾಗಿದೆ. ಇನ್ನು ಫ್ಯೂರಿಯಸ್ 5 ನ ಟ್ರೈನ್ ಮಾಡೋ ಜವಾಬ್ದಾರಿ ಪೋಗೆ ಬರುತ್ತೆ ಅಂತ ಹೇಳ್ತಾರೆ. ಓ ಹೌದಾ, ವಾಟ್? ಪೋ ಹೇಳ್ತಾನೆ, ಟೈಗ್ರೆಸ್ ನನ್ಗಿಂತ ಚೆನ್ನಾಗಿ ಟ್ರೈನ್ ಮಾಡ್ತಾಳೆ, ನೀವು ಅವಳಿಗೆ ಈ ಜವಾಬ್ದಾರಿನ ಕೊಡಿ ಅಂತ. ಬಟ್ ನೋ, ಶಿಫು ಹೇಳ್ತಾರೆ, ಮಾಸ್ಟರ್ ಆದ್ರೆ ಏನಂತೆ, ನನ್ಗೂ ಕಲಿಯೋದು ಇರುತ್ತೆ. ಪೋ, ನೀನೊಬ್ಬ ಡ್ರ್ಯಾಗನ್ ವಾರಿಯರ್. ಸೊ ಪೋ, ಇನ್ ಮುಂದಿನ ನೀನೇ ಇವರೆಲ್ಲರ ಮಾಸ್ಟರ್. ಅಂಡ್ ಶಿಫು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಮತ್ತೆ ಫ್ಯೂರಿಯಸ್ 5 ಪೋನ ಮುಂದೆ ತಲೆ ಬಾಗ್ತಾರೆ ಮಾಸ್ಟರ್ ಅಂತ. ಅಂಡ್ ಪೋ ಮಾಡೋ ಟ್ರೈನಿಂಗ್ ನಿಂದ ಅಂತೂ ಫ್ಯೂರಿಯಸ್ 5 ಕಾಲ್ ಮುರ್ಕೊಳ್ಳೋದು ಗ್ಯಾರಂಟಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೊ ಹಾಗೆ ಸಮಯ ಕಳೆಯುತ್ತೆ ಮತ್ತೆ ರಾತ್ರಿ ಆಗುತ್ತೆ. ಅಂಡ್ ಪೋನ ಟ್ರೈನಿಂಗ್ ಸೆಷನ್ ಕೂಡ ಚೆನ್ನಾಗಿ ಹೋಗಿರ್ಲಿಲ್ಲ. ಅಂಡ್ ಪೋ ಉಗ್ವೆ ಇರೋ ಮೂರ್ತಿ ಹತ್ರ ಬರ್ತಾನೆ. ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಾಗೆ ಅಲ್ಗೆ ಶಿಫು ಕೂಡ ಬಂದ್ರು. ಶಿಫು ಕೇಳ್ತಾರೆ, ಸೊ ಹೇಗಾಯ್ತು ನಿನ್ನ ಟ್ರೈನಿಂಗ್ ಸೆಷನ್ ಅಂತ. ಪೋ ಹೇಳ್ತಾನೆ, ತುಂಬಾನೇ ಕೆಟ್ಟದಾಗಾಯ್ತು. ಪೋ ಹೇಳ್ತಾನೆ, ನನ್ಗೆ ಇವೆಲ್ಲ ಮಾಡೋಕ್ ಆಗಲ್ಲ, ನೀವು ನನ್ಗೆ ಅವಮಾನ ಮಾಡ್ಸೋಗೋಸ್ಕರನೇ ಮಾಸ್ಟರ್ ಮಾಡಿರೋದ ಅಂತ. ತರಬೇತಿ ಕೊಡೋದು ತುಂಬಾನೇ ಕಷ್ಟದ ಕೆಲಸ. ಇದನ್ನ ಕೇಳಿಸ್ಕೊಂಡು ಶಿಫು ಹೇಳ್ತಾರೆ, ಒಂದ್ ವೇಳೆ ನೀನು ನಿನ್ನ ಹತ್ರ ಮಾಡೋಕ್ ಆಗೋ ಕೆಲ್ಸನೇ ಮಾಡ್ತಾ ಇದ್ರೆ ನೀನ್ ಇವಾಗ ಏನಿದ್ಯೋ ಅದಕ್ಕೂ ಹೆಚ್ಚು ಯಾವತ್ತೂ ಮಾಡೋಕೆ ಆಗಲ್ಲ ಅಂತ. ಗಾಯ್ಸ್, ಈ ಕೋಟ್ ನ ನೆನ್ಪಿಟ್ಕೊಳ್ಳಿ. ನೀವು ಜೀವನದಲ್ಲಿ ಬೆಳಿಬೇಕು ಅಂದ್ರೆ ನೀವು ಇವಾಗ ಮಾಡ್ತಿರೋ ಕೆಲ್ಸನ ಅಲ್ಲ, ಅದಕ್ಕೂ ಕಷ್ಟದ ಕೆಲ್ಸನ ಮಾಡ್ಬೇಕು. ಶಿಫು ಹೇಳ್ತಾರೆ, ಪೋ ನೀನೊಬ್ಬ ಡ್ರ್ಯಾಗನ್ ವಾರಿಯರ್, ನಿನ್ಗೇನ್ ಅನ್ಸುತ್ತೆ, ನಿನ್ನ ಜವಾಬ್ದಾರಿ ಏನು ಅಂತ. ಪೋ ಹೇಳ್ತಾನೆ, ಮೇ ಬಿ ಈ ಊರಿನ ರಕ್ಷಣೆ ಮಾಡೋದು, ಪಂಚು ಕಿಕ್ಕೋ ಕೊಡೋದು ಅಂತ. ಶಿಫು ಹೇಳ್ತಾರೆ, ಕೈ ಕಾಲ್ ಮುರಿಯೋಕೋಸ್ಕರ ನಿನ್ನನ್ನ ಡ್ರ್ಯಾಗನ್ ವಾರಿಯರ್ ಮಾಡಿದ್ದಲ್ಲ ಉಗ್ವೆ ಅಂತ. 500 ವರ್ಷದ ಭವಿಷ್ಯವಾಣಿ, ಡ್ರ್ಯಾಗನ್ ವಾರಿಯರ್ ಬರ್ತಾನೆ ಅನ್ನೋದು ಸತ್ಯ ಆಯ್ತು. ನೀನ್ ಕೈ ಕಾಲ್ ಮುರ್ಕೊಳ್ಳೋಗೋಸ್ಕರ ಅಲ್ಲ. ಉಗ್ವೆ ನಿನ್ನಲ್ಲೇನೋ ಕಂಡ್ರು, ಅದು ನನ್ಗಿನ್ನೂ ಕಾಣಿಸ್ಲೇ ಇಲ್ಲ. ನಿನ್ನಲ್ಲಿ ಪೂರ್ತಿ ಬ್ರಹ್ಮಾಂಡದ ಶಕ್ತಿ ಇದೆ. ನೀನೊಬ್ಬ ಡ್ರ್ಯಾಗನ್ ವಾರಿಯರ್ ಪೋ, ನಿನ್ಗೆ ನೀನ್ ಯಾರು ಅನ್ನೋದೇ ಗೊತ್ತಿಲ್ಲ. ಮತ್ತೆ ಶಿಫು ಬಾಡೋಗಿರೋ ಹೂವನ್ನ ಅರಳಿಸ್ತಾರೆ. ಇದನ್ನ ಚಿ ಅಂತ ಅಂತೀವಿ. ನೋ ಗಾಯ್ಸ್, ಅಲ್ಲ, ಚಿ ಅಂತ ಕರಿತೀವಿ. ಇವಾಗ ಚಿ ಅನ್ನೋದು ಒಂದು ಎನರ್ಜಿ, ಶಕ್ತಿ ಅಂತ. ನಮ್ ಕಡೆ ಶಕ್ತಿ ಅಂತ ಹೇಳಲ್ವಾ, ಅದೇ ರೀತಿ ಚೈನಾದಲ್ಲಿ ಚಿ ಅಂತ ಹೇಳ್ತೀವಿ. ಮತ್ತೆ ಈ ಚಿ ಎಲ್ಲ ಜೀವರಾಶಿಗಳಲ್ಲಿ ಹರಿತಾ ಇರುತ್ತೆ. ಅದನ್ನ ನಿಯಂತ್ರಿಸೋಕೆ ಉಗ್ವೆ 30 ವರ್ಷ ಗುಹೆಯಲ್ಲಿ ಧ್ಯಾನ ಮಾಡಿದ್ರು. ಶಿಫು ಕೊನೆದಾಗಿ ಪೋಗೆ ಹೇಳ್ತಾರೆ, ನೀನು ತರಬೇತಿ ಕೊಡೋದನ್ನ ಕಲ್ತು ಮಾಸ್ಟರ್ ಆಗ್ಬೇಕು, ಅದಾದ ನಂತರ ನೀನ್ ಇದನ್ನ ಪಡ್ಕೊಳ್ಳೋಕೆ ಹೋಗ್ಬೋದು. ಪೋ ಹೇಳ್ತಾನೆ, ಬಟ್ ನಾನ್ ನಿಮ್ ತರ ಮಾಸ್ಟರ್ ಯಾವತ್ತೂ ಆಗೋಕೆ ಆಗಲ್ಲ. ಆದ್ರೆ ಶಿಫು ಹೇಳ್ತಾರೆ, ನೀನು ನಿನ್ ತರ ಆಗ್ಬೇಕು, ನಂತರ ಅಲ್ಲ ಅಂತ. ಅಂಡ್ ಅಲ್ಲೇ ಎಲ್ಲೋ ದೂರದಲ್ಲಿ ಕಾಯ್ ಬಂದ್ಮುಟ್ಟ ಈ ಜಗತ್ತಿಗೆ. ಅಲ್ಲಿರೋ ಫಾರ್ಮರ್ಸ್ ನ ಹತ್ರ ಕಾಯ್ ಕೇಳ್ತಾನೆ, ನಾನ್ ನಿನ್ ಮೇಲೆ ಕಾಲಿಟ್ರೆ ನೀನು ಸಾಯ್ತೀಯ ಅಂತ. ಮತ್ತೆ ಇವರು ಹಾ ಅಂತಾರೆ. ಇವರು ಹೆದ್ರೋಗಿದ್ದಾರೆ. ಇದನ್ನ ಕಾಯ್ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಕೇಳಿದ್ದ. ಅವನು ಸ್ಪಿರಿಟ್ ರಿಯಲ್ ನಿಂದ ಮೋರ್ಟಲ್ ವರ್ಲ್ಡ್ ಅಂದ್ರೆ ನಮ್ಮ ಜಗತ್ತು ಮೃತ್ಯು ಲೋಕಕ್ಕೆ ಬಂದಿದ್ದಾನ ಇಲ್ವಾ ಅಂತ. ಮತ್ತೆ ನಾನ್ ಹಿಂದೆ ಹೇಳಿರೋ ಹಾಗೆ ಕಾಯ್ ಎಲ್ಲಾ ಮಾಸ್ಟರ್ಸ್ ನ ಶಕ್ತಿಯನ್ನು ಪಡ್ಕೊಂಡಿದ್ನಲ್ಲ, ಅದನ್ನ ಅವನು ರಿಲೀಸ್ ಮಾಡ್ತಾನೆ. ಈ ಮಾಸ್ಟರ್ಸ್ ನ ಮುಂದೆ ತರ್ತಾನೆ. ಈ ಮಾಸ್ಟರ್ಸ್ ಎಲ್ಲ ಕಾಯ್ನ ವಶದಲ್ಲಿದ್ದಾರೆ. ಅದಕ್ಕೆ ಇವರು ಗ್ರೀನ್ ಕಲರ್ ಅಲ್ಲಿದ್ದಾರೆ. ಇವರನ್ನ ನಾವು ಜೇಡ್ ಜಾಂಬೀಸ್ ಅಂತ ಕರಿತೀವಿ. ನಾವು ಜಾಂಬೀಸ್ ಅಂತ ಕರೆಯೋಣ. ಕಾಯಿ ಇವ್ರಿಗೆ ಕಮಾಂಡ್ ಮಾಡ್ತಾನೆ, ಉಗ್ವೆನ ಸ್ಟೂಡೆಂಟ್ಸ್ ನ ಹುಡುಕಿ ಎಲ್ಲಿದ್ರು ಕೂಡ ಹುಡುಕಿ ನನಗೆ ತಿಳಿಸಿ ಅಂತ. ಎಲ್ಲರಿಗೂ ಗೊತ್ತಾಗ್ಲಿ ಚೀನಾದ ಗ್ರೇಟೆಸ್ಟ್ ವಾರ್ ಲಾರ್ಡ್ ಕಾಯ್ ಮರಳಿ ಬಂದಿದ್ದಾನೆ ಅಂತ. ಅಂಡ್ ಇಲ್ಲಿ ಪೋ ಸ್ನಾನ ಮಾಡ್ತಿದ್ದ ಮನೆಗ್ ಬಂದು. ಪ್ರೆಷರ್ ಎಷ್ಟೋ ಮಟ್ಟಿಗೆ ಇದೆ ಅಂದ್ರೆ ಅವನು ಸೋಪ್ ನ ಬದಲು ಮಿರ್ಚಿ ಪೌಡರ್ ನ ಹಾಕೊಂಡಿದ್ದಾನೆ. ಮತ್ತೆ ಇನ್ನೇನು ಅದು ಉರ್ದೋಯ್ತು. ಹಾಗೆ ಹೊರಗ್ ಬಂದ್ ನೋಡಿದ್ರೆ ಅವ್ರದೇ ರೆಸ್ಟೋರೆಂಟ್ ನ ಹೊರಗೆ ಯಾರೋ ಬಂದು ತಿಂತಾ ಇದ್ದಾನೆ. ಇಲ್ಲೊಬ್ಬನು ಸರಿಯಾಗಿ ಡಂಪ್ಲಿಂಗ್
ಹೆಲಿಕ್ಸ್ ನ ತಿಂತಾ ಇದ್ದಾನೆ. ಮತ್ತೆ ನೋಡಕ್ ಹೋದ್ರೆ ಇವರು ಕೂಡ ಒಂದು ಪಾಂಡ. ಇವನು ತನ್ನ ಹೆಸರನ್ನ ಲೀ ಶಾನ್ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ ನನ್ನ ಮಗ ವರ್ಷಗಟ್ಲೆ ಹಿಂದೆ ಕಳ್ದೋಗಿದ್ದಾನಂತ. ವೈಟ್ ಗಾಯ್ಸ್, ನಿಮ್ಗೆ ಸಿಮಿಲಾರಿಟೀಸ್ ಕಾಣಿಸ್ತಾ ಇದೆಯಾ? ಪೋನು ಪಾಂಡ, ಶಾನ್ನು ಪಾಂಡ. ಶಾನ್ದು ಮಗ ಕಳ್ದೋಗಿದ್ದಾನೆ, ಮತ್ತೆ ಪೋ ಅಪ್ಪನ್ ನೋಡ್ಲಿಲ್ಲ. ಎಸ್ ಗಾಯ್ಸ್, ನೀವು ಸರಿಯಾಗಿ ಗೆಸ್ ಮಾಡಿದೀರಾ. ಇವರು ಪೋನ ಅಪ್ಪ, ಲೀ ಶಾನ್ ಪೋನ ಅಪ್ಪ. ಅಂಡ್ ಅವರಿಬ್ರು ಹಗ್ ಮಾಡ್ಕೊಳ್ತಾರೆ. ಲೀ ಶಾನ್ ಹೇಳ್ತಾರೆ ನಾನ್ ನಿನ್ ಹೆಸರನ್ನ ಕಮಲ್ ಅಂತ ಇಟ್ಟಿದ್ದೆ. ಮತ್ತೆ ಅವರು ಪಿಂಗ್ ನು ಕೂಡ ಹಗ್ ಮಾಡ್ಕೊಳ್ತಾರೆ. ಇಷ್ಟ ದಿನ ನನ್ ಮಗನ ನೋಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅಂತ. ಪಿಂಗ್ ಕೇಳ್ತಾರೆ ಇಷ್ಟ ದಿನ ಇಲ್ದಿರೋ ಅಪ್ಪ ನೀನ್ ಇವಾಗ ಯಾಕೆ ಬಂದೆ ಅಂತ. ಲೀ ಶಾನ್ಗೆ ಬ್ರಹ್ಮಾಂಡದಿಂದ ಒಂದು ಸಂದೇಶ ಬಂದಿತ್ತು. ಅವ್ರಿಗೆ ಮನ್ಸಲ್ಲಿ ಗೊತ್ತಾಯ್ತು ಪೋ ಇನ್ನು ಬದ್ಕೊಂಡಿದ್ದಾನೆ, ಅಂದ್ರೆ ಅವರ ಮಗ ಇನ್ನು ಬದ್ಕೊಂಡಿದ್ದಾನೆ ಇಲ್ಲ ಅಂತ. ನೀವು ಸೆಕೆಂಡ್ ಪಾರ್ಟ್ ನ ನೋಡಿದ್ರೆ ಎಂಡಿಂಗ್ ಸೀನ್ ನಲ್ಲಿ ನೀವು ನೋಡಿರ್ಬಹುದು. ಅಂಡ್ ಹಾಗೆ ಪೋ ತನ್ನ ಅಪ್ಪನ್ನ ಕರ್ಕೊಂಡ್ ಬರ್ತಾನೆ ಜೇಡ್ ಪ್ಯಾಲೇಸ್ ಗೆ. ಮತ್ತೆ ಅಫ್ಕೋರ್ಸ್ ಅಪ್ಪ ಮಗ ಇಬ್ರು ಸೇಮ್. ಅಂಡ್ ಅವರು ಇಲ್ಲಿಟ್ಟಿರೋ ಪುರಾತನ ಅಸ್ತ್ರಗಳನ್ನ ಮತ್ತೆ ವಸ್ತುಗಳನ್ನ ನೋಡಿ ಎಕ್ಸೈಟ್ ಆಗೋದ್ರು. ಮತ್ತೆ ಅವರಿಬ್ರು ಸೇರಿ ಅವುಗಳನ್ನ ಟ್ರೈ ಮಾಡ್ತಾರೆ. ಅವುಗಳನ್ನ ಮುಟ್ಟೋ ಪರ್ಮಿಷನ್ ಇಲ್ದೇ ಇದ್ರು ಕೂಡ ಇವರಿಬ್ರಂತೂ ಆಡ್ತಾ ಇದ್ದಾರೆ. ಅಂಡ್ ಅಲ್ಲಿಗೆ ಮಾಸ್ಟರ್ ಶೀಫು ಮತ್ತೆ ಫ್ಯೂರಿಯಸ್ 5 ಕೂಡ ಬಂದ್ಬಿಟ್ರು. ಅಂಡ್ ಪೋ ಅವರಿಗೆ ಲೀ ಶಾನ್ ತನ್ನ ಅಪ್ಪನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಮತ್ತೆ ಅದೇ ಟೈಮ್ ನಲ್ಲಿ ಊರ್ನಲ್ಲಿ ದಾಳಿ ಆಯ್ತು. ನೋಡೋಕ್ ಹೋದ್ರೆ ಇದಂತೂ ಕಾಯಿ ಕಳ್ಸಿರೋ ಜಾಂಬೀಸ್ ಆಗಿದ್ವು. ಇಲ್ಲಿ ಫೈಟ್ ಮಾಡ್ತಿರೋ ಮಾಸ್ಟರ್ಸ್ ಎಲ್ಲ 100-200 ವರ್ಷದಿಂದ ಸತ್ತೋಗಿದ್ದವರು. ಅಂಡ್ ಫ್ಯೂರಿಯಸ್ 5 ಶೀಫು ಮತ್ತೆ ಪೋ ಎಲ್ಲ ಫೈಟ್ ಮಾಡಿ ಜೇಡ್ ಜಾಂಬೀಸ್ ನ ಹಿಡಿತಾರೆ. ಕಾಯಿ ಫ್ಯೂರಿಯಸ್ 5 ಮತ್ತೆ ಪೋನ ಜಾಂಬೀಸ್ ನ ಮೂಲಕ ನೋಡ್ತಾ ಇದ್ದಾನೆ. ಅಂಡ್ ಹೇಳ್ತಾನೆ ನನ್ನ ಹೆಸರು ಕಾಯ್ ಅಂತ. ಪೋ ಕೇಳ್ತಾನೆ ಯಾವ ಕಾಯ್? ತೆಂಗಿನಕಾಯ ಅಂತ. ನಾನು ವಾರ್ ಲಾರ್ಡ್ ಕಾಯ್, ಚೀನಾದ ಗ್ರೇಟೆಸ್ಟ್ ವಾರ್ ಲಾರ್ಡ್, ಮರಳಿ ಬಂದಿದ್ದೀನಿ, ನಿನ್ನ ಚೀನು ಕೂಡ ನಾನು ತಗೊಳ್ತೀನಿ ಅಂತ. ಅಂಡ್ ಅವ್ರನ್ನ ವಾಪಸ್ ಕರ್ಸ್ಕೊಂಡ. ಇದನ್ನ ಕೇಳಿ ಶೀಫು ಫ್ಯೂರಿಯಸ್ 5 ಮತ್ತೆ ಪೋ ಪೂರ್ತಿ ಗ್ರಂಥಾಲಯನ ಜಾಲಾಡ್ತಾ ಇದ್ದಾರೆ. ಕಾಯ್ನ ಬಗ್ಗೆ ಏನಾದ್ರೂ ತಿಳ್ಕೊಳ್ಳೋಕೆ ಸಿಗುತ್ತಾ ಅಂತ. ಅಂಡ್ ಶೀಫುಗೆ ಒಂದು ಸ್ಕ್ರೋಲ್ ಸಿಗುತ್ತೆ. ಅದನ್ನ ಊಗ್ವೆ ಬರ್ದಿಟ್ಟಿದ್ರು. ಏನಂದ್ರೆ ಬಹಳ ಸಮಯದ ಹಿಂದೆ ಊಗ್ವೆಗ ಒಂದು ಗೆಳೆಯ ಇದ್ದ, ಅಣ್ಣನ್ ಥರನೇ. ಮತ್ತೆ ಅವನೇ ಆಗಿದ್ದ ಕಾಯ್. ಅವರು ಯುದ್ಧದಲ್ಲಿ ಜೊತೆಯಾಗಿ ಹೋರಾಡಿದ್ರು. ಆದ್ರೆ ಊಗ್ವೆ ತುಂಬಾನೇ ಗಾಯಗೊಂಡ್ಬಿಟ್ರು. ಮತ್ತೆ ಕಾಯ್ ಊಗ್ವೆನ ಎಷ್ಟೋ ದಿನ ಹೊತ್ತು ತಿರುಗ್ದ. ಕೊನೆಗೆ ಒಂದು ಊರಿಗೆ ತಲುಪಿದ್ರು. ಅದೇ ಪಾಂಡಗಳ ಊರಾಗಿತ್ತು. ಆ ಪಾಂಡಗಳು ತನ್ನ ಚೀಯಿಂದ ಊಗ್ವೆನ ಗುಣ ಮಾಡಿದ್ರು. ಮತ್ತೆ ಊಗ್ವೆ ಕೂಡ ಅವರಿಂದ ಚೀನ ಕೊಡೋದು ಕಂಟ್ರೋಲ್ ಮಾಡೋದೆಲ್ಲ ಕಲ್ತ್ಕೊಂಡ್ರು. ಆದ್ರೆ ಕಾಯ್ನ ದುರಾಸೆ ಹೆಚ್ಚಾಯ್ತು. ಅವನು ಈ ಎಲ್ಲಾ ಶಕ್ತಿನ ಪಡ್ಕೊಳ್ಬೇಕು ಅಂತ ಇದ್ದ. ಯಾವ್ದನ್ನ ಕೊಡೋಕಾಗುತ್ತೋ ಅದನ್ನ ಕಿತ್ಕೊಳ್ಳೋಕು ಕೂಡ ಆಗುತ್ತೆ. ಮತ್ತೆ ಇದರಿಂದಾಗಿ ಊಗ್ವೆ ಕಾಯ್ನ ವಿರುದ್ಧ ಹೋರಾಡ್ಬೇಕಾಯ್ತು. ಅವರ ಯುದ್ಧ ಪೂರ್ತಿ ಜಗತ್ತನ್ನೇ ಅಲ್ಲಾಡಿಸ್ತು. ಮತ್ತೆ ಕೊನೆಗೆ ಕಾಯ್ ಸೋತೋದ. ಒಂದ್ ವೇಳೆ ಕಾಯ್ ಮತ್ತೆ ಮೃತ್ಯು ಲೋಕಕ್ಕೆ ಬಂದ್ರೆ ಅವನನ್ನ ಒಬ್ಬ ಚೀ ಮಾಸ್ಟರ್ ಮಾತ್ರ ತಡಿಬಹುದು. ಬಟ್ ಇದಕ್ಕಂತೂ 30 ವರ್ಷ ಹಿಡಿಯುತ್ತೆ. ಶೀಫು ಕೂಡ ಚೀ ಮಾಸ್ಟರ್ ಅಲ್ಲ, ಅವರು ಬರೀ ಒಂದು ಹೂವನ್ನ ಮಾತ್ರ ಅರಳಿಸಬಹುದು. ಆದ್ರೆ ಶಾನ್ ಹೇಳ್ತಾನೆ ನಾನೊಬ್ಬ ಪಾಂಡ ಆಗಿರೋದ್ರಿಂದ ನಾನ್ ನಿನ್ಗೆ ಹೇಳ್ಕೊಡ್ತೀನಿ ಪೋ ಚೀನಾ ಮಾಸ್ಟರ್ ಹೇಗೆ ಆಗೋದು ಅಂತ. ಆದ್ರೆ ಅದನ್ನ ಕಲಿಯೋಕೋಸ್ಕರ ನೀನು ನಮ್ಮೂರಿಗೆ ಬರ್ಬೇಕಾಗತ್ತೆ. ಯಾಕಂದ್ರೆ ನೀನು ಪಾಂಡ ರೀತಿ ಬದುಕೋದನ್ನ ಕಲಿಬೇಕು. ಅಂಡ್ ಅದಕ್ಕೆ ಶೀಫು ಕೂಡ ಒಪ್ಕೊಳ್ತಾರೆ. ಮತ್ತೆ ಅವರು ಹೊರಡೋಕೆ ತಯಾರಾಗ್ತಾ ಇದ್ದಾರೆ. ಇಲ್ಲಿ ಶೀಫು ಕ್ರೇನ್ ಅಂಡ್ ಮ್ಯಾಂಟಿಸ್ ನ ಕಳಿಸ್ತಾರೆ ಕಾಯ್ನ ಬಗ್ಗೆ ತಿಳ್ಕೊಳ್ಳೋಕೋಸ್ಕರ. ಆದ್ರೆ ನೆನ್ಪಿರ್ಲಿ ಕಾಯ್ ಯಾರನ್ನ ಸೋಲ್ಸ್ತಾನೋ ಅವನು ಅಷ್ಟೇ ಪವರ್ಫುಲ್ ಆಗ್ತಾ ಹೋಗ್ತಾನೆ. ಮತ್ತೆ ಸೀನ್ ಕಟ್ ಆಗುತ್ತೆ. ಇಲ್ಲಿ ಪೋ ಮತ್ತೆ ಅವನ ಅಪ್ಪ ಹೋಗ್ತಾ ಇದ್ದಾರೆ. ಅಂಡ್ ಬ್ಯಾಕ್ ತರದ್ ನೋಡಿದ್ರೆ ಪೋನ ಎರಡನೇ ಅಪ್ಪ ಪಿಂಗ್ ಕೂಡ ಬಂದಿದ್ರು. ಪಿಂಗ್ ಹೇಳ್ತಾರೆ ನಾನು ಕೂಡ ಪೋನ ಜೊತೆ ಬರ್ತೀನಿ. ನಾನ್ ಹೇಗಿದ್ರು ಒಬ್ಬ ಶೆಫ್ ಆಗಿರೋದ್ರಿಂದ ಪೋಗೆ ಚೆನ್ನಾಗಿರೋ ಅಡ್ಗೆನ ಮಾಡ್ಬೋದು. ಅವನು ಹಸದ ಹೋಟೆಲ್ ಅಂತೂ ಜಗತ್ತನ್ನ ರಕ್ಷಿಸೋಕ್ ಆಗಲ್ಲ ಅಂತ. 20 ವರ್ಷ ಆಗಿದೆ ಪಿಂಗ್ ಪೋನ ಸಾಕ್ತಾ ಇದ್ದಾರೆ. ಸೊ ಸಡನ್ಲಿ ಅಂತೂ ಬಿಡೋಕ್ ಆಗಲ್ಲ ತಾನೆ. ಅದಕ್ಕೆ ಪಿಂಗ್ ಏನೋ ಒಂದು ನೆಪ ಮಾಡಿ ಪೋನ ಜೊತೆ ಹೋಗೋಕೆ ತಯಾರಾಗ್ತಾರೆ. ಅಂಡ್ ಅವರು ಬಂದ್ಬಿಡ್ತಾರೆ ಪಾಂಡಗಳ ಊರಿಗೆ. ಮತ್ತೆ ಊರ್ನವರೆಲ್ಲ ಪೋನ ಮೀಟ್ ಮಾಡೋಕೆ ಬರ್ತಾರೆ. ಪೋ ತುಂಬಾನೇ ಖುಷಿಯಾಗಿದ್ದಾನೆ. ಅಂಡ್ ಇವರೆಲ್ಲ ಕೆಳಗೆ ಉರುಳಿ ಹೋಗ್ತಾರೆ. ಯಾಕಂದ್ರೆ ಪಾಂಡಗಳು ನಡೆಯಲ್ಲ, ಬದಲಾಗಿ ಉರುಳಿ ಹೋಗ್ತಾರೆ. ಮತ್ತೆ ಪೋ ಬಂದಿದ್ದಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಪಾರ್ಟಿಯಿಂದ. ಅಂಡ್ ಅಲ್ಲೇ ಡ್ಯಾನ್ಸ್ ಕೂಡ ನಡೆಯುತ್ತೆ. ಇವಳು ಮೇಮೆ ಅಂತ. ಇವಳು ವರ್ಲ್ಡ್ ಬೆಸ್ಟ್ ರಿಬನ್ ಡ್ಯಾನ್ಸರ್. ಅದನ್ನ ಇವಳೇ ಹೇಳ್ಕೊಳ್ಳೋದು. ಮತ್ತೆ ಪೋನ ಫೋರ್ಸ್ಫುಲಿ ಡ್ಯಾನ್ಸ್ ಕೂಡ ಮಾಡಿಸ್ತಾಳೆ. ಅಂಡ್ ಹಾಗೆ ಸೀನ್ ಕಟ್ ಆಗುತ್ತೆ. ಇಲ್ಲಿ ಕ್ರೇನ್ ಮತ್ತೆ ಮ್ಯಾಂಟಿಸ್ ಹೋಗ್ತಾ ಇರ್ತಾರೆ. ಕೆಳಗಡೆ ನೋಡಿದ್ರೆ ಮಾಸ್ಟರ್ ಕ್ರಾಕ್ ಅಂಡ್ ಬೇರೆ ಮಾಸ್ಟರ್ಸ್ ಓಡ್ತಾ ಇದ್ರು ಈ ಹಾಳಾಗಿರೋ ಶಿಫ್ಟ್ ನ ಕಡೆಗೆ. ಸೊ ಮ್ಯಾಂಟಿಸ್ ಹೇಳ್ತಾನೆ ನಾನು ಕೂಡ ಹೋಗಿ ನೋಡ್ತೀನಿ ಏನಾಯ್ತು ಅಂತ. ಬಟ್ ಹೋಗ್ತಾ ಇದ್ದಂಗೆ ಅವನ್ಗೆ ಯಾರು ಅಟ್ಯಾಕ್ ಮಾಡ್ಬಿಟ್ರು. ಮತ್ತೆ ಕ್ರೇನ್ ಕೂಡ ಒಳಗೆ ಹೋಗಿ ನೋಡ್ತಾನೆ. ಅಂಡ್ ಹಿಂದೆ ನೋಡಿದ್ರೆ ಕಾಯ್ ಬಂದ್ಬಿಟ್ಟ. ಕ್ರೇನ್ ಫೈಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಬಟ್ ಕೊನೆಗೆ ಕಾಯ್ ಅವನನ್ನು ಸೀಲ್ ಮಾಡ್ಕೊಂಡ್ಬಿಟ್ಟ. ಅಂಡ್ ಪಾಂಡಗಳ ಊರಲ್ಲಿ ಬೆಳಿಗ್ಗೆ ಆಯ್ತು. ಮತ್ತೆ ಪೋನ ಇವತ್ತಿನ ದಿನ ಕೂಡ ಹಾಗೆ ಚೆನ್ನಾಗಿ ಹೋಯ್ತು. ಪೋ ತುಂಬಾನೇ ಅಡ್ವೆಂಚರ್ಸ್ ಅಂಡ್ ಎಕ್ಸ್ಪ್ಲೋರ್ಸ್ ಕೂಡ ಮಾಡ್ದ. ಒಟ್ನಲ್ಲಿ ಪೋ ತನ್ನ ಊರಿಗೆ ಬಂದು ಖುಷಿಯಾಗಿದ್ದಾನೆ. ಅಂಡ್ ಶಾನ್ ಪೋಗೆ ಅವನ ಅಮ್ಮನ ಫೋಟೋನ ತೋರಿಸ್ತಾನೆ. ಶಾನ್ ಹೇಳ್ತಾರೆ ನಿಮ್ಮಮ್ಮ ಬಂದಾಗ ನನ್ಗೆ ಜೀವನದಲ್ಲಿ ಇನ್ನೇನು ಬೇಕೇ ಇರ್ಲಿಲ್ಲ. ನಂತರ ನೀನ್ ಹುಟ್ಟಿದೆ, ನನ್ ಜೀವನದಲ್ಲಿ ಖುಷಿ ತುಂಬಿತ್ತು. ಆದ್ರೆ ಆ ದಿನ ಎಲ್ಲ ಮುಗ್ದೋಯ್ತು. ಪೋ ಹೇಳ್ತಾನೆ ಡ್ಯಾಡ್ ನೀವು ಮತ್ತೆ ನನ್ನ ಯಾವತ್ತೂ ಕಳ್ಕೊಳ್ಳಲ್ಲ ಅಂತ. ಅಂಡ್ ಇಲ್ಲಿ ಜೇಡ್ ಪ್ಯಾಲೇಸ್ ನಲ್ಲಿ ಶಿಫುಗೆ 100 ಲೆಟರ್ಸ್ ಬಂದಿದೆ. ಕಾಯ್ ಎಷ್ಟೋ ಮಾಸ್ಟರ್ಸ್ ನ ಸೋಲ್ಸಿದ್ದಾನೆ. ಅಂಡ್ ಅದೇ ಟೈಮ್ ನಲ್ಲಿ ಕ್ರೇನ್ ಬರ್ತಾನೆ. ಬಟ್ ವೇಟ್, ಕ್ರೇನ್ ಅಂತೂ ಜಾಂಬಿ ಆಗಿದ್ದಾನೆ. ಮತ್ತೆ ಮ್ಯಾಂಟಿಸ್ ಕೂಡ. ಅಂಡ್ ಕಾಯ್ ಕೂಡ ಬರ್ತಾನೆ ಅಲ್ಲಿಗೆ. Hello, baddie Megan.
ಏನೋ ಮ್ಯಾಟರ್ ಐಡಿಯಾ ಅವನ್ ಹೇಳ್ತಾನೆ ನಾನು ಉಗುವೆನ ನನ್ನ ತಮ್ಮನ್ ತರ ನೋಡ್ದೆ ಬಟ್ ಅವನು ನನ್ಗೆ ಮೋಸ ಮಾಡ್ಬಿಟ್ಟ. ಇವಾಗ ಅವ್ನ್ ಮಾಡಿರೋದೆಲ್ಲ ನಾನ್ ಮುಗ್ಸಾಕ್ತೀನಿ. ಅಂಡ್ ಇನ್ನೇನು ಫೈಟ್ ಸ್ಟಾರ್ಟ್ ಆಗುತ್ತೆ. ಮ್ಯಾಂಟಿಸ್ ಮತ್ತೆ ಕ್ರೇನ್ ಟೈಗ್ರೆಸ್ ಮಂಕಿ ವೈಪರ್ ನ ವಿರುದ್ಧ ಫೈಟ್ ಮಾಡ್ತಾ ಇದ್ದಾರೆ. ಮತ್ತೆ ಶೀಫು ಕಾಯಿನ ನೋಡ್ಕೊಳ್ತಾ ಇದ್ದಾನೆ. ಆದ್ರೆ ಅವನು ಶೀಫುನ ಸೋಲ್ಸಿ ವೈಪರ್ ಮತ್ತೆ ಮಂಕಿನ ಸೀಲ್ ಮಾಡ್ಕೊಳ್ತಾನೆ. ಶೀಫು ಟೈಗ್ರೆಸ್ ಗೆ ಹೇಳ್ತಾನೆ ನೀನ್ ಪೋಗೆ ಈ ವಿಷಯನ ತಿಳಿಸು ಬೇಗ ಅಂತ. ಅಂಡ್ ಕಾಯ್ ಅಲ್ಲಿರೋ ಉಗುವೆನ ಮೂರ್ತಿನ ಕಿತ್ತು ಜೇಡ್ ಪ್ಯಾಲೇಸ್ ನೆ ಹೊಡೆದಾಕ್ಬಿಡ್ತಾನೆ. ಮತ್ತೆ ಕಾಯ್ ಶೀಫುನು ಕೂಡ ಸೀಲ್ ಮಾಡ್ಕೊಂಡ. ಅಂಡ್ ಟೈಗ್ರೆಸ್ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಇಲ್ಲಿ ಊರಲ್ಲಿ ಪಾರ್ಟಿ ನಡೀತಾ ಇದೆ. ಮತ್ತೆ ಪೋ ಕೂಡ ಟೈಮ್ ಪಾಸ್ ಮಾಡ್ತಾ ಇದ್ದಾನೆ. ಅಂಡ್ ಅವನು ಅಲ್ಲಿರೋ ಹೂವನ್ನ ಅರಳಿಸೋಕೆ ಟ್ರೈ ಮಾಡ್ತಾನೆ. ಬಟ್ ಏನೂ ಆಗ್ಲೇ ಇಲ್ಲ. ಆದ್ರೆ ಅಲ್ಲಿಗೆ ಟೈಗ್ರೆಸ್ ಬರ್ತಾಳೆ. ಪೋ ಓಡಿ ಅವಳ ಹತ್ರ ಹೋಗ್ತಾನೆ. ಟೈಗ್ರೆಸ್ ಹೇಳ್ತಾಳೆ ಎಲ್ಲ ಮುಗ್ದೋಯ್ತು. ಕಾಯ್ ಇಲ್ಗೆ ಬರ್ತಾ ಇದ್ದಾನೆ ನಿನ್ನ ಮತ್ತೆ ಬಾಕಿ ಪಾಂಡಗಳನ್ನ ಮುಗ್ಸೋಕೆ. ಮತ್ತೆ ಪೋ ಅಪ್ಪನ ಹತ್ರ ಹೇಳ್ತಾರೆ ನನ್ಗೆ ಇವಾಗ ಕಲ್ಸ್ಕೊಡಿ ಚೀನಾ ಹೇಗೆ ಕಂಟ್ರೋಲ್ ಮಾಡೋದು ಅಂತ. ಆದ್ರೆ ಅಪ್ಪ ಹೇಳ್ತಾರೆ ನೀನಿನ್ನು ತಯಾರಿಗಿಲ್ಲ ಅದಕ್ಕೆ. ಪೋ ಹೇಳ್ತಾನೆ ನಾನ್ ನೀವ್ ಹೇಳಿರೋದೆಲ್ಲ ಮಾಡ್ದೆ ಏನೇನೋ ಮಾಡ್ದೆ ಅಂತ. ಇವಾಗ್ಲಾದ್ರೂ ನನ್ಗೆ ಹೇಳ್ಕೊಡಿ ಚೀನಾ ಹೇಗೆ ಮಾಸ್ಟರ್ ಮಾಡೋದು ಅಂತ. ಬಟ್ ಶಾನ್ ಹೇಳ್ತಾರೆ ನಾನ್ ನಿನ್ಗೆ ಹೇಳ್ಕೊಡಲ್ಲ ಯಾಕಂದ್ರೆ ನನ್ಗೆ ಅದು ಗೊತ್ತೇ ಇಲ್ಲ ಅಂತ. ಮೊದಲು ಪಾಂಡಗಳು ಮಾಡ್ತಾ ಇದ್ರು ಅವೆಲ್ಲ ಆದ್ರೆ ನಮ್ಗೆ ಅವೆಲ್ಲ ಬರಲ್ಲ ಈಗ. ಪೋ ಹೇಳ್ತಾನೆ ನೀವು ನನ್ನ ಹತ್ರ ಸುಳ್ಳೆ ಹೇಳಿದ್ರಿ ಯಾಕಂದ್ರೆ ಏನು ತೊಂದ್ರೆ ಆಗದೆ ಇರ್ಲಿ ಅಂತ. ಮತ್ತೆ ನಾನ್ ನಿನ್ನ ಇನ್ನೊಂದ್ಸಲ ಕಳ್ಕೊಳ್ಳೋಕೆ ಆಗಲ್ಲ. ಬಟ್ ಪೋ ಹೇಳ್ತಾನೆ ನಾನೊಬ್ಬ ಡ್ರ್ಯಾಗನ್ ವಾರಿಯರ್ ಮತ್ತೆ ಹೋರಾಡೋದು ನನ್ನ ಕರ್ತವ್ಯ. ನನ್ನ ಗೆಳೆಯರೆಲ್ಲ ಹೋದ್ರು ಮತ್ತೆ ನೀವು ನನ್ನ ಇನ್ನೊಂದ್ಸಲ ಕಳ್ಕೊಂಡ್ಬಿಟ್ರಿ. ಅಂಡ್ ಪೋ ಅಲ್ಲಿಂದ ಹೋಗ್ಬಿಡ್ತಾನೆ. ಪೋ ಊರ್ನವ್ರನ್ನ ನೋಡ್ತಾನೆ. ಅವರು ಬದುಕೋಕೋಸ್ಕರ ಅಲಿತಾ ಇದ್ದಾರೆ. ಮತ್ತೆ ಪೋ ತನ್ನ ಅಪ್ಪನ್ಗೆ ಹೇಳ್ತಾನೆ ನಾನು ಇಲ್ಲೇ ಇದ್ದು ಆ ಕಾಯಿನ ವಿರುದ್ಧ ಹೋರಾಡ್ತೀನಿ ಅಂತ. ಅಂಡ್ ಪಿಂಗ್ ಬರ್ತಾರೆ ಶಾನ್ ನ ಹತ್ರ ಮತ್ತೆ ಹೇಳ್ತಾರೆ ನನಗ್ ಗೊತ್ತು ಪೋಗೆ ಇವಾಗ ನಿನ್ ಮೇಲೆ ಕೋಪ ಇದೆ. ಬಟ್ ಪೋಗೆ ತನ್ನ 2 ಅಪ್ಪಂದಿರ ಅಗತ್ಯ ಇದೆ ಇವಾಗ. ಶಾನ್ ಹೇಳ್ತಾನೆ ನಾನು ಪೋಗೆ ಸುಳ್ಳು ಹೇಳಿ ತಪ್ಪು ಮಾಡ್ಬಿಟ್ಟೆ. ಪಿಂಗ್ ಹೇಳ್ತಾರೆ ಸುಳ್ಳಂತೂ ನಾನು ಹೇಳಿದೀನಿ 20 ವರ್ಷದಿಂದ. ಪೋ ಇನ್ನು ನಂಬ್ತಾನೆ ಅವನು ನಂದೇ ಮಗ ಅಂತ. ಶಾನ್ ಗೊತ್ತೋ ಗೊತ್ತಿಲ್ದೇನೋ ತಪ್ಪಾಗುತ್ತೆ. ಇವಾಗ ಪೋಗೆ ನಮ್ಮ ಅಗತ್ಯ ಇದೆ ಅಂತ ಪಿಂಗ್ ಹೇಳ್ತಾರೆ. ಇಲ್ಲಿ ಪೋ ಟ್ರೈನಿಂಗ್ ಮಾಡ್ತಾ ಇರ್ತಾನೆ. ಟೈಗ್ರೆಸ್ ಬಂದು ಹೇಳ್ತಾಳೆ ಈ ಟ್ರೈನಿಂಗ್ ನಿಂದ ಏನು ಆಗಲ್ಲ. ಕಾಯ್ನ ಚೀ ಮಾಸ್ಟರ್ ಮಾತ್ರ ತಡಿಬಹುದು. ಬಟ್ ಪೋ ಟೈಗ್ರೆಸ್ ನ ಬೆರಳು ಹಿಡಿದು ಹೇಳ್ತಾನೆ ನಾನು ಹಿಂದೆ ಟೈಲಂಗ್ ನ ಈ ಟೆಕ್ನಿಕ್ ಇಂದ ಸ್ಪಿರಿಟ್ ರಿಯಲ್ಮ್ ಗೆ ಕಳಿಸಿದ್ದೆ. ಅದೇ ರೀತಿ ಕಾಯ್ನ ಹತ್ರ ಹೋಗಿ ಅವನನ್ನು ಕೂಡ ಸ್ಪಿರಿಟ್ ರಿಯಲ್ಮ್ ಗೆ ಕಳಿಸ್ಬಿಡ್ತೀನಿ ಅಂತ. ಆದ್ರೆ ಕಾಯ್ನ ಹತ್ರ ಅಂತೂ ಪೂರ್ತಿ ಆರ್ಮಿನೇ ಇದೆ ಮಾಸ್ಟರ್ಸ್ ದು. ಬಟ್ ಅದೇ ಟೈಮ್ ನಲ್ಲಿ ಹಿಂದೆ ಶಾನ್ ಬರ್ತಾರೆ. ಅಂಡ್ ಊರ್ನವರೆಲ್ಲ ಬರ್ತಾರೆ. ಶಾನ್ ಹೇಳ್ತಾರೆ ಪೋ ನೀನ್ ಒಬ್ನೇ ಅವ್ರನ್ನ ಸೋಲ್ಸೋಕ್ ಆಗದೆ ಇರ್ಬೋದು ಆದ್ರೆ ನಿನ್ನ ಹತ್ರ ಕೂಡ ನಿಂದೆ ಆರ್ಮಿ ಇದೆ. ನಾವೆಲ್ಲ ನಿನ್ಗೆ ಸಹಾಯ ಮಾಡ್ತೀವಿ. ಪೋ ನಾನ್ ನಿನ್ನ ಮತ್ತೆ ಕಳ್ಕೊಳ್ಳಲ್ಲ. ಪೋ ನಮ್ಗೆಲ್ಲ ಕುಂಗ್ಫುನ ಕಲ್ಸು ಅಂತ. ಬಟ್ ಪೋ ಹೇಳ್ತಾನೆ ನಾನು ನಿಮ್ಗೆ ಕುಂಗ್ಫು ಕಲ್ಸೋದ ನಿಮ್ಗೆ ಕುಂಗ್ಫುನ ಕೆ ಕೂಡ ಬರಲ್ಲ. ಬಟ್ ಶಾನ್ ಹೇಳ್ತಾರೆ ನಾವು ಕಲಿಬಹುದು ನಮ್ಮನ್ನು ನಿಂತರ ಮಾಡು ಅಂತ. ಅಂಡ್ ಪೋಗೆ ಏನೋ ರಿಯಲೈಸ್ ಆಗುತ್ತೆ. ಅವನು ಹೇಳ್ತಾನೆ ವೇಟ್ ನೀವ್ ಇವಾಗಷ್ಟೇ ಏನಂದ್ರೆ ಶೀಫು ಇದನ್ನೇ ಹೇಳಿದ್ರು ನಾನು ನಿಮ್ಮನ್ನ ನನ್ ತರ ಅಲ್ಲ ನಿಮ್ ತರ ಮಾಡ್ತೀನಿ ಅಂತ. ಸೊ ನಾನ್ ನಿಮ್ಗೆಲ್ಲ ಕುಂಗ್ಫುನ ಕಲಿಸ್ತೀನಿ. ಅಂಡ್ ಪೋ ಹಾಗೆ ಕಲಿಸ್ತಾನೆ ಎಲ್ಲರಿಗೂ ಅವ್ರದೇ ಆದ ರೀತಿಯಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲರಿಗೂ. ಮತ್ತೆ ಎಲ್ಲ ಚೆನ್ನಾಗಿ ಕಲಿತಾನೂ ಇದ್ದಾರೆ. ಅಂಡ್ ಫೈನಲಿ ದಿನಗಳು ಕಳೀತು. ಪೋ ಹೇಳ್ತಾನೆ ನಿಮ್ಮ ಕೆಲಸ ಏನಂದ್ರೆ ಕಾಯ್ನ ಆರ್ಮಿನ ವಿರುದ್ಧ ಹೋರಾಡೋದು. ಸೊ ನಾನ್ ಅವನ ಹತ್ರ ಹೋಗಿ ಅವನ ಬೆರಳು ಹಿಡಿದು ಅವನನ್ನ ಸ್ಪಿರಿಟ್ ರಿಯಲ್ಮ್ಗೆ ಕಳ್ಸೋಕಾಗತ್ತೆ. ಶಾನ್ ಹೇಳ್ತಾರೆ ನಾನ್ ನಿನ್ಗೆ ಚೀನ ಹೇಳ್ಕೊಡೋ ಹಾಗಿದ್ರೆ ಚೆನ್ನಾಗಿರ್ತಿತ್ತು ಮಗ್ನೆ ಆದ್ರೆ ನನ್ಗಂತೂ ಇದು ಬರಲ್ಲ. ಅಲ್ಗೆ ವಾತಾವರಣ ಬದಲಾಗುತ್ತೆ. ಅಂದ್ರೆ ಕಾಯ್ ಬಂದ್ಬಿಟ್ಟ. ಇಲ್ಲಿ ಪೋ ಗೇಟ್ ನಲ್ಲಿ ಬರ್ತಾನೆ ಮತ್ತೆ ಕಾಯ್ನ ಡಿಸ್ಟ್ರಾಕ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ. ನಿಮ್ಗೆ ಏನ್ ಅನ್ಸುತ್ತೆ ಎಮ್ಮೆ ವರ್ಸಸ್ ಪಾಂಡ ಯಾರ್ ಗೆಲ್ತಾರೆ ಅಂತ. ಅಂಡ್ ಕಾಯ್ ತನ್ನ ಆರ್ಮಿನ ಕಳಿಸ್ದ ಎಲ್ಲರನ್ನು ಮುಗ್ಸೋಕೆ. ಮತ್ತೆ ಪೋನ ಆರ್ಮಿ ಕೂಡ ತಯಾರಿಗಿದೆ ಫೈಟ್ ಮಾಡೋಕೆ. ಟೀಮ್ ಕೋಆರ್ಡಿನೇಷನ್ ಬೆಂಕಿ ಇದೆ. ಎಲ್ಲ ಚೆನ್ನಾಗಿ ಫೈಟ್ ಮಾಡ್ತಾ ಇದ್ದಾರೆ. ಟೈಗ್ರೆಸ್ ಬಗ್ಗೆ ಅಂತೂ ನಿಮ್ಗೆ ಗೊತ್ತೇ ಇದೆ. ಅವಳು ಕೂಡ ಎಲ್ಲ ಮಾಸ್ಟರ್ಸ್ ನ ಸೋಲೋ ಮಾಡ್ತಾ ಇದ್ದಾಳೆ. ಅಂಡ್ ಮಾಸ್ಟರ್ ಶೀಫು ಬಂದ್ಬಿಡ್ತಾರೆ. ಬಟ್ ಶಾನ್ ಮತ್ತೆ ಫಿಂಗ್ ಹೇಳ್ತಾರೆ ಇವ್ರನ್ನ ನಾವ್ ನೋಡ್ಕೊಳ್ತೀವಿ ನೀನ್ ಹೋಗು ಮಗ್ನೆ ಅಂತ. ಅಂಡ್ ಪೋ ಸೀದಾ ಜಂಪ್ ಮಾಡ್ತಾನೆ ಕಾಯ್ನ ಹತ್ರ. ಅಂಡ್ ಕಾಯ್ನ ಬೆರಳು ಹಿಡಿತಾನೆ ಮತ್ತೆ ಸ್ಕ್ಯಾಡೋಶ್ ಏನೂ ಆಗೇ ಇಲ್ಲ. ಕಾಯ್ ಹೇಳ್ತಾನೆ ಈ ಟೆಕ್ನಿಕ್ ಬದುಕಿರೋರ್ ಮೇಲೆ ವರ್ಕ್ ಆಗುತ್ತೆ ಆದ್ರೆ ನಾನಂತೂ ಅಮರ. ಓ ಶಿಟ್ ಶಿಟ್. ಅಂಡ್ ಪೋ ಅಂತೂ ಸೋತ್ ಹೋಗ್ಬಿಟ್ಟ. ಅವನು ಎಲ್ಲರಿಗೂ ಓಡೋಕ್ ಹೇಳ್ತಾನೆ. ಬಟ್ ಕಾಯ್ ಹಿಂದೆ ಬಂದ. ನೋಡು ಉಗ್ವೆ ನೀನ್ ಹೇಳಿದ್ಯಲ್ಲ ಇವ್ನ್ ನನ್ನನ್ನ ತಡಿತಾನೆ ಅಂತ. ನೀನೇನ್ ಅನ್ಕೊಂಡೆ ಪಾಂಡ ನೀನ್ ನನ್ನನ್ನ ಸ್ಪಿರಿಟ್ ರಿಯಲ್ಮ್ಗೆ ಮತ್ತೆ ಕಳಿಸ್ಬಿಡ್ತೀಯ ಅಂತ. ವೇಟ್ ಬದುಕಿರೋರು ಮಾತ್ರ ಸ್ಪಿರಿಟ್ ರಿಯಲ್ಮ್ಗೆ ಹೋಗ್ಬೋದು. ಕೇಳು ಕಾಯ್ ನಾನ್ ನಿನ್ನನ್ನ ಅಲ್ಗೆ ಕಳ್ಸೋಕೆ ಆಗಲ್ಲ ಆದ್ರೆ ಕರ್ಕೊಂಡಂತೂ ಹೋಗ್ಬೋದು. ನೋಡು ಅಲ್ಲೇನೋ ಇದೆ. ಅಂಡ್ ಪೋ ಕಾಯ್ನ ಮೇಲೆ ಹಾರಿ ಅವನ ಹಿಡ್ಕೊಂಡು ಸ್ಕ್ಯಾಡೋಶ್ ಅಂತಾನೆ. ಮತ್ತೆ ಅವರು ಬಂದ್ಬಿಟ್ರು ಸ್ಪಿರಿಟ್ ರಿಯಲ್ಮ್ಗೆ. ಆದ್ರೆ ಕಾಯ್ ಪೋನ ಕಟ್ ಹಾಕ್ತಾನೆ ನಾನ್ ನಿನ್ನ ಮುಗಿಸ್ಬಿಡ್ತೀನಿ ಅಂತ. ಇಲ್ಲಿ ಪೋ ಜಾಂಬಿ ಆಗ್ತಾ ಇದ್ದಾನೆ. ಇಲ್ಲಿ ಶಾನ್ ಎಲ್ಲರನ್ನು ಒಂದ್ ಕಡೆ ತರ್ತಾನೆ. ನಾವು ಪೋಗೆ ಸಹಾಯ ಮಾಡ್ಬೇಕು ಅಂತ. ಪೋ ನೀ ನಮ್ಗೆಲ್ಲ ತೋರ್ಸ್ಕೊಟ್ಟೆ ನಮ್ಮ ಅಸ್ತಿತ್ವ ಏನು ಅಂತ. ಒಬ್ಬ ತಂದೆ, ಒಂದು ಗೆಳತಿ, ಒಂದು ಪರಿವಾರ. ಅಂಡ್ ಇವರೆಲ್ಲರ ಚೀ ಪೋಗೆ ತಾಗುತ್ತೆ ಸ್ಪಿರಿಟ್ ರಿಯಲ್ ನಲ್ಲಿ.
ಬೆಂಕಿ ಗುರು ಅಂಡ್ ಪೋ ಎದ್ದೇಳ್ತಾನೆ. ವಾವ್ ಗಾಯ್ಸ್, ಪೋನ ಕಾಸ್ಟ್ಯೂಮ್ ಅಂತೂ ಬದಲಾಯ್ತು. ಕಾಯ್ ಕೇಳ್ತಾನೆ ನೀನ್ ಯಾರು ಗುರು? ಪೋ ಹೇಳ್ತಾನೆ ಇದ್ರ ಉತ್ತರ ಅಂತೂ ನಾನು ಹುಡುಕ್ತಾ ಇದ್ದೀನಿ. ಒಬ್ಬ ಪಾಂಡನ ಮಗನ ಅಥವಾ ಹಂಸದ ಮಗನ, ವಿದ್ಯಾರ್ಥಿನ ಅಥವಾ ಗುರುನ ಅಂತ. ನನ್ಗಂತೂ ಅನ್ಸುತ್ತೆ ನಾನೊಬ್ಬ ಆಲ್ ರೌಂಡರ್, ರಕ್ಷಿತ್ ಶೆಟ್ಟಿ ತರ. ನಾನೊಬ್ಬ ಡ್ರ್ಯಾಗನ್ ವಾರಿಯರ್, ಗೊತ್ತಾಯ್ತಾ? ನನ್ ಡ್ರ್ಯಾಗನ್ ನ ನೋಡು. ಪೋನ ಡ್ರ್ಯಾಗನ್ ನಿಜವಾಗ್ಲೂ ಉದ್ದ ಇದೆ ಗುರು. ಅಂಡ್ ಪೋ ಅಂತೂ ಕಾಯ್ನ ರೂಪ್ತಾ ಇದ್ದಾನೆ, ಮತ್ತೆ ಕಾಯ್ ಏಟ್ ತಿಂತಾನೆ ಇದ್ದಾನೆ. ಪೋ ಹೇಳ್ತಾನೆ ನಿನ್ಗೆ ನನ್ನ ಶಕ್ತಿ ಬೇಕಾಗಿತ್ತು ಅಲ್ವಾ? ಕಾಯ್ ಹೇಳ್ತಾನೆ ನಾನ್ ನಿನ್ನ ಸುಮ್ನೆ ಬಿಡಲ್ಲ, ನನ್ಗೆ ಇನ್ನೂ 500 ವರ್ಷ ಹಿಡಿದ್ರು ಕೂಡ ನಿನ್ನ ಸೋಲ್ಸ್ತೀನಿ ಅಂತ. ಬಟ್ ನಮ್ಮ ಡ್ರ್ಯಾಗನ್ ವಾರಿಯರ್ ಪೋ ಹೇಳ್ತಾನೆ ನಿನ್ಗೆ ನನ್ನ ಶಕ್ತಿ ಬೇಕಾಗಿತ್ತು, ಚೀ ಬೇಕಾಗಿತ್ತು ಅಲ್ವಾ? ತಗೋ ಹಾಗಿದ್ರೆ. ಮತ್ತೆ ಪೋ ತನ್ನ ಚೀನ ಕಾಯ್ಗೆ ಕೊಡ್ತಾನೆ. ಆದ್ರೆ ಪೋನ ಚೀ ಎಷ್ಟು ಪವರ್ಫುಲ್ ಇತ್ತು ಅಂದ್ರೆ ಕಾಯ್ ಸೋತೋದ, ಬ್ಲಾಸ್ಟ್ ಆಗೋದ ಗುರು. ಮತ್ತೆ ಮಾಸ್ಟರ್ಸ್ ಎಲ್ಲ ಸ್ಪಿರಿಟ್ ರಿಯಲ್ ನಿಂದ ಆಚೆ ಬರ್ತಾರೆ. ಇಲ್ಲಿ ಪೋ ಊಗ್ವೆಗೆ ಸಿಗ್ತಾನೆ. ಅವನಿನ್ನು ಸ್ಪಿರಿಟ್ ರಿಯಲ್ ನಲ್ಲೇ ಇದ್ದಾನೆ. ಊಗ್ವೆ ಹೇಳ್ತಾರೆ ನೀನ್ ಏನಾಗ್ಬೇಕಿತ್ತು ಅದಾದೆ, ಬ್ರಹ್ಮಾಂಡಕ್ಕೆ ನಿನ್ನ ಅವಶ್ಯಕತೆ ಇತ್ತು, ಅದಕ್ಕೆ ನಾನ್ ಸಂದೇಶ ಕಳಿಸಿದ್ದೆ. ಓ ಅಂದ್ರೆ ಶ್ಯಾನ್ಗೆ ಸಂದೇಶ ಕಳಿಸಿದ್ದು ಊಗ್ವೆ ಆಗಿದ್ರು. ಊಗ್ವೆ ಹೇಳ್ತಾರೆ ನಾನ್ ನಿನ್ನಲ್ಲಿ ಕುಂಫುನ ಕಂಡೆ, ನಿನ್ನಲ್ಲಿ ಇನ್ ಅಂಡ್ ಯಾಂಗ್ ಅಂದ್ರೆ ಒಳಿತು ಮತ್ತೆ ಕೆಡುಕು ಎರಡು ಇದೆ, ನೀನೇ ನನ್ನ ವಾರಿಸು, ಸಕ್ಸೆಸರ್, ಇದನ್ನ ತಗೋ ಅಂತ ಕೊಡ್ತಾರೆ. ಬಟ್ ಪೋ ಹೇಳ್ತಾರೆ ಮಾಸ್ಟರ್ ಊಗ್ವೆ ನಾನು ಇದಕ್ಕೆಲ್ಲ ಯೋಗ್ಯ ಅಲ್ಲ, ನೀವು ನನ್ಗಿಂತ ಜಾಸ್ತಿ ದೊಡ್ಡವರು, ನಿಮ್ಗೆ ಕುಂಫುನ ನಾಲೆಜ್ ಇದೆ ಅಂತ. ಆದ್ರೆ ಊಗ್ವೆ ಹೇಳ್ತಾರೆ ತಗೋ ಗುರು, ನನ್ನ ಹತ್ರ ಇನ್ನು ನಿನ್ಗಿಂತ ದೊಡ್ಡದಿದೆ ಅಂತ. ಅಂಡ್ ಪೋ ತಗೊಳ್ತಾನೆ. ಮತ್ತೆ ಊಗ್ವೆ ಹೋಗ್ತಾ ಇದಾರೆ. ಬಟ್ ವೇಟ್, ಊಗ್ವೆ ನಿಲ್ಲಿ. ಊಗ್ವೆ ಎಲ್ಲೋ ಹೋಗಲ್ಲ, ಅವರು ಸ್ಪಿರಿಟ್ ರಿಯಲ್ ನಲ್ಲೇ ಇರೋದು ಅಂತ ಹೇಳ್ತಾರೆ. ಊಗ್ವೆ ಕೇಳ್ತಾರೆ ಸರಿ ನೀನ್ ಇವಾಗ ಇಲ್ಲೇ ಇರ್ತೀಯೋ ಅಥವಾ ಹೋಗ್ತೀಯೋ ವಾಪಸ್ ಅಂತ. ಪೋ ಹೇಳ್ತಾನೆ ನಾನು ಹೋಗ್ಬೋದಾ ವಾಪಸ್? ಊಗ್ವೆ ಹೇಳ್ತಾರೆ ಯಾರು ಗೊತ್ತು, ನಾನಂತೂ ಯಾವತ್ತೂ ವಾಪಸ್ ಹೋಗೋಕೆ ಟ್ರೈ ಮಾಡ್ಲಿಲ್ಲ. ಅಂಡ್ ಪೋ ವಾಪಸ್ ಹೋಗ್ತಾನೆ. ಅಂಡ್ ಪೋ ವಾಪಸ್ ಬಂದ್ಬಿಟ್ಟ ಮೋರ್ಟಲ್ ವರ್ಲ್ಡ್ ಗೆ. ಬಿದ್ಬಿಟ್ಟ. ಅಂಡ್ ಇನ್ನೇನು ಗುರು ಹಗ್ ಮಾಡ್ಕೊಳ್ತಾರೆ, ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಪೋ. ಮತ್ತೆ ಮಾಸ್ಟರ್ ಶೀಫು ಹೇಳ್ತಾರೆ ನನ್ಗೆ ನಿನ್ ಮೇಲೆ ಗರ್ವ ಇದೆ, ಮತ್ತೆ ನನ್ಗೂ ಹೇಳ್ಕೊಡು ನೀನ್ ಚೀನಾ ಹೇಗೆ ಮಾಸ್ಟರ್ ಮಾಡಿದೆ ಅಂತ. ಅಂಡ್ ಹೀಗೆ ಈ ಮೂವಿ ಹ್ಯಾಪಿ ಎಂಡಿಂಗ್ ನ ಜೊತೆ ಮುಗಿಯುತ್ತೆ. ಸೊ ಕತೆ ಶುರು ಆಗತ್ತೆ ಜೈಲ್ನಿಂದ. ಇಲ್ಲಿ ವರ್ಕರ್ಸ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಒಬ್ಬ ವರ್ಕರ್ ಮುಂದೆ ನೋಡ್ತಾನೆ, ಎಲ್ಲ ದೀಪಗಳು ತನ್ನಾರೆ ನಂದ್ತಾ ಇದೆ. ಅಂಡ್ ಮುಂದೆ ನೋಡಿದ್ರೆ ಇದಂತೂ ಟೈ ಲಂಗ್. ಆ ವರ್ಕರ್ ಹೆದರ್ಕೊಂಡು ಓಡಿ ಬರ್ತಾನೆ. ಮತ್ತೆ ಟೈ ಲಂಗ್ ಹೇಳ್ತಾನೆ ನಾನ್ ಮತ್ತೆ ಬಂದಿದ್ದೀನಿ, ನಂದೇನಾಗಿತ್ತು ಅವೆಲ್ಲ ಪಡ್ಕೊಳಕ್ಕೆ, ಅಂದ್ರೆ ನಿಮ್ದೇನೋ ಅವೆಲ್ಲ. ಅವನು ಆ ಪೂರ್ತಿ ಜಾಗಕ್ಕೆ ಬೆಂಕಿ ಹಚ್ಬಿಡ್ತಾನೆ. ಟೈ ಲಂಗ್ ಯಾರು ಅಂತ ತಿಳ್ಕೊಳಕ್ಕೆ ನೀವು ಪಾರ್ಟ್ 1 ನೋಡ್ಬೇಕಾಗತ್ತೆ. ಇಲ್ಲೇ ಐ ಬಟನ್ ಅಲ್ಲಿ ಕೊಟ್ಟಿದ್ದೀನಿ, ಇದನ್ನ ನೋಡ್ಕೊಂಡು ಈ ವಿಡಿಯೋಗೆ ಬನ್ನಿ. ಅಂಡ್ ಹಾಗೆ ಇಲ್ಲಿ ತೋರಿಸ್ತಾರೆ ನಮ್ಮ ಡ್ರ್ಯಾಗನ್ ವಾರಿಯರ್ ಅಂದ್ರೆ ನಮ್ಮ ಮೈನ್ ಕ್ಯಾರೆಕ್ಟರ್ ಪೋನ. ಮತ್ತೆ ನಿಮ್ಗೆ ಗೊತ್ತಿರುವ ಹಾಗೆ ಪೋ ಯಾವಾಗಿಂದ ಡ್ರ್ಯಾಗನ್ ವಾರಿಯರ್ ಆಗಿದ್ದಾನೋ ಆಗ್ಲಿಂದ ಪೂರ್ತಿ ಟೌನ್ ಅಲ್ಲಿ ಪಾಪ್ಯುಲರ್ ಆಗಿದ್ದಾನೆ. ಅಂಡ್ ಹಾಗೆ ಡ್ರ್ಯಾಗನ್ ವಾರಿಯರ್ ಆಗಿರೋದ್ರಿಂದ ಅವನ ಜವಾಬ್ದಾರಿ ಏನಂದ್ರೆ ಪೂರ್ತಿ ಟೌನ್ ಮತ್ತೆ ಅಲ್ಲಿರೋ ಜನರನ್ನ ರಕ್ಷಿಸೋದು. ನೀವು ಯೋಚನೆ ಮಾಡ್ತಿರ್ಬೋದು ಫ್ಯೂರಿಯಸ್ 5 ಎಲ್ಲಿದ್ದಾರೆ ಅಂತ. ಆಕ್ಚುಲಿ ಅವರು ತಮ್ಮ ಮಿಷನ್ ನ ಕಂಪ್ಲೀಟ್ ಮಾಡೋಗೋಸ್ಕರ ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಸೊ ಅವರು ಈ ಪೂರ್ತಿ ಮೂವಿಯಲ್ಲಿ ಬರೋದು ಡೌಟ್. ಮತ್ತೆ ಅಲ್ಲಿಗೆ ಶೀಫು ಬರ್ತಾರೆ ಅಂಡ್ ಹೇಳ್ತಾರೆ ಜೇಡ್ ಪ್ಯಾಲೇಸ್ ಗೆ ಬಾ ಅಂತ. ಅಂಡ್ ಪೋನ ಅವರು ಜೇಡ್ ಪ್ಯಾಲೇಸ್ ನವರೆಗೂ ಕರ್ಕೊಂಡ್ ಬರ್ತಾರೆ. ಸೊ ಶೀಫು ಹೇಳ್ತಾರೆ ಏನಂದ್ರೆ ಇದು ಸರಿಯಾದ ಸಮಯ, ನೀನು ನಿನ್ನ ಸಕ್ಸೆಸರ್ ನ ಆಯ್ಕೆ ಮಾಡ್ಬೇಕು, ಅಂದ್ರೆ ನೆಕ್ಸ್ಟ್ ಡ್ರ್ಯಾಗನ್ ವಾರಿಯರ್ ನ. ವೇಟ್, ಪೋಗೆ ಇದು ಅರ್ಥ ಆಗ್ಲಿಲ್ಲ. ಅವ್ನ್ ಕೇಳ್ತಾನೆ ನೆಕ್ಸ್ಟ್ ಡ್ರ್ಯಾಗನ್ ವಾರಿಯರ್ ನ ಅಂದ್ರೆ ಏನು? ನಾನೇ ಡ್ರ್ಯಾಗನ್ ವಾರಿಯರ್, ಇನ್ನೊಂದ್ ಯಾಕೆ ಅಂತ. ಆಗ ಶೀಫು ಹೇಳ್ತಾರೆ ಏನಂದ್ರೆ ಊಗ್ವೆ ನಿನ್ಗೆ ಆ ಸ್ಟಾಫ್ ನ ಕೊಟ್ಟಿರೋದು ಸುಮ್ನೆ ಅಲ್ಲ, ನೀನು ಇವಾಗ ಡ್ರ್ಯಾಗನ್ ವಾರಿಯರ್ ಇಂದ ಸ್ಪಿರಿಚುವಲ್ ಲೀಡರ್ ಆಗ್ತೀಯ. ಅಂದ್ರೆ ಊಗ್ವೆ ಯಾವಾಗ ಮೊದ್ಲು ಸ್ಪಿರಿಚುವಲ್ ಲೀಡರ್ ಆಗಿದ್ರು ಈ ಟೌನ್ದು, ಅದೇ ರೀತಿ ನೀನು ಕೂಡ ಇವಾಗ ಸ್ಪಿರಿಚುವಲ್ ಲೀಡರ್ ಆಗ್ತೀಯ. ಸೊ ನೀನು ಯಾವ್ದಾದ್ರು ಡ್ರ್ಯಾಗನ್ ವಾರಿಯರ್ ನ ಆಯ್ಕೆ ಮಾಡ್ಬೇಕಾಗತ್ತೆ. ಆದ್ರೆ ಪೋ ಹೇಳ್ತಾನೆ ನನ್ಗೆ ಈ ಸ್ಪಿರಿಚುವಲ್ ಲೀಡರ್ ಆಗೋದೆಲ್ಲ ಇಷ್ಟ ಇಲ್ಲ, ನಾನಂತೂ ಡ್ರ್ಯಾಗನ್ ವಾರಿಯರ್, ನಾನು ಡ್ರ್ಯಾಗನ್ ವಾರಿಯರ್ ಆಗೇ ಇರ್ತೀನಿ ಅಂತ. ಪೋ ಶೀಫುಗೆ ಹೇಳ್ತಾನೆ ನೀವು ಯಾಕೆ ಸ್ಪಿರಿಚುವಲ್ ಲೀಡರ್ ಆಗ್ಬಾರ್ದು ಅಂತ. ಆದ್ರೆ ಶೀಫು ಹೇಳ್ತಾರೆ ಊಗ್ವೆ ನಿನ್ಗೆ ಆ ಸ್ಟಾಫ್ ನ ಕೊಟ್ಟಿರೋದು, ಮತ್ತೆ ಅವರು ಆರ್ಸಿದ್ದು ನನ್ನ ಅಲ್ಲ, ಸೊ ನೀನೇ ಸ್ಪಿರಿಚುವಲ್ ಲೀಡರ್ ಆಗ್ಬೇಕಾಗತ್ತೆ. ಊಗ್ವೆ ನಡೆದಿರೋ ದಾರಿಲೇ ನೀನು ಇವಾಗ ನಡಿಬೇಕು. ಸೊ ನಾಳೆ ಬೆಳಿಗ್ಗೆ ನೀನು ತಯಾರಾಗಿರೋ ಕ್ಯಾಂಡಿಡೇಟ್ಸ್ ನ ನೀನ್ ನಾಳೆನೆ ಆರಿಸಬೇಕು ಯಾರು ಡ್ರ್ಯಾಗನ್ ವಾರಿಯರ್ ಆಗ್ತಾರೆ ಅಂತ. ಅಂಡ್ ಇದು ಸೆರೆಮನಿಯ ದಿನ. ಇಲ್ಲ ಇವಾಗ ಪೋ ಡ್ರ್ಯಾಗನ್ ವಾರಿಯರ್ ನ ಚೂಸ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿರೋ 5 ಕ್ಯಾಂಡಿಡೇಟ್ಸ್ ತಮ್ಮ ಪವರ್ ನ ತೋರಿಸ್ತಾರೆ. ಇಲ್ಲಿ ನೋಡಕ್ ಹೋದ್ರೆ 5 ಜನ ಇದಾರೆ. ಇವಾಗ ಪೋ ಯಾರನ್ನ ಸೆಲೆಕ್ಟ್ ಮಾಡ್ತಾನೇನೋ ಗೊತ್ತಿಲ್ಲ. ಅಂಡ್ ನೋಡಕ್ ಹೋದ್ರೆ ಪೋ ತನ್ನ ಬೆರಳನ್ನ ತನ್ನ ಮೇಲೆ ಇಟ್ಕೊಳ್ತಾನೆ ಮತ್ತೆ ಹೇಳ್ತಾನೆ ನಾನೇ ಡ್ರ್ಯಾಗನ್ ವಾರಿಯರ್ ಅಂತ. ಕ್ಯಾಂಡಿಡೇಟ್ಸ್ ನ ಜೊತೆ ಸ್ಕ್ಯಾಮ್ ಆಗೋಯ್ತು ಗುರು. ಎನಿವೇಸ್ ಅಂಡ್ ನಂತರ ಶೀಫು ಪೋನ ಇಲ್ಲಿ ಕರ್ಕೊಂಡ್ ಬಂದು ಹೇಳ್ತಾರೆ ನೀನು ಡ್ರ್ಯಾಗನ್ ವಾರಿಯರ್ ನ ಸೆಲೆಕ್ಟ್ ಮಾಡ್ಲೇಬೇಕು, ನೀನೇ ಡ್ರ್ಯಾಗನ್ ವಾರಿಯರ್ ಆಗಿರೋಕಾಗಲ್ಲ ಅಂತ. ಆದ್ರೆ ಪೋ ಹೇಳ್ತಾನೆ ನನ್ಗಂತೂ ಅವರಷ್ಟು ಜನರಲ್ಲಿ ಯಾರು ಕೂಡ ಡ್ರ್ಯಾಗನ್ ವಾರಿಯರ್ ಆಗೋಕೆ ಯೋಗ್ಯ ಅಂತ ಅನ್ಸ್ಲೇ ಇಲ್ಲ. ಬಟ್ ಶೀಫು ಹೇಳ್ತಾರೆ ತೊಂದ್ರೆ ಇಲ್ಲ, ನಿನ್ಗೆ ಅನ್ಸುತ್ತೆ ಯಾರು
ಯಾರು ಸರಿ ಅಂತ ನನ್ಗೆ ಯಾವಾಗ ಮನ್ಸಲ್ಲಿ ಏನಾದ್ರು ಪ್ರಶ್ನೆ ಇರ್ತಿತ್ತು ಆಗ ನಾನು ಇಲ್ಲೇ ಬಂದು ಮೆಡಿಟೇಷನ್ ಮಾಡ್ತಿದ್ದೆ. ಇದರಿಂದ ನನ್ಗೆ ಬ್ರಹ್ಮಾಂಡ ಉತ್ತರ ಕೊಡ್ತಿತ್ತು. ನೀನು ಕೂಡ ಇದನ್ನ ಟ್ರೈ ಮಾಡುವಂತ ಅಲ್ಲಿಂದ ಹೋಗ್ತಾರೆ. ಮತ್ತೆ ಪೋ ಇಲ್ಲಿ ಕೂತ್ಕೊಳ್ತಾನೆ ಇನ್ನರ್ ಪೀಸ್ ನ ಪ್ರಾಕ್ಟೀಸ್ ಮಾಡೋಕೆ, ಅಂದ್ರೆ ಮನಃಶಾಂತಿನ. ಬಟ್ ಅವನ್ಗಂತೂ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ. ಅಂಡ್ ಅದೇ ಟೈಮ್ ನಲ್ಲಿ ಅವ್ನು ನೋಡ್ತಾನೆ ಜೇಡ್ ಪ್ಯಾಲೇಸ್ ನಲ್ಲಿ ಯಾರೋ ನುಗ್ತಿದಾರೆ ಅಂತ. ಸೊ ಅವನು ಅಲ್ಲಿ ಸೀದಾ ಬರ್ತಾನೆ. ಇದ್ ನೋಡಕ್ ಹೋದ್ರೆ ಯಾವ್ದೋ ಕಳ್ಳ ಎಲ್ಲ ಕದೀತಾ ಇದ್ದಾನೆ. ಮತ್ತೆ ಪೋ ಅವನ ಹಿಡ್ದೆ ಬಿಟ್ಟ. ಆದ್ರೆ ಅವನು ಅಟ್ಯಾಕ್ ಮಾಡ್ತಾನೆ ಸ್ವರ್ಡ್ ಇಂದ. ಬಟ್ ಪೋ ಅದನ್ನ ಕೂಲ್ ವೇ ಅಲ್ಲಿ ತಡೆದ್ ಬಿಡ್ತಾನೆ. ಈ ಕಳ್ಳ ಕೇಳ್ತಾನೆ ನೀನ್ ಯಾಕೆ ಏನು ಮುದ್ಗನ ಆ ಕೋಲನ್ನ ಯಾಕೆ ಇಟ್ಕೊಂಡಿದ್ಯಾ ಅಂತ. ಪೋ ಹೇಳ್ತಾನೆ ಇದು ಯಾವ್ದೋ ಕೋಲ್ ಅಲ್ಲ, ಇದು ವಿಸ್ಡಮ್ ನ ಸ್ಟಾಫ್ ಹೂಗ್ವೆ ಕೊಟ್ಟಿದ್ದು. ಮತ್ತೆ ನಾನೊಬ್ಬ ಡ್ರ್ಯಾಗನ್ ವಾರಿಯರ್ ಅಂತ. ಆದ್ರೆ ಕಳ್ಳ ಹೇಳ್ತಾನೆ ನಿನ್ನಲ್ಲಂತೂ ಡ್ರ್ಯಾಗನ್ ಅಥವಾ ವಾರಿಯರ್ ನ ರೀತಿ ಏನು ಕಾಣಿಸೋದೇ ಇಲ್ಲ. ಅಂಡ್ ಇನ್ನೇನು ಫೈಟ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಈ ಕಳ್ಳನ್ ಫೇಸ್ ರಿವೀಲ್ ಆಗುತ್ತೆ. ಅಂಡ್ ನೀವು ಒಂದ್ ವೇಳೆ ನನ್ನ ಫೇಸ್ ರಿವೀಲ್ ನೋಡ್ಬೇಕಂದ್ರೆ 2K ಮಾಡಿಸ್ಬಿಡಿ ಗುರು ಬೇಗ. ಈ ಕಳ್ಳ ಅಂತೂ ಒಳ್ಳೆ ಸ್ಟಂಟ್ ಎಲ್ಲ ಹಾಕೊಂಡು ಪೋನ ಜೊತೆ ಫೈಟ್ ಮಾಡ್ತಾ ಇದ್ದಾನೆ. ಅವನಂತೂ ಸೋಲ್ಸೇ ಬಿಟ್ಟ. ಮತ್ತೆ ಆ ಕಳ್ಳ ಪೋನ್ ಹತ್ರ ಇರೋ ಸ್ಟಾಫ್ ನ ತಗೊಂಡು ಆಚೆ ಎಸ್ಕೇಪ್ ಆಗೋಕೆ ಹೋಗ್ತಾನೆ ಇರ್ತಾನೆ. ಬಟ್ ಅದೇ ಟೈಮ್ ನಲ್ಲಿ ಪೋನ್ ತೋರಿಸ್ತಾನೆ ಅವನು ಯಾಕೆ ಡ್ರ್ಯಾಗನ್ ವಾರಿಯರ್ ಅಂತ. ಅಂಡ್ ಪೋ ತನ್ನ ಪವರ್ ನ ಯೂಸ್ ಮಾಡಿ ಫೈನಲಿ ಆ ಕಳ್ಳನ ಹಿಡ್ದೆ ಬಿಟ್ಟ ಗುರು. ಇದು ಡ್ರ್ಯಾಗನ್ ವಾರಿಯರ್ ಅಂದ್ರೆ. ಮತ್ತೆ ಆ ಕಳ್ಳನ ಪೋ ಜೈಲ್ ಹಾಕ್ಸ್ತಾನೆ. ಈ ಕಳ್ಳ ಕೇಳ್ತಾನೆ ನಾನ್ ಹೋಗೋಕು ಮುಂಚೆ ಹೇಳ್ಬಿಡು ನೀನು ಡ್ರ್ಯಾಗನ್ ವಾರಿಯರ್ ಹೇಗಾದೆ, ಅಲ್ಲ ನೀನ್ ಡ್ರ್ಯಾಗನ್ ವಾರಿಯರ್ ಆಗೋಕೆ ಸಾಧ್ಯ ಹೇಗೆ ಇದೆ ಅಂತ. ಪೋ ಹೇಳ್ತಾನೆ ಅದನ್ನ ನೀನೇ ಸಾಲ್ವ್ ಮಾಡಿ. ಎಷ್ಟೇಂದ್ರು ಇವಾಗ ನೀನು 2 ವರ್ಷ ಜೈಲ್ ನಲ್ಲಿ ಇರ್ತೀಯ, ಸೊ ನಿನ್ಗೆ ಗೊತ್ತಾಗ್ಬಿಡುತ್ತೆ ಅಂತ. ಅಂಡ್ ಅಲ್ಗೆ ಜೈಲ್ ನಲ್ಲಿರೋ ಎಲ್ಲಾ ಗಾರ್ಡ್ಸ್ ಬರ್ತಾರೆ. ಮತ್ತೆ ಟೈಲಂಗ್ ವಾಪಸ್ ಬಂದಿರೋ ಸುದ್ದಿನ ಪೋಗೆ ಹೇಳ್ತಾನೆ. ಗಾರ್ಡ್ಸ್ ಹೇಳ್ತಾರೆ ಆ ಟೈಲಂಗ್ ಹೇಳ್ತಾ ಇದ್ದ ಡ್ರ್ಯಾಗನ್ ವಾರಿಯರ್ ನ ಅವನ್ ಮುಂದೆ ತಲೆಬಾಗುವಾಗೆ ಮಾಡ್ತಾನೆ ಅಂತ. ಅವನು ಇರೋ ಬರೋದೆಲ್ಲ ಡಿಸ್ಟ್ರಾಯ್ ಮಾಡ್ಬಿಟ್ಟಿದ್ದಾನೆ. ಮತ್ತೆ ನಮ್ಮ ಎಲ್ಲಾ ಕಬ್ಬಿಣಗಳನ್ನ ತಗೊಂಡೋಗ್ಬಿಟ್ಟ. ಮತ್ತೆ ಇಲ್ಲಿ ಹಿಂದಿರೋ ಕಳ್ಳ ಹೇಳ್ತಾನೆ ನೀನ್ ಇವಾಗ ಮಿಸ್ಟ್ರಿನ ಸಾಲ್ವ್ ಮಾಡ್ಬೇಕಾಯ್ತು, ನಾನಂತೂ ಹೋಗ್ತೀನಿ, ಬಾಯ್ ಬಾಯ್. ಮತ್ತೆ ನೆನ್ಪಿಟ್ಕೋ ಚಿಕ್ಕ ಪುಟ್ಟ ಸುಳಿವುಗಳು ಕೂಡ ಒಂದು ದೊಡ್ಡ ರಹಸ್ಯನ ಬಯಲು ಮಾಡಬಹುದು. ಅಂಡ್ ಪೋ ಸ್ವಲ್ಪ ಹಿಂಟ್ ಹುಡ್ಕೋಕೆ ಟ್ರೈ ಮಾಡ್ತಾನೆ ಈ ಟೈಲಂಗ್ ಎಲ್ಲಿ ಹೋಗಿರ್ಬೋದು ಅಂತ. ಆದ್ರೆ ಅವನ್ಗೇನು ಸಿಗೋದಿಲ್ಲ. ಸೊ ಅವನು ಸೀದಾ ಬರ್ತಾನೆ ಈ ಅಳಿಲಿನ ಹತ್ರ, ಅಂದ್ರೆ ಈ ಕಳ್ಳನ್ ಹತ್ರ. ನೋ ವೇಟ್, ಇವನ್ ಆಕ್ಚುಲಿ ಅಳಿಲೋ ತರ ಕಾಣಿಸಲ್ಲ. ಇವನು ಫಾಕ್ಸ್ ಅನ್ಸುತ್ತೆ ನನ್ಗೆ. ಫಾಕ್ಸ್ ಅಂದ್ರೆ ನರಿ. ಇವನ್ ನರಿ ತರಾನೇ ಕಾಣಿಸ್ತಾನೆ. ಅಳಿಲಂತೂ ಯಾವ ಆಂಗಲ್ ಇಂದ ಕಾಣಿಸಲ್ಲ. ಸೊ ಪೋ ಆ ಫಾಕ್ಸ್ ನ ಹತ್ರ ಕೇಳ್ತಾನೆ ನಿನ್ಗೇನೋ ಗೊತ್ತಿರಬಹುದು, ಹೇಳು ಆ ಟೈಲಂಗ್ ಎಲ್ಲೋಗಿದ್ದಾನೆ ಅಂತ. ಮತ್ತೆ ನಿನ್ಗೇನಾದ್ರೂ ಗೊತ್ತಿದ್ರೆ ನನ್ಗೆ ಹೇಳ್ಬಿಡು ಅಂತ. ಆದ್ರೆ ಅವನು ಹೇಳ್ತಾನೆ ಸರಿ ಹಾಗಿದ್ರೆ ಕೇಳು, ನಾನಂತೂ ಹೇಳ್ತೀನಿ ಆ ಟೈಲಂಗ್ ನಿಜವಾಗ್ಲೂ ಬಂದಿದ್ದಲ್ಲ, ಅದು ಅವಳಾಗಿರ್ಬಹುದು ಅಂತ. ಮತ್ತೆ ಪೋ ಕೇಳ್ತಾನೆ ಅವಳು ಅಂದ್ರೆ ಯಾರು. ಫಾಕ್ಸ್ ಹೇಳ್ತಾನೆ ಅವಳು ಅಂದ್ರೆ ಕ್ಯಾಮಿಲಿಯನ್, ದ ಎಂಪ್ರೆಸ್ ಆಫ್ ಡಿಸ್ಗೈಸ್. ಅವಳ ಹತ್ರ ಶೇಪ್ ಶಿಫ್ಟಿಂಗ್ ನ ಪವರ್ ಇದೆ. ಅವಳು ಯಾವುದೇ ರೂಪದಲ್ಲಿ ಶಿಫ್ಟ್ ಆಗಬಹುದು. ಮೇ ಬಿ ಅವಳು ನಿನ್ನ ಮಂಗ ಮಾಡೋಗೋಸ್ಕರನೇ ಟೈಲಂಗ್ ನ ರೂಪದಲ್ಲಿ ಇದೆಲ್ಲ ಮಾಡಿದ್ದು. ನೀನು ಡ್ರ್ಯಾಗನ್ ವಾರಿಯರ್ ಅಲ್ವಾ, ಅದಕ್ಕೆ ಅವಳು ನಿನ್ನ ಟಾರ್ಗೆಟ್ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಮತ್ತೆ ಪೋ ಕೇಳ್ತಾನೆ ಸರಿ ಹಾಗಿದ್ರೆ ಆ ಕ್ಯಾಮಿಲಿಯನ್ ಅನ್ನೋಳು ಎಲ್ಲಿ ಸಿಗ್ತಾಳೆ. ಅದಕ್ಕೆ ಫಾಕ್ಸ್ ಹೇಳ್ತಾನೆ ಆ ಕ್ಯಾಮಿಲಿಯನ್ ಅನ್ನೋಳು ನಿನ್ಗೆ ಸುಮ್ನೆ ಎಲ್ಲೆಲ್ಲೋ ಸಿಗಲ್ಲ. ಅವಳ ಬಗ್ಗೆ ಯಾರಿಗೆ ಗೊತ್ತಿದೆಯೋ ಅವ್ರ ಹತ್ರ ನೀನು ಸಹಾಯ ಪಡ್ಕೊಳ್ಬೇಕಾಗತ್ತೆ. ಮತ್ತೆ ಪೋ ಕೇಳ್ತಾನೆ ಸರಿ ಹಾಗಿದ್ರೆ ಅವಳ ಬಗ್ಗೆ ಯಾರಿಗೆ ಗೊತ್ತಿದೆ, ಮತ್ತೆ ನಾನ್ ಯಾರ ಹತ್ರ ಸಹಾಯ ಪಡ್ಕೊಳ್ಳಿ ಅಂತ. ಅಂಡ್ ಫಾಕ್ಸ್ ಹೇಳ್ತಾನೆ ಅಫ್ಕೋರ್ಸ್ ಅದು ನಾನೇ, ನೀನ್ ನಂದೇ ಸಹಾಯ ಪಡ್ಕೊಳ್ಬೇಕು. ಅಂದ್ರೆ ಬರೀ ನನ್ಗೆ ಅವಳ ಬಗ್ಗೆ ಗೊತ್ತಿರೋದು, ಸೊ ನೀನು ನನ್ನನ್ನ ಜೈಲ್ ನಿಂದ ಬಿಡಿಸ್ಬೇಕು. ಬಟ್ ಪೋ ಹೇಳ್ತಾನೆ ಸರಿಯಾಗಿದೆ ನಾನು ಹೋಗ್ತೀನಿ, ನಿನ್ನ ಜೈಲ್ ನಿಂದ ಅಂತೂ ತೆಗಿಯಲ್ಲ ಅಂತ. ಮತ್ತೆ ಫಾಕ್ಸ್ ಹೇಳ್ತಾನೆ ಸರಿ ಆಗಿದ್ರೆ ನೀನ್ ಹೋಗೋದಿದ್ರೆ ಹೋಗು, ಆದ್ರೆ ನಿನ್ಗೆ ಕ್ಯಾಮಿಲಿಯನ್ ಅಂತೂ ಪಕ್ಕ ಸಿಗಲ್ಲ ಅಂತ. ಅಂಡ್ ಪೋ ಮತ್ತೆ ಬರ್ತಾನೆ. ಪೋ ಹೇಳ್ತಾನೆ ಒಂದು ಡೀಲ್ ಮಾಡ್ಕೊಳ್ಳೋಣ, ನೀನು ನನ್ಗೆ ಸಹಾಯ ಮಾಡು ಪೂರ್ತಿ ಜರ್ನಿಯಲ್ಲಿ. ಆ ಕ್ಯಾಮಿಲಿಯನ್ ವರ್ಗು ನನ್ಗೆ ತಲುಪೋಕೆ ಸಹಾಯ ಮಾಡು ಅಂತ. ಆ ಕ್ಯಾಮಿಲಿಯನ್ ವರ್ಗು ನೀನು ನನ್ನ ತಲುಪಿಸಿದ್ರೆ ನಾನು ನಿನ್ನ ಶಿಕ್ಷೆನ ಕಡಿಮೆ ಮಾಡಿಸ್ತೀನಿ ಅಂತ. ಅಂಡ್ ಅವನು ಡೀಲ್ ಗೆ ಒಪ್ಕೊಳ್ತಾನೆ. ಅದೇ ಟೈಮ್ ನಲ್ಲಿ ಶಿಫು ಬರ್ತಾನೆ. ಶಿಫು ಹೇಳ್ತಾನೆ ಪೋ ನೀನ್ ಇಲ್ಲೇ ಏನ್ ಮಾಡ್ತಾ ಇದೀಯಾ, ನೀನು ಇವಾಗ ಸಕ್ಸೆಸ್ ಅನ್ನ ಆಯ್ಕೆ ಮಾಡ್ಬೇಕಂತ. ಪೋ ಹೇಳ್ತಾನೆ ನಾನ್ ಇವಾಗ ಒಂದು ಅಡ್ವೆಂಚರ್ ಗೆ ಹೋಗ್ಬೇಕು, ಮಿಷನ್ ಇದೆ ಒಂದು ದೊಡ್ಡದು ಅಂತ. ಆ ಕ್ಯಾಮಿಲಿಯನ್ ನಾವು ಹುಡುಕ್ಬೇಕು ಅಂತ. ಶಿಫು ಹೇಳ್ತಾರೆ ಆ ಕ್ಯಾಮಿಲಿಯನ್ ಹುಡ್ಕೋದು ನಿನ್ ಕೆಲ್ಸ ಅಲ್ಲ, ಫ್ಯೂರಿಯಸ್ 5 ನ ಕೆಲ್ಸ ಅಂತ. ಪೋ ಹೇಳ್ತಾನೆ ಫ್ಯೂರಿಯಸ್ 5 ಇನ್ನು ಇಲ್ಲಿ ಇಲ್ಲ, ಸೊ ನಾನೇ ಹೋಗ್ತೀನಿ. ಮತ್ತೆ ಇಲ್ಲಿರೋ ಫಾಕ್ಸ್ ಗೆ ಗೊತ್ತಿದೆ ಅವಳು ಎಲ್ಲಿದ್ದಾಳೆ ಅಂತ. ಶಿಫು ಹೇಳ್ತಾರೆ ನೀನ್ ಜಾಸ್ತಿ ಹೇಗೋ ಏನೇನೋ ಟೈಮ್ ವೇಸ್ಟ್ ಮಾಡಕ್ ಆಗಲ್ಲ, ನಿನ್ ಗೊತ್ತಲ್ಲ ನಿನ್ನ ಕರ್ತವ್ಯ ಏನು ಈಗ ಅಂತ. ಸಕ್ಸೆಸ್ ಅನ್ನ ಹುಡ್ಕೋದು ಉಗ್ವೆ ಈ ಜವಾಬ್ದಾರಿನ ನಿನ್ಗೆ ಕೊಟ್ಟಿದ್ದಾರೆ. ಮತ್ತೆ ಅಲ್ಗೆ ಪೋ ಫಾಕ್ಸ್ ನ ಕರ್ಕೊಂಡು ಹೋಗ್ತಾನೆ ಅಡ್ವೆಂಚರ್ ಗೆ. ಪೋ ಲಾಸ್ಟ್ ಅಲ್ಲಿ ಹೇಳೋಗ್ತಾನೆ ಇದು ನನ್ನ ಕೊನೆ ಅಡ್ವೆಂಚರ್ ಡ್ರ್ಯಾಗನ್ ವಾರಿಯರ್ ಆಗಿ, ಅದಾದ ನಂತರ ನಾನು ಸಕ್ಸೆಸರ್ ನ ಖಂಡಿತ ಆಯ್ಕೆ ಮಾಡ್ತೀನಿ ಅಂತ. ಅಂಡ್ ಹಾಗೆ ನಮ್ಗೆ ಇಲ್ಲಿ ಕಮಿಲಿಯನ್ ನ ಸೀನ್ ನ ತೋರಿಸ್ತಾರೆ. ಇಲ್ಲಿ ಕೆಲವು ಕಮಿಲಿಯನ್ ನ ಕೆಳಗೆ ಕೆಲಸ ಮಾಡೋ ಮೆಂಬರ್ಸ್ ಇದ್ದಾರೆ. ಇವರು ಮಾತಾಡ್ಕೊಳ್ತಾ ಇದ್ದಾರೆ ನಾವು ಕಮಿಲಿಯನ್ ನ ಕೆಳಗೆ ತರಬೇಕು, ಅವಳು ಆಲ್ರೆಡಿ ತುಂಬಾನೇ ನಗರಗಳನ್ನ ವಶಪಡಿಸಿಕೊಂಡಿದ್ದಾಳೆ, ಇವಾಗ ನಾವು ಅವಳ ಕೈಯಿಂದ ಕಿತ್ಕೊಳ್ಬೇಕು ಅಂತ. ಅಂಡ್ ಅದೇ ಟೈಮ್ ನಲ್ಲಿ ನಮ್ಗೆ ಗೊತ್ತಾಗುತ್ತೆ ಇಲ್ಲಿರೋ ಮೆಂಬರ್ಸ್ ನಲ್ಲಿ ಕ್ಯಾಮಿಲಿಯನ್ ಕೂಡ ಇದ್ಲು. ಅವಳ ಶೇಪ್ ಶಿಫ್ಟಿಂಗ್ ಪವರ್ ನ ಬಗ್ಗಂತೂ ನಿಮ್ಗೆ ಗೊತ್ತಿರಬಹುದು. ಅಂಡ್ ಅವಳು ಹೇಳ್ತಾಳೆ ತೊಂದ್ರೆ ಇಲ್ಲ, ನೀವೆಲ್ಲ ನನ್ಗೆ ಮೋಸ ಮಾಡ್ಬೇಕಂತ ಇದ್ದೀರಾ, ಆದ್ರೆ ನನ್ಗೂ ಗೊತ್ತು ನೀವೇನು ಮಾಡೋಕ್ಕಾಗಲ್ಲ, ನೀವು ಜಸ್ಟ್ ನಾನ್ ಹೇಳ್ದಂಗೆ ಮಾಡಿ. ಮತ್ತೆ ಇನ್ನೊಂದೇನಂದ್ರೆ ನನ್ನ ಶಕ್ತಿ ಬಗ್ಗೆ ನಿಮ್ಗಂತೂ ಗೊತ್ತಿರಬಹುದು. ಮತ್ತೆ ಅವಳು ಇವರೆಲ್ಲರನ್ನು ಓಡ್ಸಾಕ್ತಾಳೆ. ಅಂಡ್ ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಮತ್ತೆ ಇಲ್ಲಿ ಪೋನ 2 ಅಪ್ಪಂದಿರು ಪಿಂಗ್ ಮತ್ತೆ ಶಾನ್ ಪೋನ ಹುಡ್ಕೋಕ್ ಹೋಗೋಕೆ ತಯಾರಾಗ್ತಾರೆ. ಯಾಕಂದ್ರೆ ಅವ್ರಿಗೂ ಗೊತ್ತಾಗಿದೆ ಪೋ ಒಂದು ಶಕ್ತಿಶಾಲಿ ಕ್ರೂರ ರಾಣಿಯ ವಿರುದ್ಧ ಹೋಗ್ತಾ ಇದ್ದಾನೆ ಅಂತ. ಅಂಡ್ ನಿಮ್ಗಂತೂ ಗೊತ್ತಿದೆ ಪಿಂಗ್ ಮತ್ತೆ ಶಾನ್ ಪೋನ ಎಷ್ಟು ಪ್ರೀತಿಸ್ತಾರೆ. ಸೊ ಅವರಿಬ್ರು ಹೊರಡ್ತಾರೆ ಪೋನ ಹುಡ್ಕೋಕೆ, ಅವನ್ಗೆ ಸಹಾಯ
ಮಾಡೋಕೆ. ಅಂಡ್ ಇಲ್ಲಿ ಫಾಕ್ಸ್ ಮತ್ತೆ ಪೋ ಟ್ರಾವೆಲ್ ಮಾಡ್ತಾ ಮಾಡ್ತಾ ಒಂದು ರೆಸ್ಟೋರೆಂಟ್ ಗೆ ಬಂದ್ಬಿಡ್ತಾರೆ. ಸೊ ಅಲ್ಲೇ ಪೋ ತಿಂಡಿ ತಿಂತಾ ಇರ್ತಾನೆ. ಅದೇ ಟೈಮ್ ನಲ್ಲಿ ಈ ಫಾಕ್ಸ್ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ ಗ್ಯಾಂಬ್ಲಿಂಗ್ ಆಡ್ತಾ ಇದೆ. ಮತ್ತೆ ಇವನೊಂದು ಕಳ್ಳ ಆಗಿರೋದ್ರಿಂದ ಇಲ್ಲಿರೋ ಎಲ್ಲ ದುಡ್ಡನ್ನು ಗೆದ್ದೆ ಬಿಟ್ಟ. ಇವನ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಈ ಗ್ಯಾಂಬ್ಲಿಂಗ್ ಅದು ಇದು ಎಲ್ಲ ಆಡಿ. ಇಲ್ಲಿ ಪೋ ಆರಾಮಾಗಿ ಡಂಪ್ಲಿಂಗ್ ಮುಕ್ತಾನೆ ಇದ್ದ. ಬಟ್ ಅದೇ ಟೈಮ್ ನಲ್ಲಿ ಈ ಫಾಕ್ಸ್ ನ ಜೇಬಲ್ ಇರೋ ಕದ್ದಿರೋ ಕಾಯಿನ್ಸ್ ಎಲ್ಲ ಕೆಳಗೆ ಬೀಳುತ್ತೆ. ಮತ್ತೆ ಇದನ್ನ ಮ್ಯಾನೇಜರ್ ನೋಡ್ತಾಳೆ. ಅಂಡ್ ಎಲ್ಲ ಗಾರ್ಡ್ಸ್ ಗೂ ಹೇಳ್ತಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅಂತ. ಬಟ್ ಪೋ ಟ್ರೈ ಮಾಡ್ತಾ ಇದ್ದಾನೆ, ಏನು ಮಾಡೋಕ್ ಹೋಗ್ಬೇಡಿ, ನಾವು ನಿಮ್ಗೆ ಪೇ ಮಾಡ್ಬಿಡ್ತೀವಿ ಅಂತ. ಈ ಫಾಕ್ಸ್ ಏನೋ ಕಿತಾಪತಿ ಮಾಡಿದಾನೆ ಅಂತ ಪೋಗು ಗೊತ್ತಾಯ್ತು. ಆದ್ರೆ ಈ ಮ್ಯಾನೇಜರ್ ಹೇಳ್ತಾಳೆ ನನ್ಗೇನು ನೀನ್ ತಪ್ಪು ಮಾಡಿದ್ಯೋ ಅಥವಾ ಸರಿ ಮಾಡಿದ್ಯೋ, ಒಟ್ಟಾರೆ ನಾನಂತೂ ನಿಮ್ಮನ್ನ ಸುಮ್ನೆ ಬಿಡಲ್ಲ ಅಂತ. ಅಂಡ್ ಅವರೆಲ್ಲ ಅಟ್ಯಾಕ್ ಮಾಡ್ತಾರೆ. ಮತ್ತೆ ಅಲ್ಲಿಗೆ ಫೈಟ್ ಸ್ಟಾರ್ಟ್ ಆಗುತ್ತೆ. ಫಾಕ್ಸ್ ಅಂಡ್ ಪೋ ಎಲ್ಲ ಗಾರ್ಡ್ಸ್ ನ ಜೊತೆ ಫೈಟ್ ಮಾಡ್ತಾ ಇದ್ದಾರೆ. ಅದು ಪೂರ್ತಿ ರೆಸ್ಟೋರೆಂಟ್ ನ ಒಳಗೆ. ಇವ್ರ ಫೈಟ್ ಹೆಂಗ್ ನಡೀತಾ ಇದೆ ಅಂದ್ರೆ ಪೂರ್ತಿ ರೆಸ್ಟೋರೆಂಟ್ ಅಲ್ಲಾಡ್ತಾ ಇದೆ ಗುರು. ಅದಿರೋದೇ ಬೆಟ್ಟದ ಮೇಲೆ. ಅದಕ್ಕೆ ಈ ಕಳ್ಳ ಅಂತೂ ಎಲ್ಲರನ್ನು ಫೈಟ್ ಮಾಡ್ತಾ ಇದ್ದಾನೆ. ಬಟ್ ಎಲ್ಲ ಗಾರ್ಡ್ಸ್ ನ ಕಾಯಿನ್ ಕೂಡ ಕಿತ್ಕೊಳ್ತಾ ಇದ್ದಾನೆ. ಕದಿಯೋದ್ರಲ್ಲಿ ಎಕ್ಸ್ಪರ್ಟ್ ಆದ ಕಳ್ಳ ಮತ್ತೆ ಡ್ರ್ಯಾಗನ್ ವಾರಿಯರ್ ನ ವಿರುದ್ಧ ಯಾರು ಗೆಲ್ಲೋಕಾಗತ್ತೆ. ಮತ್ತೆ ಪೋ ಎಲ್ಲ ಗಾರ್ಡ್ಸ್ ನ ಸ್ಟಾಪ್ ಮಾಡೋಕೆ ತನ್ನ ಸ್ಟಾಫ್ ನ ಯೂಸ್ ಮಾಡ್ತಾನೆ, ಸ್ಕ್ಯಾಡಾಶ್. ಬಟ್ ಮ್ಯಾನೇಜರ್ ಇನ್ನು ಬದುಕಿದಾಳೆ. ಅವಳು ಇವಾಗ ಪೋಗೆ ಹೊಡೆಯೋಕ್ ಬರ್ತಾಳೆ. ಆದ್ರೆ ಪೋ ಸೀದಾ ಅವಳನ್ನ ಆಚೆ ಹಾಕ್ತಾನೆ. ಮತ್ತೆ ಈ ಮನೆ ಅಂತೂ ಬೀಳೋಕಾಗಿದೆ. ಅಂಡ್ ಇವರಿಬ್ರು ತುದಿಗೆ ಬಂದಿದ್ದಾರೆ. ಫಾಕ್ಸ್ ಮತ್ತೆ ಪೋ ಬೀಳೋಕಾಗಿದ್ದಾರೆ. ಮತ್ತೆ ಕೆಳಗಡೆ ಬಿದ್ದ ಬಿಟ್ರು. ಆದ್ರೆ ಅದೇ ಟೈಮ್ ನಲ್ಲಿ ಒಂದು ಬೋಟ್ ಮೇಲೆ ಬೀಳ್ತಾರೆ ಅವರು. ಸೊ ಆ ಬೋಟ್ ಮುಂದೆ ಹೋಗುತ್ತೆ. ಮತ್ತೆ ಆ ಮನೆ ಅಂತೂ ಬೀಳೋಕಾಗಿದೆ. ಅಂಡ್ ಪೋ ಮತ್ತೆ ಫಾಕ್ಸ್ ಸೇಫ್ ಆಗಿದ್ದಾರೆ. ಈಗ ಈ ಬೋಟ್ ಎಲ್ಲಿಂದ ಬಂತು ಅಂತ ನೀವು ಯೋಚನೆ ಮಾಡ್ತಿದ್ರೆ ಈ ಬೋಟ್ ನ ಪೋ ಒಬ್ನ ಹತ್ರ ರೆಸ್ಟೋರೆಂಟ್ ಅಲ್ಲಿ ಇರುವಾಗಲೇ ಡೀಲ್ ಮಾಡ್ಕೊಂಡಿದ್ದ, ಅಂದ್ರೆ ಇವನ ಹತ್ರ. ಸೊ ಇವನು ಇವಾಗ ಬೋಟ್ ನ ನಡೆಸ್ತಾ ಇದ್ದಾನೆ. ಅವರು ಸಿಟಿಯ ಹತ್ರದಲ್ಲ ಇರ್ತಾರೆ. ಇನ್ನು ಬೋಟ್ ಎಲ್ಲ ಇದ್ದಾರೆ. ಮತ್ತೆ ಫಾಕ್ಸ್ ಹೇಳ್ತಾನೆ ಈ ಸಿಟಿಗೆ ಬರೆದ್ರೆ ತುಂಬಾ ದಿನಗಳೇ ಕಳೀತು ಅಂತ. ಇದನ್ನ ಕೇಳಿ ಪೋ ಕೇಳ್ತಾನೆ ನೀನ್ ಇಲ್ಲಿ ಮೊದ್ಲು ಕೂಡ ಇದ್ಯಾ ಅಂತ. ಫಾಕ್ಸ್ ಹೇಳ್ತಾನೆ ಹೌದು, ನಾನ್ ಮೊದ್ಲು ಇಲ್ಲೇ ಇರ್ತಾ ಇದ್ದೆ. ಆದ್ರೆ ನಾನಾಗ ತುಂಬಾ ಒಬ್ಬಂಟಿಯಾಗಿದೆ ಮತ್ತೆ ಚಿಕ್ಕವನಾಗಿದ್ದೆ. ಕದ್ದು ತಿನ್ಬೇಕಾಗಿತ್ತು ಬದುಕೋಕ್ಕೋಸ್ಕರ. ಅದಾದ ನಂತರ ಒಬ್ರು ನನ್ನ ಸಾಕ್ತಾರೆ. ಪೋನ ಕತೆ ಕೂಡ ಇಂಥದೇ ಗುರು. ಅವನು ತನ್ನ ಅಪ್ಪ ಅಮ್ಮನ ಕಳ್ಕೊಂಡಿದ್ದ. ಅದಾದ ನಂತರ ಮಿಸ್ಟರ್ ಪಿಂಗ್ ಅವನನ್ನ ಸಾಕ್ತಾನೆ. ಅದಾದ ನಂತರ ಶಾನ್ ಕೂಡ ಬಂದ್ರು. ಅವ್ರ ಅಪ್ಪ ಬದುಕಿದಾರ ಅಂತ ಗೊತ್ತಾಗುತ್ತಲ್ಲ. ಅಂಡ್ ಅನ್ನಾಗೆ ಈ ಫಾಕ್ಸ್ ನ ಹೆಸರು ರಿವೀಲ್ ಆಗುತ್ತೆ. ಇವನ ಹೆಸರು ಝೆನ್ ಅಂತ. ಸೊ ನಾವ್ ಇನ್ ಮುಂದಿಂದ ಝೆನ್ ಅಂತ ಕರೆಯೋಣ. ಮತ್ತೆ ಸೀನ್ ಬರುತ್ತೆ ಖಮೀಲಿಯನ್ಗೆ. ಇಲ್ಲಿ ಅವಳ ಗಾರ್ಡ್ಸ್ ಎಲ್ಲ ಸೇರ್ಕೊಂಡು ಆ ಕಬ್ಬಿಣಗಳನ್ನ ಕದ್ದು ತಂದಿದ್ರಲ್ಲ ಅದರಿಂದ ಏನೋ ಆಯುಧಗಳನ್ನ ತಯಾರಿಸ್ತಾ ಇದ್ದಾರೆ. ಅವ್ರೇನ್ ಮಾಡ್ತಾ ಇದಾರ ಅಂತ ಗೊತ್ತಾಗ್ತಾ ಇಲ್ಲ. ಪಾರ್ಟ್ 2 ಅಲ್ಲಿ ಶೆನ್ ಇದೇ ರೀತಿ ಕಬ್ಬಿಣಗಳನ್ನ ಯೂಸ್ ಮಾಡ್ಕೊಂಡು ಕ್ಯಾನನ್ಸ್ ನ ರೆಡಿ ಮಾಡಿದ. ಗೊತ್ತಿಲ್ಲ ಇವಳು ಏನ್ ರೆಡಿ ಮಾಡ್ತಾ ಇದ್ದಾಳೋ ಅಂತ. ಇವಳ ಮೇನ್ ಗೋಲ್ ಏನಂದ್ರೆ ಪೂರ್ತಿ ಜಗತ್ತನ್ನ ವಶಪಡಿಸಿಕೊಳ್ಳೋದು. ಪೋ ಇದ್ನಲ್ಲ ಆ ವ್ಯಾಲಿ ಆಫ್ ಪೀಸ್ ನ ಕೂಡ. ಅಂಡ್ ಅದೇ ಟೈಮ್ ನಲ್ಲಿ ಪೋ ಎದ್ ಬಿಡ್ತಾನೆ. ಪೋ ಹೇಳ್ತಾನೆ ನನ್ಗೆ ಒಂದು ಕನ್ಸು ಬಿದ್ದಿತ್ತು. ಕನ್ಸಲ್ಲ, ಇದನ್ನ ನಾನು ವಿಷನ್ ಅಂತ ಹೇಳ್ತೀನಿ. ಈ ವಿಷನ್ ಸತ್ಯ ಆಗತ್ತೆ. ನನ್ಗೆ ಈ ಕನ್ಸುಗಳು ಮೊದಲು ಬೀಳ್ತಿತ್ತು, ಅವೆಲ್ಲ ಸತ್ಯ ಆಗಿತ್ತು. ಸೊ ಇದು ಕೂಡ ಸತ್ಯ ಆಗತ್ತೆ. ನಾನು ಕಮಿಲಿಯನ್ನ ಕನ್ಸನ್ನ ಕಂಡೆ ಅಂತ. ಝೆನ್ ಹೇಳ್ತಾನೆ ಓಕೆ ಓಕೆ ಓಕೆ, ಅಷ್ಟು ಪ್ಯಾನಿಕ್ ಆಗ್ಬೇಡ. ನೀನು ಇವಾಗ ಕಮಿಲಿಯನ್ನ ಮೀಟ್ ಮಾಡಬಹುದು. ಬಿಕಾಸ್ ನಾವು ಬಂದ್ಬಿಟ್ಟಿದೀವಿ ಜುನಿಪರ್ ಸಿಟಿಗೆ. ಎಸ್ ಗಾಯ್ಸ್, ಅವರು ಫೈನಲಿ ಬಂದ್ಬಿಡ್ತಾರೆ ಜುನಿಪರ್ ಸಿಟಿಗೆ. ಝೆನ್ ಹೇಳ್ತಾನೆ ಈ ಸಿಟಿಯಲ್ಲಿ ನೀನ್ ಏನ್ ಬೇಕಾದ್ರೂ ಮಾಡ್ಬೋದು. ಈ ಸಿಟಿಯಲ್ಲಿ ಎಲ್ಲ ಇದೆ. ನೀನ್ ಏನ್ ಬೇಕಾದ್ರೂ ತಿನ್ಬಹುದು, ಏನ್ ಬೇಕಾದ್ರೂ ಕುಡಿಬಹುದು, ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಕದಿಬಹುದು. ನಿನ್ನ ಮನ್ಸಿಗೆ ಬಂದಂತೆ ಏನ್ ಬೇಕಾದ್ರೂ ಮಾಡಬಹುದು. ಈ ಸಿಟಿಲಿ ಬೇಕಾಗಿರೋದ್ ಎಲ್ಲ ಇದೆ. ಮತ್ತೆ ಪೋಗಂತೂ ಇದನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಝೆನ್ ಹೇಳ್ತಾನೆ ವೇಟ್, ನಾವ್ ಇಲ್ಲಿ ಎಂಜಾಯ್ ಮಾಡೋಕ್ ಬಂದಿರೋದಲ್ಲ. ಇಲ್ಲಿ ಇವಾಗ ನಾವು ಗಾರ್ಡ್ಸ್ ಇಂದ ತಪ್ಸ್ಕೊಳ್ಬೇಕಾಗತ್ತೆ. ನೋಡು ಎಲ್ಲ ಕಡೆ ಗಾರ್ಡ್ಸ್ ಇದಾರೆ. ಸೊ ಕೇರ್ಫುಲ್ ಆಗಿರ್ಬೇಕು ಅಂತ. ಮತ್ತೆ ಝೆನ್ ಅಂತೂ ಈ ಜನರಲ್ಲಿ ತುಂಬಾನೇ ಪಾಪ್ಯುಲರ್ ಆಗಿದ್ದಾನೆ. ಎಲ್ಲರಿಗೂ ಝೆನ್ ನ ಬಗ್ಗೆ ಗೊತ್ತಿದೆ. ಪೋ ಹೇಳ್ತಾನೆ ನೀನ್ ಯಾವ್ದೋ ಸೆಲೆಬ್ರಿಟಿ ತರ ಅನ್ಸುತ್ತೆ ಇಲ್ಲಿ. ಝೆನ್ ಹೇಳ್ತಾನೆ ಹೌದು, ಸ್ವಲ್ಪ ಸೆಲೆಬ್ರಿಟಿ ತರನೇ, ಬಟ್ ಮುಂದೆ ನೋಡು. ಅಂಡ್ ಅಲ್ಲಿ ನೋಡಿದ್ರೆ ಒಂದು ಪೋಸ್ಟರ್ ಇದೆ. ಝೆನ್ ಒಂದು ವಾಂಟೆಡ್ ಕಳ್ಳ, ಅಂದ್ರೆ ಕ್ರಿಮಿನಲ್ ಅಂತಾನೆ ಹೇಳ್ಬಹುದು. ಅದಕ್ಕೆ ಅವನು ಅಷ್ಟು ಪಾಪ್ಯುಲರ್ ಇರೋದು. ಎಲ್ಲ ಕಡೆ ಅವನದೇ ಪೋಸ್ಟರ್ ಇದೆ ಈ ಸಿಟಿಯಲ್ಲಿ. ಬಿಕಾಸ್ ಅವನು ಚೈಲ್ಡ್ಹುಡ್ ನಲ್ಲಿ ಅಷ್ಟು ದೊಡ್ಡ ಕಳ್ಳ ಆಗಿದ್ದ. ಪೋ ಹೇಳ್ತಾನೆ ನೀನೊಬ್ಬ ವಾಂಟೆಡ್ ಕ್ರಿಮಿನಲ್ ಆಗಿರೋದ್ರಿಂದ ಇಲ್ಲಿ ಯಾಕೆ ತಿರುಗಾಡ್ತಾ ಇದೆಯಾ, ನಾವು ಸಿಕ್ಕಾಕೊಂಡ್ ಬಿದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ. ಝೆನ್ ಹೇಳ್ತಾನೆ ಪರವಾಗಿಲ್ಲ, ಗಾರ್ಡ್ಸ್ ಗೆ ಬೇರೆ ಕೆಲಸ ಕೂಡ ಇದೆ, ಬರೀ ಕ್ರಿಮಿನಲ್ ನ ಹಿಡ್ಕೊಂತ ಇರೋಕಾಗತ್ತಾ ಅಂತ. ಅಂಡ್ ಅದೇ ಟೈಮ್ ನಲ್ಲಿ ಗಾರ್ಡ್ಸ್ ಬಂದ್ಬಿಡ್ತಾರೆ. ಮತ್ತೆ ಝೆನ್ ನ ಹಿಡಿದು ಬಿಡ್ತಾರೆ. ಸೊ ಪೋ ಹೇಳ್ತಾನೆ ತೊಂದ್ರೆ ಇಲ್ಲ, ನಾನ್ ನೋಡ್ಕೊಳ್ತೀನಿ. ಕೇಳಿ ಗಾರ್ಡ್ಸ್ ನೀವೆಲ್ಲ, ನಾನು ಒಬ್ಬ ಡ್ರ್ಯಾಗನ್ ವಾರಿಯರ್ ಅಂತ. ಬಟ್ ಇವ್ರಿಗೆ ಡ್ರ್ಯಾಗನ್ ವಾರಿಯರ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಪೋ ಹೇಳ್ತಾನೆ ಓಕೆ, ನಿಮ್ಗೆ ಡ್ರ್ಯಾಗನ್ ವಾರಿಯರ್ ಅಂದ್ರೆ ಗೊತ್ತಿಲ್ವಾ, ಸರಿ ಆಗಿದ್ರೆ ಕುಂಗ್ ಫು ಪಾಂಡಾ ಅಂತೂ ನಿಮ್ಗೆ ಗೊತ್ತೇ ಇರಬಹುದು. ಅಂಡ್ ಅವನನ್ನು ಕೂಡ ಜೈಲ್ಗೆ ಹಾಕ್ಬಿಟ್ರು ಗಾರ್ಡ್ಸ್. ಝೆನ್ ಹೇಳ್ತಾನೆ ಸರಿ, ನಿನ್ನ ಹತ್ರ ಒಂದ್ ವೇಳೆ ಈ ಕೆಲಸ ಮಾಡೋಕಾಗ್ತಿದ್ರೆ ನಾನ್ ಮಾಡ್ತೀನಿ. ಅಂಡ್ ಅವನು ತನ್ನ ಕೀನ ಬಳಸ್ಕೊಂಡು ಈ ಕೇಜ್ ನಿಂದ ಹೊರಗ್ ತರ್ತಾನೆ. ಅವರಿಬ್ರು ಕೂಡ ಹೊರಗ್ ಬರ್ತಾರೆ. ಅಂಡ್ ಇವಾಗ ಎಸ್ಕೇಪ್ ಆಗ್ಬೇಕಾಗುತ್ತೆ ಬಿಕಾಸ್ ಗಾರ್ಡ್ಸ್ ಬರೋ ಚಾನ್ಸಸ್ ಇದೆ. ಪೋ ಹೇಳ್ತಾನೆ ನೀನ್ ಆ ರೀತಿ ಎಸ್ಕೇಪ್ ಆಗುವಾಗಿಲ್ಲ, ನೀನ್ ಒಬ್ಬ ವಾಂಟೆಡ್ ಕ್ರಿಮಿನಲ್ ಗುರು. ಅಂಡ್ ಝೆನ್ ಹೇಳ್ತಾನೆ ಈಗ ನಾನೊಬ್ನೇ ವಾಂಟೆಡ್ ಕ್ರಿಮಿನಲ್ ಅಲ್ಲ, ನೀನು ಕೂಡ ಒಬ್ಬ ವಾಂಟೆಡ್ ಕ್ರಿಮಿನಲ್, ಸ್ವಲ್ಪ ಮುಂದೆ ನೋಡುವಂತ. ಅಂಡ್ ಮುಂದೆ ನೋಡಿದ್ರೆ ಇಲ್ಲಿ ಪೋದು ಕೂಡ ಪೋಸ್ಟರ್ ಇದೆ. ಈ ಸಿಟಿ ನಿಜವಾಗ್ಲೂ ಫಾಸ್ಟ್ ಪೇಸ್ಡ್ ಅನ್ಸುತ್ತೆ. ಮತ್ತೆ ಇವಾಗ ಎಲ್ಲ ಕಡೆಯಿಂದನೂ ಗಾರ್ಡ್ಸ್ ಬರ್ತಾ ಇದ್ದಾರೆ. ಅಂಡ್ ಅವರು ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾರೆ. ಅಂಡ್ ಅವರು ಎಸ್ಕೇಪ್ ಆಗ್ತಾ ಆಗ್ತಾ ಈ ಟನಲ್ ಒಳಗೆ ಹೋಗ್ತಾರೆ. ಟನಲ್ ಒಳಗಿಂದ ಹೊರಗೆ ಬಂದ್ರು ಕೂಡ ಗಾರ್ಡ್ಸ್ ಇದ್ದಾರೆ. ಗಾರ್ಡ್ಸ್ ಇಂದ ಮುಂದೆ ಎಸ್ಕೇಪ್ ಆಗ್ತಾ ಹೋಗ್ತಾ ಮೇಲೆ ಹಾಡ್ತಾರೆ. ಅಂಡ್ ಮೇಲಿಂದ ಕೈ ಕಾಲ್ ಮುರ್ಕೊಂಡ ಕೆಳಗೆ ಲ್ಯಾಂಡ್ ಆಗ್ತಾರೆ. ಮತ್ತೆ ಈಗ ಝೆನ್ ಪೋನ ಇಲ್ಲಿಗೆ ಕರ್ಕೊಂಡು ಬಂದು ಈ ಟನಲ್ ಒಳಗೆ ಹೋಗ್ತಾನೆ. ಮತ್ತೆ ಪೋನು ಕೂಡ ಹೋಗ್ಬಿಡ್ತಾನೆ. ಅಂಡ್ ಅವರು ಸೀದಾ ಬಂದ್ಬಿಡ್ತಾರೆ ಈ ಒಂದು ಸೀಕ್ರೆಟ್ ಬೇಸ್ಗೆ. ಇಲ್ಲ ಇವಾಗ ಝೆನ್ ಇರೋದು, ಝೆನ್ ನ ಮನೆ ಅಂತಾನೆ ಅನ್ಕೊಳ್ಳಿ.
ಕೇಳಿಸ್ಕೊಳ್ಳಿ ಇದನ್ನ, ಇಲ್ಲಿ ಎಲ್ಲಾ ಕ್ರಿಮಿನಲ್ಸ್ ಇದಾರೆ. ಝೆನ್ ಪೋಗೆ ಹೇಳ್ತಾನೆ ಏನು ಕಿತಾಪತಿ ಮಾಡೋಕ್ ಹೋಗ್ಬೇಡ, ಇಲ್ಲಿರೋ ಜನ ತುಂಬಾನೇ ಡೇಂಜರಸ್ ಅಂತ. ಅಂಡ್ ನೋಡಕ್ ಹೋದ್ರೆ ಈ ಎಲ್ಲಾ ಕ್ರಿಮಿನಲ್ಸ್ ಅವ್ರ ಮೇಲೆ ವೆಪನ್ ಇಟ್ಬಿಟ್ರು. ಮತ್ತೆ ಇವನೇ ಝೆನ್ ನ ಮೆಂಟರ್ ಆಗಿದ್ದ. ಝೆನ್ ನ ಮೆಂಟರ್ ಝೆನ್ ನ ಕೊಲ್ಬೇಕಂತ ಇದ್ದಾನೆ. ಸೊ ಇವರೆಲ್ಲರೂ ಝೆನ್ ಮತ್ತೆ ಪೋಗೆ ಅಟ್ಯಾಕ್ ಮಾಡೋಕೆ ತಯಾರಿದ್ದಾರೆ. ಆದ್ರೆ ಝೆನ್ ಹೇಳ್ತಾನೆ ವೇಟ್ ನನ್ನನ್ನ ಅಟ್ಯಾಕ್ ಮಾಡೋಕು ಮುಂಚೆ ನೀವು ಡ್ರ್ಯಾಗನ್ ವಾರಿಯರ್ ಗೆ ಪ್ರಶ್ನೆ ಮಾಡ್ಬೇಕು. ಇವನು ಒಬ್ಬ ಡ್ರ್ಯಾಗನ್ ವಾರಿಯರ್ ಅಂಡ್ ಆಫ್ ಕೋರ್ಸ್ ಇಲ್ಲಿರೋರ್ಗು ಯಾರಿಗೂ ಕೂಡ ಡ್ರ್ಯಾಗನ್ ಗೊತ್ತಿಲ್ಲ, ವಾರಿಯರ್ ಗೊತ್ತಿಲ್ಲ, ಮತ್ತೆ ಅಟ್ಯಾಕ್ ಮಾಡೋಕೆ ಬರ್ತಾರೆ. ಬಟ್ ಪೋಗೆ ಶಿಫು ನಾಮ್ ನೆನ್ಪಾಗುತ್ತೆ. ಇಲ್ಲಿ ಶಿಫು ಹೇಳ್ತಾರೆ ಪೋ ನೆನ್ಪಿಟ್ಕೋ, ಬರೀ ಫೈಟ್ ಮಾಡೇ ಶಾಂತಿನ ತರಬೇಕು ಅಂತಿಲ್ಲ, ಬೇರೆ ದಾರಿಗಳು ಕೂಡ ಇದೆ. ಅಂಡ್ ಪೋ ಹೇಳ್ತಾನೆ ಸರಿ ಹಾಗಿದ್ರೆ ನೀವೆಲ್ಲ ಕೇಳಿಸ್ಕೊಳ್ಳಿ, ನಿಲ್ಲಿ ಅಟ್ಯಾಕ್ ಮಾಡಬೇಡಿ. ಇವಾಗ ಹಿಂಸೆ ಕೊಟ್ರೆ ಮುಂದೆ ಕೂಡ ಜಾಸ್ತಿ ಹಿಂಸೆ ಆಗುತ್ತೆ, ಅದು ಕಡಿಮೆ ಆಗಲ್ಲ. ಅಂಡ್ ಇವ್ರು ಹೇಳ್ತಾರೆ ಓ ಹೌದಾ ಸರಿ ಆಗಿದ್ರೆ ನಾವು ನಿಮ್ಗೆ ಇವಾಗ ಹಿಂಸೆ ಕೊಡಲ್ಲ, ನೆಕ್ಸ್ಟ್ ಕೊಡ್ತೀವಿ, ಇನ್ನು ಜಾಸ್ತಿ ಕೊಡ್ತೀವಿ ಅಂತ. ಓಕೆ ಪೋ ಏನೋ ಮಾಡಕ್ ಹೋಗಿ ಏನೋ ಮಾಡ್ಬಿಟ್ಟ, ಬಟ್ ತೊಂದ್ರೆ ಇಲ್ಲ, ಅವ್ರು ಇವಾಗಂತೂ ಸೇಫ್ ಆಗಿದ್ದಾರೆ. ಹಾಗೆ ಸೀನ್ ಕಟ್ ಆಗುತ್ತೆ. ಇಲ್ಲಿ ಪಿಂಗ್ ಮತ್ತೆ ಶಾನ್ ಬಂದ್ಬಿಡ್ತಾರೆ ರೆಸ್ಟೋರೆಂಟ್ ಗೆ. ಪೋ ಮತ್ತೆ ಝೆನ್ ಬಂದಿದ್ರಲ್ಲ, ಇದು ಅದೇ ರೆಸ್ಟೋರೆಂಟ್. ಇಲ್ಲಿರೋರ ಹತ್ರ ಕೇಳ್ತಾರೆ ನೀವ್ ಯಾರಾದ್ರೂ ಪಾಂಡನ ನೋಡಿದಿರಾ ಅಂತ. ಅಂಡ್ ಅವ್ರು ಹೇಳ್ತಾರೆ ಹೌದು ನಾವು ನೋಡಿದೀವಿ, ನಿನ್ಗೆ ಅವನು ಗೊತ್ತಾ ಅಂತ. ಮತ್ತೆ ಪಿಂಗ್ ಹೇಳ್ತಾರೆ ಅವನು ನನ್ಗೆ ಗೊತ್ತಿರೋದೇನು, ಅವನು ನನ್ನ ಮಗನಂದ. ಸೊ ಇಲ್ಲಿ ಮ್ಯಾನೇಜರ್ ಹೇಳ್ತಾನೆ ನಿನ್ ಮಗ ಮಾಡಿರೋ ಕೆಲ್ಸಕ್ಕೆ ನೀನ್ ಇವಾಗ ಪೇ ಮಾಡ್ತೀಯಾ. ಮತ್ತೆ ಅಲ್ಲಿರೋ ಗಾರ್ಡ್ಸ್ ಅವನನ್ನ ಹಿಡ್ಕೊಂಡ್ ಬಿಡ್ತಾರೆ. ಬಟ್ ಅಲ್ಲಿಗೆ ಶಾನ್ ಬರ್ತಾನೆ ಡ್ರ್ಯಾಗನ್ ವಾರಿಯರ್ ನ ಯೂನಿಫಾರ್ಮ್ ಅಲ್ಲಿ. ಮತ್ತೆ ಇಲ್ಲಿರೋ ಗಾರ್ಡ್ಸ್ ನ ಮುಂದೆ ಸ್ವಲ್ಪ ಬಿಲ್ಡ್ ಅಪ್ ತಗೊಳ್ತಾನೆ ಅಂಡ್ ಸ್ವಲ್ಪ ಹೆದರ್ಸ್ತಾನೆ. ಸೊ ಅವರು ಬಾಯ್ ಬಿಡ್ತಾರೆ ಪೋ ಬೋಟ್ ನ ಮೂಲಕ ಜುನಿಪರ್ ಸಿಟಿಗೆ ಹೋಗಿದ್ದಾನೆ ಆಚೆಗೆ ಅಂತ. ಮತ್ತೆ ಇವರು ಕೂಡ ಈಚೆ ಬರ್ತಾರೆ ಅಂಡ್ ರೆಸ್ಟೋರೆಂಟ್ ಸೀದಾ ನದಿಯಲ್ಲಿ ಬಿದ್ಬಿಡುತ್ತೆ. ಮತ್ತೆ ಸೀನ್ ಕಟ್ ಆಗುತ್ತೆ. ಇಲ್ಲಿ ಪೋ ಮತ್ತೆ ಝೆನ್ ಸೀದಾ ಬಂದ್ಬಿಡ್ತಾರೆ ಮಹಲ್ಗೆ. ಇಲ್ಲಿ ಎಲ್ಲ ಗಾರ್ಡ್ಸ್ ನಿದ್ರೆ ಮಾಡ್ತಾ ಇದಾರೆ. ಸೊ ಅವರು ನಿಧಾನಕ್ಕೆ ಹೋಗ್ತಾರೆ. ಬಟ್ ಪೋಗೆ ಸೀನ್ ಬಂದ್ಬಿಡ್ತು. ಆದ್ರೆ ಝೆನ್ ಅವ್ನ ಮೂಗನ್ನ ಮುಚ್ಚಿಬಿಡ್ತಾನೆ. ಬಟ್ ಅದು ಹಿಂದ್ಗಡೆಯಿಂದ ಬಂದ್ಬಿಡುತ್ತೆ ಅಂಡ್ ಗಾರ್ಡ್ಸ್ ಎಲ್ಲ ಎದ್ದೇಳ್ತಾರೆ. ಮತ್ತೆ ಅವರು ಸೀದಾ ಎದ್ನೋ ಬಿದ್ನೋ ಅಂತ ಮುಂದೆ ಓಡ್ತಾರೆ. ಅಂಡ್ ಅವರು ಸೀದಾ ಒಳಗಡೆ ಬರ್ತಾರೆ ಎಲ್ಲಾ ತಡೆಗೋಡೆಗಳಿಂದ ಪಾರಾಗಿ. ಬಟ್ ಅದೇ ಟೈಮ್ ನಲ್ಲಿ ಮೇಲಿಂದ ಕೇಜ್ ಬೀಳುತ್ತೆ ಅಂಡ್ ಪೋ ಸೀದಾ ಟ್ರಾಪ್ ಆಗೋದ. ಝೆನ್ ಹೇಳ್ತಾನೆ ಏನಾದ್ರು ಮಾಡು, ಇದನ್ನ ಒಡೆಯೋಕೆ ಏನಾದ್ರು ಕೊಡು ಅಂತ. ಮತ್ತೆ ಪೋ ತನ್ನ ಸ್ಟಾಫ್ ನ ಕೊಡ್ತಾನೆ. ಆದ್ರೆ ಇಲ್ಲಿ ನಿಜವಾದ ಟ್ವಿಸ್ಟ್ ಏನಂದ್ರೆ ಝೆನ್ ಆ ಸ್ಟಾಫ್ ನ ತಗೊಳ್ತಾನೆ, ಆದ್ರೆ ಹಿಂದೆ ಸರಿತಾನೆ. ಮತ್ತೆ ಅಲ್ಲಿಗೆ ಕ್ಯಾಮಿಲಿಯನ್ ಬರ್ತಾಳೆ ಅಂಡ್ ಆ ಸ್ಟಾಫ್ ನ ಝೆನ್ ಕ್ಯಾಮಿಲಿಯನ್ ಗೆ ಕೊಡ್ತಾನೆ. ಝೆನ್ ಹೇಳಿದ್ನಲ್ಲ ಝೆನ್ ಹೇಳಿದ್ಲಲ್ಲ, ಎಸ್ ಗಾಯ್ಸ್ ಇಲ್ಲಿ ಅವನ ಜೆಂಡರ್ ಕೂಡ ರಿವೀಲ್ ಆಯ್ತು. ವೇಟ್ ಅವನು ಹುಡುಗನ ಆಕ್ಚುಲಿ ಝೆನ್ ಒಂದು ಹುಡುಗಿ ಅಂದ್ಮೇಲೆ ಝೆನ್ ಅಂತ ಯಾಕಿದೆ ಗುರು, ಝೆನ್ ಅಂತ ಇರ್ಬೇಕಿತ್ತು. ಸೊ ಝೆನ್ ಒಂದು ಹುಡುಗಿ. ಝೆನ್ ಆಗ ಹೇಳಿದ್ಲಲ್ಲ ಅವಳು ತುಂಬಾ ಒಬ್ಬಂಟಿಯಾಗಿದ್ಲು ಬಾಲ್ಯದಲ್ಲಿ. ಮತ್ತೆ ಅದಾದ ನಂತರ ಯಾರೋ ಅವಳನ್ನ ಸಾಕ್ತಾರೆ. ಮತ್ತೆ ಅದು ಯಾರೋ ಅಲ್ಲ, ಅದು ಕಮಿಲಿಯನ್ ಆಗಿದ್ಲು. ಕಮಿಲಿಯನ್ನೇ ಝೆನ್ ನನ್ನ ಟ್ರೈನ್ ಮಾಡಿದ್ದು. ಇದನ್ನ ಕೇಳಂತೂ ಪೋಗೆ ತುಂಬಾ ಶಾಕ್ ಆಗುತ್ತೆ. ಮತ್ತೆ ಪೋ ಕಮಿಲಿಯನ್ ಹತ್ರ ಕೇಳ್ತಾನೆ ನೀನ್ ಯಾಕೆ ಇವೆಲ್ಲ ಮಾಡ್ದೆ, ನಿನ್ಗೆ ಆ ಸ್ಟಾಫೇ ಬೇಕಾಗಿತ್ತ ಅಂತ. ಕಮಿಲಿಯನ್ ಹೇಳ್ತಾಳೆ ನೋ ಬರೀ ಸ್ಟಾಫ್ ಅಲ್ಲ, ಎಲ್ಲ ಬೇಕು ನನ್ಗೆ. ಮೊದ್ಲು ನನ್ ಗುರಿ ಏನಾಗಿತ್ತು ಅಂದ್ರೆ ಒಂದು ಕುಂಫು ಮಾಸ್ಟರ್ ಆಗೋದಾಗಿತ್ತು. ಆದ್ರೆ ನಾನ್ ಯಾವ ಟ್ರೈನಿಂಗ್ ಹಾಲ್ಗೆ ಹೋದ್ರು ಕೂಡ ಎಲ್ಲ ನನ್ನ ರಿಜೆಕ್ಟ್ ಮಾಡಿದ್ರು. ನನ್ನ ಹೈಟ್ ಕಡಿಮೆ ಇದೆ ಮತ್ತೆ ನಾನು ಕುಂಫುಗೆ ಫಿಟ್ ಆಗಲ್ಲ ಅಂತ. ಆದ್ರೆ ಅದಾದ ನಂತರ ನಾನು ತುಂಬಾನೇ ಟ್ರೈನ್ ಮಾಡಿದೆ ಅಂಡ್ ಅದೆಲ್ಲ ಹಾರ್ಡ್ ವರ್ಕ್ ನಿಂದ ನನ್ಗೆ ಈ ಶೇಪ್ ಶಿಫ್ಟಿಂಗ್ ನ ಪವರ್ ಸಿಕ್ಕಿದೆ. ಕಮಿಲಿಯನ್ ಹೇಳ್ತಾಳೆ ನಾನು ಟೈಲಂಗ್ ಆಗ್ಬಹುದು, ಆದ್ರೆ ಟೈಲಂಗ್ ನ ತರ ಫೈಟ್ ಮಾಡೋಕಾಗಲ್ಲ. ನಾವು ಕುಂಫುನ ಬಾಡಿಯಿಂದ ಮಾಡೋದಾದ್ರೂ ಕೂಡ ಇದಕ್ಕೆ ಆತ್ಮಗಳ ಅವಶ್ಯಕತೆ ಇದೆ, ಇದಕ್ಕೆ ಸ್ಪಿರಿಟ್ ನ ಅವಶ್ಯಕತೆ ಇರುತ್ತೆ. ಹೀಗಾಗಿ ನಾನು ಈಗ ಸ್ಪಿರಿಟ್ ರಿಯಲ್ಮ್ಗೂ ಕೂಡ ಹೋಗ್ಬೇಕಾಗತ್ತೆ, ನನ್ನ ಹತ್ರ ಆ ಶಕ್ತಿ ಕೂಡ ಈಗ ಇದೆ ಅಂತ. ಪೋ ಹೇಳ್ತಾನೆ ನೀನ್ ಯಾರ್ ಸ್ಪಿರಿಟ್ ನ ತಗೊಂಡು ನನ್ ಸ್ಪಿರಿಟ್ ನ ತಗೊಳಕ್ ಆಗಲ್ಲ ಅಂತ. ಅಂಡ್ ಆ ಕೇಜ್ ನ ಒಡೆಯೋಕೆ ಟ್ರೈ ಮಾಡ್ತಾನೆ. ಆದ್ರೆ ಕ್ಯಾಮಿಲಿಯನ್ ಹೇಳ್ತಾಳೆ ಆ ಕೇಜ್ ನ ನಿನ್ನೊಬ್ನಿಂದ ಒಡೆಯೋಕ್ ಆಗಲ್ಲ, ಯಾಕಂದ್ರೆ ಅದು ತುಂಬಾನೇ ಹಳೆ ಕಾಲದ ಮ್ಯಾಜಿಕ್ ನಿಂದ ಮಾಡ್ಪಟ್ಟಿದೆ. ಅಂತ ಪವರ್ಫುಲ್ ಮ್ಯಾಜಿಕ್ ನ ಒಡೆಯೋಕೆ ಬಹುಶಃ ನಿನ್ನಂತ 10 ಡ್ರ್ಯಾಗನ್ ವಾರಿಯರ್ ಗಳು ಬೇಕು ಅನ್ಸುತ್ತೆ. ಮತ್ತೆ ಪೋ ಹೇಳ್ತಾನೆ ಸರಿಯಾಗಿದೆ, ನಾನು ಇದನ್ನ ಒಡೆಯಲ್ಲ, ಬದಲಾಗಿ ನಾನು ಕೆಳಗಿಂದ ಹೋಗ್ತೀನಿ ಅಂತ. ಅಂಡ್ ಅವನು ಕೆಳಗಿರೋ ನೆಲನ ಒಡ್ಕೊಂಡು ಕೆಳಗ್ ಬೀಳ್ತಾನೆ. ಕೆಳಗನ್ ಫ್ಲೋರ್ ಗೆ ಬರ್ತಾನೆ. ಬಟ್ ಇಲ್ಲಂತೂ ತುಂಬಾನೇ ಗಾರ್ಡ್ಸ್ ಇದ್ದಾರೆ ಗುರು. ಸೊ ಅವನು ಅವರಿಂದ ಎಸ್ಕೇಪ್ ಆಗ್ತಾ ಹೊರಗಡೆ ಬಂದು ಬಾಗ್ಲು ಕ್ಲೋಸ್ ಮಾಡ್ತಾನೆ. ಆದ್ರೆ ಮುಂದೆ ನೋಡಿದ್ರೆ ಇನ್ನೆರಡು ಗಾರ್ಡ್ಸ್ ಇದ್ದಾರೆ. ಸೊ ಅವನು ಸೀದಾ ಮತ್ತೆ ಬಾಗ್ಲು ಓಪನ್ ಮಾಡಕ್ ಹೋಗ್ತಾನೆ ಅಂತ ಅನ್ಕೊಂಡ್ರೆ ನೋ ಗಾಯ್ಸ್, ಅವನು ಕಾರ್ಡ್ಸ್ ನ ಫೈಟ್ ಮಾಡಿ ಕೆಳಗ್ ಬೀಳ್ಸ್ಬಿಡ್ತಾನೆ. ಅಂಡ್ ಅಲ್ಲಿಗೆ ಝೆನ್ ಬರ್ತಾಳೆ. ಅವಳು ಸಾರಿ ಕೇಳ್ತಾಳೆ ಪೋನ ಹತ್ರ. ಪೋ ಹೇಳ್ತಾನೆ ಸರಿ ಅದ್ ಬಿಡು, ನಾವ್ ಇವಾಗ ಕಮಿಲಿಯನ್ನ ಸೋಲ್ಸ್ಬೇಕಂತ. ಆದ್ರೆ ಅದೇ ಟೈಮ್ ನಲ್ಲಿ ಇನ್ನೊಂದ್ ಕಡೆಯಿಂದ ಝೆನ್ ಬರ್ತಾಳೆ. ಅಂಡ್ ಹಿಂದೆ ನೋಡಿದ್ರೆ ಇದು ಝೆನ್ ಅಲ್ಲಾಗಿತ್ತು, ಇದು ಕಮಿಲಿಯನ್ ಆಗಿದ್ಲು. ಝೆನ್ ನ ಫಾರ್ಮ್ ನ ಅಡಾಪ್ಟ್ ಮಾಡ್ಕೊಂಡಿದ್ಲು. ಮತ್ತೆ ಅವಳು ಪೋಗೆ ಪಾಯ್ಸನ್ ನ ಇಂಜೆಕ್ಟ್ ಮಾಡ್ತಾಳೆ ಅಂಡ್ ಪೋನ ಕೆಳಗೆ ದೊಡ್ಡಾಗ್ ಬಿಡ್ತಾಳೆ. ಝೆನ್ ಕಮಿಲಿಯನ್ ಕೇಳ್ತಾಳೆ ನೀನ್ ಹೇಳಿದ್ಯಲ್ಲ ಪೋಗೆ ಏನು ಹರ್ಟ್ ಮಾಡಲ್ಲ. ಆದ್ರೆ ಕಮಿಲಿಯನ್ ಹೇಳ್ತಾಳೆ ಅದೆಲ್ಲ ಬಿಡು, ಅದೆಲ್ಲ ಮರ್ತ್ ಹಾಕ್ಬಿಡು. ಈ ಜಗತ್ನಲ್ಲಿ ಕೆಲವು ನೋವು ಅನುಭವಿಸೋರು ಇರ್ತಾರೆ, ಆದ್ರೆ ಅದು ನೀನಾಗಿರ್ಬೋದು, ಇದೇ ನನ್ ರೂಲ್ ಅಂತ. ಅಂಡ್ ಝೆನ್ ಗೆ ಕೂಡ ಏನು ಮಾಡೋಕ್ ಆಗಲ್ಲ. ಸೊ ಅವಳು ಕೆಮಿಲಿಯನ್ ಜೊತೆ ಮುಂದೆ ಹೋಗ್ತಾಳೆ. ಅಂಡ್ ಇಲ್ಲಿ ಕೆಳಗ್ ನೋಡಿದ್ರೆ ಪೋ ಇನ್ನು ಬದ್ಕೊಂಡಿದ್ದಾನೆ ಗುರು, ಅವನು ಪೂರ್ತಿ ಬಿದ್ದೋಗ್ಲಿಲ್ಲ, ಅವನು ಮರದ ಮೇಲೆ ನೇತಾಡ್ತಾ ಇದ್ದಾನೆ. ಆದ್ರೆ ಎದುರುಗಡೆ ಇರೋ ಗಾರ್ಡ್ ಅಟ್ಯಾಕ್ ಮಾಡ್ತಾನೆ ಪೋಗೆ ಅಂಡ್ ಪೋ ಬೀಳೋಕ್ ಆಗ್ತಾನೆ. ಬಟ್ ಅದೇ ಟೈಮ್ ನಲ್ಲಿ ಪಿಂಗ್ ಬರ್ತಾರೆ ಮೇಲಿನ.
ಮತ್ತೆ ಈ ಗಾರ್ಡ್ ನ ಕಿಕ್ ಮಾಡಿ ಕೆಳಗ್ ದೂಡಾಕ್ ಬಿಡ್ತಾನೆ ಅಂಡ್ ಪೋ ಪಿಂಗ್ ನ ಕೆಳಗ್ ಬೀಳೋದ್ರಿಂದ ಸೇವ್ ಮಾಡ್ತಾನೆ. ಬಟ್ ಆ ಮರದ ತುಂಡು ಕೆಳಗ್ ಬೀಳೋಕಾಗುತ್ತೆ. ಬಟ್ ಅದೇ ಟೈಮ್ ನಲ್ಲಿ ಮೇಲಿಂದ ಶಾನ್ ಬಂದು ಅವ್ರಿಬ್ರನ್ನು ಹಿಡಿತಾರೆ ಅಂಡ್ ಅವ್ರ 3 ಜನ ಬಂದು ಒಂದು ಸ್ಪಾಟ್ ಅಲ್ಲಿ ಟಾಪ್ ಅಲ್ಲಿ ಬಂದು ಕೂತ್ಕೊಳ್ತಾರೆ. ಇವಾಗ ಪೋ ಅಂತೂ ಪೂರ್ತಿ ಟೆನ್ಷನ್ ಇಲ್ಲಿದ್ದಾನೆ. ಅವ್ನು ಹೇಳ್ತಾನೆ ಹೀಗಾಗ್ಬಾರ್ದಿತ್ತು, ಎಲ್ಲ ಚೇಂಜ್ ಆಗೋಯ್ತು, ನಾನ್ ಮಾಡಿರೋ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಒಂದ್ ವೇಳೆ ನಾನು ಶೀಫುನ ಮಾತ್ ಕೇಳಿದ್ರೆ ಸರಿ ಇರ್ತಿತ್ತು, ಇಲ್ಲಿಗೆ ಬರ್ದೇ ಇದ್ರೆ ನನ್ ಸ್ಟಾಫ್ ಅವಳಿಗೆ ಸಿಗ್ತಾ ಇರ್ಲಿಲ್ಲ ಅಂಡ್ ಸ್ಟಾಫ್ ಸಿಗದೆ ಇರೋ ಕಾರಣದಿಂದ ಅವಳು ಇವೆಲ್ಲ ಮಾಡೋಕ್ ಆಗ್ತಾನೆ ಇರ್ಲಿಲ್ಲ. ಬಟ್ ಅಲ್ಲಿಗೆ ಪಿಂಗ್ ಹೇಳ್ತಾರೆ ಪೋ ಬದಲಾಗೋದು ಪ್ರಕೃತಿಯ ನಿಯಮ, ಏನ್ ಮಾಡೋಕ್ಕೂ ಆಗಲ್ಲ. ನಿನ್ಗೇನ್ ಅನ್ಸುತ್ತೆ ನಾನು ನನ್ನ ರೆಸ್ಟೋರೆಂಟ್ ನಲ್ಲಿ ನೂಡಲ್ಸ್ ನ ಫ್ಲೇವರ್ ಯಾಕೆ ಚೇಂಜ್ ಮಾಡ್ತೀನಿ ಅಂತ? ಬಿಕಾಸ್ ಎಲ್ಲ ಸೇಮೇ ಇದ್ರೆ ಚೇಂಜ್ ಆಗದೆ ಇದ್ರೆ ಅದು ತನ್ನ ಫ್ಲೇವರ್ ನ ಕಳ್ಕೊಂಡ್ ಬಿಡುತ್ತೆ. ಅದಕ್ಕೆ ಸೊ ನೀನು ಬದಲಾಗ್ಲೇಬೇಕಾಗತ್ತೆ, ಇವತ್ತಲ್ಲ ನಾಳೆ ಬದಲಾಗ್ಲೇಬೇಕು. ಅಂಡ್ ಹಾಗೆ ಪಿಂಗ್ ಮತ್ತೆ ಶಾನ್ ಪೋಗೆ ಸ್ವಲ್ಪ ಮೋಟಿವೇಟ್ ಮಾಡ್ತಾರೆ. ಮತ್ತೆ ಸೀನ್ ಕಟ್ ಆಗುತ್ತೆ. ಇಲ್ಲಿ ಕ್ಯಾಮಿಲಿಯನ್ ಬಂದು ಪೋನ ಸ್ಟಾಫಿನ ಸ್ಪಿರಿಟ್ ರಿಯಲ್ ಗೆ ಕನೆಕ್ಟ್ ಆಗೋ ಪೋರ್ಟಲ್ ನ ಓಪನ್ ಮಾಡ್ತಾಳೆ. ಮತ್ತೆ ಫಸ್ಟ್ ಅವಳು ತರ್ತಾಳೆ ಟೈಲಂಗ್ ನ. ಮತ್ತೆ ಟೈಲಂಗ್ ಕೇಳ್ತಾನೆ ಖಮಿಲಿಯನ್ ನನ್ಗೆ ನಿನ್ ಬಗ್ಗೆ ಗೊತ್ತು, ಬಟ್ ನೀ ನನ್ನ ಯಾಕೆ ಕರ್ಸಿದ್ಯಾ? ಖಮಿಲಿಯನ್ ಹೇಳ್ತಾಳೆ ನೀನು ನನಗೆ ನಿನ್ನ ಲೆಜೆಂಡರಿ ಕುಂಗ್ಫು ಟೆಕ್ನಿಕ್ಸ್ ನ ಹೇಳ್ಕೊಡ್ಬೇಕು, ಅಂದ್ರೆ ನೀನು ನಿನ್ ಪವರ್ ನ ನನಗೆ ಕೊಡ್ಬೇಕು ಅಂತ. ಟೈಲಂಗ್ ಹೇಳ್ತಾನೆ ನಾನ್ ಯಾರಿಗೂ ನನ್ ಪವರ್ ನ ಕೊಡಲ್ಲ ಅಂಡ್ ನಾನ್ ಇಲ್ಲಿಂದ ಹೋಗ್ತೀನಿ ಅಂತ. ಆದ್ರೆ ಖಮಿಲಿಯನ್ ಅಟ್ಯಾಕ್ ಮಾಡೋಕ್ ಹೇಳ್ತಾರೆ ಗಾರ್ಡ್ಸ್ ನ ಹತ್ರ. ಆದ್ರೆ ಟೈಲಂಗ್ ಅಂತೂ ಸರಿಯಾಗಿ ಫೈಟ್ ಮಾಡ್ತಾನೆ, ಎಲ್ಲಾ ಗಾರ್ಡ್ಸ್ ನು ಮುಗ್ಸಾಕ್ಬಿಡ್ತಾನೆ. ಗುರು ನಿಮ್ಗೆ ಗೊತ್ತಾ ಟೈಲಂಗ್ ಯಾಕೆ ಡ್ರ್ಯಾಗನ್ ವಾರಿಯರ್ ಅಲ್ಲ ಅಂತ? ಬಿಕಾಸ್ ಅವನು ಮೇನ್ ಕ್ಯಾರೆಕ್ಟರ್ ಅಲ್ವಲ್ಲ, ಅದಕ್ಕೆ. ಆದ್ರೂ ಕೊನೆಯಲ್ಲಿ ಖಮಿಲಿಯನ್ ಟೈಲಂಗ್ ನ ಕ್ಯಾಪ್ಚರ್ ಮಾಡ್ಬಿಡ್ತಾಳೆ, ಅವನ ಸ್ಪಿರಿಟ್ ನ ಅಬ್ಸಾರ್ಬ್ ಮಾಡ್ಕೊಳ್ತಾಳೆ ಮತ್ತೆ ಅವನನ್ನ ಕೇಜ್ ನಲ್ಲಿ ಹಾಕ್ಬಿಡ್ತಾಳೆ. ಹಾಗೆ ಇಲ್ಲಿ ಸೀನ್ ಕಟ್ ಆಗುತ್ತೆ. ಇಲ್ಲಿ ಶಾನ್ ಮತ್ತೆ ಪಿಂಗ್ ಹೇಳ್ತಾ ಇದಾರೆ ಪೋಗೆ ಕನ್ವಿನ್ಸ್ ಮಾಡ್ತಾ ಇದಾರೆ ನೀನು ಹೋಗ್ಬೇಡ ಫೈಟ್ ಮಾಡೋಕೆ, ಬಿಕಾಸ್ ಆ ಖಮಿಲಿಯನ್ನ ಒಬ್ನೇ ತಡೆಯೋದು ಅಸಾಧ್ಯ ಅಂತ. ಆದ್ರೆ ಪೋ ಅವ್ರ ಮಾತನ್ನ ಕೇಳ್ದೆ ಮುಂದೆ ಬರ್ತಾನೆ. ಮತ್ತೆ ಅಲ್ಲಿ ಮುಂದೆ ನೋಡಿದ್ರೆ ಝೆನ್ ಬಂದಿರ್ತಾಳೆ. ಝೆನ್ ಪೋನ ತಡೆಯೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಅವಳು ಕ್ಷಮೆ ಕೇಳ್ತಾಳೆ, ನಾನ್ ಹೀಗೆ ಮಾಡ್ಬಾರ್ದಿತ್ತು, ಸಾರಿ ಅಂತ. ಪೋ ಹೇಳ್ತಾನೆ ನೀನ್ ಇವಾಗ ಯಾಕೆ ಬಂದೆ, ನನ್ನನ್ನ ತಡಿಬೇಡ. ಆದ್ರೆ ಝೆನ್ ಹೇಳ್ತಾಳೆ ನೀನ್ ಅಲ್ಲಿಗೆ ಹೋದ್ರೆ ನೀನು ಸಾಯ್ತೀಯ, ಸೊ ನಾನ್ ನಿನ್ನ ಸಾಯೋಕೆ ಬಿಡೋಕಾಗಲ್ಲ. ಮತ್ತೆ ಅವರಿಬ್ರ ಫೈಟ್ ಶುರು ಆಗುತ್ತೆ. ಝೆನ್ ಪೋನ ತಡಿಯೋಕೋಸ್ಕರ ಫೈಟ್ ಮಾಡ್ತಾ ಇದ್ದಾಳೆ. ಆದ್ರೆ ಕೊನೆಗೆ ಅವರಿಬ್ರು ಕೂಡ ಸುಸ್ತಾಗೋದ್ರು. ಮತ್ತೆ ಪೋ ಮುಂದೆ ಹೋಗ್ತಾನೆ. ಬಟ್ ಝೆನ್ ಮತ್ತೆ ಬರ್ತಾಳೆ. ಆದ್ರೆ ಈ ಸಲ ಅಟ್ಯಾಕ್ ಮಾಡೋಕಲ್ಲ, ಬದಲಾಗಿ ಅವಳು ಪೋನ ಅಪ್ಕೊಳ್ತಾಳೆ. ಮತ್ತೆ ಹೇಳ್ತಾಳೆ ನೀನ್ ಹೋಗ್ಬೇಡ, ಇಲ್ಲದ್ರೆ ನಿನ್ನ ಅವಳು ಸಾಯಿಸ್ಬಿಡ್ತಾಳೆ ಅಂತ. ಪೋ ಹೇಳ್ತಾನೆ ಸರಿ ಸರಿ ಅದ್ ಬಿಡು, ತೊಂದ್ರೆ ಇಲ್ಲ, ನಾನು ನಿನ್ನ ಕ್ಷಮಿಸಿದೀನಿ. ಬಟ್ ಇವಾಗ ನಾನ್ ಹೋಗದೆ ಇದ್ರೆ ಖಮಿಲಿಯನ್ ಮುಂದೆ ಬೇರೆಯವ್ರಿಗೆ ತೊಂದ್ರೆ ಕೊಡ್ತಾಳೆ, ಅದಕ್ಕೆ ನಾನ್ ಹೋಗ್ಲೇಬೇಕು ಅಂತ. ಮತ್ತೆ ಅವನು ಪ್ಯಾಲೇಸ್ ನ ಕಡೆಗೆ ಹೋಗ್ತಾನೆ. ಅಲ್ಲಿಗೆ ಪಿಂಗ್ ಮತ್ತೆ ಶಾನ್ ಬರ್ತಾರೆ. ಪಿಂಗ್ ಮತ್ತೆ ಶಾನ್ ಹೇಳ್ತಾರೆ ನೀನ್ ಹೀಗೆ ಮಾಡ್ಬಾರ್ದಿತ್ತು, ನೀನ್ ತುಂಬಾ ತಪ್ಪು ಮಾಡ್ದೆ, ನೀನ್ ತುಂಬಾ ಕೆಟ್ಟವನು ಅಂತ. ಅಂಡ್ ಆಗ ಝೆನ್ಗೆ ಡಿಮೋಟಿವೇಟ್ ಮಾಡ್ತಾ ಇದ್ದಾರೆ. ಎನಿವೇಸ್ ಪಿಂಗ್ ಮತ್ತೆ ಶಾನ್ ಹೇಳ್ತಾರೆ ನಾವು ಎಷ್ಟು ಕೆಟ್ಟ ಅಪ್ಪಂದಿರು, ಪೋಗೆ ಸಹಾಯ ಕೂಡ ಮಾಡೋಕ್ಕಾಗಲ್ಲ ನಮ್ಮ ಹತ್ರ ಅಂತ. ಆದ್ರೆ ಝೆನ್ ಹೇಳ್ತಾಳೆ ನಾವು ಅವನ್ಗೆ ಹೆಲ್ಪ್ ಮಾಡ್ಬೋದು. ಪಿಂಗ್ ಹೇಳ್ತಾನೆ ಅದ್ ಹೇಗ್ ಸಾಧ್ಯ, ಅಲ್ಲಿ ಪೂರ್ತಿ ಆರ್ಮಿನೇ ಇದೆ ಅವಳ ಹತ್ರ, ನಮ್ಮ ಹತ್ರ ಏನು ಇಲ್ಲ. ಝೆನ್ ಹೇಳ್ತಾಳೆ ಯಾರು ಹೇಳಿದ್ರು ನಮ್ಮ ಹತ್ರ ಏನು ಇಲ್ಲ ಅಂತ. ಅಂಡ್ ಅವರೆಲ್ಲ ಬರ್ತಾರೆ ಕ್ರಿಮಿನಲ್ಸ್ ನ ಬೇಸ್ಮೆಂಟ್ ಗೆ. ಮತ್ತೆ ಝೆನ್ ಹೆಲ್ಪ್ ಕೇಳ್ತಾಳೆ ಇವರೆಲ್ಲರ ಹತ್ರ ಕೆಮಿಲಿಯನ್ ವಿರುದ್ಧ ಹೋರಾಟಕ್ಕೆ ನಮ್ಗೆ ಸಹಾಯ ಮಾಡಿ ಅಂತ. ಆದ್ರೆ ಇವರೆಲ್ಲ ಕೇಳ್ತಾರೆ ನಾ ನಿಮ್ಗೆ ಯಾಕೆ ಸಹಾಯ ಮಾಡ್ಬೇಕು, ಮತ್ತೆ ಯಾರ್ಗೆ ಸಹಾಯ ಮಾಡ್ಬೇಕು ಅಂತ. ಮತ್ತೆ ಝೆನ್ ಹೇಳ್ತಾಳೆ ಓಕೆ ವೇಟ್, ನನ್ ಫ್ರೆಂಡ್ ಅಂದ್ರೆ ಪೋ ಹೇಳ್ದ ನಾವು ನಮ್ ತಪ್ಪುಗಳನ್ನ ಸುಧಾರಿಸೋಕೆ ಹೆಚ್ಚು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅಂತ. ಸೊ ಬನ್ನಿ ಇವಾಗ ಒಳ್ಳೆ ಕೆಲಸ ಮಾಡೋಣ ಮತ್ತೆ ಆ ಕೆಮಿಲಿಯನ್ನ ಸೋಲ್ಸೋಣ ಅಂತ. ಅಂಡ್ ಇವ್ರು ಹೇಳ್ತಾರೆ ಓ ಓಕೆ, ಇವಾಗ ಒಳ್ಳೆ ಕೆಲಸ ಮಾಡಿ ಕೆಮಿಲಿಯನ್ನ ಸೋಲ್ಸ್ಬಿಟ್ರೆ ನಂತರ ನಾವು ಜಾಸ್ತಿ ಕೆಟ್ಟ ಕೆಲಸ ಮಾಡಬಹುದು. ಓ ಶಿಟ್, ಇವ್ರು ಬರೀ ತಪ್ಪೇ ತಿಳ್ಕೊಳ್ತಾರೆ ಗುರು. ಎನಿವೇಸ್ ಅಂಡ್ ಇವರು ಹೆಲ್ಪ್ ಮಾಡೋಕೆ ತಯಾರಾಗ್ತಾರೆ. ಅಂಡ್ ಹಾಗೆ ಪೋ ಸೀಕ್ರೆಟ್ಲಿ ಕೆಮಿಲಿಯನ್ ಇರೋ ಕಡೆ ನುಗ್ತಾನೆ. ಇಲ್ಲಿ ಎಲ್ಲಾ ಕುಂಫು ಮಾಸ್ಟರ್ಸ್ ನ ಕೆಮಿಲಿಯನ್ ಕೇಜ್ ನಲ್ಲಿ ಇಟ್ಟಿದ್ದಾಳೆ, ಜನರಲ್ ಕಾಯ್ ಮತ್ತೆ ಲಾರ್ಡ್ ಶನ್ನ ಕೂಡ. ಅಂಡ್ ಮುಂದೆ ನೋಡಿದ್ರೆ ಇಲ್ಲಿ ಟೈಲಂಗ್ ಇದ್ದಾನೆ. ಟೈಲಂಗ್ ಹೇಳ್ತಾನೆ ಪಾಂಡ ನಿನ್ನ ಉಗ್ವೆ ಆರಿಸಬಾರ್ದಿತ್ತು, ನೀನು ಡ್ರ್ಯಾಗನ್ ವಾರಿಯರ್ ಆಗೋಕೆ ಯೋಗ್ಯನೇ ಅಲ್ಲ. ಬಟ್ ಪೋ ಹೇಳ್ತಾನೆ ಟೈಲಂಗ್ ನೀನ್ ಟೆನ್ಷನ್ ಮಾಡ್ಕೊಳ್ಬೇಡ, ನಾನು ನನ್ನ ಸ್ಟಾಫ್ ನ ವಾಪಸ್ ಪಡ್ಕೊಳ್ತೀನಿ ಮತ್ತೆ ನಿನ್ ಕುಂಫುನ ವಾಪಸ್ ತರ್ತೀನಿ, ನಿನ್ಗೆ ನಿನ್ ಪವರ್ ವಾಪಸ್ ಸಿಗುತ್ತೆ ಮತ್ತೆ ನಿಮ್ಮೆಲ್ಲರನ್ನು ನಾನು ಸ್ಪಿರಿಟ್ ರಿಯಲ್ ಗೆ ಕಳಿಸ್ತೀನಿ ವಾಪಸ್ ಅಂತ. ಆದ್ರೆ ಟೈಲಂಗ್ ಹೇಳ್ತಾನೆ ನೋಡೋಣ ಏನಾಗುತ್ತೆ, ನನ್ಗೆ ಮುಂದೆ ಕಾಣಿಸ್ತಾ ಇರೋದು ಬರೀ ಬ್ರೋಕನ್ ಪ್ರಾಮಿಸ್ ಅಂತ. ಸೊ ಇಲ್ಲಿ ಶಾನ್ ಬರ್ತಾನೆ ಪ್ಯಾಲೇಸ್ ನ ಹೊರಗಡೆ ಡೋರ್ ನ ಕಡೆಗೆ. ಮತ್ತೆ ಎಲ್ಲಾ ಗಾರ್ಡ್ಸ್ ನು ಡಿಸ್ಟ್ರಾಕ್ಟ್ ಮಾಡ್ತಾನೆ. ಅವನು ಓಡ್ಸ್ತಾ ತಕೊಂಡ್ ಬರ್ತಾನೆ ಇಲ್ಲಿವರೆಗೂ. ಅಂಡ್ ಅದೇ ಟೈಮ್ ನಲ್ಲಿ ಝೆನ್ ನ ಟೀಮ್ ಮೇಟ್ಸ್ ಅಂದ್ರೆ ಕ್ರಿಮಿನಲ್ಸ್ ಎಲ್ಲ ಬರ್ತಾರೆ ಆ ಗಾರ್ಡ್ಸ್ ನ ಜೊತೆ ಫೈಟ್ ಮಾಡೋಕೆ. ಇಲ್ಲಿ ಶಾನ್ ಅಂಡ್ ಪಿಂಗ್ ಈ ಫೈಟ್ ನ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ. ಅಂಡ್ ಅಲ್ಲಿಗೆ ಸೀನ್ ಕಟ್ ಆಗದೆ. ಮತ್ತೆ ಪೋ ಬಂದ್ಬಿಡ್ತಾನೆ ಕೆಮಿಲಿಯನ್ ಹತ್ರ. ಪೋ ಹೇಳ್ತಾನೆ ಆ ಸ್ಟಾಫ್ ನ ನನ್ ಕೊಟ್ಬಿಡು, ಅದು ನಂದು. ಕೆಮಿಲಿಯನ್ ಆ ಸ್ಟಾಫ್ ನ ಪೋಗೆ ಕೊಡ್ತಾಳೆ. ತಗೋ ಇಟ್ಕೋ, ಇದು ನಿಂದೆ, ನನ್ಗೀಗ ಅದರಿಂದ ಯಾವ್ದು ಯೂಸ್ ಇಲ್ಲ, ಯಾಕಂದ್ರೆ ನನ್ಗೆ ಇವಾಗ ಎಲ್ಲಾ ಮಾಸ್ಟರ್ಸ್ ನ ಶಕ್ತಿ ಸಿಕ್ಕಿದೆ. ಕೆಮಿಲಿಯನ್ ಹೇಳ್ತಾಳೆ ನೋಡು ಪೋ, ಇವಾಗ ನೀನು ಒಬ್ಬ ಡ್ರ್ಯಾಗನ್ ವಾರಿಯರ್ ಮತ್ತೆ ನನ್ನ ಹತ್ರ ಎಲ್ಲಾ ಮಾಸ್ಟರ್ಸ್ ನ ಶಕ್ತಿ ಇದೆ. ಇವಾಗ ನಮ್ಮಿಬ್ರಲ್ಲಿ ಯಾರ್ ಗೆಲ್ತಾರೋ ಅವರೇ ಟಾಪ್ ಅಲ್ಲಿ ಹೋಗ್ತಾರೆ, ಅವರೇ ತುಂಬಾ ಎತ್ತರಕ್ಕೆ ಮುಟ್ತಾರೆ. ಅಂಡ್ ಇನ್ನೇನು ಫೈಟ್ ಸ್ಟಾರ್ಟ್ ಆಗುತ್ತೆ. ಕೆಮಿಲಿಯನ್ ಅಂತೂ ಶೇಪ್ ಶಿಫ್ಟಿಂಗ್ ನ ಮೂಲಕ ಎಲ್ಲಾ ಕುಂಫು ಮಾಸ್ಟರ್ಸ್ ನ ಫಾರ್ಮ್ ಇಂದ ಪೋನ ವಿರುದ್ಧ ಫೈಟ್ ಮಾಡ್ತಾ ಇದ್ದಾಳೆ. ಫೈಟ್ ಮಾಡ್ತಾ ಪೋಗು ಕೂಡ ಸುಸ್ತಾಗುತ್ತೆ. ಕೆಮಿಲಿಯನ್ ಹೇಳ್ತಾಳೆ ನಾನು ನೀನ್ ಇಲ್ಲಿವರೆಗೂ ಯಾರ್ಯಾರ ಜೊತೆ ಫೈಟ್ ಮಾಡಿದ್ಯೋ ಅವರೆಲ್ಲರಿಗಿಂತ ಶಕ್ತಿಶಾಲಿ, ಯಾಕಂದ್ರೆ ಅವರೆಲ್ಲರೂ ನಾನೇ. ಅಂಡ್ ಅದೇ ಟೈಮ್ ನಲ್ಲಿ ಝೆನ್ ಬರ್ತಾಳೆ. ಬಟ್ ಇವಾಗ ತಡ ಆಗಿದೆ, ಬಿಕಾಸ್
ಕೆಮಿಲಿಯನ್ಗೆ ಎಲ್ಲ ಮಾಸ್ಟರ್ಸ್ ನ ಪವರ್ ಇದೆ ಮತ್ತೆ ಅವಳು ಎಲ್ಲರ ಫಾರ್ಮ್ ನ ಮೂಲಕ ಬಾಕಿ ಮಾಸ್ಟರ್ಸ್ ನ ಫಾರ್ಮ್ ನ ಮಿಕ್ಸ್ ಮಾಡಿ ಒಂದು ಡ್ರ್ಯಾಗನ್ ನ ಫಾರ್ಮ್ ಅಲ್ಲಿ ಟ್ರಾನ್ಸ್ಫಾರ್ಮ್ ಆಗ್ತಾಳೆ. ಅಂಡ್ ಅವರು ಸೀದಾ ಎಸ್ಕೇಪ್ ಆಗ್ತಾ ಮೇಲೆ ಹಾರಿ ಕೆಳಗೆ ಬರ್ತಾರೆ, ಕೆಳಗೆ ಹಾರಿ ಮೇಲೆ ಹೋಗ್ತಾರೆ ಅಂಡ್ ಅವರಿಬ್ರು ಕೆಳಗೆ ಬೀಳ್ತಾರೆ. ಜೆನ್ ಪೋನ ಹುಡುಕ್ತಾ ಇಲ್ಲಿವರೆಗೂ ಬರ್ತಾಳೆ. ಮತ್ತೆ ಪೋ ಎದ್ದೇಳ್ತಾನೆ, ಬಟ್ ಇವನಂದು ಪೋ ಅಲ್ಲ, ಇದು ಕೆಮಿಲಿಯನ್. ಅಂಡ್ ಹಿಂದ್ಗಡೆ ಪೋ ಇದ್ದಾನೆ. ಮತ್ತೆ ಅವರಿಬ್ರು ಮಧ್ಯ ಫೈಟ್ ಸ್ಟಾರ್ಟ್ ಆಗುತ್ತೆ. ಕೆಮಿಲಿಯನ್ ಅಂತೂ ಪೋನ ಫಾರ್ಮ್ ನು ಕೂಡ ತಗೊಳ್ಬಹುದು ಗುರು. ಸೊ ಪೋ ವರ್ಸಸ್ ಪೋ ಯಾರು ಗೆಲ್ತಾರೆ? ಅಂಡ್ ಫೈಟ್ ಅಂತೂ ಸರಿಯಾಗಿ ನಡೀತಾನೆ ಇದೆ. ಈ ಫೈಟ್ ನ ಹೆಂಗ್ ಎಕ್ಸ್ಪ್ಲೇನ್ ಮಾಡೋದು ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ ಗಾಯ್ಸ್, ನೀವೇ ನೋಡ್ಕೊಳ್ಳಿ. ಮತ್ತೆ ಕೆಮಿಲಿಯನ್ ಪೋನ ಅಂಡ್ ಗಾಯ್ ನೀರ್ಗಾಯ್ ಮಾಡಿ ಅವನನ್ನ ಕೇಜ್ ನಲ್ಲಿ ಟ್ರಾಪ್ ಮಾಡ್ಬಿಡ್ತಾಳೆ. ಜನ್ ಬರ್ತಾಳೆ ಪೋನ ತೆಗೆಯೋಕೆ, ಆದ್ರೆ ಆ ಕೇಜ್ ಇಂದ ತೆಗೆಯೋಕೆ ಆಗ್ತಾ ಇಲ್ಲ. ಸೊ ಪೋ ಅವನ ಸ್ಟಾಫ್ ನ ಜನ್ಗೆ ಕೊಡ್ತಾನೆ ಮತ್ತೆ ಹೇಳ್ತಾನೆ, ನೀನು ಟ್ರೈ ಮಾಡು, ನೀನು ಅವಳನ್ನ ಸೋಲ್ಸು ಅಂತ. ಕೆಮಿಲಿಯನ್ ಹೇಳ್ತಾಳೆ, ನೀನ್ ನನ್ನ ಸೋಲ್ಸೋಕಾಗಲ್ಲ, ಬಿಕಾಸ್ ನನ್ಗೆ ನಿನ್ನ ಎಲ್ಲಾ ಮೂವ್ಸ್ ನ ಬಗ್ಗೆ ಗೊತ್ತು, ಯಾಕಂದ್ರೆ ನಿನ್ಗೆ ಕಳ್ಸಿರೋದೇ ನಾನು. ಬಟ್ ಜನ್ ಹೇಳ್ತಾಳೆ, ನಿನ್ಗೆ ಎಲ್ಲ ಗೊತ್ತಿರ್ಬೋದು, ಬಟ್ ಈ ಒನ್ ಟೆಕ್ನಿಕ್ ಗೊತ್ತಿಲ್ಲ. ಅಂಡ್ ಸ್ಕೆಬ್ಲಾಮ್. ಮತ್ತೆ ಕೆಮಿಲಿಯನ್ ಸೋತೋಗ್ತಾಳೆ. ಅಂಡ್ ಪೋ ಅಲ್ಲಿಂದ ಬರ್ತಾನೆ. ವೈಟ್, ಪೋಗೆ ಕೇಜ್ ನಿಂದ ಹೊರಗೆ ಬರೋಕಾಗಿದೆ. ಪೋ ಹೇಗೆ ಕೇಜ್ ನಿಂದ ಹೊರಗೆ ಬಂದ? ಜನ್ ಕೂಡ ಇದನ್ನ ಕೇಳ್ತಾಳೆ, ನೀನ್ ಹೇಗೆ ಹೊರಗೆ ಬಂದೆ? ನೀನ್ ಅಲ್ಲಿ ಸುಮ್ನೆ ಟ್ರಾಪ್ ಆಗಿದ್ದೆ ಅಲ್ವಾ ಅಂತ. ಪೋ ಹೇಳ್ತಾನೆ, ಹೌದು ನಾನ್ ಸುಮ್ನೆ ಅಲ್ಲೇ ಇದೆ, ಬಟ್ ಇದೊಂದು ಮೆಥಡ್ ಆಗಿತ್ತು, ನಾನ್ ನೋಡ್ಬೇಕಿತ್ತು ನಿನ್ನ ಹತ್ರ ಎಷ್ಟು ಪೊಟೆನ್ಶಿಯಲ್ ಇದೆ ಅಂತ. ಮತ್ತೆ ಇನ್ನೊಂದೇನಂದ್ರೆ ನೀನು ವರ್ಡ್ ನ ತಪ್ಪಾಗಿ ಹೇಳಿದ್ಯಾ, ಅದು ಸ್ಕೆಬ್ಲಾಮ್ ಅಲ್ಲ, ಬದಲಾಗಿ. ಅಂಡ್ ಅದೇ ಟೈಮ್ ನಲ್ಲಿ ಕೆಮಿಲಿಯನ್ ಬಂದು ಅಟ್ಯಾಕ್ ಮಾಡ್ತಾಳೆ, ಅದು ಸ್ಕೆಡಾಶ್. ಮತ್ತೆ ಪೋ ಅಟ್ಯಾಕ್ ಮಾಡಿ ಕೆಮಿಲಿಯನ್ ನ ಸೋಲ್ಸ್ತಾನೆ. ಅಂಡ್ ಅವಳಲ್ಲಿರೋ ಸ್ಪಿರಿಟ್ಸ್ ಎಲ್ಲ ಆ ಮಾಸ್ಟರ್ಸ್ ಗೆ ಹೋಗುತ್ತೆ. ಅಫ್ಕೋರ್ಸ್ ಆ ಮಾಸ್ಟರ್ಸ್ ನ ಸ್ಪಿರಿಟ್ಸ್ ಅವಳಲ್ಲಿತ್ತು. ಅಂಡ್ ಪೋನ್ ಹತ್ರ ಬರ್ತಾರೆ. ಪೋ ಹೆದ್ರೋಗ್ತಾನೆ, ಇವರು ಹೊಡೆಯೋಕ್ ಬಂದ್ರ ಅಂತ. ಬಟ್ ಅಲ್ಲ, ಅವರು ಹೊಡೆಯೋಕ್ ಬಂದಿದ್ದಲ್ಲ. ಟೈಲಂಗ್ ಹೇಳ್ತಾನೆ, ಮೇ ಬಿ ಮಾಸ್ಟರ್ ಉಗ್ವೆ ಸರಿಯಾಗಿ ಇದ್ರು, ನೀನೇ ಡ್ರ್ಯಾಗನ್ ವಾರಿಯರ್. ಅಂಡ್ ಎಲ್ಲಾ ಕುಂಗ್ಫು ಮಾಸ್ಟರ್ಸ್ ಪೋನ ಮುಂದೆ ತಲೆ ಬಾಗ್ತಾರೆ, ಅಂದ್ರೆ ಸಬ್ಮಿಟ್ ಆಗ್ತಾರೆ. ಅಂಡ್ ಹಾಗೆ ಟೈಲಂಗ್ ಹೇಳ್ತಾನೆ, ಓಕೆ ಇವಾಗ ನೀನ್ ನಮ್ಮನ್ನ ಮನೆಗೆ ಕಳ್ಸು, ಅಂದ್ರೆ ಸ್ಪಿರಿಟ್ ರಿಯಲ್ಮ್ಗೆ. ಅಂಡ್ ಪೋ ಹಾಗೆ ಮ್ಯಾಜಿಕ್ ಮಾಡ್ತಾನೆ, ಮತ್ತೆ ಸ್ಪಿರಿಟ್ ರಿಯಲ್ಮ್ ಓಪನ್ ಆಗುತ್ತೆ. ಇಲ್ಲಿ ಟೈಲಂಗ್ ಕೆಮಿಲಿಯನ್ ಕೂಡ ತಗೊಂಡು ಹೋಗ್ಬೇಕಾದ್ರೆ ಹೇಳ್ತಾನೆ, ನಾವು ಮತ್ತೆ ಸಿಗೋಣ ಡ್ರ್ಯಾಗನ್ ವಾರಿಯರ್. ಅಂಡ್ ಅಲ್ಲಿಗೆ ಹೋಗ್ಬಿಟ್ರು. ಅಂಡ್ ಹಾಗೆ ಅವರೆಲ್ಲ ವ್ಯಾಲಿ ಆಫ್ ಪೀಸ್ ಅಂದ್ರೆ ಅವರ ಟೌನ್ ಗೆ ಬರ್ತಾರೆ. ಇಲ್ಲಿ ಪೋಸನ್ ಗೆ ಹೇಳ್ತಾನೆ, ನಾನ್ ನಿನ್ನ ಸುಮ್ನೆ ಜೈಲ್ ಕಳ್ಸಲ್ಲ, ಮೇ ಬಿ ನಿನ್ಗೆ ಇನ್ನು ಬೆಟರ್ ಜಾಬ್ ನ ಕೊಡ್ತೀನಿ, ಅಂದ್ರೆ ನಾನ್ ನಿನ್ನ ಟ್ರೈನ್ ಮಾಡ್ತೀನಿ ಜೇಟ್ ಪ್ಯಾಲೇಸ್ ನಲ್ಲಿ. ಮತ್ತೆ ಶೀಫ್ ಹೋಗಿದ್ದಾರೆ, ನಿನ್ಗೆ ಇವಳೆ ಸಿಕ್ಕಿದ್ದ ಸಕ್ಸೆಸರ್ ಆಗಿ ಚೂಸ್ ಮಾಡೋಕೆ, ಇವಳೊಂದು ಕಳ್ಳಿತಾನೆ ಅಂತ. ಬಟ್ ಪೋ ಹೇಳ್ತಾನೆ, ನೀವೇ ಹೇಳಿದ್ರಲ್ಲ, ನನ್ಗೆ ಅನ್ಸುತ್ತೆ ಯಾರು ಸರಿ ಅಂತ ಸರಿಯಾದ ಟೈಮ್ ಅಲ್ಲಿ. ಓಕೆ ಶೀಫ್ ಹೇಳ್ತಾರೆ, ನೀನ್ ಏನ್ ಬೇಕಾದ್ರೂ ಮಾಡ್ಕೊ, ನಾನ್ ಬರ್ತೀನಿ ಮೆಡಿಟೇಟ್ ಮಾಡೋಕ್ ಹೋಗ್ತೀನಿ ಅಂತ. ಮತ್ತೆ ಹಾಗೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಜೆನ್ ನ ಬರೀ ಪೋ ಮಾತ್ರ ಟ್ರೈನ್ ಮಾಡಲ್ಲ, ಬದಲಾಗಿ ಫ್ಯೂರಿಯಸ್ 5 ಕೂಡ ತನ್ನ ಮಿಷನ್ಸ್ ನ ಮುಗಿಸಿ ಟ್ರೈನ್ ಮಾಡೋಕೆ ಬರ್ತಾರೆ. ಅಂಡ್ ಹಾಗೆ ಮೂವಿ ಮುಗೀತು. ಅಂದ್ರೆ ನಾವ್ ಅನ್ಕೊಳ್ಬಹುದು ನೆಕ್ಸ್ಟ್ ಡ್ರ್ಯಾಗನ್ ವಾರಿಯರ್ ಜೆನ್ ಆಗ್ತಾಳೆ ಅಂತ. ನನ್ಗೂ ಗೊತ್ತಿಲ್ಲ ಗುರು, ಜೆನ್ ಯಾಕೆ ಸೆಲೆಕ್ಟ್ ಮಾಡಿದ್ದು ಅವನು. ನಿಜವಾದ ಡ್ರ್ಯಾಗನ್ ವಾರಿಯರ್ ಅಂತೂ ಪೋ ಮಾತ್ರ, ಪಾಂಡಾ ಮಾತ್ರ. ಈ ಮೂವಿ ಮೇಲೆ ನಿಮ್ಮ ಒಪಿನಿಯನ್ ಏನಿದೆ? ಮತ್ತೆ ಕುಂಗ್ಫು ಪಾಂಡಾ 5 ಕೂಡ ಬರಬಹುದು. ಇನ್ನೇನಿದೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಮೆಂಬರ್ಶಿಪ್ ನ ಪರ್ಚೇಸ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಮಾಡೋಕೆ ಎಫರ್ಟ್ಸ್ ಇಡ್ತಿದೆ, ನೀವು ಮಾಡೋ 1 ಸಬ್ಸ್ಕ್ರೈಬ್ ನಮ್ಗೆ 10 ವಿಡಿಯೋಸ್ ಮಾಡೋಕೆ ಪ್ರೋತ್ಸಾಹ ನೀಡುತ್ತೆ. ಸೊ ಬೈ ಗಾಯ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋಸ್ ನ ನೋಡಿ, ಟಾಟಾ.